ಗುರುಗಳಾದ ವಿಷಯದಲ್ಲಿ ಇಲ್ಲ 3 ದಿವಸ ನಂತರ ಮತ್ತೆ ನಿಮ್ಮ ಭೇಟಿಯಾಗ ದೊಡ್ಡ ಖುಷಿ ಅಂತ ಅನಿಸ್ತದೆ. ಸ್ಟಾರ್ಟ್ ಮಾಡ. ಈಗ ಒಂದು ದಿನಾಂಕ 14/8/2025 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಶ್ರೀಯುತ ವಿ. ಸುನಿಲ್ ಕುಮಾರ್, ದರ್ಶನ್ ಪುಟ್ಟಣ್ಣಯ್ಯ, ಶಾಂತನಗೌಡ ಡಿಜಿ, ಭೀಮಣ್ಣ ಟಿ ನಾಯಕ್, ವಿಠಲ್ ದೋಂಡ್ಯ, UB ಬಣಕರ್, ಚನ್ನಬಸಪ್ಪ, SD ತಮ್ಮಯ್ಯ, ಕೋನಾರೆಡ್ಡಿ, ಆಲಂಪುರ ಪಾಟೀಲ್, CC ಪಾಟೀಲ್, ಮಹೇಶ್ ತೆಂಗಿನಕಾಯಿ, RV ದೇಶಪಾಂಡೆ, TS ಶ್ರೀವತ್ಸವ್, ಲತಾ ಮಲ್ಲಿಕಾರ್ಜುನ, ಧೀರಜ್ ಮುನಿರಾಜ್, ದುರ್ಯೋಧನ್ ಮಹಾಲಿಂಗಪ್ಪ, ಪುಟ್ಟರಂಗ ಶೆಟ್ಟಿ, GT ಪಾಟೀಲ್, MR ಪಟೇಲ್, S ಸುರೇಶ್ ಕುಮಾರ್, ಚನ್ನಾರೆಡ್ಡಿ ಪಾಟೀಲ್, ಕಿರಣ್ ಕುಮಾರ್ ಕೊಡ್ಗಿ. ಸಂತಾಪ ಸೂಚನೆ ಇದೆ. ಜ್ಞಾನದಾಸೋಹಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಹಾಗೂ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಟ್ಟದ ಶ್ರೀ ಕುಮಾರ್ ಚಂದ್ರಶೇಖರನ ಸ್ವಾಮೀಜಿಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸ್ತೇನೆ. ಡಾಕ್ಟರ್ ಶರಣಬಸಪ್ಪರವರು ದಿನಾಂಕ 14/11/1935 ಜನಿಸಿದ್ದು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅದೇ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಹಾಗೂ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಶರಣಬಸವೇಶ್ವರ ದೇವಸ್ಥಾನದ ದಾಸೋಹ ಸಂಸ್ಥಾನದ 8ನೇ ಪೀಠಾಧಿಪತಿಯಾಗಿದ್ದ ಶ್ರೀಯುತರು ಆಧ್ಯಾತ್ಮಿಕ ವಿಷಯ ಸೇರಿದಂತೆ ಹಲವು ವಿಷಯಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದರು. ಧಾರ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳುವುದರ ಜೊತೆಗೆ ಶ್ರೀಯುತರು ಶರಣಬಸವೇಶ್ವರ ವಿಶ್ವವಿದ್ಯಾಲಯ, ಶರಣಬಸವೇಶ್ವರ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್, ಅಪ್ಪ ಪಬ್ಲಿಕ್ ಸ್ಕೂಲ್, ಗೋದುತಾಯಿ ಮಹಿಳಾ ಕಾಲೇಜ್, ಇಂಜಿನಿಯರಿಂಗ್, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನಿ ಪದವಿ ಕಾಲೇಜುಗಳು ಸೇರಿದಂತೆ 60ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಕಲಬುರಗಿಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿದರು. 1963ರಲ್ಲಿ ಅಖಿಲ ಭಾರತ ಶಿವಾನುಭವ ಮಂಟಪ ಸ್ಥಾಪನೆ, ದಾಸೋಹ ಜ್ಞಾನರತ್ನ ಸಾಹಿತ್ಯಿಕ ಪಾಕ್ಷಿಕ ಪತ್ರಿಕೆಯ ಪ್ರಾರಂಭ, ಮಹಾದಾಸೋಹಿ ಶರಣಬಸವ ಎಂಬ ಅಂಕಿತದಿಂದ 21 ವಚನಗಳ ರಚನೆ, 26 ಎಕರೆ ವಿಸ್ತೀರ್ಣದಲ್ಲಿ ಗೋಶಾಲೆ ನಿರ್ಮಾಣ, ದೆಹಲಿಯ ಸಂಸತ್ ಭವನದ ಆವರಣದ 9ನೇ ಗೇಟ್ ಬಳಿ ಬಸವಣ್ಣರ ಕಂಚಿನ ಪ್ರತಿಮೆ ಸ್ಥಾಪನೆ ಮಾಡಿಸುವುದು ಸೇರಿದಂತೆ ವಿವಿಧ ಸಾಧನೆಗಳನ್ನು ಮಾಡಿದ ಶ್ರೀಯುತರು ಅಖಿಲ ಭಾರತ ಅನುಭವ ಮಂಟಪಗಳ ಮಹಾಸಮ್ಮೇಳನ ಹಾಗೂ ವೀರಶೈವ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ರಾಜ್ಯೋತ್ಸವ ಪ್ರಶಸ್ತಿ, ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಲಲಿತಾ ಕಲಾ ಅಕಾಡೆಮಿಯಿಂದ ಕಲಾ ಪೋಷಕ ಪ್ರಶಸ್ತಿ, HKE ಶಿಕ್ಷಣ ಸಂಸ್ಥೆಯ ವಿದ್ಯಾ ಭಂಡಾರಿ ಬಿರುದು ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಶ್ರೀಯುತರು ಭಾಜನರಾಗಿದ್ದಾರೆ. ಕಲ್ಯಾಣ ಕರ್ನಾಟಕದ ಬೆಳಕು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ದಿನಾಂಕ 14/8/2020 ನಿಧನ ಹೊಂದಿರುತ್ತಾರೆ. ಶ್ರೀ ಚಂದ್ರಶೇಖರನ ಸ್ವಾಮೀಜಿ ಶ್ರೀ ಕುಮಾರ್ ಚಂದ್ರಶೇಖರನ ಸ್ವಾಮೀಜಿರವರು ದಿನಾಂಕ 10/2/1945 ಮಂಡ್ಯ ಜಿಲ್ಲೆಯ KR ಪೇಟೆಯ ಹಳ್ಳಿಯೊಂದರಲ್ಲಿ ಜನಿಸಿದ್ದರು. BCom ಪದವೀಧರರಾಗಿದ್ದ ಶ್ರೀಯುತರು ಬೆಂಗಳೂರಿನ ತಿರುಚಿ ಕೈಲಾಶ್ರಾಮದಲ್ಲಿ ಸಂಸ್ಕೃತ ವೇದ ಅಧ್ಯಯನ ಮಾಡಿದ್ದರು. 1968ರಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ಸನ್ಯಾಸ ದೀಕ್ಷೆ ಪಡೆದಿದ್ದ ಅವರು 1983ರಲ್ಲಿ ಕೆಂಗೇರಿ ಬಳಿ 10 ಎಕರೆ ಜಮೀನಿನಲ್ಲಿ ಶ್ರೀ ಗುರು ಜ್ಞಾನ ಕೇಂದ್ರ ಟ್ರಸ್ಟ್ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಶಾಲೆ ಕಾಲೇಜುಗಳು ಪ್ರಾರಂಭಿಸಿದರು. ನಂತರ 2002ರಲ್ಲಿ ಅದು ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠ ಎಂದು ನಾಮಕರಣವಾಯಿತು. ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಶ್ರೀಯುತರು ಜನರ ಮನದಲ್ಲಿ ಭಕ್ತಿಯನ್ನು ನೆಲೆಯೂರಿಸುವ ಕೈಂಕರ್ಯದಲ್ಲಿ ತೊಡಗಿದರು. ಜನತೆಯ ದುಃಖ ದುಮ್ಮನಗಳಿಗೆ ಸದಾ ಸ್ಪಂದಿಸುತ್ತ ಅವರು ತಮ್ಮ ಬೋಧನೆಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿದ್ದರು. ಸನಾತನ ಸಂಸ್ಕೃತಿ ಹಾಗೂ ಪರಂಪರೆಗಳ ರಕ್ಷಕರಾಗಿದ್ದ ಶ್ರೀಯುತರು ಹಲವು ಸಾಮಾಜಿಕ ಚಳುವಳಿಗಳ ನೇತೃತ್ವ ವಹಿಸಿದರು. ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ದಿನಾಂಕ 16/8/2020 ನಿಧನ ಹೊಂದಿರುತ್ತಾರೆ. ಮಾನ್ಯ ಸದಸ್ಯರು, ರಾಮಲಿಂಗ. ಸನ್ಮಾನ್ಯ ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕದ ಶರಣರಾಗಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಅವರು ದಿನಾಂಕ 14ನೇ ತಾರೀಕಿನಿಂದ 14/8 ನಮ್ಮ ನಿಧನ ಹೊಂದಿರುತ್ತಾರೆ. ಇವರ ಕೊಡುಗೆ
ಬಹಳ ಅಪಾರವಾಗಿರ್ತಕ್ಕಂಥ ಕೊಡುಗೆ ಅಧ್ಯಕ್ಷೆ. ವಿಶೇಷವಾಗಿ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಎರಡು ಪ್ರಮುಖ ಕಾರ್ಯಗಳನ್ನು ಅನೇಕ ಧಾರ್ಮಿಕ ಗುರುಗಳು ಮಾಡಿದ್ದಾರೆ. ಅದರಲ್ಲಿ ಶರಣಬಸಪ್ಪ ಅಪ್ಪ ಅವರು ಕೂಡ ಒಬ್ಬರು. ವಿಶೇಷವಾಗಿ ದಾಸೋಹ ಮತ್ತು ಶಿಕ್ಷಣ ಕೊಡುವುದರಲ್ಲಿ ವೀರಶೈವ ಮಠಗಳನ್ನು ನಾವು ಎಷ್ಟೇ ನೆನೆದ್ರೂ ಕೂಡ ಅದು ಕಡಿಮೆ. ಉದಾಹರಣೆಗೆ ಸಿದ್ಧಗಂಗಾ ಮಠದ ಶ್ರೀಗಳು ಇವತ್ತಿನವರೆಗೆ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಇಡೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿದ್ದಾರೆ ಅಂದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅದೇ ಥರ ಶರಣಬಸಪ್ಪ ಅಪ್ಪ ಅವರು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಬಹುರೂಪದ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಆ ಭಾಗದ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಗೋದು ತಾಯಿ ಎಂಬತಕ್ಕಂಥ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಎಲ್ಲ ಹೆಣ್ಮಕ್ಕಳಿಗೆ, ವಿಶೇಷವಾಗಿ ಕೇವಲ ವೀರಶೈವ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ದಾಸೋಹ ಕೊಡೋದ್ರ ಜೊತೆಗೆ ಆ ಮಠದ ಪರಂಪರೆಯನ್ನು 8ನೇ ಪೀಠಾಧಿಪತಿಯಾಗಿ ಉತ್ತುಂಗಕ್ಕೆ ಒಯ್ದಿದ್ದಾರೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ನಾನು ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ಬಹುಮುಖದ ವ್ಯಕ್ತಿತ್ವ ಕೂಡ ಅವ್ರದ್ದು. ವಿಶೇಷವಾಗಿ ಧಾರ್ಮಿಕ ಭಕ್ತಿ ಮತ್ತು ಶ್ರದ್ಧೆ ಜೊತೆಗೆ ವಿದ್ವಾಂಸರು ಕೂಡ ಆಗಿದ್ದರು. ಅವರಿಗೆ ಅನೇಕ ಬಿರುದುಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಎದುರುಗಡೆ ಇದೆ. ಡಾಕ್ಟರೇಟ್ ಪದವಿ ಕೂಡ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಆಯಿತು. ಇವತ್ತು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟು ಶರಣಬಸಪ್ಪ ವಿಶ್ವವಿದ್ಯಾಲಯವನ್ನು ಮಾಡಿ ಅಪಾರ ಜನರ ಸೇವೆಯನ್ನು ಮಾಡಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಅವ್ರನ್ನ ಕಳ್ಕೊಂಡು ವೀರಶೈವ ಲಿಂಗಾಯತ ಧರ್ಮಪೀಠಾಧಿಪತಿಗಳನ್ನು ಕಳ್ಕೊಂಡು ಇಡೀ ಕರ್ನಾಟಕ ಬಡವಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇದ್ರ ಜೊತೆಗೆ ಆ ಭಾಗದ ಎಲ್ಲ ಧಾರ್ಮಿಕ ಗುರುಗಳು ಕೂಡ ಕಂಬನಿಯನ್ನು ಬಿಡಿದಿದ್ದಾರೆ. ಜೊತೆಗೆ ಈ ಸಭೆ ಕೂಡ ಅವ್ರ ಜೊತೆಗಿದೆ ಅಂತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ತಾವು ತಂದಿದ್ದೀರಿ. ಈ ಪ್ರಸ್ತಾವನೆಗೆ ನನ್ನ ಬೆಂಬಲ, ಸಭೆ ಬೆಂಬಲ ಕೂಡ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ, ಜೊತೆಗೆ ಚಂದ್ರಶೇಖರನಾಥ ಸ್ವಾಮೀಜಿಯವರು ಕೂಡ ನಮ್ಮನ್ನು ಅಗಲಿದ್ದಾರೆ. 16ನೇ ತಾರೀಕಿನಿಂದ ನಿಧನ ಹೊಂದಿ ಇವತ್ತು ಒಕ್ಕಲಿಗ ಸಮಾಜದ ಗುರುಗಳಾಗಿ, ವಿಶೇಷವಾಗಿ ವಿಶ್ವ ಒಕ್ಕಲಿಗ ಸಂಘದ ಸಂಸ್ಥಾಪನೆ ಮಟ್ಟದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿ ಆ ಸಮಾಜಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಇರುವ ಪರಮಪೂಜ್ಯರನ್ನು ಕಳ್ಕೊಂಡು ಇವತ್ತು ವೀರಶೈವ ಲಿಂಗಾಯತ ಧರ್ಮ ಆಗಲಿ, ವಿಶೇಷವಾಗಿ ಒಕ್ಕಲಿಗ ಸಂಸ್ಥಾನದ ಮಟ್ಟದ ಪೀಠಾಧಿಪತಿಗಳನ್ನು ಕಳ್ಕೊಂಡು ಇಡೀ ಕರ್ನಾಟಕ ಬಡವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ತಾವು ತಂದಂಥ ಈ ಸಂತಾಪ ಸೂಚನೆಗೆ ನಮ್ಮ ಬೆಂಬಲವನ್ನು ಸೂಚಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಅಧಿವೇಶನದಲ್ಲಿ ಇವತ್ತು ಇಬ್ಬರು ಶರಣರು ಅನ್ನದಾಸೋಹ ಮಾಡ್ತಾ ಇರ್ತಕ್ಕಂಥ, ವಿದ್ಯಾ ದಾಸೋಹ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಶರಣರು ನಮ್ಮನ್ನು ಅಗಲಿರುವಂಥದ್ದು ಭಾಳ ದುಃಖದ ಸಂಗತಿ. ಮೊದಲನೇದಾಗಿ ಶರಣ ಬಸವಪ್ಪ ಅಪ್ಪ ಅವರು, ನಾನು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಮಾಡಿದ್ದೆ. ನಾನು ಕೂಡ ಅವರು ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಅವರು ಶರಣ ಬಸವೇಶ್ವರ ದೇವಸ್ಥಾನದ ಸಂಸ್ಥಾನದ 8ನೇ ಪೀಠಾಧಿಪತಿಯಾಗಿ ಅವರು ಈ ಧಾರ್ಮಿಕ ಕ್ಷೇತ್ರಗಳನ್ನು ನಡೆಸ್ತಾ ಇದ್ದರು. ಸುಮಾರು 60ಕ್ಕೂ ಹೆಚ್ಚು ಶಾಲೆಗಳನ್ನು ತೆರೆಯುವ ಮುಖಾಂತರ ಹೈದರಾಬಾದ್ ಕರ್ನಾಟಕದಲ್ಲಿ ವಿದ್ಯೆ ಅಲ್ಲಿ ವಿದ್ಯೆ ಜಾಸ್ತಿ ಮಾಡಬೇಕಾಗಿತ್ತು. ಅದಕ್ಕೆ ಪ್ರೇರಣಾದಾಯಕವಾಗಿ ವಿದ್ಯೆ ಜೊತೆಗೆ ಅನ್ನದಾಸೋಹವನ್ನು ಮಾಡೋ ಮುಖಾಂತರ ಅವರು ಸುಮಾರು 26 ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಗೋಶಾಲೆಗಳನ್ನು ಕೂಡ ಮಾಡಿದರು. ಅವರು ಅಖಿಲ ಭಾರತ ಅನುಭವ ಮಂಟಪದ ಮಹಾಸಮ್ಮೇಳನದ ಹಾಗೂ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಅವರು ಗೌರವ ಡಾಕ್ಟರೇಟ್ ಇರ್ಬೋದು,
ಲಲಿತಾ ಕಲಾ ಅಕಾಡೆಮಿಯ ಪೋಷಕರಾಗಿದ್ದರು. ಈ ರೀತಿ ಹಲವಾರು ಆ ಭಾಗದ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ವಿದ್ಯೆಯ ಕ್ರಾಂತಿಯನ್ನು ಮಾಡಿದಂಥವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರು ನಿಧನ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೀನಿ. ಅದೇ ರೀತಿ ಚಂದ್ರಶೇಖರ ಸ್ವಾಮೀಜಿಯವರು, ಅವರು ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಗಳಾಗಿದ್ದರು. ಅವರು ಸುಮಾರು 1.5 ವರ್ಷದಿಂದ ಕ್ಯಾನ್ಸರ್ ರೋಗ ಪೀಡಿತರಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದರು. ನಾನು ಕೂಡ ಹೋಗಿದ್ದೆ. ವಿಶೇಷವಾಗಿ ಧರ್ಮದ ಬಗ್ಗೆ ಹೆಚ್ಚು ಮಾತುಗಳನ್ನು ಆಡ್ತಾ ಇದ್ದರು ಮತ್ತು ಅನ್ನದಾಸೋಹ ಇರ್ಬೋದು, ವಿದ್ಯಾದಾಸೋಹವನ್ನು ಮಾಡ್ತಾಯಿದ್ರು. ನಾನು ಕೂಡ ಅವರು ತೀರೋದಾಗ ಅವ್ರಿಗೆ ಹೋಗಿ ನಾನು ಕೂಡ ನನ್ನ ಸಂತಾಪವನ್ನು ವ್ಯಕ್ತ ಮಾಡಿದ್ದೀನಿ. ಇವರಿಬ್ಬರು ಕೂಡ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದಂಥ ಇಬ್ಬರು ವ್ಯಕ್ತಿಗಳು. ಇಂಥ ಗಣ್ಯರನ್ನು ನಮ್ಮ ಸಮಾಜ ಕಳ್ಕೊಂಡಿದೆ. ನಾನು ಕೂಡ ನೀವು ತಂದಿರತಕ್ಕಂಥ ಸೂಚನೆಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಒಂದು ಸಂತಾಪ ಸೂಚಕ ಜ್ಞಾನದಾಸೋಹಿ ಡಾಕ್ಟರ್ ಶರಣಬಸಪ್ಪನವರು ಅಪ್ಪ ಮತ್ತು ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ಶ್ರೀ ಕುಮಾರ್ ಚಂದ್ರಶೇಖರ ಸ್ವಾಮೀಜಿಗಳ ನಿಧನ ನಿಜಕ್ಕೂ ಸಹ ನಮ್ಮೆಲ್ಲರಿಗೂ ವಿಷಾದವನ್ನು ವ್ಯಕ್ತಪಡಿಸೋದ್ರ ಮೂಲಕ ಸದನದ ಬೆಂಬಲವನ್ನು ತಾವು ಕೋರಿದ್ದೀರ, ನಾವು ಕೋರ್ತಕ್ಕಂಥದ್ದು ಇವತ್ತು. ಜೊತೆಗೆ ಭಾಳ ಮುಖ್ಯವಾಗಿ ಡಾಕ್ಟರ್ ಶರಣಬಸಪ್ಪ ಅವರು 1935ರಲ್ಲಿ ಜನಿಸಿದ್ದು. ಅವರು ಅನೇಕ ಪದವಿ ಶಿಕ್ಷಣವನ್ನು ಪಡೆದು ಪ್ರತಿಷ್ಠಿತವಾದಂಥ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಹಾಗೂ ಅಪಾರ ಜ್ಞಾನ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳ ಅವರದೇ ಆದಂಥ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥವರು ಹಾಗೂ ವಿಶ್ವವಿದ್ಯಾಲಯ ಶರಣಬಸಪ್ಪರ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲು, ಅಪ್ಪ ಪಬ್ಲಿಕ್ ಸ್ಕೂಲು, ಗೋದುತಾಯಿ ಮಹಿಳಾ ಕಾಲೇಜು, ಇಂಜಿನಿಯರಿಂಗ್, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಕಾಲೇಜುಗಳು ಸೇರಿದಂತೆ 60ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಅವರು ಆ ಒಂದು ಅಧ್ಯಕ್ಷತೆಯಲ್ಲಿ ನಡೆಸಿದ್ದಂಥದ್ದು. ಅದರಲ್ಲೂ ಶರಣಬಸಪ್ಪ ಅಂಕಿತದಿಂದ 21 ವಚನಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಈ ಒಂದು 26 ಎಕರೆ ವಿಸ್ತೀರ್ಣದಲ್ಲಿ ಗೋಶಾಲೆ ನಿರ್ಮಾಣ, ಹಾಗೆ ದೆಹಲಿಯ ಸಂಸತ್ ಭವನದಲ್ಲಿ ಆವರಣದಲ್ಲಿ 9ನೇ ಗೇಟ್ ಬಳಿ ಬಸವಣ್ಣನವರ ಕಂಚಿನ ಪ್ರತಿಮೆ ಸ್ಥಾಪನೆಗೆ ಮಾಡಿಸಿರುವುದು ಸೇರಿದಂತೆ ಅನೇಕ ಸಾಧನೆಗಳನ್ನು ಅವರು ಮಾಡಿರ್ತಕ್ಕಂಥದ್ದು ನಮ್ಮ ಈ ಶರಣರಲ್ಲಿ ಅತ್ಯಂತ ವಿಶೇಷವಾದಂಥ ಒಂದು ಸಂದೇಶವನ್ನು ಕೊಡೋದ್ರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಸೊ ಹಾಗೆ ನಮ್ಮ ಚಂದ್ರಶೇಖರ ಸ್ವಾಮೀಜಿಯವರು ಸಹ ಚುಂಚನಗಿರಿಯಲ್ಲಿ ಸನ್ಯಾಸತ್ವವನ್ನು ಪಡೆದು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜೊತೆಯಲ್ಲಿ ಅವರೂ ಸಹ ಸಂಪರ್ಕದಿಂದ ಇದ್ದು, ನಂತರ ಒಂದು ಕೆಂಗೇರಿ ಹತ್ರ ಒಂದು ಜ್ಞಾನ ಕೇಂದ್ರ ಟ್ರಸ್ಟಿನ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಒಂದು ಸಂಸ್ಥೆಯನ್ನು ಮಾಡಿ ಅಲ್ಲೂ ಒಂದು ಶಿಕ್ಷಣ ಮಕ್ಕಳಿಗೆ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಬಂದರು. ಅದಾದ ನಂತರ 2007ರಲ್ಲಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠ ಎಂದು ನಾಮಕರಣ ಆಯಿತು. ಹೀಗಾಗಿ ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರಿಬ್ಬರೂ ಸಹ ನಾವು ನಿಧನ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ನೋವಿನ ತಂದು ಕೊಟ್ಟಿರ್ತಕ್ಕಂಥದ್ದು. ಈ ಸದನ ಮತ್ತು ರಾಜ್ಯದ ಎಲ್ಲರೂ ಸಹ ಇವರ ಒಂದು ನಿಧನಕ್ಕೆ ಸಾಂತ್ವನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಡಾಕ್ಟರ್ ಶರಣಬಸಪ್ಪ ಅಪ್ಪನವರು ಇವತ್ತ ಲಿಂಗೈಕ್ಯ ಆಗಿದ್ದಾರೆ. ಶರಣಬಸಪ್ಪ ಅಪ್ಪನವರು ಒಂದು ಭಾಳ ಅಜಾನುಭಾವ ವ್ಯಕ್ತಿ, ಭಾಳ ಆಕರ್ಷಕ ವ್ಯಕ್ತಿತ್ವ ಅವ್ರದ್ದು. ಒಂದು ಸರ್ತೆ ನೀವು ಅವ್ರನ್ನ ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅನ್ನೋ ಟೈಪು ಆ ರೀತಿಯ ವ್ಯಕ್ತಿತ್ವ. ಅವ್ರ ಮುಖದಲ್ಲಿ ಆ ಗಾಂಭೀರ್ಯ, ಆ ಅಧ್ಯಾತ್ಮದ ಕಳೆ ತುಂಬಿ ತುಳುಕ್ತಿತ್ತು. ನಾ ಚಿಕ್ಕವನಿದ್ದಾಗ ಅವ್ರನ್ನ ನೋಡಿ ನಮ್ಮ ತಂದೆಯವ್ರ ಜೊತೆ ಹೋದಾಗ ನಾನು ನೋಡಿದ್ದೆ ಅವ್ರನ್ನ. ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿದ್ದರು. ಚಿಕ್ಕವರಿದ್ದಾಗ ನಿಮ್ಗೆ ಗೊತ್ತೈತಿ, ನಮ್ಮ ಮನಸ್ಸು ಚಂಚಲ ಇರ್ತೈತೆ, ಆ ಕಡೆ ಈ ಕಡೆ ನೋಡ್ತಿರ್ತದೆ. ಆದ್ರೆ ಅವ್ರನ್ನ ನೋಡಿದ ಮೇಲೆ ನನಗೆ ಸತತವಾಗಿ ಅವ್ರನ್ನ ನೋಡ್ಕೊತ ಕುತ್ಕೋಬೇಕು ಅನ್ನೋಷ್ಟು ಆಕರ್ಷಕ ವ್ಯಕ್ತಿತ್ವ. ಅದು ಅವರ ಅಧ್ಯಾತ್ಮದಿಂದ
ಹೊರ ಬಂದಿತ್ತಂತೆ ಅನಿಸ್ತೈತಿ, ಆ ರೀತಿಯ ಕಳೆ. ಅವರು ನಮ್ಮ ಶಿಕ್ಷಣದಿಂದ ಅಭಿವೃದ್ಧಿಯಿಂದ ವಂಚಿತವಾದ ಗುಲ್ಬರ್ಗಾದಲ್ಲಿ ಇದ್ದವರು. ಅಲ್ಲಿ ಶರಣ ಬಸವೇಶ್ವರ ದೇವಸ್ಥಾನ ದಾಸೋಹ ಪೀಠ ಏನೈತಿ ಅದು ಗೃಹಸ್ಥ ಪೀಠ. ಅಂದ್ರೆ ಅದರದ ಪೀಠಾಧಿಪತಿ ಆದವರು ಗೃಹಸ್ಥರಾಗಿರ್ತಾರೆ. ಒಬ್ಬ ಗೃಹಸ್ಥರಾಗಿ ಸಮಾಜದ ಕಾರ್ಯ ಮಾಡೋದು ಭಾಳ ಡಿಫಿಕಲ್ಟ್ ವಿಷಯ. ಆದ್ರೆ ಅದನ್ನು ಭಾಳ ಸಮರ್ಪಕವಾಗಿ ಅವ್ರು ಮಾಡಿದರು. ದಾಸೋಹದ ಕೆಲಸ ಅಲ್ಲಿ ವಿದ್ಯೆ ಹಂಚುವಂಥ ಕೆಲಸ ಭಾಳ ಅತ್ಯುತ್ತಮವಾಗಿ ಮಾಡಿ ಸಮಾಜದಲ್ಲಿ ಯಾವ ರೀತಿ ಬಸವಣ್ಣವರು ಆ ಸಮಯದಲ್ಲಿ ತೋರಿಸಿದ್ರು, ಗೃಹಸ್ಥರಾಗಿದ್ದುಕೊಂಡು ಅವರು ಸಮಾಜದ ಬಗ್ಗೆ ಚಿಂತನೆ ಮಾಡಿದ್ರು. ಅದೇ ಕೆಲಸ ಇವತ್ತು ಈ ಪೀಠದ ಮೂಲಕ, ಶರಣ ಬಸವೇಶ್ವರ ಪೀಠದ ಮೂಲಕ ಶರಣ ಬಸಪ್ಪ ಅಪ್ಪನವ್ರು ಮಾಡಿದ್ದಾರೆ. ಅವ್ರನ್ನ ಕಳ್ಕೊಂಡು ಇವತ್ತು ಇಡೀ ಸಮಾಜ ಕರ್ನಾಟಕ ಬಡವಾಗಿದೆ ಅಂಥೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಬಡ ರೈತ ಕುಟುಂಬದಿಂದ ಬಂದು ಸಮಾಜದ ಉದ್ಧಾರ ಮಾಡಬೇಕಂಥೇಳಿ ಆಧ್ಯಾತ್ಮಿಕದ ಮಾರ್ಗದಲ್ಲಿ ಬೆಳೆದವರು. ತಮ್ಮ ಪಾಲಿಗೆ ಬಂದಂಥ ಕೃಷಿ ಜಮೀನನ್ನು ಅದನ್ನು ಮಾರಿ ಅದ್ರ ಮೂಲಕ ಸಮಾಜಕ್ಕಾಗಿ ಮಠವನ್ನು ಕಟ್ಟಿ ಸಮಾಜದ ಸೇವೆಯನ್ನು ಮಾಡಿದವರು. ಇವತ್ತು ಈ ಇಬ್ಬರು ಮಹಾತ್ಮರನ್ನು ಕಳ್ಕೊಂಡು ಕರ್ನಾಟಕ ಬಡವಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಶರಣ್ ಕುಮಾರ್. ಅಧ್ಯಕ್ಷರೇ, ತಾವು ಸಂತಾಪ ಸೂಚನೆ ನಮ್ಮ ಬೆಂಬಲ ವ್ಯಕ್ತಪಡಿಸುತ್ತಾ, ಕಲ್ಯಾಣ ಕರ್ನಾಟಕದಲ್ಲಿ ಅಧ್ಯಕ್ಷರೇ ಅಕ್ಷರ ಕ್ರಾಂತಿಯ ಬೀಜವನ್ನು ಯಾರಾದರೂ ಬಿತ್ತಿದ್ರೆ ಶರಣಬಸಪ್ಪ ಅಪ್ಪವರು ಬಿತ್ತಾರಂತ ತಿಳ್ಕೊಂಡು ಭಾಳ ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗುತ್ತೆ. ಮೊನ್ನೆ ಅವರ ಅಗಲಿಕೆಯಿಂದ ಲಕ್ಷಾಂತರ ಜನ ಮಳೆಯಲ್ಲಿ ನಾವು ಅವರಿಗೆ ಅಂತಂದರೆ ಸಂತಾಪ ಸೂಚನೆಗಳು ಕೊಟ್ಟು ನಾವೆಲ್ಲ ಅಲ್ಲಿ ಭಾಗವಹಿಸಿದ್ವಿ. ಎಷ್ಟು ಮಳೆ ಬಂತು ಅಧ್ಯಕ್ಷರೇ ಅಂದರೆ ಆ ಮಳೆಯಲ್ಲಿ ಎಷ್ಟೋ ಭಕ್ತರು ಅಂತಂದರೆ ಕಣ್ಣೀರಿಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿಬೇಕಾಯ್ತು. ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರೇ 40,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರುಗಳು ಇವತ್ತು ಅಲ್ಲಿದ್ದಾರೆ. 5,000ಕ್ಕೂ ಹೆಚ್ಚು ಏನಪ್ಪಂತಂದರೆ ಇವತ್ತು ಶಿಕ್ಷಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಭಾಗದಲ್ಲಿ ಅಧ್ಯಕ್ಷರೇ ನಮ್ಗೇನಾದರೂ ಯಾರಾದರೂ ಪರೋಪಕಾರಿಯಾಗಿ ಯಾರಾದರೂ ಕೆಲಸ ಮಾಡಿದಾಗ ನಮ್ಮ ಭಾಗದಾಗ, ಇಡೀ ಕಲ್ಯಾಣ ಕರ್ನಾಟಕ ಭಾಗದಾಗ ಉದಾಹರಣೆ ಕೊಡ್ತಾರೆ. ನಾವೇನಾದರೂ ಯಾರಿಗಾದ್ರೂ ಸಹಾಯ ಮಾಡಿದರೆ ಬಾರಿ ಬಿಡಪ್ಪ ನಿನ್ನ ಶರಣಬಸಪ್ಪನ ದಾಸೋಹ ಇದ್ದಂಗೆ ಆದ ಅಂತ ತಿಳ್ಕೊಂಡು, ಅಂದರೆ ಅವರ ದಾಸೋಹ ನಮ್ಮ ಭಾಗದಲ್ಲಿ ಅಷ್ಟು ದೊಡ್ಡ ಕೀರ್ತಿ ಪಡೆದಿರ್ತಕ್ಕಂಥದ್ದು. ಇವತ್ತು ಈ ಸದನದಲ್ಲಿ ಅಧ್ಯಕ್ಷರೇ ಮಂತ್ರಿಗಳು, ಶಾಸಕರು, ವಿರೋಧ ಪಕ್ಷದವರು ಇವತ್ತು ಅನೇಕ ಜನ ಏನಪ್ಪಂತಂದ್ರೆ ನಾವು ಅವ್ರ ಹೆಸರಿಟ್ಕೊಂಡಿರ್ತಕ್ಕಂಥದ್ದು ಇದೆ. ನಮ್ಮ ತಂದೆ ತಾಯಿ ಅವರಿಗೆ ಹೆಸರಿಟ್ಟಿದ್ದಾರೆ ಅಧ್ಯಕ್ಷರೇ. ಇವತ್ತು ಶರಣಬಸಪ್ಪ ಅವರು ಮಂತ್ರಿಗಳು, ಶರಣ ಪ್ರಕಾಶ್ ಅವರು ಮಂತ್ರಿಗಳು, ಶಾಸಕ ಶರಣು ಅವರು ನನ್ನ ಸಂತಾಪ ಸೂಚನೆ ಅಧ್ಯಕ್ಷರೇ. ಅವ್ರ ಇತಿಹಾಸನ ಸದನಕ್ಕೆ ಗೊತ್ತಾಗ್ಬೇಕಲ್ಲ ಅಧ್ಯಕ್ಷರೇ, ಗೊತ್ತಿದೆ. ಸಂತಾಪ ಸೂಚನೆಗೆ ಇತಿಹಾಸ ಗೊತ್ತಾಗ್ಬೇಕಲ್ಲ. ನಾವು ಸಂತಾಪ ಸೂಚನೆಯಲ್ಲಿ ನೀವು ಹಿಂಗೆ ಹೇಳಿದ್ರೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನೀವು ಫಸ್ಟ್ ಟೈಮ್ ಬಂದಿರಬಹುದು. ಫಸ್ಟ್ ಟೈಮ್ ನಾವು ಅಲ್ಲಿಂದ ಶರಣ್ ಕಂದಕೂರ್ ಆಯ್ತು ಅಧ್ಯಕ್ಷ, ನಾನು ಹೇಳ್ದು ಕೇಳಿ. ಈಗ ಇಲ್ಲಿದ್ದವರು ಪ್ರತಿಪಕ್ಷ ನಾಯಕರಿರಲಿ, ಮಂತ್ರಿಗಳಿರಲಿ, ಬಹಳಷ್ಟು ವಿಶ್ಲೇಷಣೆ ಬಹಳಷ್ಟು ಇದೆ. ಯಾಕೆ ಅದಕ್ಕೊಂದು ಪಾವಿತ್ರ್ಯ ಇದೆ, ಅದು ವಿಚಾರಗಳಿದೆ. ಅದಕ್ಕೆ ಸೀಮಿತವಾಗಿ ಮಾತಾಡಿ, ಮತ್ತೇನೋ ಚೆಂಬಲಿ ಮಾತಾಡಿ. ಇಲ್ಲ, ನಿಮ್ ಜೊತೆ ಮಾತಾಡಿದಿಲ್ಲ, ಸದನಕ್ಕೆ ಸಂತಾಪ ಮುಗಿಸಿ ಈಗ ಆಯ್ತು ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ ಇವತ್ತು ಅನೇಕ ಕೆಲಸಗಳನ್ನು ಅವ್ರು ಮಾಡಿರ್ತಕ್ಕಂಥದ್ದಿದೆ. ನಾನು ಅನೇಕ ಸಲ ಈ ಸದನದಲ್ಲಿ ಮನವಿ ಮಾಡಿದ್ದಿದೆ ಅಧ್ಯಕ್ಷರೇ. ಈ ಸರ್ಕಾರ ಎಂತಂದ್ರೆ ಅವರಿಗೆ ಸಂತಾಪ ಸೂಚಿಸಬೇಕಾಗಿತ್ತು, ಗೌರವ ಕೊಡಬೇಕಾಗಿತ್ತು. ಅಂದ್ರೆ ಇವತ್ತು ಹುಬ್ಳಿ, ಧಾರವಾಡ, ಬಿಜಾಪುರ ಕಡೆ ಎಲ್ಲ ಎಂತಂದ್ರೆ ಏರ್ಪೋರ್ಟ್ಗೆ ಹೆಸರಿಟ್ಟಿದೆ ಸರ್ಕಾರ. ಅವರಿಗೆ ಎಂತಂದ್ರೆ ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿದೆ. ಕಲಬುರಗಿ ಏರ್ಪೋರ್ಟ್ಗೆ ಎಂತಂದ್ರೆ ಶರಣಬಸಪ್ಪ ಅಪ್ಪವ್ರ ಹೆಸರು ಇಡಬೇಕಂತ ತಿಳ್ಕೊಂಡು ಅನೇಕ ಲಕ್ಷಾಂತರ ಭಕ್ತರ ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತಾವು ಅವಕಾಶ ಕೊಟ್ಟದಕ್ಕಾಗಿ ತುಂಬಾ ಧನ್ಯವಾದಗಳು ಅಧ್ಯಕ್ಷ. ಮಾನ್ಯ ಚಂದ್ರಶೇಖರ್ ಸ್ವಾಮೀಜಿ ಅವರಿಗೂ ನಮ್ಮ ಸಂತಾಪಗಳನ್ನ ತಿಳಿಸ ಬಯಸ್ತೀವಿ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ತಾವು ಮಂಡಿಸಿರುವಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ನೀಡ್ತಾ ಶರಣಬಸವೇಶ್ವರ ಮಹಾಸಂಸ್ಥಾನದ 8ನೇ ಪೀಠಾಧಿಪತಿಗಳಾಗಿದ್ದಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ
ಅವರದೇ ಆದಂಥ ಒಂದು ಸಮಾಜಮುಖಿಯಾಗಿ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಶೈಕ್ಷಣಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹುಶಃ ರಾಜ್ಯ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ಬೋದು ಅದಕ್ಕಿಂತ ಮಿಗಿಲಾಗಿ ಹೆಚ್ಚು ಆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ವಿಶೇಷವಾಗಿ ಉಲ್ಲೇಖನೀಯ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಪ್ರಪ್ರಥಮ ಒಂದು ಮಹಿಳಾ ಇಂಜಿನಿಯರಿಂಗ್ ಕಾಲೇಜು ಕೂಡ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿ ಜಾತ್ರೆ ಅಂತ ಹೇಳಿದ್ರೆ ಬಹಳ ಇತಿಹಾಸ, ಲಕ್ಷ ಸಂಖ್ಯೆಯಲ್ಲಿ ಆ ಜಾತ್ರೆಗೂ ಕೂಡ ಬರ್ತಕ್ಕಂಥದ್ದು. ಆ ರೀತಿ ಒಂದು ಅಪಾರವಾಗಿರ್ತಕ್ಕಂಥ ಬಹಳ ದೊಡ್ಡ ಭಕ್ತರ ಸಮೂಹವನ್ನ ಇರ್ತಕ್ಕಂಥ ಈ ಒಂದು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಇವತ್ತು ನಾನು ಕೂಡ ಅಂತ್ಯ ಸಂಸ್ಕಾರದಲ್ಲಿ, ನಾವು ಎಲ್ಲ ಪಕ್ಷದ ಶಾಸಕರು ಕೂಡ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ಅಂತ ಒಬ್ಬ ಪುಣ್ಯಾತ್ಮ ಇವತ್ತು ದೊಡ್ಡ ಸಂತ ಇವತ್ತು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ಕೇವಲ ಕಲ್ಯಾಣ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ತುಂಬಲಾರದಂಥ ಒಂದು ನಷ್ಟ ಆಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ಇವತ್ತೇನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ಪರಮ ಪೂಜ್ಯ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ನೀಡಿರ್ತಕ್ಕಂಥದ್ದು. ಇವತ್ತು ಅವರು ಕೂಡ ಬಹಳ ದೊಡ್ಡ ಭಕ್ತರು, ಆ ಮಠದ ಅನುಯಾಯಿಗಳು ಆಗಿರ್ತಕ್ಕಂಥವ್ರು. ಇಂಥ ಇಬ್ಬರು ಮಹಾಸಂತರು, ಶರಣಬಸಪ್ಪ ಅಪ್ಪ ಅವರು, ಅದೇ ರೀತಿ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ಇವತ್ತು ಅವರಿಬ್ಬರು ಕೂಡ ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ರಾಜ್ಯಕ್ಕೆ ಇವತ್ತು ತುಂಬಲಾರದಂಥ ಒಂದು ನಷ್ಟ ಆಗಿದೆ. ಭಕ್ತರಿಗೆ ಆ ನೋವನ್ನು ತಡಿತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತ ಹೇಳಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟು ವಂದನೆ ಸಲ್ಲಿಸ್ತೇನೆ. ಮೈಕ್. ಚಂದ್ರಶೇಖರ ಸ್ವಾಮೀಜಿಯವರ ಈ ಸಂತಾಪ ಸೂಚನೆಗೆ ತಂದಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ದೇಶ ಮುಂದೆ ಬರಬೇಕಾದ್ರೆ ಶಿಕ್ಷಣಕ್ಕೆ ಭಾಳ ಒತ್ತು ಕೊಡ್ತಕ್ಕಂಥದ್ದು ಭಾಳ ಅತ್ಯವಶ್ಯ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸ್ವತಃ ಶರಣಬಸಪ್ಪ ಅಪ್ಪ ಅವರೇ ಹುಬ್ಬಳ್ಳಿ ಧಾರವಾಡದಲ್ಲಿ ಓದಿದರು. ಈ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಗುಲ್ಬರ್ಗದಲ್ಲಿ ಕೇವಲ ಒಂದೇ ಹೈಸ್ಕೂಲು. ವೀರೇಂದ್ರ ಪಾಟೀಲರಾಗಲಿ, ಧರ್ಮಸಿಂಗವರಾಗಲಿ, ಶರಣಬಸಪ್ಪ ಅಪ್ಪ ಅವರಾಗಲಿ ಎಲ್ಲರೂ ಹೊರಗಡೆ ಓದಿ ಬಂದಿರತಕ್ಕಂಥದ್ದು. ಅಂಥದ್ರಲ್ಲಿ 1934ರಲ್ಲಿ ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಸ್ತ್ರೀ ಸಮಾನತೆ ತರಬೇಕು, ಸ್ತ್ರೀಯರಿಗೆ ಒತ್ತು ಕೊಡ್ಬೇಕಂತಕ್ಕಂಥ ಉದ್ದೇಶ ಅಪ್ಪ ಅವರು ಹೆಣ್ಣು ಮಕ್ಕಳ ಶಾಲೆ ತೆಗೆದು, ಅದು ಇವ್ರು ಬಂದ ಮೇಲೆ ಅಂತೂ ಟಾಂಗಾದಿಂದ ಮನೆಗೆ ಕಳಿಸಿ ಟಾಂಗಾದಲ್ಲಿ ಹೆಣ್ಮಕ್ಳಿಗೆ ಕರ್ಕೊಂಡ್ಬಂದು ಮತ್ತು ಶಾಲೆಯಲ್ಲಿ ಬಿಟ್ಟ ನಂತರ ಅವ್ರ ಮನೆಗೆ ಬಿಟ್ಟು ಬರ್ತಿದ್ರು. ಈ ರೀತಿ ಹೆಣ್ಣು ಮಕ್ಕಳಿಗೆ ಉತ್ತೇಜನ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ನಮ್ಮನ್ನು ಅಗಲಿದ್ದಾರೆ. ನಮ್ಮನ್ನು ದೊಡ್ಡ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ದಾರೆ. ವಿಶ್ವವಿದ್ಯಾಲಯ ಅವರಿಂದ ಸ್ಥಾಪನೆ ಆಗಿದೆ. ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ ಮತ್ತು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಅವರ ಶ್ರೀಮತಿ ದಾಕ್ಷಾಣಿ ಅಮ್ಮವರಿಗೂ ಕೂಡ ನಮ್ಮ ಬಿಜಾಪುರ ವಿಶ್ವವಿದ್ಯಾಲಯ ಅವರಿಗೂ ಕೂಡ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು, ನಾನು ಕೂಡ ಅದೇ ಶಾಲೆಯಲ್ಲೇ ಓದಿದ್ದೇನೆ, ನನ್ನ ಮತಕ್ಷೇತ್ರದಲ್ಲಿ ಬರ್ತದೆ ಸಭಾಧ್ಯಕ್ಷರೇ. ಈ ಒಂದು ಅಪ್ಪ ಅವರ ಸಂಪೂರ್ಣ ಸಂಸ್ಥಾನ ಮತ್ತು ವಿಶ್ವವಿದ್ಯಾಲಯ ಎಲ್ಲ ಕೂಡ ನಮ್ಮ ಮತಕ್ಷೇತ್ರದಲ್ಲಿ ಬರ್ತದೆ. ಇವತ್ತು ಕಲಬುರಗಿ ಜನ ಅಲ್ಲ, ಹೈದರಾಬಾದ್ ಕರ್ನಾಟಕ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಿಕ್ಷಣ ದಾಸೋಹ ಅಂತ ಹೇಳಿ ಅಳಗುಂಡಿಗೆ, ಜೇವರ್ಗಿ ತಾಲೂಕು ಅಂತ ಅಳಗುಂಡಿಗೆ ಅಧ್ಯಕ್ಷರೇ, ಅಳಗುಂಡಿಗೆಯಲ್ಲಿ ಮೊನ್ನೆ ಪೀಠಾಧಿಪತಿಗಳು ಬಿಟ್ಟು ಬರುವಾಗ ಒಂದು ದೀಪ ಹಚ್ಚಿ ಬಂದರಲ್ಲಿ ಜೇವರ್ಗಿ ತಾಲೂಕು ಅಳಗುಂಡಿಗೆಯಲ್ಲಿ. ಆ ದೀಪ ಇವತ್ತಿನೂ ಕೂಡ ಉರಿತದೆ ಅಧ್ಯಕ್ಷರೇ. ಆ ದೀಪ ಇವತ್ತಿನೂ ಕೂಡ ಅಳಗುಂಡಿಗೆ ಅವರ ಹುಟ್ಟು ಊರು, ಅಲ್ಲಿ ಹಚ್ಚಿರ್ತಕ್ಕಂಥ ದೀಪ ಇವತ್ತಿನೂ ಕೂಡ ಉರಿತಾ ಇದೆ. ಇಲ್ಲಿ ಕೂಡ ಏನಪ್ಪ ಅಂದ್ರೆ ದಾಸೋಹದ ಜೊತೆಗೆ ಶಿಕ್ಷಣ ದಾಸೋಹವನ್ನು ಮಾಡಿರ್ತಕ್ಕಂಥದ್ದು. ಆಗಿನ ಕಾಲದಲ್ಲಿ ಬಿಟ್ಟು ಬರುವಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಕರೆಸಿ ಅವನಿಗೆ ತಿಳಿ ಹೇಳಿ ಆತ್ಮಹತ್ಯೆ ಮಾಡ್ಕೊಂಬೇಡ ಅಂತ ಹೇಳಿರ್ತಕ್ಕಂಥ ಪುಣ್ಯಾತ್ಮ. ಈ ಸಮಾಜಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಇವರಿಗೆ ದಯಮಾಡಿ, ಮತ್ತು ಇವರು ಹಿಂದೂ ಮುಸ್ಲಿಂ ರಾಷ್ಟ್ರೀಯ ಭಾವೈಕ್ಯತೆ ಸಂಪೇತ ಬಗ್ಗೆ ಮಾತನಾಡ್ತಾರೆ. ಅಲ್ಲಿ ಬಂದವರು ಶರಣಬಸವೇಶ್ವರ ಜಾತ್ರೆ ಮತ್ತು ಖಾಜೆ ಬಂದೆ ನವಾಜಿಗೆ ಎರಡೂ ಕಡೆ ಹೋಗಿ ಬರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಆದ ಕಾರಣ ಇವರಿಗೆ ಕಾಯಕ ದಾಸೋಹ ರತ್ನ ಪ್ರಶಸ್ತಿಯನ್ನು ಸರ್ಕಾರ ಕೊಡಬೇಕು ಅಂತ ಹೇಳಿ ಇವರು ಮತ್ತು ನಮ್ಮ ಚಂದ್ರಶೇಖರ್ ಶ್ರೀ ಸ್ವಾಮೀಜಿಯವರು ಕೂಡ ಈ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿರ್ತಕ್ಕಂಥ ಯೋಗಿ, ಇವರಿಗೂ ಕೂಡ ಕೊಡಬೇಕಂತ ಹೇಳಿ
ನಾನು ತಮ್ಮ ಮೂಲಕ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಬಂದಿದ್ದರು, ವಿಜಯೇಂದ್ರರು ಕೂಡ ಬಂದಿದ್ದರು, ಸಾಕಷ್ಟು ಜನ ಎಲ್ಲ ಶಾಸಕರು ಕೂಡ ಅಲ್ಲಿ ಬಂದಿದ್ದರು. ಬಹಳಷ್ಟು ಜನಸ್ತೋಮದ ಮಧ್ಯೆ ಮಳೆಯಲ್ಲಿ ಏನಪ್ಪ ಅಂದ್ರೆ ಅವರ ಅಂತ್ಯಕ್ರಿಯೆ ಆಗಿದೆ. 9 ಜನ ಮಕ್ಕಳಲ್ಲಿ ಒಬ್ಬ ಅವರ ಕೊನೆಯ ಮಗ ಈಗ ಪೀಠಾಧಿಪತಿಗಳಾಗಿ ಅವರು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಚಿರಂಜೀವಿ ಶರಣಪ್ಪ ಅಪ್ಪ ಅವರು ಪೀಠಾಧಿಪತಿಗಳಾಗಿ ಅವರು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಭಗವಂತ ಅವರ ಕುಟುಂಬದ ಎಲ್ಲರಿಗೂ ಕೂಡ ಸಹಕರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ನನ್ನ ಮಾತನ್ನು ಶರತ್ ಬಚ್ಚೇಗೌಡರು. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲ ನೀಡ್ತಾ ಶರಣಬಸಪ್ಪ ಅಪ್ಪಾಜಿಯವರು ಮತ್ತು ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಗಳವರು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಈ ರಾಜ್ಯಕ್ಕೇನೆ ತುಂಬಲಾರದಂಥ ಒಂದು ದೊಡ್ಡ ನಷ್ಟವಾಗಿದೆ. ಸಭಾಧ್ಯಕ್ಷರೇ 16ನೇ ತಾರೀಕು ಶ್ರೀ 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 ಚಂದ್ರನಾಥ ಸ್ವಾಮೀಜಿಗಳು ಭೈರವೈಕ್ಯರಾಗಿ ಇವತ್ತು ನಮ್ಮ ಭಾಗಗಳಲ್ಲಿ ಬೆಂಗಳೂರು ಹಳೆ ಮೈಸೂರು ಪ್ರಾಂತ್ಯದಲ್ಲೆಲ್ಲ ಕೂಡ ಅತ್ಯಂತ ಸರಳ ಸಜ್ಜನವಾದಂಥ ಒಬ್ಬ ಶ್ರೀಗಳಾಗಿ ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದ್ದೀವಿ. ಅವರು ಮಠದಲ್ಲಿ ಎಷ್ಟು ದಿನ ಕಳೀತಾ ಇದ್ರೋ ಮಠದ ಹೊರಗಡೆ ಬೇರೆ ಬೇರೆ ಕಡೆಗಳೋಗಿ ಸಮಾಜದ ಕಟ್ಟಕಡೆ ಪ್ರಜೆಗೂ ಕೂಡ ಧರ್ಮ ಬೋಧನೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕೆಲಸನ ನಾವು ನೋಡಿದ್ದೀವಿ. ಇವತ್ತು ದಾಸೋಹದ ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ತ್ರಿವಿಧದ ದಾಸೋಹಗಳನ್ನ, ಅಕ್ಷರ ದಾಸೋಹ ಆಗಿರ್ಬೋದು, ಅನ್ನ ದಾಸೋಹ ಆಗಿರ್ಬೋದು, ಆರೋಗ್ಯ ದಾಸೋಹ ಆಗಿರ್ಬೋದು, ಈ ಮೂರುಗಳನ್ನೂ ಕೂಡ ನಮ್ಮೆಲ್ಲ ಭಾಗಗಳಲ್ಲಿ ಮಾಡ್ಕೊಳ್ತಾ ಬಂದು ಪ್ರಜೆಗಳಿಗೆ ಸಾರ್ವಜನಿಕರಿಗೆ ಹತ್ತಿರವಾಗಿದ್ದು ಮೂಲವಾಗಿ ವಿಶ್ವ ಒಕ್ಕಲಿಗರ ಸಂಸ್ಥಾನಕ್ಕೆ ಸೇರಿದರೂ ಕೂಡ ಎಲ್ಲ ಜಾತಿ ಜನಾಂಗದ ಜನರನ್ನ ಒಂದಾಗಿ ನೋಡಂತ ಒಂದು ದೊಡ್ಡ ಗುಣ ಸ್ವಾಮೀಜಿಗಳಲ್ಲಿ ನಾವು ಕಂಡಿದ್ದೀವಿ ಸಭಾಧ್ಯಕ್ಷರೇ. ಅದರಲ್ಲಿ ವಿಶೇಷವಾಗಿ ನನ್ನ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ನಮ್ಮಲ್ಲಿ ವಾಗ್ಟಾನ್ ಅಂತ ಗ್ರಾಮದಲ್ಲಿ ಪ್ರತಿ ವರ್ಷ ಒಂದು ದೊಡ್ಡ ಬ್ರಹ್ಮರಥೋತ್ಸವ ತೇರ್ ಕಾರ್ಯಕ್ರಮ ಆಗುತ್ತೆ ಸಭಾಧ್ಯಕ್ಷರೇ. ಆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬಂದು ಅವರ ದೈವ ಸಾನ್ನಿಧ್ಯನ ಕೊಟ್ಟು 16,000 ಸಂಖ್ಯೆಯಲ್ಲಿ ಬಂದಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಕೂತು ಆಶೀರ್ವಾದ ಮಾಡಿ ಆಶೀರ್ವಚನೆ ಕೊಟ್ಟು ಹೋಗ್ತಾ ಇದ್ದಂಥದ್ದನ್ನ ನಾವು ನೋಡಿದೀವಿ ಸಭಾಧ್ಯಕ್ಷರೇ. ಅವರಿವತ್ತು ನಮ್ಮನ್ನ ಅಗಲಿರ್ತಕ್ಕಂಥದ್ದು ನಮ್ಮ ಒಂದು ಸಮಾಜಕ್ಕೆ ರಾಜ್ಯಕ್ಕೆ ಆಗಿರ್ತಕ್ಕಂಥ ಒಂದು ದೊಡ್ಡ ಆಘಾತ. ಈ ಒಂದು ನೋವನ್ನ ಭರಿಸಂತ ಶಕ್ತಿ ದೇವರು ಎಲ್ಲರಿಗೂ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ಸಂತಾಪ ಸೂಚನೆಯಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಕೋರ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ. ಮಾನ್ಯ ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ಸಂಸ್ಥಾನ 8ನೇ ಪೀಠಾಧಿಪತಿಗಳಾದಂಥ ಮಹಾದಾಸೋಹಿ ಶಿಕ್ಷಣ ತಜ್ಞ ಕಾಯಕನಿಷ್ಠ ತ್ರಿವದಿ ದಾಸೋಹಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಇಂದು ನಮ್ಮ ಮಧ್ಯೆ ಇಲ್ಲದಿರುವುದು ತುಂಬ ದುಃಖದ ಸಂಗತಿ. ಮಾನ್ಯ ಸಭಾಧ್ಯಕ್ಷರೇ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅನ್ನದಾನ ಶಿಕ್ಷಣದಾನ ಅಂತಕ್ಕಂಥ ಶಿಕ್ಷಣ ಕ್ರಾಂತಿ ಮಾಡಿದ ಸಂಸ್ಥಾನವನ್ನು ಮುಂದುವರಿಸಿದ ಹೆಗ್ಗಳಿಕೆ ಡಾಕ್ಟರ್ ಶರಣಬಸಪ್ಪ ಅಪ್ಪನವರಿಗೆ ಸಲ್ಲುತ್ತದೆ. ಅಧ್ಯಕ್ಷ, 12ನೇ ಶತಮಾನದ ಶರಣರ ಆಶಯದಂತೆ ಮಹಿಳಾ ಸಮಾನ ಸಮಾಜವನ್ನು ನಿರ್ಮಿಸಲು ಶಿಕ್ಷಣದ ಅವಶ್ಯಕತೆ ಇರುವುದನ್ನು ಪರಿಗಣಿಸಿ ಮಹಿಳೆಯರಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ದೊರಕುವಂತೆ ಮಾಡಿರುವ ಹೆಗ್ಗಳಿಕೆ ಅಪ್ಪ ಅವರಿಗೆ ಸಲ್ಲುತ್ತದೆ. ಹಾಗೂ ಪೂರ್ವ ಪ್ರಾಥಮಿಕ ಶಾಲೆಯಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೆ ಕಟ್ಟಿ ಬೆಳೆಸಿದ ಕೀರ್ತಿ ಹಾಗೂ ಇವರ ಶಿಕ್ಷಣ ಸಂಸ್ಥೆಗಳನ್ನು ಬಿದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬೆಂಗಳೂರು ಮತ್ತಿತರ ಕಡೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಇವರು ಸುಮಾರು 50 ವರ್ಷಗಳ ಕಾಲ ಶಿಕ್ಷಣ ಹಾಗೂ ಸಮಾಜ ಸೇವೆಯಲ್ಲಿ ಸಲ್ಲಿಸಿರುತ್ತಾರೆ. ಹಾಗೂ 2003ರ ಅವರ ಅವಧಿಯಲ್ಲಿ ಅಜಾತಶತ್ರು ಭಾರತ ರತ್ನ ಶ್ರೀ ವಾಜಪೇಯಿರವರ ಪ್ರಧಾನಮಂತ್ರಿ ಆದ ಅವಧಿಯಲ್ಲಿ ಮಹಾನಮತವಾದಂಥ ಶ್ರೀ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿಯನ್ನು ಸಂಸತ್ ಭವನದಲ್ಲಿ ಆವರಣದಲ್ಲಿ ಅನಾವರಣಗೊಳಿಸಿರುತ್ತಾರೆ. ಪೂಜ್ಯರ ಪಾತ್ರರು ಇವತ್ತಿನ ಕಲ್ಯಾಣ ಕರ್ನಾಟಕ ಭಾಗದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಕೊಟ್ಟಂತ ಅನ್ನದಾಸೋಹ ಮತ್ತು ಶಿಕ್ಷಣ ದಾಸೋಹ ಅಂತಕ್ಕಂಥದ್ದು ಅನೇಕ ವರ್ಷಗಳಿಂದ ನಡೆದಂತ ಕಲಬುರಗಿ ಎಲ್ಲ ರಾಜ್ಯದಲ್ಲಿ ಅವರು ಇವತ್ತು ನಮ್ಮಲ್ಲಿ ಇಲ್ಲ ಅಂದರೆ ನಮ್ಮ ಅತಿ ದುಃಖದ ಸಂಗತಿ. ಈ ಸಂತಾಪ ಸೂಚನೆ ತಂದಕ್ಕೆ ಬೆಂಬಲಿಸಿ ನನ್ನ 2 ಮಾತುಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ನಮ್ಮ ಬಿಟ್ಟು ಹೋಗಿದ್ದಾರೆ. ಅದು ತುಂಬ ದೊಡ್ಡ ನಮ್ಗೆ ನಷ್ಟ ಆಗಿದೆ. ಅವ್ರು ಬರೀ ಧಾರ್ಮಿಕತೆ ಸ್ಪಿರಿಚುಯಾಲಿಟಿ ಅಷ್ಟೇ ಅಲ್ಲ ಅಧ್ಯಕ್ಷರೇ, ಶಿಕ್ಷಣಕ್ಕೂ ಅಷ್ಟೇ ಒತ್ತು ಕೊಟ್ಟಿದ್ರು. ಮತ್ತು ಹೆಣ್ಮಕ್ಕಳಿಗೂ ಒಂದು ಈಕ್ವಾಲಿಟಿ, ಅವ್ರಿಗೂ ಎಜುಕೇಷನ್ ಸಿಗಬೇಕು ಅಂತ ಸುಮಾರು ಗೋದುತಾಯಿ ಕಾಲೇಜ್ ಆಗಿರ್ಬೋದು ಮತ್ತು 60ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ತೆಗ್ದಿದ್ದಾರಪ್ಪ ಅವರೇ. ಅನ್ನದಾಸೋಹ ಆಗಿರ್ಬೋದು, ಶಿಕ್ಷಣ ದಾಸೋಹ ಆಗಿರ್ಬೋದು, ಸಾಕಷ್ಟು ಬರೀ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ, ಇಡೀ ರಾಜ್ಯಕ್ಕೆ ತುಂಬ ಒಂದು ದೊಡ್ಡ ನಷ್ಟ ಆಗಿದೆ.
ಅದಕ್ಕೆ ತಾವು ತಂದಿರೋದು ಸಂತಾಪಕ್ಕೆ ನಾನು ಕೂಡ ಬೆಂಬಲ ಸೂಚಿಸಿ ನಾನು ಮಾತು ಓಕೆ. ಶ್ರೀ ರಾಮಲಿಂಗ ರೆಡ್ಡಿ ಅವರು ಒಂದು ಸೆಕೆಂಡ್, ಜಿ ಟಿ ದೇಗೌಡರು ಒಂದು ಸೆಕೆಂಡ್ ನೆಕ್ಸ್ಟ್ ಮಾತಾಡ ರಾಮಲಿಂಗ ರೆಡ್ಡಿ ಅವರು ಮಿನಿಸ್ಟರ್ ಅವರೇ ಅವ್ರನ್ನ ಮಾತಾಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕನ್ನಡ ನಾಡಿನ ಇಬ್ಬರು ಶಿವಶರಣರು ದೈವಾಧೀನರಾಗಿದ್ದಾರೆ. ಡಾಕ್ಟರ್ ಶರಣಬಸಪ್ಪ ಅಪ್ಪಾರವರು ಶಿಕ್ಷಣ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥದ್ದು ಕನ್ನಡ ನಾಡಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಗೋವುಗಳ ಬಗ್ಗೆ ಸಂರಕ್ಷಣೆ ಮಾಡ್ತಕ್ಕಂಥ ಗೋಶಾಲೆ, ಈ ರೀತಿಯ ಜನಪರವಾದಂಥ ಜನರಿಗೆ ಬೇಕಾದಂಥ ಭಾಳ ರಾಜ್ಯ ಮೆಚ್ಚತಕ್ಕಂಥ ಕಾರ್ಯಕ್ರಮಗಳನ್ನು, ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರ ಈಗಿನ ಪೀಠಾಧಿಪತಿಗಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅದ್ರ ಜೊತೆಗೆ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರು ಬಹಳ ವಿದ್ಯಾವಂತರಾಗಿದ್ದರೂ ಕೂಡ ಅವರೇನು ತಿರುಚಿ ಕೈಲಾಸಾಶ್ರಮ ಸಂಸ್ಕೃತ ವೇದ ಅಧ್ಯಯನ ಎಲ್ಲವನ್ನೂ ಕೂಡ ಕಲ್ತಿದ್ರು ಕೂಡ ಭಾಳ ಹಿರಿಯ ಗುರುಗಳು. ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಗಿಂತಲೂ ಕೂಡ ಮುಂಚಿತವಾಗಿಯೂ ಕೂಡ ಅಪಾರವಾದಂಥ ಕೊಡುಗೆಯನ್ನು ಏನು ಕೊಟ್ಟಿದ್ದಾರೆ, ಯಾವುದೇ ಪ್ರಚಾರಕ್ಕೂ ಕೂಡ ಬರದೆ ಎಲೆಮರೆಕಾಯಿನಂತೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟು ಇವತ್ತು ಕೆಂಗೇರಿಯ ಬಳಿ ಬಂದು ಒಂದು ಮಠವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಶಿಕ್ಷಣ, ದಾಸೋಹ ಪ್ರತಿಯೊಂದಕ್ಕೂ ಕೂಡ ಅವರ ಗುರಿಯನ್ನು ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಏನು ಮಾಡಿದ್ದಾರೆ. ಇವತ್ತು ಅಲ್ಲಿಯೂ ಕೂಡ ಒಂದು ಪೀಠವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲೂ ಒಬ್ಬರ ಸ್ವಾಮೀಜಿಗಳನ್ನು ನೇಮಕ ಮಾಡಿದ್ದಾರೆ. ಅವ್ರೇನು ಮಾಡಿಬಿಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಉಳಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಈಗಿನ ಪೀಠಾಧಿಪತಿಗಳಿಗೆ ಅವರ ಆಶೀರ್ವಾದದಿಂದ ಕೊಡಲಿ. ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ, ಭಕ್ತಿ ಜನರಲ್ಲಿ ಇನ್ನೂ ಮುಂದುವರಿಯಲಿ ಅಂತೇಳಿ ಹೇಳ್ತಾ ಅವರ ಆತ್ಮಕ್ಕೂ ಕೂಡ ನಾನು ಚಿರಶಾಂತಿಯನ್ನು ಕೋರಿ ನಾನು ಮುಗಿಸ್ತೇನೆ. ಅಧ್ಯಕ್ಷರೇ, ನಮಸ್ಕಾರ. ಸಭಾಧ್ಯಕ್ಷರೇ, ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವ್ರನ್ನ ಒಂದೇ ಒಂದು ಸಾರಿ ಭೇಟಿ ಮಾಡಿದ್ದೆ ಸಭಾಧ್ಯಕ್ಷರೇ. ಅದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಧರ್ಮಸಿಂಗ್ ಅವರ 70 ಅಥವಾ 75ನೇ ಹುಟ್ಟುಹಬ್ಬದಲ್ಲಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೆ. ಅವರು ಕೂಡ ಸ್ವತಃ ಮಾಸ್ಟರ್ ಡಿಗ್ರಿ ಶಿಕ್ಷಣ ಪಡೆದಿರ್ತಕ್ಕಂಥವರು. ಮತ್ತು ನಾನು ಮೊನ್ನೆ ಪತ್ರಿಕೆಗಳಲ್ಲಿ ನೋಡಿದೆ, ಅವರು ತೀರೋದ ಮೇಲೆ ಲಕ್ಷಗಟ್ಟಲೆ ಜನ ಸೇರಿದ್ರು ಅಂತ. ಅಂದರೆ ಅವರ ಜನಪ್ರಿಯತೆ ತೋರಿಸುತ್ತೆ. ಮತ್ತು ಅವರು ಒಬ್ಬ ವ್ಯಕ್ತಿ ಆಗಿರಲಿಲ್ಲ, ಒಬ್ಬ ಶಕ್ತಿ ಆಗಿದ್ದರು. ಒಬ್ಬ ಶಕ್ತಿ ಆಗಿರೋದಕ್ಕೇ ಇಷ್ಟೆಲ್ಲ ಸುಮಾರು 60 ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ವಿಶ್ವವಿದ್ಯಾನಿಲಯ, ರೆಸಿಡೆನ್ಸಿಯಲ್ ಸ್ಕೂಲು, ಇಂಜಿನಿಯರಿಂಗು ಮತ್ತು ಬೇರೆ ಬೇರೆ ಸುಮಾರು ಒಂದು 40,000ಕ್ಕಿಂತಲೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಮತ್ತು ಬಸವಣ್ಣವ್ರ ಸ್ಟ್ಯಾಚ್ಯು ಪಾರ್ಲಿಮೆಂಟ್ ಹತ್ರ ಅಲ್ಲಿ ಆಗೋದಕ್ಕೂ ಕೂಡ ಇವರೇ ಕಾರಣಕರ್ತರು ಅಂತ ಒಬ್ಬ ಮಹಾನ್ ವ್ಯಕ್ತಿ. ವಿಶೇಷವಾಗಿ ಹೆಣ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟಂಥವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಚಂದ್ರಶೇಖರ ಭಾರತಿ ಸ್ವಾಮೀಜಿಯವರು ಇಲ್ಲ KR ಪಟೇಲೇ ಜನನಾಯಕ, ಅದೇ ರೀತಿ BCom ಪದವೀಧರರು ಮತ್ತು ಕೈಲಾಸ ಆಶ್ರಮದಲ್ಲಿ ಸಂಸ್ಕೃತ ಮತ್ತು ವೇದವನ್ನು ಕಲ್ತಿರ್ತಕ್ಕಂಥವರು. ಮತ್ತು 68ರಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ಅಲ್ಲಿ ಸನ್ಯಾಸ ಸ್ವೀಕಾರ ಮಾಡಿ 18ರಲ್ಲಿ ಕೆಂಗೇರಿ ಬಳಿ ನಾವು ಹೋಗ್ತಾ ಮೈಸೂರಲ್ಲಿ ಲೆಫ್ಟ್ ಕಾಣಿಸುತ್ತೆ ಶಾಲಾ ಕಾಲೇಜುಗಳನ್ನು ತೆಗೆದರು. ಮತ್ತು 2002ರಲ್ಲಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಅಂತ ಆಯಿತು. ಮತ್ತು ನಾನು 106 ಸಲ ಭೇಟಿ ಮಾಡಿದ್ವಿ ಅವರಿಗೆ. ಬಹುತೇಕ ನಮ್ಮ ಈ ಭಾಗದಲ್ಲಿ ಯಾವುದೇ ದೇವಸ್ಥಾನಗಳು ಪ್ರತಿಷ್ಠಾಪನೆ ಇದ್ದರೆ ಕೂಡ ಬಂದು ಅಲ್ಲಿ ಆ ಪ್ರತಿಷ್ಠಾಪನೆ ಮಾಡಿ ಹೋಗೋರು. ಮತ್ತು ಮದುವೆಗಳಿಗೂ ಜಾಸ್ತಿ ಬರ್ತಾಯಿದ್ರು ಅವರು. ಯಾರು ಮದುವೆ ಕರೆದ್ರೂ ಕೂಡ ಯಾವ ಮದುವೆನೂ ಮಿಸ್ ಮಾಡ್ತಿರಲಿಲ್ಲ, ಬಂದು ವಧುವರರಿಗೆ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು. ಇವರ ಅಗಲಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಭೆ. ಒಂದು ನಿಮಿಷ ಮೌನ.
ಪ್ರಶ್ನೋತ್ತರ. ಕೃಷ್ಣಪ್ಪ MT ಈಗ ಓಕೆ ಅಧ್ಯಕ್ಷರೇ ಒಂದು ಸೆಕೆಂಡ್ ಹೇಳಿ. ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನಾ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು. ಈಗ ರೆವೆನ್ಯೂ ಮಿನಿಸ್ಟರ್ ಅವರೊಂದು ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇವತ್ತು ಬರ್ತಾ ಇದ್ದಾರೆ. ಆದ ಕಾರಣ ಬೇರೆ ಇಲಾಖೆ ಫಸ್ಟ್ ತಗೊಳ್ವಾ, ನೆಕ್ಸ್ಟ್ ನಿಮ್ಗೆ ಕೊಡ್ತೇನೆ. ಶರತ್ ಕುಮಾರ್ ಬಚ್ಚೇಗೌಡ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1600ನ ಮಾನ್ಯ ಸಾರಿಗೆ ಮತ್ತೆ ಮುಜರಾಯಿ ಸಚಿವರನ್ನ ಕೇಳಿ ಬಯಸ್ತೇನೆ ಸಭಾಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರನ ಒದಗಿಸಿದ್ದಾರೆ. ಮಾನ್ಯ ರಾಮಲಿಂಗಾರೆಡ್ಡಿ ಅಣ್ಣವರು ಸಾರಿಗೆ ಸಚಿವರಾದಾಗಿಂದ ಸಾರಿಗೆ ಇಲಾಖೆಗೆ ಸಾಕಷ್ಟು ಚೈತನ್ಯನ ತುಂಬಿಸಿದ್ದಾರೆ. ನಮ್ಮ ಸಾರಿಗೆ ಸಂಸ್ಥೆಗಳೇನಿವೆ ಅವೆಲ್ಲವೂ ಕೂಡ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ನಮ್ಮ ತಾಲೂಕಲ್ಲಿ ತಾವು ಕೊಟ್ಟಿರಂಗೆ ಈಗಾಗಲೇ BMTCಯ ಒಂದು ಡಿಪೋ ಈಗಾಗಲೇ ಹೊಸಕೋಟೆ ತಾಲೂಕಲ್ಲಿದೆ. ಅಂಕಿಅಂಶಗಳ ಪ್ರಕಾರವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ನಮ್ಮ ಶಕ್ತಿ ಯೋಜನೆಯ ಅನುಕೂಲನ ಪಡ್ಕೊಂಡಿರ್ತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ರೆ ಅದು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಜುಲೈ 25ರವರೆಗೂ 3,60,00,000 ಜನ ನಮ್ಮ ಶಕ್ತಿ ಯೋಜನೆಯ ಅನುಕೂಲನ ಪಡ್ಕೊಂಡಿದ್ದಾರೆ. ಇವಾಗ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಹೊಸಕೋಟೆ ತಾಲೂಕು ಇವಾಗ ಬೆಂಗಳೂರಿಗೇನೆ ಒಂದು ದ್ವಾರ ಬಾಗಿಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಿಂದ ಎಲ್ಲ ಬರೋಂಥ ಜನರು ಹೊಸಕೋಟೆ ಮಾರ್ಗವಾಗಿ ಬೆಂಗಳೂರಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತೆ ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಜಾಗಗಳು ಮಾದೇವಪುರ ಆಗಿರ್ಬೋದು, KR ಪುರಂ ಆಗಿರ್ಬೋದು, ಇವರೆಲ್ಲರೂ ಕೂಡ ಬೆಂಗಳೂರಿಂದ ಹೊರಗೆ ಹೋಗ್ಬೇಕಂತಂದ್ರೆ ಹೊಸಕೋಟೆ ಮಾರ್ಗವಾಗಿನೇ ಹೊರಗೆ ಹೋಗೋದ್ರಿಂದ ಹೊಸಕೋಟೆ ತಾಲೂಕಿಗೆ ಸ್ವಲ್ಪ ದೂರವಾದಂಥ ಜಾಗಗಳು, ತಿರುಪತಿ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಈ ರೀತಿಯಾದಂಥ ಜಾಗಗಳಿಗೆ ಹೋಗೋದಕ್ಕೋಸ್ಕರ ಹೊಸಕೋಟೆ ತಾಲೂಕಲ್ಲಿ KSRTC ಅನ್ನೋ ಬಸ್ ಡಿಪೋನ ತಾವೊಂದು ನಿರ್ಮಾಣ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ NH 75 ಅಲ್ಲಿ ಸುಮಾರು 2.5 ಎಕರೆ ಜಾಗ ಕಮರ್ಷಿಯಲ್ ಟ್ಯಾಕ್ಸ್ ಏನು ವಾಣಿಜ್ಯ ತೆರಿಗೆ ಇಲಾಖೆಯ ಜಾಗ ಇದೆ, ಅದನ್ನ ನಾನು ಗುರುತಿಸಿದ್ದೀನಿ ಮಾನ್ಯ ಸಚಿವರೇ. ಈ ಜಾಗದಲ್ಲಿ KSRTC ಡಿಪೋ ಮಾಡ್ಕೊಳ್ಳೋದ್ರಿಂದ ಬೆಂಗಳೂರಿಗೆ, ಹೊಸಕೋಟೆಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತೆ ಬೆಂಗಳೂರು ಮೇಲೆ ಇರ್ತಕ್ಕಂಥ ದಟ್ಟಣೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಸಭಾಧ್ಯಕ್ಷರೇ, ಒಂದು ಡಿಪೋ ಮಾಡಬೇಕಾಗಿದ್ರೆ ಒಂದು 4 ಎಕರೆ ಆದರೂ ಬೇಕು ಸಭಾಧ್ಯಕ್ಷರೇ. ಆದರೂ ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥ ಜಾಗ ಮೈನ್ ರೋಡಲ್ಲೇ ಬರುತ್ತೆ. 2.5 ಎಕರೆ ಇದೆ ಅಂತ ಹೇಳ್ತಾರೆ. ಅದನ್ನು ಬೇಗ ಕೊಡಿಸಿದ್ರೆ ಅದೇ ನಾನು ಮಾತಾಡ್ತೀನಿ, ಕಮರ್ಷಿಯಲ್ ಟ್ಯಾಕ್ಸ್ ಅವ್ರ ಹತ್ರ ಮಾತಾಡಿ ಇದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬರಬೇಕಾಗತ್ತೆ. ಇದು ಸ್ಥಳ ಬಂದ ತಕ್ಷಣ ಅದನ್ನು ಡಿಪೋ ಕಟ್ಟೋದಕ್ಕೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತೀನಿ, ಕಟ್ತೀವಿ ಅಂತ ಹೇಳ್ತೀನಿ. ಧನ್ಯವಾದಗಳು ಸಭಾಧ್ಯಕ್ಷರೇ. ಓಕೆ. ಅಭಯ್ ಪ್ರಸಾದ್, ಡಿಪೋ. ದಿನಕರ್ ಶೆಟ್ಟಿ, ನಿಮ್ಮದು ಅದು ವರ್ಗನ್ ಆಗಿದೆ 24 ತಾರೀಕಿಗೆ. ಅನಿಲ್ ಚಿಕ್ಕಮಾದು, ಕುತ್ತೂರು ಮಂಜುನಾಥ್. ಸನ್ಮಾನ್ಯ ಅಧ್ಯಕ್ಷರೇ, ಅನಿಲ್ ಚಿಕ್ಕಮಾದು ರೆವೆನ್ಯೂ ಮಿನಿಸ್ಟರ್ ಬರಲಿಲ್ಲ, ಮತ್ತೆ ಬರ್ತಾರೆ, ಮಂತಕ್ಷ ಕೊಡುವ. ಮಂಜುನಾಥ್, ಶಾದ್ಪುರಿಯ ನಾಯಕ್ ಬರ್ತಾರೆ ಒಂದಿವೆ. ದೇವೇಗೌಡ, GT ದೇವೇಗೌಡರು, ಜಮೀರ್ ಅಹಮದ್ ಖಾನ್. ಸನ್ಮಾನ್ಯ ಅಧ್ಯಕ್ಷರೇ, ವಸತಿ ಸಚಿವರನ್ನ 1586ನೇ ಪ್ರಶ್ನೆ ಕೇಳಿದ್ದೇನೆ ಅಧ್ಯಕ್ಷ. ಸನ್ಮಾನ್ಯ ಉತ್ತರನ ನೀಡಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟಿದ್ದೀರಿ. ನಾನು ಡಿಸೆಂಬರ್ 2024ರಲ್ಲಿ ನಮ್ಮಲ್ಲಿರ್ತಕ್ಕಂಥ ಸ್ಲಮ್ಗಳೇನಿದ್ದಾವೆ, ಮೈಸೂರು ನಗರ ಸುಂದರವಾದ ನಗರ, ಸುತ್ತಲೂ ಕೂಡ ಸ್ಲಮ್ಮು ನನ್ನ ಕ್ಷೇತ್ರದಲ್ಲಿ 9 ಸ್ಲಮ್ಗಳಿದ್ದಾವೆ. ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟೆ, 14 ಕೋಟಿ ಕೊಡಿ ಅಂತೇಳಿ ನಿಮ್ಗೊಂದು ಪತ್ರ ಕೊಟ್ಟರು. ನಿಮ್ಮ ಹತ್ರ ಮೀಟಿಂಗ್ ಮಾಡಿದೆ, ನೀವು ಕೂಡ ಹೇಳಿದ್ರಿ ಕೂಡಲೇ 10 ಕೋಟಿ ಕೊಡೋಣ, 5 ಕೋಟಿ ಫಸ್ಟ್ ಫೇಸಲ್ಲಿ ಕೊಡ್ತೀವಿ, ಸೆಕೆಂಡ್ ಫೇಸಲ್ಲಿ 5 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ. ಈ ದಸರಾ ಬರ್ತಾ ಇದೆ, ಇದುವರೆಗೂ ಕೂಡ 10-12 ನರ್ಮ್ ಯೋಜನೆಯಲ್ಲಿ ಬಂದಿರ್ತಕ್ಕಂಥ ಈ ಸ್ಲಮ್ಗಳು ರಾಜ್ಯದಲ್ಲಿ ಎಷ್ಟಿದ್ದಾವೋ ಗೊತ್ತಿಲ್ಲ. ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು? ಎಲ್ಲ ಕೂಲಿಕಾರರು, ಪೌರ ಕಾರ್ಮಿಕರು. ಅಲ್ಲಿ ನೀರಿಲ್ಲ, ಶೌಚಾಲಯ ಇಲ್ಲ,
ಸ್ವಚ್ಛತೆ ಇಲ್ಲ, ಈ ರೀತಿ ಕ್ಲೀನ್ ಮಾಡೋರಿಲ್ಲ, ಅದು ನೈರ್ಮಲ್ಯ ಕಾಪಾಡೋರಿಲ್ಲ. ಇಂಥ ಸ್ಥಿತಿಲಿ ನೀವು ಮುಖ್ಯಮಂತ್ರಿಗಳ ಬಲಗೈ ಬಂಟ ಬೇರೆ, ರೈಟ್ ಬಂಟ ಅಂತಿರೋ ಅಥವಾ ರೈಟ್ ಏನೋ ಗೊತ್ತಿಲ್ಲ. ಯಾವಾಗಲೂ ಮುಖ್ಯಮಂತ್ರಿಗಳು ನೀವು ಹೇಳ್ದಂಗೆ ಕೇಳ್ತಾರೆ ಅಂತಿದೆ, ಪಕ್ಕದಲ್ಲೇ ಇರ್ತೀರಿ. ನಿಮಗಿರೋ ಖಾತೆ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ಈ ಸ್ಲಮ್ಗಳ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ? ಯಾರು ಮಾಡ್ಬೇಕದನ್ನು? ಎಷ್ಟು ದಿವಸ ಬೇಕು ಹಣ ಬಿಡುಗಡೆ ಮಾಡೋಕ್ಕೆ? 1 ವರ್ಷ ಆಯಿತು. 1 ವರ್ಷದಿಂದ ಇದುವರೆಗೂ ಕೂಡ ಅವ್ರು ಹೆಂಗೆ ವಾಸ ಮಾಡಬೇಕು, ಒಂದು ಪರಿಸ್ಥಿತಿ, ಅವ್ರ ಮಕ್ಕಳ ಗತಿ ಏನು, ಅವ್ರು ಶಿಕ್ಷಣ ಕೊಡೋದು ಹೆಂಗೆ ಆ ಮಕ್ಕಳಿಗೆ? ಸ್ಲಮ್ಮಲ್ಲಿ ವಾಸ ಮಾಡ್ತಕ್ಕಂಥವ್ರ ಬಗ್ಗೆ, ಬಡವ್ರ ಬಗ್ಗೆ ಅಪಾರ ಕನಿಕರ ನಿಮಗೆ, ಭಾಳ ಭಾಳ ಕನಿಕರ ಇದೆ, ಮಾನವೀಯತೆ ಇದೆ. ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಬರೀ ಬಗ್ಗೆ ನಿಮ್ಗೆ ಇವತ್ತಿನವರೆಗೂ ಒಂದು ಹಣ ಕೊಟ್ಟು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿ ಒಂದ್ಸಾರಿ ಹಣ ಕೊಟ್ಟು ವರ್ಗಾವಣೆ ಮಾಡಿಬಿಡಿ. ನೀವು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದನ್ನು ದಯವಿಟ್ಟು ಹೇಳಿ, ಯಾವತ್ತು ಹಣ ಕೊಡ್ತೀರಿ, ಯಾವತ್ತು ಅದನ್ನು ಸರಿ ಮಾಡಿಕೊಡ್ತೀರಿ, ಯಾವತ್ತು ಅದನ್ನು ಹ್ಯಾಂಡ್ ಓವರ್ ಮಾಡ್ತೀರಿ. ನೀವು ಮಾಡಿಕೊಟ್ಬಿಟ್ರೆ ನಾನೇ ನಿಂತು ಅದನ್ನು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಸ್ಕೊಟ್ಬಿಡ್ತೀನಿ. ಸನ್ಮಾನ್ಯ ಸಚಿವರು ಹೇಳಬೇಕು ಉತ್ತರನ. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಆಲ್ರೆಡಿ ಉತ್ತರನ ನಾನು ನೀಡಾಗಿದೆ. ಅವರಿಗೆ ಸದಸ್ಯರು ಹೇಳ್ದಂಗೆ 9 ಇಲ್ಲ, ಟೋಟಲ್ 11 ಸ್ಲಮ್ ಇರೋದು. ಟೋಟಲ್ 11 ಸ್ಲಮ್ ನಮ್ಮ ಕ್ಷೇತ್ರದಲ್ಲಿ 11 ಸ್ಲಮ್ ಬರ್ತದೆ. ಆಲ್ರೆಡಿ ಈ ಸ್ಲಮ್ಗಳು 2002 ಹಿಡ್ಕೊಂಡು 2012 ನಾವು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಒಂದ್ಸತಿ ಲೋಕಲ್ ಬಾಡಿಯವರು ತೊಗೊಂಡಿಲ್ಲ, ಲೋಕಲ್ ಬಾಡಿ ತೊಗೊಂಡಿಲ್ಲ ಕಾರಣಕ್ಕೆ ಈಗ ಪೆಂಡಿಂಗ್ ಇತ್ತು. ತಾವು ಮೊನ್ನೆ 1 ವರ್ಷ ಹಿಂದೆ ತಾವು ನಾನು ಎಲ್ಲ ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಇದು ತಿರ್ಗಾ ಲೋಕಲ್ ಬಾಡಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಎಲ್ಲ ಡ್ರೈನ್ದು ನೀರು ಆಮೇಲೆ ವಾಟರ್ ಸಪ್ಲೈ ಇದೆಲ್ಲ ಕೆಲಸ ಮಾಡೇ ಕೊಡಬೇಕು. ಅದಕ್ಕೆ ಟೋಟಲ್ 5 ಕೋಟಿ ಅಂತ ಆಗಿತ್ತು, ವೆಚ್ಚ 5 ಕೋಟಿ ಆಗ್ತದಂತ ಒಂದು ಎಸ್ಟಿಮೇಟ್ನ ರೆಡಿ ಮಾಡಿದರು. ಆ ಪ್ರಪೋಸಲ್ ನಾನು FD ಕಳಿಸಿದೆ. ನಾನು FD ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದರು. ತಿರ್ಗಾ FDಗೆ ನಾನು ಕಳಿಸಿದ್ದೀನಿ, ಇಲ್ಲ ಇದು ಮಾಡಲೇಬೇಕಾಗ್ತದೆ ಅಂತ ಹೇಳ್ಬಿಟ್ಟಿಗೆ ನಮ್ಮ ಇಂಟ್ರೆಸ್ಟ್ ಅಮೌಂಟಲ್ಲಿ ಕೊಡಿ ಪರ್ಮಿಷನ್ ಅಂತ ಕೇಳಿದ್ದೀನಿ. FDಯಲ್ಲಿ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ್ರೆ ಒಂದು 5 ಕೋಟಿಯನ್ನು ಬಿಡುಗಡೆ ಮಾಡಿ ಕೆಲಸನ ಶುರು ಮಾಡಿ 1 ವರ್ಷ ಒಳಗಡೆ ನಿಮ್ಮ ಕ್ಷೇತ್ರದ ನೀವು ಭಾಳ ವರ್ಷ 1 ವರ್ಷದಿಂದ ಕೇಳ್ತಾ ಬಂದಿದ್ದೀರಾ ನೀವು. ಈ 1 ವರ್ಷದಲ್ಲಿ ಈ ಕಂಪ್ಲೀಟ್ ಮಾಡಿ ನಾನು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದೆ. 5 ಕೋಟಿ ಆಗಿ 10 ಕೋಟಿ ಅಂತ ಇದ್ರಿ ನೀವು. ಮುಂಚೆ ನನಗೆ 5 ಕೋಟಿನೇ ಅಂತ ಕೇಳಿದ್ದು, ತಾವು 5 ಕೋಟಿ ಅಂತ ಕೇಳಿದ್ರಿ. ನಾನು 5 ಕೋಟಿ ಅಪ್ರೂವ್ ಮಾಡಿ ನಾನು FD ಕಳಿಸಿದೆ. ನಾನು FDಯಲ್ಲಿ ಆಗಲ್ಲ ಅಂದಿದ್ದ ಕಾರಣಕ್ಕೆ ತಿರ್ಗಾ ನಮ್ಮ ಇಂಟ್ರೆಸ್ಟ್ ಅಮೌಂಟ್ ಇತ್ತು, ಸ್ಲಮ್ ಬೋರ್ಡ್ ಇಂಟ್ರೆಸ್ಟ್ ಅಮೌಂಟ್ ಅಧ್ಯಕ್ಷೆ, ಅದಲ್ಲಿ ಮಾಡುವಂಥ ಪ್ರಪೋಸಲ್ ನಾನು ಕಳಿಸಿದ್ದೀನಿ. ಅದಲ್ಲಿ ಮಾಡಿಕೊಡ್ತೀನಿ. ಈಗ 10 ಕೋಟಿ ಅಂತ ಇದ್ದರೆ ಅದು ಹೆಚ್ಚಾದರೂ ನಾನು ಮಾಡಿಕೊಡ್ತೀನಿ. ಮಾಡಬೇಕಿದು. ಇದು ನಿಮ್ಮ ಕ್ಷೇತ್ರದಲ್ಲಿಲ್ಲ, ಇಡೀ ರಾಜ್ಯದಲ್ಲಿ ಸಮಸ್ಯೆಗಳಿದೆ. ನೀವು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಗಳಿದೆ. ಸ್ಲಮ್ ಬೋರ್ಡ್ ನಾವು ಕಂಪ್ಲೀಟ್ ಮಾಡಿ ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡ್ರೆ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ರಾಜ್ಯದಲ್ಲಿ ಕಾರಣ ಅಂದರೆ ಗೌಡ್ರೆ ಹೇಳಿ ನಾನು ಸದಸ್ಯರೇ, ಕಾರಣ ಅಂದರೆ ಏನಾಗಿದೆ, ನಮ್ಮ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ನೀವು ನೋಡಿರ್ಬೋದು, 50 ಕೋಟಿ ಮೇಲೆ ಕೊಡಲ್ಲ. ಯಾವುದನ್ನ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದ ಸರ್ಕಾರ ಇರಲಿ, 50 ಕೋಟಿ ಮೇಲೆ ಸ್ಲಮ್ ಡೆವಲಪ್ಮೆಂಟ್ ಅಂತ ವರ್ಷಕ್ಕೆ ಬಜೆಟಲ್ಲಿ ಕೊಡಲ್ಲ. ಸ್ಲಮ್ ನಮ್ಮದು 480 ಸ್ಲಮ್ ಇದೆ, 4000 ಚಿಲ್ಲರೆ ಸ್ಲಮ್ಗಳವೆ ಇಡೀ ರಾಜ್ಯದಲ್ಲಿ. 50 ಕೋಟಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಹಾಗೆ ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೇಳ್ಕೊಂಡಿದ್ದೀನಿ, ದಯಮಾಡಿ ನನಗೆ ಸಪ್ಲಿಮೆಂಟ್ರಿ ಬಜೆಟ್ ಅಲ್ಲಾದರೂ ಒಂದು 500 ಕೋಟಿ ಕೊಟ್ಟರೆ ಈ ಥರ ಸಮಸ್ಯೆ ಭಾಳ ಡಿಸ್ಟಿಕಲ್ಲಿದೆ. ಆ ಸಮಸ್ಯೆ ಅದು ಬಗೆಹರಿಸೋ ಅಂತ ಮಾನ್ಯ ಮುಖ್ಯಮಂತ್ರಿ ಗಮನಿಸಿದ್ದೀನಿ. ಇದು ಮಾತ್ರ ನಾನು ಈ ಕೆಲಸನ ನಿಮ್ಗೆ ಮಾಡಿಕೊಡ್ತೀನಿ. ಓಕೆ, ಒಂದು ನಿಮಿಷ ಸಚಿವರೇ, ನಿಮಗೆ ಕಳಕಳಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. 15 ವರ್ಷಗಳಿಂದ ಈ ಪರಿಸ್ಥಿತಿ ಬೇರೆ ಸರ್ಕಾರ ಯಾರು 5 ಗ್ಯಾರಂಟಿ ಕೊಟ್ಟಿಲ್ಲ. ಇದು ಒಂದು ಗ್ಯಾರಂಟಿ ಕೊಡಿ ಅವ್ರಿಗೆ, ಶಿಕ್ಷಣ ಸ್ಲಮ್ಗಳಲ್ಲಿ. ಅಧ್ಯಕ್ಷರೇ, ನಿಮಗೂ ಗೊತ್ತಿದೆ ಅಧ್ಯಕ್ಷರೇ ಸ್ಲಮ್ಗಳ ಪರಿಸ್ಥಿತಿ. ಯಾವ ದಸರಾ ಬಂದಿದೆ ಈಗ, ಈಗಲೇ ಮಾಡ್ಲಿಕ್ಕೆ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗ್ತದ? ಅಧ್ಯಕ್ಷರೇ 500 ಕೋಟಿ ಕೊಡ್ತೀವಿ ಆಮೇಲೆ ಅಂತಾರೆ ಅಧ್ಯಕ್ಷರೇ. ಈಗ ದಸರಾ, ಮೈಸೂರು ದಸರಾ ಕೊಡ್ತಾ ಇದಾರೆ, ಅದ್ರಲ್ಲಿ ಸೇರಿಸಿ ಮಾಡ್ಕೊಡಿ ಅಂತ ಹೇಳೋದು. 5 ಕೋಟಿ ಏನು ದೊಡ್ಡ, 10 ಕೋಟಿ ದೊಡ್ಡದಲ್ಲ. ಓಕೆ, 5 ಕೋಟಿ ಮಾಡ್ಕೊಡ್ತೀನಿ ನಾನು, 5 ಕೋಟಿ ಮಾಡ್ಕೊಡ್ತೀನಿ. ನಂಜೇಗೌಡ್ರೆ ಮತ್ತೆ ಮಂತ್ರಿಗೆ ಬರಲಿ. ಸಿದ್ದು ಪಾಟೀಲ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1537 ಮಾನ್ಯ ವಸತಿ ಮತ್ತು ವಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಕ್ಕೆ. ಸನ್ಮಾನ್ಯ ಅಧ್ಯಕ್ಷ, ಉತ್ತರ ನೀಡಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಸಚಿವರು ಉತ್ತರ ಒದಗಿಸಿಕೊಟ್ಟಿದ್ದಾರೆ. ಆದರೆ ಈ ಒಂದು ಚುಡುಗುಪ್ಪ ತಾಲೂಕಿನಲ್ಲಿ, ನನ್ನ ಮತಕ್ಷೇತ್ರ ಹುಮ್ನಾಬಾದ್ ತಾಲೂಕಿನ ಚುಡುಗುಪ್ಪ ಪಟ್ಟಣದಲ್ಲಿ ಸುಮಾರು 545 ಮನೆಗಳನ್ನು ನಿರ್ಮಾಣಕ್ಕೆ ವರ್ಕ್ ಆರ್ಡರ್ ಆಗಿದೆ. ಆ ವರ್ಕ್ ಆರ್ಡರ್ ಆಗಿದ್ದು 2022ರಲ್ಲಿ ಆಗಿದೆ ಮಾನ್ಯ ಅಧ್ಯಕ್ಷರೇ. ಆದರೆ ಆ ಕಂಪ್ಲೀಷನ್ ಮಾಡಬೇಕಂತಂದ್ರೆ 18 ತಿಂಗಳಿನಲ್ಲಿ ಆ 545 ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಆದರೆ ಈವರೆಗೆ ಆ ಕಂಪ್ಲೀಟ್ ಆಗಿದ್ದ ಮನೆ 150 ಆಗಿದೆ ಮಾನ್ಯ ಅಧ್ಯಕ್ಷರೇ.
ಆದರೆ ಇನ್ನೂ ಯಾವಾಗಿನ ತನಕ ಆಗುತ್ತೆ? 2024ರಲ್ಲಿ ಎಲ್ಲ ಮನೆಗಳನ್ನು ಕೂಡ ಕಂಪ್ಲೀಟ್ ಆಗಬೇಕಾಗಿತ್ತು. ಈಗಾಗಲೇ ಇವೆಲ್ಲ ಕೊಳಚೆ ಪ್ರದೇಶದಲ್ಲಿ ಮನೆಗಳಿದೆ ಮಾನ್ಯ ಅಧ್ಯಕ್ಷರೇ. ಆ ಕೊಳಚೆ ಪ್ರದೇಶ ಯಾರು ಇರ್ತಾರ ಅಂತಂದ್ರೆ ಅಲ್ಲೆಲ್ಲ ಬಡ ಜನರು ಇದ್ದಾರೆ. ಈಗೆಲ್ಲ ಮನೆಗಳು ಸ್ವಲ್ಪ ಜಾಗ ಎಲ್ಲ ವೆಕೆಂಟ್ ಮಾಡಿ ಖಾಲಿ ಮಾಡಿ ಅವರು ಹೊರಗಡೆ ಟೀನ್ ಶೆಡ್ ಹೊಡ್ಕೊಂಡು ಅವರು ಉಪಯೋಗಿಸ್ತಿದ್ದಾರೆ ಮಾನ್ಯ ಅಧ್ಯಕ್ಷರೇ. 2 ವರ್ಷ ಆಗ್ತು, ಇನ್ನೊಂದು ತನಕ ಕೂಡ ಬಹಳಷ್ಟು ಮನೆಗಳು ಹಂಗೆ ಇದೆ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ಏನು 545 ಮನೆಗಳು ಆಗ್ಬೇಕು ಅಂತಂದ್ರೆ ಈಗಾಗಲೇ ಅವ್ರು ಸ್ಟಾರ್ಟ್ ಮಾಡಿದ್ದೆ 290 ಮನೆಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇನ್ನ 250 ಮನೆಗಳು ಏನು ಕೂಡ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಮಾನ್ಯ ಸಚಿವರ ಹತ್ರ ನಾನು ಕೇಳಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲ್ ಅವ್ರ ಕ್ಷೇತ್ರದಲ್ಲಿ 545 ಮನೆ 2022ರಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ 295 ಮನೆ ಕೆಲಸನ ಶುರು ಮಾಡಿದ್ದೀವಿ. ಕಾರಣ ಅಂದರೆ ಏನಂದರೆ ಡಿಲೇ ಆಗೋಕ್ಕೆ ಕಾರಣ ಅಂದರೆ ಬೆನಿಫಿಷರಿ ಪೇಮೆಂಟ್. ಟೋಟಲ್ ಇದು ಬೆನಿಫಿಷರಿ ಪೇಮೆಂಟ್ 21 ಕೋಟಿ ಬರಬೇಕಾಗಿದ್ದು. 545 ಮನೆಗೆ 21 ಕೋಟಿ ಬರಬೇಕಾಗಿತ್ತು. ಬರೀ 2.5 ಕೋಟಿ ಬೆನಿಫಿಷರಿ ಪೇಮೆಂಟ್ ಬಂದಿತ್ತು. ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗೋಕ್ಕೆ ಇದಾಯ್ತು ಅದು. ಆಮೇಲೆ ನಮ್ಮ ಸರ್ಕಾರ ಬಂದಾದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾವು ಸ್ಲಮ್ ಬೋರ್ಡ್ ಬರೀ ಇವ್ರ ಕ್ಷೇತ್ರದ ಮಾತ್ರ ಇಲ್ಲ, ಇಡೀ ರಾಜ್ಯದ್ದು ಟೋಟಲ್ 1,80,253 ಮನೆಗಳು ಎಲ್ಲ ಮನೆಗಳು ಪೆಂಡಿಂಗ್ ಇತ್ತು. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಾವು 1.5 ಲಕ್ಷ ಕೊಡ್ತೀವಿ, 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಟೋಟಲ್ ಸ್ಲಮ್ ಬೋರ್ಡಲ್ಲಿ ಬೆನಿಫಿಷರಿ ಪೇಮೆಂಟ್ 1,80,253 ಮನೆಗೆ 7,500 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಏನಕ್ಕೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಈ ಥರ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಾಗ್ತದೆ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ, ಇಲ್ಲ ನೀನು ಹೇಳ್ತಾರ ಸತ್ಯ, ಇದು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳ್ಬಿಟ್ಟು 2024 ಜನವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ 36,789 ಮನೆಗಳು ಕೊಟ್ವಿ ಸನ್ಮಾನ್ಯ ಅಧ್ಯಕ್ಷೆ. ಈಗ 42,000 ಮನೆಗಳು ಕೊಡಬೇಕಾಗಿತ್ತು. ಹೋದ ತಿಂಗಳಲ್ಲೇ ಅದಲ್ಲೂ ಇವ್ರದ್ದು 150 ಮನೆ ಇದೆ, ನಿಮ್ಮ ತಾಲೂಕ್ದು 150 ಮನೆ ಇದೆ. ಹೋದ ತಿಂಗಳಲ್ಲಿ ಕೊಡಬೇಕಾಗಿತ್ತು. ನಾವು ಸಾಧನಾ ಸಮಾವೇಶ ವಿಜಯನಗರಲ್ಲಿ ಮಾಡಿದ ಕಾರಣಕ್ಕೆ ನಾನು 25ನೇ ತಾರೀಕಿಗೆ ಬೆಳಗಾಮಲ್ಲಿ ಕಾರ್ಯಕ್ರಮ, ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಸಾಧನಾ ಸಮಾವೇಶ 2 ವರ್ಷ ಸಾಧನಾ ಸಮಾವೇಶ ಕಾರ್ಯಕ್ರಮ ವಿಜಯನಗರ ಮಾಡಿದ ಕಾರಣಕ್ಕೆ ನಾನು ಮುಂದೆ ಹಾಕಿದ್ದೀನಿ. ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮನ ಮಾಡಿ ಮನೆ ಕೊಡ್ತಾ ಇದ್ದೀವಿ. ಇವ್ರದ್ದು ಈಗ 150 ಮನೆಗಳು ಈ ಬಾರಿ ಕೊಡ್ತಾ ಇದ್ದೀವಿ. ಮಿಕ್ಕಿದ ಮನೆಗಳು 292 ಉಳಿದಿರೋದು ಎಷ್ಟು? 253 ಮನೆಗಳು ಉಳಿದಿತ್ತದು, ಡ್ರಾಪ್ ಆಗಿತ್ತದು. ಕ್ಯಾಬಿನೆಟಲ್ಲಿ ಏನು ಮಾಡಿದ್ರು, 1,80,000 ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ಬರೀ 1,18,000 ಸ್ಯಾಂಕ್ಷನ್ ಮಾಡಿ 61,000 ಮನೆಗಳು ಡ್ರಾಪ್ ಮಾಡಿದ್ವು. ತಿರ್ಗಾ ಮನೆ ಮುಖ್ಯಮಂತ್ರಿಗೆ ಇಲ್ಲ ಸರ್, ಆಲ್ರೆಡಿ ಕೆಲಸ ಶುರು ಆಗಿಬಿಟ್ಟಿದೆ, ಗುದ್ಲಿ ಪೂಜೆ ಆಗಿಬಿಟ್ಟಿದೆ, ಟೆಂಡರ್ ಆಗಿಬಿಟ್ಟಿದೆ, ಮಾಡಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅದು ಕೆಲಸನ ಮಾಡ್ಕೊಡ್ತೀವಿ. ಈಗ ಸರ್ಕಾರದಿಂದನೇ ದುಡ್ಡು ಕೊಡಬೇಕಾಗಿದ್ದರಿಂದ ನಾವು ಏನು ಈಗ ಮನೆಗಳು ಡಿಲೇ ಆಗಲ್ಲ, ಕಂಪ್ಲೀಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ. 2026 ಕೊನೆಯದ ಒಳಗಡೆ 1,80,000 ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಕಂಪ್ಲೀಟ್ ಮಾಡಿ ರಘುಮೂರ್ತಿ ಅಲ್ಲ, ಒಂದು ಕ್ಲಾರಿಫಿಕೇಶನ್. ಒಂದ್ ಸೆಕೆಂಡ್ ಮಾನ್ಯ ಅಧ್ಯಕ್ಷರ, ನಾವು ಕಾಂಟ್ರಾಕ್ಟರ್ ಕೇಳಿದಾರ, ಅವ್ರೇನ್ ಹೇಳ್ತಾರ, ಸ್ಟೇಟ್ ಗೌರ್ಮೆಂಟ್ಲಿಂದ ಏನು ಅನುದಾನ ಬರಬೇಕಾಗಿತ್ತು, ಆ ಸ್ಟೇಟ್ ಗೌರ್ಮೆಂಟ್ಲಿಂದ ಅನುದಾನ ನಮಗೆ ಪೇಮೆಂಟ್ ಆಗಲ್ ಕಾರಣದಿಂದ ನಾವು ಮಾಡ್ಲಕ್ ಆಗ್ತಾ ಇಲ್ಲ. ಇವತ್ತು ಸೆಂಟ್ರಲ್ ಪೇಮೆಂಟ್ ಸಿಗ್ತಾ ಇಲ್ಲ, ಬೆನಿಫಿಷರಿ ಸರ್ಕಾರದಿಂದನೇ ಕೊಡ್ಬೇಕು ತೀರ್ಮಾನ ಮಾಡಿದೀವಿ. ಈಗ ಸರ್ಕಾರನೇ ಕೊಡ್ತಾ ಇದೆ. ಏನು ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು ಅದು ಸರ್ಕಾರನೇ ಕೊಡ್ತಾ ಇದೆ. 2026 ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಡಿಸೆಂಬರ್ ವರೆಗೂ 1,80,253 ಮನೆ ಕೊಡೋಕೆ ಹೇಳಿದ್ದಾರೆ, ಕೊಡ್ತೀವಿ ನಾವು. ಒಂದು ಕ್ಲಾರಿಫಿಕೇಶನ್ ಅಧ್ಯಕ್ಷರೇ, ಮಾನ್ಯ ಸಚಿವರೇ, ಒಂದು ಸ್ವಲ್ಪ ಟೆಂಡರ್ ಆಗಿ ಕೆಲಸ ಶುರುವಾಗಿದ್ದು ಕೂಡ ಸ್ವಲ್ಪ ಮನೆಗಳು ಡ್ರಾಪ್ ಆಗಿದ್ದು, ಅವನ್ನ ಡ್ರಾಪ್ ನಾನು ತಮಗೆ ಮಾತಾಡಿದಾಗ ಇಲ್ಲ ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತೇವೆ, ಕ್ಯಾಬಿನೆಟ್ದಲ್ಲಿ ಅದನ್ನ ತೊಗೊಂಬಂದು ಮಾಡ್ತೇವೆ ಅಂತ ಹೇಳಿದ್ರಿ. ನನಗೆ ತಮ್ಮ ಉತ್ತರದಿಂದ ಸ್ಪಷ್ಟ ಆಗಲಿಲ್ಲ, ಅದಕ್ಕೆ ಡಿಸಿಷನ್ ಆಗಿದೆಯೋ ಅಥವಾ ಇನ್ನೂ ಅದೇ ಹೇಳಿದ್ದು ನಾನು. ಅದೇನಾಗಿದೆ, ಅದು 1,80,253 ಮನೆಯಲ್ಲಿ 1,18,000 ಮನೆ ಸ್ಯಾಂಕ್ಷನ್ ಮಾಡಿದ್ರು, 61,000 ಮನೆ ಡ್ರಾಪ್ ಮಾಡಿಬಿಟ್ಟಿದ್ರು ಕ್ಯಾಬಿನೆಟಲ್ಲಿ ತಂದು. ಆಮೇಲೆ ತಿರ್ಗಾ ಮನೆ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿ ಆಲ್ರೆಡಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಶುರು ಆಗಿಬಿಟ್ಟಿದೆ ಸರ್, ಇದಾಗಲೇಬೇಕಂತ ಹೇಳ್ಬಿಟ್ಟು ತಿರ್ಗಾ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅಪ್ರೂವ್ ಆಗಿದೆ. ಇನ್ನೊಂದು, ಇದು ಸ್ಲಮ್ ಬೋರ್ಡ್ ಕೂಡ ತಮ್ಮ ಕೆಳಗೆ ಬರುತ್ತೆ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೂಡ ತಮ್ಮ ಕೆಳಗೆ ಬರುತ್ತೆ. ಸ್ಲಮ್ ಬೋರ್ಡಿನ ಮನೆಗಳಿಗೆ ನೀವು ಅಡಿಷನಲ್ ದುಡ್ಡು ಕೊಡ್ತಾ ಇದ್ದೀರಿ.
ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ದಿಂದ ಆಗ್ತಿರುವಂತ ಮನೆಗಳಿಗೆ ಇನ್ನು 2,75,000 ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿ, ಅದನ್ನು ಚೇಂಜ್ ಮಾಡಿ. ರಾಜೀವ್ ಗಾಂಧಿ ಹೇಳ್ಬಿಡ್ತೀನಿ ಅಧ್ಯಕ್ಷ 2 ನಿಮಿಷದಲ್ಲಿ. ಅದೇ ತರ ರಾಜೀವ್ ಗಾಂಧಿದು 47,870 ಮನೆಗಳು ಒಟ್ಟಾಗಿ ಇಡೀ ರಾಜ್ಯದಲ್ಲಿ, ಅದೂ ಸೇಮ್ ಸಮಸ್ಯೆ ಆಗಿತ್ತು. ಇದೇ ತರ ಸ್ಲಮ್ ಬೋರ್ಡ್ ತರಾನೇ. ಅದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಸ್ಕೊಳ್ಬೇಕು. ಬರೋ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡ್ಕೊಂಡು ಅದು ಮಾಡ್ತಾರೆ. ಬರೋ ಕ್ಯಾಬಿನೆಟ್ ಒಂದೇ ನಿಮಿಷ. ಮನೆ ಅಧ್ಯಕ್ಷರೇ, ನಂಬಲ್ಲಿಗ ಸ್ಯಾಂಕ್ಷನ್ ಆಗಿ 545 ಮನೆಗಳಿದೆ. ಅದು ಒಂದು ಇನ್ಸೆಂಟಿವ್ ಯೋಜನೆದೆಲ್ಲ ಆಗಿದೆ. ಆದರೆ ಈವರೆಗೂ ಬೆನಿಫಿಷರಿ 300 ಮನೆಗಳಿಗೆ ಡಿಡಿ ಕೊಟ್ಟಿದ್ದಾರ. ಇನ್ನು ಮಿಕ್ಕಿದ 245 ಮನೆಗಳು ವರ್ಟಿಕಲ್ ಎಲ್ಲಿಗೆ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಟ್ರೆ ಒಳ್ಳೇದಾಗ್ತದಂತ ನಾನು ಸಚಿವರ ಹತ್ರ ಮನವಿ ಆಗಿದೆ. ಅದು ಕ್ಯಾಬಿನೆಟ್ ಅಲ್ಲಿ ಆಗಿದೆ. 245 ಮನೆ ಏನು ಉಳಿದಿದೆ ನಿಮ್ದು, ಅದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಆ ಕೆಲಸನೂ ಶುರು ಮಾಡ್ತೀನಿ ಆದಷ್ಟು ಬೇಗ. ಅಂದ್ರೆ ನಾನು ನಂಬೋದೇನು, ವರ್ಟಿಕಲ್ ಇಲ್ಲ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಟ್ರು ಅಂದ್ರೆ ನಮ್ದು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮಾಡುವುದು. ರಘುಮೂರ್ತಿ ಅವರೇ ಮಿನಿಸ್ಟರ್ ಮಂತ್ರಿ ಬರ್ತಾರೆ. ಅರವಿಂದ್ ಬೆಲ್ಲದ್ ಅಲ್ಲ ಮಂತ್ರಿಗಳಿಲ್ಲ, ಬಂದು ಕೊಡ್ತಾರೆ. ಪ್ರಶ್ನೆ 1,523 ನಾನು ಮಾನ್ಯ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ ಕೇಳ್ತಾ ಇದ್ದೇನೆ. ಉತ್ತರ ಒದಗಿಸಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಏಪ್ರಿಲ್ 1ನೇ ತಾರೀಕಿನ ದಿನ ಯುಗಾದಿ ಹಬ್ಬದ ಸಮಯದಲ್ಲಿ ಕರ್ನಾಟಕದ ಜನತೆಗೆ 4 ರೂಪಾಯಿ ರೇಟನ್ನು, ಹಾಲಿನ ರೇಟನ್ನು ಏರಿಸುವುದರ ಮೂಲಕ ಹಬ್ಬಕ್ಕೆ ದರ ಏರಿಕೆ ಬೇವು ಅಂಥೇಳಿ ಎಲ್ಲ ಪೇಪರ್ದಾಗದು ಬರುವಂಗೆ ನಮ್ಮ ಮಾನ್ಯ ಸಚಿವರು ಮಾಡಿದರು. ಯಾಕೆ ಈ ರೀತಿ ದರನ ಏರಿಸಿದ್ರಿ? ಇದರ ಮೂಲಕ ಜನರಿಗೆ ಹೊರೆ ಆಗ್ತಾ ಇದೆಯೋ ಇಲ್ಲೋ ಇದ್ರ ಕಲ್ಪನೆ ಇದ್ರೂ ಕೂಡ ತಾವು ಕಳೆದ 2 ವರ್ಷದಲ್ಲಿ ಸುಮಾರು 7 ರೂಪಾಯಿ ಅಷ್ಟು ರೇಟ್, ಹಾಲಿನ ರೇಟ್ ಏರಿಸಿರಿ. ಆ್ಯಕ್ಚುಲಿ 9 ರೂಪಾಯಿ ಏರಿಸಿರಿ. ಆದರೆ ಅದು 50 ml ಏನದು ಅಡಿಷನಲ್ ಕೊಡೋದು ಅದೆಲ್ಲ ಅಡ್ಜಸ್ಟ್ಮೆಂಟ್ ಹಿಡಿದು ಸುಮಾರು 7 ರೂಪಾಯಿ ರೇಟ್ ಏರಿಸಿರಿ. ಇದರಿಂದ ಎಲ್ಲರಿಗೂ, ಅತ್ಯಂತ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಕೆಳ ಮಧ್ಯಮ ವರ್ಗದವ್ರಿಗೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಇದ್ರ ಬಗ್ಗೆ ತಾವು ಇದೇನು ರೇಟ್ ಏರಿಸಿರಿ ಇದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ಕೊತೇನೆ. ಓಕೆ ಅಧ್ಯಕ್ಷರೇ, ನಾವು ರೇಟು ನಾವಾಗೇ ಹೆಚ್ಚಿಗೆ ಮಾಡಲಿಲ್ಲ. ರೈತರು, ರೈತ ಸಂಘದವರು, ಬೇರೆ ಎಲ್ಲರೂ ಇದನ್ನು ರೇಟ್ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಭಾಳ ಬೇಡಿಕೆ ಕೊಟ್ಟರು, ಒತ್ತಾಯ ಇತ್ತು ನಮಗೆ. ಮತ್ತು ಇಲ್ಲಿ ವಿಧಾನಸಭೆಯಲ್ಲೂ ಕೆಲವು ಸಲ ಚರ್ಚೆ ಆಗಿದೆ, ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗಿದೆ. ಅವರು ಸಹ ರೇಟ್ ಹೆಚ್ಚಿಗೆ ಮಾಡಿ ಅಂತ ರೈತರ ಪರವಾಗಿ ಅವರು ಸಹ ಒತ್ತಾಯ ಮಾಡಿದರು. ಹಾಗಾಗಿ ನಾವು ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದಾಗ ನಮ್ಮದು ಭಾಳ ಕಡಿಮೆ ಇದೆ, ರೈತರ ಒತ್ತಡನೂ ಜಾಸ್ತಿ ಇದೆ ಅಂತೇಳಿ ನಾವು ನಮ್ಮ ಅವಧಿನಲ್ಲಿ 7 ರೂಪಾಯಿ, ಒಂದು ಸಲ 3 ರೂಪಾಯಿ ಜಾಸ್ತಿ ಮಾಡಿದ್ವಿ, ಈಗ 4 ರೂಪಾಯಿ ಜಾಸ್ತಿ ಮಾಡಿದ್ವಿ. ಮತ್ತು ಒಕ್ಕೂಟಗಳಲ್ಲಿ ಕೆಲವರೆಲ್ಲ ವ್ಯತ್ಯಾಸ ರೇಟ್ಗಳನ್ನ ಕೊಡ್ತಾಯಿದ್ರು. ನಾವು 4 ರೂಪಾಯಿ ಜಾಸ್ತಿ ಮಾಡಿದಾಗ ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆ ಸಭೆ ಕರೆದು, ಒಕ್ಕೂಟದ ಅಧ್ಯಕ್ಷಗಳು ಮತ್ತು ಆ MDಗಳು ಎಲ್ಲರೂ ಸಭೆ ಕರೆದು 4 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡ್ತಾ ಇದ್ದೀವಿ, ಅದು ರೈತರಿಗೆ ನೇರವಾಗಿ ಕೊಡಬೇಕು ಅಂತೇಳಿ ಕಡ್ಡಾಯ ಮಾಡಿ 4 ರೂಪಾಯಿ ಜಾಸ್ತಿ ಮಾಡಿದ್ದೀವಿ. ಇದು 4 ರೂಪಾಯಿ ಜಾಸ್ತಿ ಮಾಡಿರೋದು ಗ್ರಾಹಕಗೇನು ಹೊರೆ ಆಗುತ್ತೆ ಅಂತ ಅನ್ಸೋದು. ಬಟ್ ಉತ್ಪಾದನೆನೂ ಆಗಬೇಕಲ್ಲ ಅಧ್ಯಕ್ಷ, ರೈತರಿಗೆ ಅವ್ರ ಸಹಾಯಕ್ಕೂ ಬರಬೇಕಲ್ಲ. ಯಾಕೆಂದರೆ ಎಲ್ಲ ದರಗಳು ಜಾಸ್ತಿ ಆಗಿದೆ, ಮೇವಿನ ದರ ಎಲ್ಲ ಜಾಸ್ತಿ ಆಗಿದೆ. ಅದಕ್ಕಾಗಿ ನಾವು ರೇಟ್ ಜಾಸ್ತಿ ಮಾಡೋ ಅನಿವಾರ್ಯತೆ ಇತ್ತು, ಹಾಗಾಗಿ ಮಾಡಿದ್ದೀವಿ. ಅಧ್ಯಕ್ಷರೇ, 4 ರೂಪಾಯಿ ನೀವು ಉತ್ಪಾದಕರಿಗೇನೆ ಹೆಚ್ಚು ಮಾಡಿ ಕೊಡ್ತಾ ಇದ್ದೀರಿ, ಅದ್ರ ಬಗ್ಗೆ ನಮ್ದೇನು ಅದನ್ನ ಬೆಂಬಲಿಸ್ತೇವೆ. ಆದ್ರೆ ಮಂತ್ರಿಗಳು ಕೊಟ್ಟಂತ ಉತ್ತರದಲ್ಲೇನೋ ಒಂದು ಪ್ರಶ್ನೆಯನ್ನ ನಾ ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ 46 ರೂಪಾಯಿ ಪರ್ ಲೀಟರ್ ಹಾಲನ್ನು 46 ರೂಪಾಯಿಗೆ 1 ರೂಪಾಯಿ ನೀವು ಹಾಲನ್ನ ಮಾರ್ತಾ ಇದ್ದೀರಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ 46 ರೂಪಾಯಿ ಪರ್ ಲೀಟರ್ ಹಾಲು ಕೊಡ್ತಾ ಇದ್ದೀರಿ. ಆದ್ರೆ ರೈತರಿಗೆ ಏನು ದುಡ್ಡು ಕೊಡ್ತಾ ಇದ್ದೀರಲ್ಲ, ಅತ್ಯಂತ ಕಡಿಮೆ ರೇಟು ನೀವು ರೈತರಿಗೆ ಕೊಡ್ತಾ ಇರೋದು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಗೆ 33 ರೂಪಾಯಿ 90 ಪೈಸಾ ಕೊಡ್ತಾ ಇದ್ದೀರಿ. ಅದೇ ರೀತಿ ಕಲಬುರಗಿಯಲ್ಲಿ 35 ರೂಪಾಯಿ ರೈತರಿಗೆ ಕೊಡ್ತಾ ಇದ್ದೀರಿ. ಅದೇ ರೈತರು ದಕ್ಷಿಣ ಕನ್ನಡದಲ್ಲಿ ಇದ್ರೆ ಅವರಿಗೆ 40 ರೂಪಾಯಿ ನೀವು ಕೊಡ್ತಾ ಇದ್ದೀರಿ. ಅಂದ್ರೆ ಉತ್ತರ ಕರ್ನಾಟಕದ ರೈತರಿಗೆ ಕಡಿಮೆ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ. ಹಿಂಗೆ ಅಲ್ಲಿ ಹುಲ್ಲ ಸಿಗೋದಿಲ್ಲ, ಅಲ್ಲಿ
ದನಗಳು ಐತಲ್ಲ ಇಲ್ಲೇನೋ 2 ಲೀಟರ್ ಕರಿತಿದ್ರ ಅಲ್ಲಿ 1 ಲೀಟರ್ ಕರಿತಾವ. ಯಾಕಂದ್ರೆ ಅಲ್ಲಿ ಹುಲ್ಲು ಸಿಗೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಕಡಿಮೆ ಐತಿ, ಹುಲ್ಲಿನ ಅವೈಲಬಿಲಿಟಿ ಕಡಿಮೆ ಐತಿ. ಅದ ಸೌತ್ ಕನ್ನಡ ಮಂಗಳೂರಿಗೆ ಹೋದ್ರ ಅಲ್ಲಿ ಹುಲ್ಲು ಬೇಕಾದಷ್ಟು ದನಗಳನ್ನ ಹಂಗ ಹೋಗ್ಬಿಟ್ರೆ ಅಲ್ಲಿ ದನಗಳು ಮೇಯ್ಕೊಂತ ಹೋಗ್ತಾವ. ಇಲ್ಲೇ ನೀವು ಪ್ರೊಡಕ್ಷನ್ KMF ಏನ್ ನಿಮ್ದು ಸೌತ್ ಕನ್ನಡದಲ್ಲಿದೆ 40 ರೂಪಾಯಿ ರೈತರಿಗೆ ಕೊಟ್ಟು 46 ರೂಪಾಯಿದಲ್ಲಿ ನೀವು ಹಾಲನ್ನು ಮಾರಾಟ ಮಾಡಿ 6 ರೂಪಾಯಿದಲ್ಲಿ ನೀವು ಪ್ರಾಫಿಟ್ ಮಾಡಕ್ ಸಾಧ್ಯ ಆಗತೈತಿ. ಅದ ಇಲ್ಲಿ ಉತ್ತರ ಕರ್ನಾಟಕದ ಈ KMFಗಳಲ್ಲಿ ಮಿಲ್ಕ್ ಫೆಡರೇಷನ್ದಲ್ಲಿ ಅಲ್ಲಿ ಯಾಕೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗಿದೆ, ಆ ರೈತರಿಗೆ ಯಾಕೆ ಅದು ನುಕ್ಸಾನ ಆಗ್ತಾ ಇದೆ? ನಿಮಗೆ ಅದು ಪ್ರೊಡಕ್ಷನ್ ಕಾಸ್ಟ್ ಅದನ್ನ ಕಡಿಮೆ ಮಾಡಕ್ ಆಗಲಿಲ್ಲ ಅಂದ್ರೆ ಅದ್ರ ಹೊರೆಯನ್ನು ಸರ್ಕಾರ ಹೊರಬೇಕು ಹೊರತು ಅದನ್ನ ರೈತರ ಮೇಲೆ ಹೊರಿಸುವಂತ ಕೆಲಸ ಮಾಡಬೇಡ್ರಿ. ಹಾಗಾಗಿ 40 ರೂಪಾಯಿ ನೀವೇನು ಮಂಗಳೂರಲ್ಲಿ ಕೊಡ್ತಾ ಇದ್ದೀರಿ ಅದ ರೇಟ್ ಬೇರೆ ಕಡೆನೂ ರೈತರಿಗೆ ಕೊಡ್ರಿ. 46 ರೂಪಾಯಿದಾಗೆ ಬೇರೆ ಕಡೆ ಎಲ್ಲ ಏನ್ ರೇಟ್ ಇಟ್ಟಿರಿ ಅದ ರೇಟ್ ಆ ರೇಟ್ ಆಸ್ ಇಟ್ ಈಸ್ ಕರ್ನಾಟಕದಾಗ ಒಂದೇ ರೇಟ್ ಐತೆ ಅದಿರ್ಲಿ. ಆದ್ರೆ ನಮ್ಮ ರೈತರಿಗೆ ನೀವು ಕಡಿಮೆ ಕೊಡತ್ತೀರಿ ಬೇರೆ ಕಡೆ, ಅದನ್ನ ಹೆಚ್ಚು ಮಾಡುವಂತ ಕೆಲಸ ಮಾಡಿ ವಿನಂತಿ ಮಾಡ್ತೇನೆ. ಅಧ್ಯಕ್ಷರೇ, ಈ ಒಕ್ಕೂಟಗಳು ಇದಾವಲ್ಲ ಸರ್ ಅಧ್ಯಕ್ಷರೇ, ಅವರು ಅವರವರ ಆರ್ಥಿಕ ಅನುಗುಣವಾಗಿ ಆಗಾಗ ಅವರ ರೇಟನ್ನ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡ್ಕೊಂಡು ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ. ಏನು ಈಗ ಅವರು ಮಂಗಳೂರಲ್ಲಿ ನೀವು 44 ರೂಪಾಯಿ ಕೊಡ್ತಾ ಇದ್ದೀರಿ ತಾನೇ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರಲ್ಲಿ ಅಂತ ಅಂದರೆ ಅಲ್ಲಿ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಅಷ್ಟು ಹಾಲನ್ನು ಅವ್ರು ಖರ್ಚಾಗ್ತದೆ ಅಲ್ಲಿ. ಜೊತೆಗೆ ಬೇರೆ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಿಂದನೂ ಹಾಲು ತಗೋತಾರೆ ಅವರು. ಅವ್ರೇನು ಉತ್ಪಾದನೆ ಮಾಡಿ ಅದಕ್ಕಿಂತ ಹೆಚ್ಚು ಅವ್ರಿಗೆ ಅಗತ್ಯ ಇದೆ. ಅವ್ರು ಬೇರೆ ಬೇರೆ ಜಿಲ್ಲೆಗಳಿಂದ ತಗೊಂಡು ಹಾಲು ಮಾರಾಟ ಮಾಡ್ತಾರೆ. ಐನು ಅವ್ರಿಗೆ ಲಾಭ ಜಾಸ್ತಿ ಇದೆ. ಆದರೆ ಬೇರೆ ಒಕ್ಕೂಟಗಳಲ್ಲಿ ಹಾಗಿಲ್ಲ ಅಧ್ಯಕ್ಷರೇ. ಬೇರೆ ಉತ್ಪಾದನೆಗೆ ಎಷ್ಟಾಗುತ್ತೆ ಆದರೆ ಅರ್ಧದಷ್ಟೇ ಖರ್ಚಾಗೋದು ಹಾಲು. ಇನ್ನು ಉಳಿಕೆ ಹಾಲುಗಳನ್ನ ಅವರು ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ, ಹಾಲಿನ ಪೌಡ್ರ್ ಮಾಡ್ತಾರೆ, ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ. ಈಗ ಅವೆಲ್ಲ ಉಳ್ಕೋತ ಆಗ ಅವ್ರೇನು ಮಾಡ್ತಾರೆ ಒಕ್ಕೂಟದವರು, ಅವ್ರು ಸ್ವಲ್ಪ ನಷ್ಟ ಭರಿಸ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ವ್ಯತ್ಯಾಸ ರೇಟ್ಗಳ ವ್ಯತ್ಯಾಸ ಅವರೇ ಮಾಡ್ಕೋತಾರೆ, ನಾವೇನು ಮಾಡಿಲ್ಲ. ಆದರೆ ಈಗ ನಾವು ಸರ್ಕಾರ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ರೇಟ್ ವ್ಯತ್ಯಾಸ ಮಾಡಬೇಕು, ಸರ್ಕಾರ ಗಮನಕ್ಕೆ ತಂದೇ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಅದರಿಂದ ಈ ಸಲ ನಾವು 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ಮೇಲೆ ಯಾವ ಒಕ್ಕೂಟದವರು ಅದನ್ನು ವ್ಯತ್ಯಾಸ ಮಾಡೋಕ್ಕೆ ಹೋಗಿಲ್ಲ. ನಾವೇನು ಜಾಸ್ತಿ ಮಾಡಿದ್ದೀವಿ ಅದನ್ನ ಅಷ್ಟು ಮಾತ್ರ ಕೊಡ್ತಾ ಇದ್ದೀವಿ. ಅಲ್ಲ ಮಾನ್ಯ ಮಂತ್ರಿಗಳೇ, ಅಧ್ಯಕ್ಷರೇ, ಈಗ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ರೈತರಿಗೆ ಅಥವಾ ನಿಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಅವ್ರಿಗೆ ಯಾವ ರೇಟ್ ಕೊಡ್ತೀರಾ ಅದೇ ರೇಟ್ ನಮ್ಮ ಬೇರೆ ಜಿಲ್ಲೆಯವ್ರಿಗೂ ಕೊಡ್ರಲ್ಲ ರೈತರಿಗೆ. ಅದನ್ನ ಸರ್ಕಾರ ಬರೆಸ್ಲಿ, ಅದನ್ನ ಕೊಡ್ಲಿ, ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ. ಬೆಲ್ಲದವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಆ ಪ್ರದೇಶದ ಮೇಲೆ ಒಕ್ಕೂಟದವರು ಅದಂತೆ ಅಲ್ಲಿಯ ಪರಿಸ್ಥಿತಿ ನೋಡಿ ಮಾಡ್ತಾರಂತ ಹೇಳಿಕೊಂಡು ಸ್ಟೇಟ್ ತೀರ್ಮಾನ ಮಾಡುದಿಲ್ಲ ಅಂತೇಳಿ. ಆದ ಕಾರಣ ಅದು ಆ ಒಕ್ಕೂಟದವ್ರಿಗೆ ಡೈರೆಕ್ಷನ್ ಕೊಡಿ, ಈ ರೀತಿ ಬೇಡಿಕೆ ಇದೆ ಅಂತ ಹೇಳಿ. ಇಷ್ಟು ದೊಡ್ಡ ವ್ಯತ್ಯಾಸ ಆಗಬಾರ್ದಲ್ಲ, ಸರ್ಕಾರ ನೋಡ್ಬೇಕಲ್ಲ. ಏನು ವಿಷಯ ಗೊತ್ತಿಲ್ಲ, ಯಾಕೆ 1 ರೂಪಾಯಿ 2 ರೂಪಾಯಿ ಫರ್ಕ್ ಆದ್ರೆ ನಾವು ಒಪ್ಕೋಬಹುದಿತ್ತು. ಅವರನ್ನು ಕರೆಸಿ ಒಕ್ಕೂಟದವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಕೂತ್ಕೊಂಡು ಯಾಕೆ ಹೆಚ್ಚು ಕಮ್ಮಿ ಮೀಟಿಂಗ್ ಮಾಡಿ. ಅಲ್ಲ, ಮೀಟಿಂಗ್ ಮಾಡೋದು ಏನು ಅವರವರೇ ಮಾಡ್ಕೊತಾರೆ. ಅದ್ರ ಈಗ ಸರ್ಕಾರದ ರೋಲ್ ಏನು ಮತ್ತೆ? ಈಗ ಅಲ್ಲಿ ಅವರು ಮಾಡ್ಕೊಂತಾರೆ ಮಂತ್ರಿ ಅವರೇ, ಈಗ ಅಲ್ಲಿ ಕೂಡ ನೋಡಿ, ಅಲ್ಲಿ ಕೂಡ ಮಿಸ್ಯೂಸ್ ಆಗಬಾರ್ದು ಅಂತ ಇವ್ರು ಹೇಳುವಂಥದ್ದು. ಅಲ್ಲಿ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು ಜನರಿಗೆ. ಅದೇನು ಯಾಕೆ ಹೆಚ್ಚು ಕಮ್ಮಿ ಆಗ್ತದೆ ಹೇಳಿ ಕೂತ್ಕೊಂಡು ಮಾತ್ರ ಗೊತ್ತಾಗ್ತದೆ. ಆಯ್ತು. ಅಲ್ಲ, ಸರ್ಕಾರ ಕೈ ಚೆಲ್ಲಿ ಇಟ್ಕೊಳಕ್ ಆಗುದಿಲ್ಲ, ಅವ್ರು ಒಕ್ಕೂಟದವ್ರು ಮಾಡ್ತಾರ ಅಂತ ಹೇಳಿ ಮಾಡಿರ್ಲಿಕ್ಕೆ ಅದನ್ನ ಕಂಪೆನ್ಸೇಟರ್ ಮಾಡ್ರಿ. ಅಲ್ಲಲ್ಲ, ಅದು ಅವ್ರು ಇಂಡಿಪೆಂಡೆಂಟ್ ಬಾಡಿ ಇದೆ, ಅವ್ರು ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ, ಅಧ್ಯಕ್ಷ ಇರ್ತಾರೆ, ಅವ್ರವ್ರೇ ತೀರ್ಮಾನ ತಗೋತಾರೆ, ಅವ್ರು ಬೇರೆ ಅವಕಾಶ ಮಾಡ್ಕೊಂಡಿದ್ದಾರೆ. ಅಲ್ಲ, ಈಗ ಅದನ್ನೇನು ಹೇಳ್ತಾರೆ, ಇಂಡಿಪೆಂಡೆಂಟ್ ಬಾಡಿ ಕೂಡ ಇದಕ್ಕೆ ತೀರ್ಮಾನ ಯಾಕೆ ಈಗ ಪಾಲಿಸಿ ಮಾಡೋದಲ್ಲ ನಮ್ಮ ಅಸೆಂಬ್ಲಿ ಮಾಡೋದಲ್ಲ. ಅದಕ್ಕೆ ಅನುಗುಣ ಏನ್ ಕೇಳ್ತಿದ್ದಾರೆ, ಯಾಕಾಗಿ ಇಲ್ಲಿ ಜಾಸ್ತಿ ಕೊಡುವ ಅಲ್ಲಿ ಕಡಿಮೆ, ಏನ್ ಕಾರಣ ಏನಂತ ಹೇಳಿ ಗೊತ್ತಾಗ್ಬೇಕಲ್ಲ. ಅಟ್ಲೀಸ್ಟ್ ನಾವು ಅದನ್ನೇ ಮಾಡಿದೀವಿ. ಈಗ ನಾವು ಮುಖ್ಯಮಂತ್ರಿಗಳ ಸಭೆ, ಅವರ ಅಧ್ಯಕ್ಷ ಸಭೆ ಮಾಡಿ ಮುಂದೆ ಯಾವುದೇ ಒಕ್ಕೂಟಗಳು ಇಷ್ಟ ಬಂದಂಗೆ ಮಾಡೋಗಿಲ್ಲ, ಏನೇ ಮಾಡಬೇಕಾದ್ರೆ ವ್ಯತ್ಯಾಸ ಇದ್ರೆ ನಮ್ಮ ಸರ್ಕಾರ ಗಮನಕ್ಕೆ ತಂದು ತೀರ್ಮಾನ ಮಾಡಬೇಕು ಅಂತ ಅವ್ರು. ಶಿವರಾಜ, ನಿಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳ ಕಡಿಮೆ. ನಿಮ್ಮ ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1518 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ. ಸರ್, ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದ್ದು ನನ್ನ ಕ್ಷೇತ್ರಕ್ಕೆ ಯಾಕೆ ಬಸ್ಸು ಕೊಡಲಿಲ್ಲ ಅಂತೇಳಿ. ಇದರಲ್ಲಿ ಕೊಟ್ಟಿದ್ದಾರೆ, ಈ ವರ್ಷ ನನಗೆ ಬಸ್ಸು ಕೊಡಲಿಲ್ಲ ಅಂತೇಳಿ. ಬರೀ 4 ಬಸ್ಸು ಮಾತ್ರ ಇದೆ. ಸುಳ್ಯ ಅಂತ ಹೇಳುವ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲೇ ವಿಶೇಷವಾದ ಕ್ಷೇತ್ರ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇರುವ ಕಾರಣ ಅಲ್ಲಿ ಬರುವ ಜನಸಂಖ್ಯೆ ಕೂಡ ಜಾಸ್ತಿ ಇದ್ದಾರೆ. ನಮಗೆ ಹೊಸ ಬಸ್ಸುಗಳನ್ನು ಕೊಡಬೇಕು, ಮತ್ತು ಬೆಂಗಳೂರಿಗೆ
ಸುಳ್ಯದಿಂದಲೇ ಹೊರಡುವ ಬಸ್ಸು 2, ಒಂದು ಮೈಸೂರು ರೂಟ್ ಆಗಿ ಬೆಂಗಳೂರಿಗೆ ಬರಲಿಕ್ಕೆ, ಮತ್ತೊಂದು ಸಕಲೇಶ್ಪುರ ಹಾಸನ ಆಗಿ ಸುಬ್ರಹ್ಮಣ್ಯದಿಂದ ಸುಳ್ಯದಿಂದ ಹೊರಟು ಬರುವ ಹಾಗೆ ಬೆಂಗಳೂರಿಗೆ ಡೈರೆಕ್ಟ್. ನಾವು ಪುತ್ತೂರಿಂದ ನಮ್ಮ ಬಸ್ಸು ಬಂದರೆ ಅದು ಪುತ್ತೂರಲ್ಲೇ ಸೀಟ್ ಫುಲ್ಲಾಗಿ ಬರ್ತದೆ. ನಮ್ಮ ಇಡೀ ಜನರಿಗೆ, ಸುಳ್ಯದ ಕ್ಷೇತ್ರದ ಜನರಿಗೆ ಅದರಲ್ಲಿ ಸ್ಥಳಾವಕಾಶ ಇಲ್ಲದೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿರುವುದಿಲ್ಲ. ಅದಕ್ಕೋಸ್ಕರ ಸುಳ್ಯದಿಂದಲೇ ಒಂದು ಬಸ್ ಹೊರಡುವಾಗೆ, 2 ಬಸ್ಸು 2 ಲೈನಲ್ಲಿ ಹೊರಡುವಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ವಿನಂತಿ ಮಾಡ್ತೀನಿ. ಮತ್ತೆ ನಮಗೆ ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ ಸರ್, ಅದು ಬೇಡ, ಹೊಸ ಬಸ್ಸು ಹಾಕಿಸುವಾಗೆ ಒಂದು ಮನವಿಯನ್ನು ಮಾಡಿ. ಅಲ್ಲಿಯ ನಿನ್ನೆ ಒಂದು ಬಸ್ಸು ಮೊನ್ನೆ ನಾವು ಉದ್ಘಾಟನೆ ಮಾಡಿದೆವು, ಅದು ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ, ಅದು ಒಂದು ದಿವಸ ಹೋಗಿದೆ, ಈಗ ಇವತ್ತು ಬರಲಿಲ್ಲ ಅಂತ ನನಗೆ ಈಗ ಬರುವಾಗ ಕಂಪ್ಲೇಂಟ್ ಬಂತು. ಹೊರಟ ಬಸ್ಸು ಹೊಸ ರೂಟಲ್ಲಿ ಅದು ನಿಲ್ಲುವ ಹಾಗೆ ಆಗಬಾರ್ದು, ನಿರಂತರ ಓಡ್ತಾ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಸರ್, ಇದು ವಿನಂತಿಯನ್ನು ಮಾಡ್ತಿದ್ದೆ. ಸಭಾಧ್ಯಕ್ಷರೇ, 23-24ರಲ್ಲಿ ಒಟ್ಟು 1148 ಹೊಸ ಬಸ್ಸು ಬಂತು ಸಭಾಧ್ಯಕ್ಷರೇ. ಅದರಲ್ಲಿ 72 ದಕ್ಷಿಣ ಕನ್ನಡಕ್ಕೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಈ ವರ್ಷ 2000 ಬಸ್ಸು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬಡ್ಜೆಟಲ್ಲಿ. ಅದರಲ್ಲಿ 900 ಬಸ್ಸು KSRTC ಕೊಡ್ತೀವಿ. ಮತ್ತು ಆ ಬಸ್ಸಸ್ ಬಂದಾಗ ನಮ್ಮ ಶಾಸಕರು ಏನು ಕೇಳಿದ್ದಾರೆ, ಡೈರೆಕ್ಟು 2 ರೂಟ್ ಕೇಳಿದ್ದಾರೆ, ಅದನ್ನು ಮಾಡಿಕೊಡ್ತೀವಿ. ಇನ್ನೂ ಹೆಚ್ಚುವರಿಯಾಗಿ, ಯಾಕಂದರೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೆಚ್ಚು ಜನ ಬರ್ತಾರೆ, ಅದರಿಂದ ಆದ್ಯತೆ ಮೇಲೆ ಜಾಸ್ತಿ ಅವರಿಗೆ ಬಸ್ಸಸ್ ಕೊಡ್ತಾರೆ. ಈಗ ತಾವು ಮಿನಿಸ್ಟರ್ ಅವರೇ, ಸಾರಿಗೆ ಸಚಿವರೇ, ಈಗ ಈಗ ತಾವು ಅದೇ ಈಗ ಹೊಸ ಬಸ್ ಬರ್ತದೆ, EV ಬಸ್ ಬರ್ದಾಗ ಕೊಡ್ತೀರಂತ ತಾವೆಲ್ಲ ಹೇಳಿದ್ದೀರಿ. ಅದು ಕೂಡ ಬಂದು ನಾವೀಗ ಅದನ್ನು ಪ್ರಪೋಸಲ್ ಕಳಿಸಬೇಕು. ಜಾಗ ಕೂಡ ತಾವು ಅದನ್ನು ನಿಗದಿಪಡಿಸಿ ಒಂದು ನಮ್ಮ ಮುಡಿಪತ್ತಿರ, ಅದು ತಾವು ಅಲ್ಲಿಂದ ರೆಕಮೆಂಡ್ ಮಾಡಿ ಬಂದಿದ್ರು ಕೂಡ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಬಾಕಿ ಆಗ್ತದೆ. ಈ ಅಧಿಕಾರಿಗಳು ಕೆಲಸ ಹೇಗೆ ಮಾಡಬೇಕಂತ ಆಲೋಚನೆ ಮಾಡಬೇಕು ಹೊರತು ಇದು ಕೆಲಸ ಆಗೋ ರೀತಿ ನೋಡಿಕೊಳ್ಳೋದಲ್ಲ. ಅದಕ್ಕೆ ಅವ್ರು ಕೂತ್ಕೊಂಡು ಕರೆಸಿ ಯಾವ ಜಾಗ ಆಗ್ಬೋದು ಒಮ್ಮೆ ಜಾಗ ಕ್ಲಿಯರ್ ಮಾಡಿ ಕಳಿಸಿ. ಇಲ್ಲ ಸುಮ್ಮನೆ ಪೆಂಡಿಂಗ್ ಆದರೆ ನಾಳೆ ಸ್ಕೀಮ್ ಹೋದರೆ ನಮ್ಮ ಜಿಲ್ಲೆಗೆ ನಷ್ಟ ಆಗ್ತದೆ. ಅಲ್ಲಿಂದ ತಾವು ಕಳಿಸಿದ್ದೀರಿ, DC ಕಳಿಸಿದ್ದೀರಿ, ಇಲ್ಲಿ ಯಾಕೆ ರೆವಿನ್ಯೂ ಇದನ್ನೆಲ್ಲ ಪೆಂಡಿಂಗ್ ಇಟ್ಕೊಳ್ತಾರೆ? ಅವ್ರು ಕರೆಸಿ ಕೂತ್ಕೊಂಡು ಅಥವಾ ಯಾರದು ಬೇಗ ಜಾಗ ಕೊಡಲಿ, ಲೆಟ್ ಇಸ್ ಫಾಸ್ಟ್ ಮೂವ್ಮೆಂಟ್ ಆಗಲಿ. ನಮ್ಗೆ ಅಲ್ಲಿ ಬಸ್ ಬರಬೇಕಲ್ಲ, ಅಲ್ಲಿ ಪೆಂಡಿಂಗ್ ಆಗೋದು ಬೇಡ. ನಮ್ದು ಕಡಬದ ಡಿಪೋ ಕೂಡ ಮೊನ್ನೆ ಅಧ್ಯಕ್ಷರೇ ಕಟಾರಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅವ್ರಿಗೆ ಕರೆದು ನಾನು ಮಾತಾಡಿದ್ದೀನಿ ಸಭಾಧ್ಯಕ್ಷರೇ. 5 ಎಕರೆ ಜಾಗ ಇದೆ, ತಕ್ಷಣ ನೀವು ಪ್ರಪೋಸಲ್ ಕ್ಯಾಬಿನೆಟ್ ಕಳಿಸಿ ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ ಸಭಾಧ್ಯಕ್ಷ. ಓಕೆ, ಅದು ಬೇಗ ಮಾಡಿ. ಅಧ್ಯಕ್ಷರೇ, ಕಡಬ ತಾಲೂಕಲ್ಲಿ ಕೂಡ ಡಿಪೋ ಆಗಲಿಲ್ಲ, ಆದಷ್ಟು ಬೇಗ ಆಗುವಾಗೆ ವ್ಯವಸ್ಥೆಯನ್ನು ಒಂದು ಮಿನಿಸ್ಟರ್ ಅವರಿಗೆ ಹೇಳಿ ಅಧಿಕಾರಿಗಳು ಕೆಲಸ ಸರಿ ಮಾಡುವಾಗೆ ಒಂದು ವ್ಯವಸ್ಥೆಯನ್ನು ಮಾಡಿ. ಅವರಿಗೆ ಇಂಟ್ರೆಸ್ಟ್ ಬೇಕು, ನಮಗೆ ಎಷ್ಟು ಇಂಟ್ರೆಸ್ಟ್ ಇರ್ತದೆ ಅಷ್ಟು, ಅದಕ್ಕಿಂತ 2 ಪಟ್ಟು ಅಧಿಕಾರಿಗಳಿಗೂ ಅದರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಕೆಲಸ ಬೇಗ ಆಗ್ತದೆ. ಸಭಾಧ್ಯಕ್ಷರದು ಈ ಭಾಳ ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಆಮೇಲೆ ಅಲ್ಲಿ ಎಲ್ಲ ಬಹುತೇಕ ಎಲ್ಲ ಪ್ರೈವೇಟ್ ಆಪ್ರೇಟರ್ಸು ಪ್ರೈವೇಟ್ ಕಾಂಟ್ರಾಕ್ಟ್ ಮೇಲೆ ಇದ್ದರು. ಈ ಮೊನ್ನೆ 2000 ಜನ ರಿಕ್ರೂಟ್ಮೆಂಟ್ ಮಾಡಿ 380 ಜನ ಅಲ್ಲಿಗೆ ಹಾಕಿದ್ದೀವಿ. ಆಮೇಲೆ ಮಂಗಳೂರಿಗೂ ಒಂದು 200 ಜನ, 500ಕ್ಕಿಂತಲೂ ಹೆಚ್ಚು ಜನ ಹೊಸ ಡ್ರೈವರ್ಸು ಈ 2 ಭಾಗಕ್ಕೆ ಹಾಕಿದ್ದೀವಿ ಸಭಾಧ್ಯಕ್ಷರೇ. ಇನ್ಮೇಲೆ ಹೊಸ ಬಸ್ಸಸ್ಸು ಬರುತ್ತೆ, ಕ್ರೂವನ್ನು ಬಂದಿರೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸಭಾಧ್ಯಕ್ಷ. ಎಸ್ ನಾರಾಯಣ ಸ್ವಾಮಿ, ಈಗ ರೆವಿನ್ಯೂ ಮಿನಿಸ್ಟ್ರಿಗೆ, ಈಗ ರೆವಿನ್ಯೂ ಮಿನಿಸ್ಟರ್ ಇವತ್ತು ಬರಲಿಲ್ಲ, ಅದು ಎಲ್ಲ ನಮ್ಮ ಪ್ರಶ್ನೋತ್ತರಗಳು ನಾಳೆ ಅಥವಾ ನಾಡಿದ್ದು ಅವ್ರ ಲಭ್ಯತೆ ಅನುಗುಣವಾಗಿ ನಾವು ತೆಕ್ಕೊಂಡು ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ನಾಳೆ ಮಾಡಿಬಿಟ್ರೆ ಬೆಳಿಗ್ಗೆ ಒಳ್ಳೇದಾದ್ರೆ ಅವರು ನಾಳೆ ಮಂತ್ರಿಗಳಿಗೆ ಅಲ್ಲಿ ಬೇರೆ ಪ್ರಶ್ನೋತ್ತರ ಉಂಟಾ ಗೊತ್ತೆ, ಅಲ್ಲಿ ಇಲ್ಲದೆ ಇಲ್ಲಿ ಕೊಡುವ ಮಾತಾಡ್ತಾರೆ. ಈಗ ಶೂನ್ಯ ವೇಳೆ ಅನ್ಸ್ಟಾರ್, ಈಗ ಲಿಖಿತವಾದ ಪ್ರಶ್ನೆಗೆ ಉತ್ತರ ಮಂಡಿಸುವುದು. ದಿನಾಂಕ 18ನೇ ಆಗಸ್ಟ್ 5ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 95 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಉತ್ತರ ಕೊಟ್ರೆ ಇನ್ನು ಮಿಕ್ಕಿದ 100 ಹೆಚ್ಚು ಕಡಿಮೆ 140 ಪ್ರಶ್ನೆಗಳು ಯಾವಾಗ ಸಿಗುತ್ತೆ ನಮ್ಗೆ? ಯಾಕೆ ಇಲಾಖೆಗಳು ಇದನ್ನ ಗಂಭೀರವಾಗಿ ತಗೊಳ್ಳೋದಿಲ್ಲ? 235 95 ಈಗ ಉತ್ತಮ ಸಲಹೆ ಕೊಟ್ಟಿದ್ದೀರಿ. ನಾನು ಸರ್ಕಾರಕ್ಕೆ ಅದನ್ನು ಆದ್ಮೇಲೆ ಕೊಡ್ಲಿಕ್ಕೆ ಹೇಳ್ತೇನೆ. ಅದಕ್ಕಾಗಿ ನಾನು ಲಾಸ್ಟ್ ಟೈಮ್ ನಮ್ಮ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಲ್ಲಿ ನಾವು ಕಮಿಟಿ ಮಾಡಿದ್ದೇವೆ. ಏನಾದರೂ ನಾವು ಅಸೆಂಬ್ಲಿ ಆದ ನಂತರ ಕೂಡ ಅವರಿಗೆ ಬರದಿದ್ದಲ್ಲಿ ಆ ಶಾಸಕ ಅವರಿಗೆ ಏನಾದರೂ ಬರೆದು ಕೊಟ್ಟರೆ ಅಧಿಕಾರಿಗಳೆಲ್ಲ ಕರೆಸಿಕೊಂಡು ಮುಂದೆ ಕೂತ್ಕೊಂಡು ಏನು ಕಾರಣ ತಿಳಿಕೊಂಡು ಅದನ್ನು ಅವ್ರನ್ನು ಕೇಳ್ಕೊಳ್ಳೋದೇನು ಅಂದ್ರೆ ಕ್ವಶನ್ ಇದೆಯಲ್ಲ, ಮಾತಾಡ್ಲಿ ಕೃಷ್ಣಪ್ಪರ್ ಅವರೇ, ಅವ್ರು ಮಾತಾಡ್ಲಿ. ನಾವು ಕ್ವಶನ್ ಹಾಕೋದು ಇದೊಂದು ಸದಸ್ಯರ ಹಕ್ಕಿದು, ಕರೆಕ್ಟ್. ನಾವು ಏನೋ ಬೇಕಾಬಿಟ್ಟು ಕ್ವಶನ್ಗಳು ಹಾಕಲ್ಲ. ನಮ್ಗೆ ಮಾಹಿತಿ ಕೊಡಕ್ಕೆ ಇಲಾಖೆಗಳು ತಯಾರಿಲ್ಲದೆ ಇದ್ರೆ
ಇದು ಸದನಕ್ಕೆ ತೋರಿಸೋ ಒಂದು ಅಗೌರವ, ಅವಮಾನ. ಸೊ ಅಧಿಕಾರಿಗಳಿಗೆ ನೀವು ತಾಕೀದ್ ಮಾಡ್ಬೇಕು ಸರ್. ಇದು ಕ್ವಶನ್ 235 95 ಅತ್ಯಂತ ಸರ್ಕಾರದ ಗಂಭೀರವಾಗಿ ತಗೊಳ್ಬೇಕು. ಕೆಲವೊಂದು ಹಿರಿಯ ಶಾಸಕರು ಬಹಳ ಗಂಭೀರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅಧ್ಯಕ್ಷರೇ, ನಾನು ಸಂಸದೀಯ ವ್ಯವಹಾರಗಳ ಸಚಿವನಾಗಿ ಹೇಳೋದಕ್ಕೆ ಬಯಸ್ತೇನೆ. ಈ ವಿಷಯವನ್ನು ನಾವು ಹಲವಾರು ಇತರ ವೇದಿಕೆಗಳಲ್ಲೂ ಕ್ಯಾಬಿನೆಟ್ ಮೊದಲು ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಏನಿದೆ ಅದನ್ನು ಸರಿಯಾದ ಸಮಯಕ್ಕೆ ಮುಟ್ಟಿಸೋದಕ್ಕೆ ಎಲ್ಲ ವ್ಯವಸ್ಥೆ ಆಗಬೇಕು. ಆಮೇಲೆ ಅವತ್ತು ನಾನು ಸಂಸದೀಯ ಸಚಿವನಾಗಿ ನಮ್ಮ ಶಾಸಕ ಸ್ನೇಹಿತರಿಗೆ ತಿಳಿಸಿದ್ದೇನೆ, ಶಾಸನಸಭೆ ಮುಗಿದ ಮೇಲೆ 1 ತಿಂಗಳದ ಒಳಗಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಸರ್ಕಾರದವರು ಮಾಡ್ತೀವಿ. ಒಂದು ವೇಳೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಕಳಿಸದೇ ಇರುವಂಥ ಸಂದರ್ಭ ಬಂದಾಗ ಅದನ್ನು ಯಾಕೆ ಕಳಿಸೋದಕ್ಕೆ ಆಗಿಲ್ಲ ಅನ್ನುವಂಥದ್ದು ವರದಿಯನ್ನು ಸಹಿತ ಸ್ಪೀಕರ್ಗೆ ಹಾಗೂ ಕೌನ್ಸಿಲ್ ಅಧ್ಯಕ್ಷರಿಗೆ ತಿಳಿಸ್ತಕ್ಕಂಥ ಒಂದು ಹೊಸ ಪರಿಪಾಠವನ್ನು, ಈ ಹೊಸ ಜವಾಬ್ದಾರಿಯನ್ನು ಪಾರ್ಲಿಮೆಂಟ್ರಿ ಅಫೇರ್ಸ್ ಶಾಖೆ ತೆಗೆದುಕೊಳ್ತದೆ. ಅಷ್ಟೇ ಅಲ್ಲ, ಸ್ಪೀಕರ್ಗೆ ಹಾಗೂ ಕೌನ್ಸಿಲ್ ಚೇರ್ಮನ್ರಿಗೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹಿತ ನಮ್ಮ ಸಂಸದೀಯ ವ್ಯವಹಾರ ಇಲಾಖೆಯವರು, ಇಲ್ಲಿವರೆಗೆ ಇದು ಇರಲಿಲ್ಲ, ನೀವು ಈ ಸಂಸದೀಯ ವ್ಯವಹಾರದ ಸಚಿವರಾಗಿ ಕೆಲಸ ಮಾಡಿದವರು, ಈ ಜವಾಬ್ದಾರಿ ನಾವು ತಗೋತಿದ್ದಿಲ್ಲ. ಆದರೆ ಸರ್ಕಾರವಾಗಿ ಈಗ ತೆಗೆದುಕೊಳ್ತಕ್ಕಂಥ ಒಂದು ಪ್ರಸಂಗ ಅಂಥೇಳಿ ನನಗೆ ಅನಿಸ್ತು. ಆ ಜವಾಬ್ದಾರಿ ತೊಗೊಂಡಿದ್ದೇವೆ. ಈಗೇನು ನಾ ಹೇಳಿದೆ ಹಾಗೆ ಮಾಡ್ತೀವಿ. ಹೇಳ್ತೀರಾ ನಾವು ಜವಾಬ್ದಾರಿ ತಗೊಂಡಿದ್ದೀವಿ ವ್ಯವಹಾರ ಸಚಿವರಾಗಿ. ಸ್ಪೀಕರ್ ಅವರು ಹೇಳಿದ್ರು, ಡೆಪ್ಯೂಟಿ ಸ್ಪೀಕರ್ ನೇತೃತ್ವ ಮಾಡಿದ. ನೀವು 1 ತಿಂಗಳ ಒಳಗಾಗಿ ಕೊಡಬೇಕು ಅಂತ ಇದ್ದಾರಲ್ಲ, ಶಾಸನ ಸಭೆ ನಡೆಯುವಾಗ ಕೊಡಬೇಕು. ನಾವು ಕ್ವಶನ್ ಹಾಕೋದೆ ಇವಾಗ ಅದನ್ನೊಂದು ಸ್ಟಾರ್ಟ್ ಕ್ವಶನ್ ಆಗಿದ್ದಿದ್ರೆ, ಅದು ಸ್ಟಾರ್ಟ್ ಕ್ವಶನ್ ಆಗಿದ್ರೆ ಅವಳು 1 ತಿಂಗಳ ಒಳಗಡೆ ಕೊಡಿಸ್ತಾ ಇದ್ರಾ ಸರ್? ಈಗ ಅದಕ್ಕೆ ಯಾಕೆ ಆದ್ಯತೆ? 1 ತಿಂಗಳ ಒಳಗಡೆ ಕೊಡಿಸ್ಬೇಕು ಅಂತಂದ್ರೆ ಇದು ದೇ ಆರ್ ಶೋಯಿಂಗ್ ಸ್ಕ್ಯಾಂಟ್ ರೆಸ್ಪೆಕ್ಟ್ ಫಾರ್ ದ ಹೌಸ್, ಫಾರ್ ದಿ ಮೆಂಬರ್ಸ್. ಇಲ್ಲ, ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡುವ. ಸನ್ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ. ಈಗ ನನಗೆ ಈ ಸದನದಲ್ಲಿ ಹೇಳಬೇಕೋ ಗೊತ್ತಿಲ್ಲ, ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಏನ್ ನಡೀತಾ ಇದೆ ಇಲ್ಲಿ? ಮುಗಿಲಿ, ಪ್ರಶ್ನೋತ್ತರ ಮುಗಿತು. ಈಗ ಮಂತ್ರಿ ಬಂದಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಅವರು, ಅದು ಅವ್ರು ಓದ್ಬಿಟ್ರಲ್ಲ ಇದ್ರದ್ದು. ಅಲ್ಲ, ಸದನದಲ್ಲಿ ಅದಾದ್ಮೇಲೆ ಮಾಡಂಗಿಲ್ಲ ನೀವು. ಮುಗಿದಿಲ್ಲ, ಚರ್ಚೆ ನಡೀತಾ ಇದೆ ಅಷ್ಟೇ ಸರ್. ಯಾವತ್ತಾದ್ರೂ ಹಿಂಗಾಗಿದೆಯಾ? ಯಾವತ್ತೂ ಹಿಂಗಾಗಿಲ್ಲ. ಲಿಖಿತ ಮೂಲಕ ಹೇಳಿದ್ಮೇಲೆ ನೀವೇ ಹೇಳಿ. ಹೊಸ ಸಂಪ್ರದಾಯ ಸದಸ್ಯರ ಹೊಸ ಸಂಪ್ರದಾಯ ಬೇಡ. ಸದಸ್ಯರಿಗೆ 8 ಸ್ಟಾರ್ ಕ್ವೆಶ್ಚನ್ ಅಲ್ಲ ಕೃಷ್ಣ ಅವರೇ, ನಿಂದಾನ ಹಿಂಗಾಗಿದ್ರೆ ಹೇಳ್ಬಿಡಿ, ಇಂಥದ್ದು ದಿನ ಹಿಂಗಾಗಿತ್ತು, ನಾವು ಮಾಡ್ತಾ ಇದ್ದೀನಿ ಅಂತ ಒಂದ್ಸರಿ ಹೇಳಿದ್ಮೇಲೆ, ಕ್ವಶನ್ ಅವರ್ ಮುಗಿದಿದೆ ಅಂತ ಹೇಳಿದ್ಮೇಲೆ, ಲಿಖಿತ ಆದ್ಮೇಲೆ ಬರೋ ಕೇಳಿಸ್ಕೊಳ್ಳಿ ಸರ್. ನಾನು ಏನು ಹೇಳ್ತಾ ಇದ್ದೇನೆ ಕೇಳಿಸ್ಕೊಂಡು ಹೇಳಿ. ಶೂನ್ಯ ವೇಳೆ ಪ್ರಶ್ನೆಗಳು ಅಂತ ರೈಸ್ ಮಾಡಿದ್ರು. ಇಲ್ಲ ಸರ್, ಆಮೇಲೆ ಲಿಖಿತ ಪ್ರಶ್ನೆಗಳು ನಾಪಕ ಬಂದು HK ಪಾಟೀಲ್ ಅವರು ನಿಂತ್ಕೊಂಡು ಉತ್ತರ ಕೊಟ್ಟರು. ಶೂನ್ಯ ವೇಳೆ ಬರೋದು ಯಾವಾಗ? ಕ್ವಶನ್ ಅವರ್ ಮುಗಿದ್ಮೇಲೆ ಲಿಖಿತ ಪ್ರಶ್ನೆಗಳನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಶೂನ್ಯ ವೇಳೆ ಪ್ರಸ್ತಾಪ ಆಗಿತ್ತು. ನಾನು ಬರೋವಾಗ ಕೇಳಿಸ್ಕೊಂಡಿದ್ದು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಹೇಳೋದಾದ್ರೂ ಕೇಳಿಸ್ಕೊಳ್ಳಿ ಸರ್. ನನಗೇನಿಲ್ಲ, ಇದು ಸದಸ್ಯರಿಗೋಸ್ಕರ ಅವರ ಹಕ್ಕುಗಳಿಗೆ ಗೌರವಿಸೋದಕ್ಕೋಸ್ಕರ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ. ನೀವು ಬೇಡವೇ ಬೇಡ ಅಂತ ಹೇಳಿದ್ರೆ ಏನಿಲ್ಲ, ಇದರಲ್ಲಿ ನಂದೇನಿಲ್ಲ. ಯಾಕಂದ್ರೆ ಪ್ರಶ್ನೆ ಕೇಳಿರೋರು ಶಾಸಕರು, ಅವ್ರಿಗೆ ಉತ್ತರ ಕೊಡೋದು ನಮ್ಮ ಕರ್ತವ್ಯ. ಅದಕ್ಕೆ ಅವಕಾಶ ಕೇಳ್ತಾ ಇದ್ದೇನೆ. ನಾನೇನು ಅವರ ತೀರ್ಮಾನಕ್ಕೆ ನಂದು ಇದಿಲ್ಲ, ತಕರಾರಿಲ್ಲ. ಸದಸ್ಯರು ಪ್ರಶ್ನೆ ಕೇಳೋರಿದ್ದಾರೆ, ಸರ್ಕಾರ ಉತ್ತರ ಕೊಡೋ ಜವಾಬ್ದಾರಿ ಇದೆ. ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ ನಾನು. ಈಗ ಅಧ್ಯಕ್ಷರೇ, ಸನ್ಮಾನ್ಯ ಕಂದಾಯ ಸಚಿವರು ಉತ್ತರ ಹೇಳಬೇಕನ್ನೋದಕ್ಕೆ ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಮಟ್ಟಿನ ತಕರಾರು ಮಾಡಿದರು. ನಾನು ವಿರೋಧ ಪಕ್ಷದ ನಾಯಕರು ಹೇಳಿದ್ರೊಳಗೇನು
ಅರ್ಥನೇ ಇಲ್ಲ ಅಂತ ನಾನು ಹೇಳಲ್ಲ, ಅರ್ಥ ಇದೆ. ಆದರೆ ಈ ಸಂದರ್ಭದಲ್ಲಿ ಮಾನ್ಯ ಕಂದಾಯ ಸಚಿವರ ಗ್ರೂಪು ನೆಕ್ಸ್ಟ್ ಗ್ರೂಪ್ ಇವತ್ತಿಂದ ಏನು ಎ ಗ್ರೂಪ್ ಇದೆ ಇದು ಮತ್ತೆ ಬರಲಿಕ್ಕೇ ಇಲ್ಲ ಸೋಮವಾರ. ಹೌದು, ಆ ಹಿನ್ನೆಲೆಯೊಳಗೆ ವಿಶೇಷ ಸಂದರ್ಭ ಅಂತ ತಿಳ್ಕೊಂಡು ತಾವು ಏನು ಭಾವಿಸ್ಕೊಂಡಿದ್ದೀರಿ, ಕಂದಾಯ ಸಚಿವರು ಉತ್ತರ ಕೊಟ್ಟರೆ ಇಷ್ಟು ಜನ ಶಾಸಕರಿಗೆ 8 ಜನ ಶಾಸಕರಿಗೆ ಅನುಕೂಲ ಆಗ್ತದೆ. ಅದನ್ನು ದಯಮಾಡಿ ಪರಿಗಣಿಸಬೇಕು ಅಂತ. ಅಲ್ಲ, ಈಗ ಕ್ವಶನ್ ಅವ್ರು ಕೂಡ ಒಂದು ಇಂಪಾರ್ಟೆಂಟ್, ಬೇರೆ ಕಾರ್ಯಕ್ರಮ ಸಚಿವ ಟೈಮ್ ಬರಲಿಕ್ಕೆ ಆಗಲಿಲ್ಲ. ಅಲ್ಲ ಅರ್ಥ, ನೀವೆಲ್ಲೊಂದು ವಿಚಾರ ಅರ್ಥ ಆಯಿತು. ಒಂದು ಏನಂತ ಹೇಳಿದರೆ ಆ ಸಬ್ಮಿಷನ್ಗೆ ಒಂದು ಆ ಲಿಖಿತ ಮೂಲಕವಾಗಿ ಅದು ಚರ್ಚೆ ಆಗ್ತಾ ಇತ್ತು. ಎರಡನೇದು ಈಗ ನಾಳೆ ನಾಡಿದ್ದು ಕೊಡು ಅಂತ ಹೇಳಿದರೆ ಆ ಒಂದು ಗ್ರೂಪ್ ಅವತ್ತು ಮತ್ತೆ ನೆಕ್ಸ್ಟ್ ವೀಕಲ್ಲಿ ಬರುವುದಿಲ್ಲ. ಆದಾಗ ನಿಮ್ಮೆಲ್ಲ ಸಹಮತಿಯೊಂದಿಗೆ ಒಂದು ಅವಕಾಶ ಕೊಡುವ. ಈಗ ನೀವು ಕೊಡಿ, ಅದ್ರ ಬಗ್ಗೆ ಕ್ವಶನ್ ಅವರು ಕಂದಾಯ ಇಲಾಖೆ ಭಾರಿ ಇಂಪಾರ್ಟೆಂಟ್ ಕ್ವಶನ್ ಇತ್ತು, ನಾವು ಕಾಯ್ತಾ ಇದೀವಿ. ನೀವು ಬಿಲ್ ಅನ್ನ ಮಧ್ಯಾಹ್ನ ನಂತರ ತಗೊಳ್ಳಿ, ಉಳಿದಿದ್ದ ಪ್ರೊಸೀಡಿಂಗ್ಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಧ್ಯಕ್ಷರೇ, ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು, ಕಾರ್ಯಕ್ರಮ ಮುಗಿಸಿ ಬರೋದ್ರಿಂದ ಅದರ್ವೈಸ್ ಸಾಮಾನ್ಯವಾಗಿ ನಾವು ಇದಾಗೋದಿಲ್ಲ. ಇದು ಏನಂದ್ರೆ ನಾಳೆಗೆ ಹಾಕಿದ್ರೆ ಸದಸ್ಯರಿಗೆಲ್ಲೋ ನಾಳೆ ಅವ್ರ ಅನುಕೂಲ ಇರುತ್ತೋ ಇಲ್ವೋ, ಅವ್ರು ಇವತ್ತಿಗೆ ಮೊದಲೇ ಯೋಜನೆ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಹೆಚ್ಚಿನ ಪ್ರಶ್ನೆಗಳು ವಿರೋಧ ಪಕ್ಷದವ್ರದ್ದು ಇದಾವೆ. ಹಾಗಾಗಿ ಅಷ್ಟೇ, ನಮ್ದೇನಿದೆ ಈಗ ಎಲ್ಲಾ ಮಂತ್ರಿಗಳಿಗೂ ಉತ್ತರ ಕೊಡೋದು ತಪ್ಪು ಅಂದ್ರೆ ಸಾಕು ಅನ್ನೋ ತರ, ಆ ತರ ನಾವು ಹೋಗ್ಲಿಕ್ಕೆ ತಯಾರಿಲ್ಲ. ನಿಮ್ ಬಗ್ಗೆ ಎಲ್ಲರೂ ತಕರಾರು ಮಾಡಿದೀವ ಸರ್ ನಾವು ಯಾವತ್ತಾದ್ರು? ಅವ್ರಿಗೆ ನಿಮ್ ಬಗ್ಗೆ ಯಾವತ್ತಾರು ತಕರಾರು ಮಾಡಿದೀವಿ? ತಕರಾರು ಈಗ ನಿಮ್ಗೆ ನನ್ನ ಬಗ್ಗೆ ತಕರಾರು, ಅವ್ರ ಬಗ್ಗೆ ಕೃಷ್ಣಪ್ಪ ಎಂಟಿ ನಿಯಮಗಳನ್ನ ಪಾಲಿಸಿ ಅಂತ ಅಷ್ಟೇ ನಾವು ಹೇಳೋದು. ಕೃಷ್ಣಪ್ಪ ಎಂಟಿ. ಅಧ್ಯಕ್ಷರೇ, ನಮ್ಮ ಕ್ವಶನ್ ನಂಬರ್ 61 ರೆವಿನ್ಯೂ ಇಲಾಖೆ ಸಚಿವರಿಗೆ ಸ್ಟಾರ್ ಕ್ವಶನ್ ಆಗಿದೆ, ದಯಮಾಡಿ ಇದಕ್ಕೆ ರಿಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಉತ್ತರ ಒದಗಿಸಿದ್ದಾರೆ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಆದರೆ ಕೆಲವು ಸಮಸ್ಯೆ ಏನು ಅಂದರೆ, ಈ ಪಡ ಬಿದ್ದಿದೆಯಲ್ಲ ಅಧ್ಯಕ್ಷರೇ, ಸ್ವಂತ ಭೂಮಿ ಪಡ ಬಿದ್ದಿರ್ತದೆ. 2012ರಲ್ಲಿ ಅದಕ್ಕೊಂದು ಅವಕಾಶ ಕೊಟ್ಟಿದ್ರು, 12 ಮತ್ತು 14 ಕೇವಲ 18 ತಿಂಗಳು. ಅದಾದಮೇಲೆ ಕೆಲವು ಸ್ವಂತ ಭೂಮಿಯವರು ಸಹ ಪಡೆದ ಬಗ್ಗೆ ಅದಕ್ಕೆ ಅರಿವಿಲ್ಲ. ನ್ಯಾಯವಾಗಿ ತಹಸೀಲ್ದಾರರು ಅವರು ಎಲ್ಲರಿಗೂ ಅರಿವು ಮೂಡಿಸ್ಬೇಕು, ಅದು ಮೂಡಿಸಿಲ್ಲ. ಹಾಗಾಗಿ ಅದು ಅದಾದ ನಂತರ ಈಗ ಅವಕಾಶ ಇಲ್ಲ. ದಯಮಾಡಿ ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ವಿನಂತಿಸ್ತೀನಿ, ಅದೊಂದು ಸ್ವಲ್ಪ ಇನ್ನೊಂದು ಸರಿ ಅವಕಾಶ ಕೊಟ್ಟರೆ ಪಡ ಬಿದ್ದವ್ರು ಯಾವ್ಯಾವುದೋ ಕಾರಣ ಕಂದಾಯ ಕಟ್ಟಡಕ್ಕೆ ಅದನ್ನು ಮಾಡ್ಕೋಬೇಕು. ಇನ್ನೊಂದು 57ರಲ್ಲಿ ಅರ್ಜಿನ ಮಂಜೂರು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಅದನ್ನು ಯಾರು ಡಿಸೈಡ್ ಮಾಡ್ಬೇಕು? ಗೋಮಾಳನ DC ಅವ್ರಿಗೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಆ್ಯಕ್ಚುಲಿ DC ಅವರು ಬಂದು ಗೋಮಾಳನ ಫಿಕ್ಸ್ ಮಾಡಿ ಕೊಡೋಕೆ ಆಗೋದಿಲ್ಲ. ದಯಮಾಡಿ ತಹಸೀಲ್ದಾರಿಗೆ ಕೊಟ್ಟು ಗೋಮಾಳನ, ಏಕೆಂದರೆ 20, 15, 30 ವರ್ಷದಿಂದ ಗೋಮಾಳ ಉತ್ಕೊಂಡಿದ್ದಾರೆ ಅಧ್ಯಕ್ಷರೇ. ಬುದ್ಧಿವಂತರು ಎಲ್ಲ ಮಾಡ್ಕೊಂಬಿಟ್ರೆ 50, 53ರಲ್ಲಿ ಮಾಡ್ಕೊಂಬಿಟ್ಟಾರೆ. ಬಡವರು, ವಿಶೇಷವಾಗಿ ಅಲಮಾರಿ ಜನ, ಸಣ್ಣ ಜಾತಿ ಜನ, ಅವರಿಗೆ ಅದು ಅರಿವಿರಕ್ಕಿಲ್ಲ. ಹಾಗಾಗಿ ಗೋಮಾಳನ ಮುಂಜೂರೇ ಮಾಡಿಸ್ಕೊಂಡ ಅರ್ಜಿ ಹಾಕೊಂಡಿದ್ದಾರೆ, ಅದು ಮುಂಜೂರು ಮಾಡೋಕ್ಕಾಗಲ್ಲ. DC ಅವರೇ ಬಂದು ಮಾಡಬೇಕು ಅಂತ ಅದು ಆಗೋದಿಲ್ಲ. ದಯಮಾಡಿ ಆ ಕಂಡೀಷನ್ ರದ್ದು ಮಾಡಿ ತಹಸೀಲ್ದಾರಿಗೆ ಕೊಡಬೇಕು. ತಹಸೀಲ್ದಾರ್ ಅದನ್ನ ಮುಂಜೂರು ಮಾಡಿಕೊಡ್ಬೇಕು. ಹೇಳಿದಾರಲ್ಲ, ಈಗ ಉತ್ತರ ಕೊಡ್ಲಿ. ಅಲ್ಲ, ಇನ್ನೊಂದು 2-3 ಸಬ್ಜೆಕ್ಟ್ ಇದೆ, ಅದನ್ನ ಹೇಳ್ತೀನಿ. ಇಲ್ಲಿ 22 ಒಂದು ಆದೇಶ ಮಾಡೋದೆ 2013ರಿಂದ 2018ರವರೆಗೆ ಏನು ಮುಂಜೂರು ಮಾಡಿದೀವಿ ನಾವು, ಅದು ರದ್ದು ಮಾಡಿ ಅಂತ ಹೇಳಿದ್ದಾರೆ. ಯಾತಕ್ಕೆ ಅಂತ ಹೇಳಿಲ್ಲ, ಯಾತಕ್ಕೆ ಅಂತ ಹೇಳ್ಬೇಕಲ್ಲ. ಒಂದ್ಸರಿ ಮುಂಜೂರು ಮಾಡಿ ಅಧ್ಯಕ್ಷರೇ, ಪುನಃ ಕಮಿಟಿ ಮುಂದೆ ಮಂಡಿಸಿದ್ದೆ 1665 ಅರ್ಜಿ. ಅದು ಏನಾಯ್ತದೆ, ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ನಾನು ಮಾತಾಡ್ತೀನಿ. ಆ ಮುಂಜೂರು ಮಾಡ್ಕೋಬೇಕಾದ್ರೆ ರೈತ ವಿಲೇಜ್ ಅಕೌಂಟೆಂಟಿಗೆ ಖಾಲಿ ಬಿದ್ದು ದುಡ್ಡು ಕೊಟ್ಟು, RI ಖಾಲಿ ಬಿದ್ದು ದುಡ್ಡು ಕೊಟ್ಟು ಫೈಲ್ ತಂದಿರ್ತಾನೆ. ನಾವು ಮುಂಜೂರು ಮಾಡಿದ್ರೆ ತಿರ್ಗಾ ಮತ್ತೆ ಅವ್ರು ಮುಂಜೂರು ಮಾಡಕ್ ಹೋದ್ರೆ ಮತ್ತೆ ಅವ್ರಿಗೆ ಯಾರು ಟ್ಯಾಕ್ಸ್ ಕಟ್ಟರು, ಮತ್ತೆ ರೈತರಿಗೆ ಹೊಣೆ ಆಗ್ತದೆ. ನಾನು ದಯಮಾಡಿ ಸನ್ಮಾನ್ಯ ರೆವಿನ್ಯೂ ಮಿನಿಸ್ಟರ್ ವಿನಂತಿಸ್ತೀನಿ,
ಅದನ್ನ ದಯಮಾಡಿ ರದ್ದು ಮಾಡಿ ಏನು 3 ಸಾರಿ ಮೀಟಿಂಗ್ ಮಂಜೂರಾಗಿದೆ ಅವ್ರಿಗೆಲ್ಲ ಇದನ್ನ ಉಳುಮೆ ಚೀಟಿ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಇನ್ನೊಂದು ಹೇಳಿದೆ, ದಯಮಾಡಿ ಈ ಗೋಮಾಳದ ಹೇಳಿದ ಗೋಮಾಳ ಒಂದ್ಸರಿ ಮಂಜೂರು ಮಾಡಲಿಕ್ಕೆ 57ರಲ್ಲಿ ಒಂದು ಅವಕಾಶ ಕೊಡಿ. ಯಾಕೆಂದ್ರೆ ಅಲ್ಲಿ ಹೇಳಿದ್ರೆ ಬುದ್ಧಿವಂತರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಮಾಯಕರು. ಇದು ಬಡ ಜನತೆಗೆ ನಾವು ಪರ ನಿಲ್ಬೇಕಾಗ್ತದೆ, ಅವಕಾಶ ಇಲ್ಲ. ಅದನ್ನ ದಯಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಮತ್ತೆ 2013ರಿಂದ 18ರವರೆಗೆ ರದ್ದು ಮಾಡಿದ್ವಿ ಅಂತ ನಮ್ಮ ಅಶೋಕ್ ರವೀಂದ್ರ ಮಿಶ್ರದಾಗೆ ಮಾಡಿದ್ದಾರೆ. ಯಾಕೆ ಮಾಡಿದ್ರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಅದನ್ನ ದಯಮಾಡಿ ಆತರ ಆದೇಶನ ವಾಪಸ್ ತಗೋಬೇಕು. ಉತ್ತರ ಕೊಡ್ಲಿ ಮಾನ್ಯ ಅಧ್ಯಕ್ಷರೇ. 3 ವಿಷಯಗಳನ್ನ ಮಾನ್ಯ ಸದಸ್ಯರು ಅಧ್ಯಕ್ಷ ಇದಕ್ಕೆ ಸಂಬಂಧಪಟ್ಟಾಗೇನೆ ಒಂದು ನಿಮಿಷ ಸಚಿವರೇ ಹೇಳ್ರಿ. ಈಗ 3 ಚಿಕ್ಕನಾಗ್ನಹಳ್ಳಿ, ತಿಪ್ಟೂರು ಮತ್ತೆ ತುರುವೇಕೆರೆಗೆ 3 ರದ್ದುಪಡಿಸ್ಬಿಟ್ಟಿದ್ದಾರೆ. ಅದನ್ನ ಪುನರ್ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ. ಕಂದಾಯ ಸಚಿವರು 3 ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ಇಡೀ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಬಗುರುಕುಂ ಸಾಗುವಳಿ ಚೀಟಿ ಹಾಕಿರೋದನ್ನ ರದ್ದು ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ 6000 ಅರ್ಜಿಗಳನ್ನ ರದ್ದು ಮಾಡಿದ್ದಾರೆ. ಏಕಾಏಕಿ DC ಪವರ್ ಕೊಟ್ಟಿದ್ದಾರೆ. ಆದ್ರೆ ಶಾಸಕರಾಗಿ ನಾವೇನ್ ಮಾಡಬೇಕು, ನಮ್ಮಲ್ಲಿದ್ದಂತ ಅಧಿಕಾರವನ್ನ DC ಅವ್ರಿಗೆ ಕೊಟ್ಟು ಏಕಾಏಕಿ 6000 ಅರ್ಜಿಗಳನ್ನ ರದ್ದು ಮಾಡಿದ್ದಾರೆ. ಬರೀ 30 ಅರ್ಜಿಗಳನ್ನ ಅಪ್ರೂವಲ್ ಮಾಡಿದ್ದಾರೆ. 30 ವರ್ಷಗಳಿಂದ ಉಳುಮೆ ಮಾಡ್ತಿದ್ದಂತವ್ರು ಕೃಷ್ಣಪ್ಪನವ್ರು ಹೇಳ್ದಾಗ ಉತ್ತರ ಕೊಡ್ತಾರೆ. ಈಗ ಬಡವರುಗಳು ಉಳುಮೆ ಮಾಡ್ತಿರೋದ್ರೆ ಏಕಾಏಕಿ ರದ್ದು ಮಾಡ್ಬಿಟ್ರೆ ಸರ್ಕಾರಕ್ಕಂತೂ ಒಳ್ಳೆ ಅವ್ರಿಗೆ ಹೇಳಿದೆ, ಉತ್ತರ ಕೊಟ್ಟಿದ್ದೇನೆ ಅವ್ರಿಗೆ. ಒಂದು ಅದಲ್ಲ ಅಧ್ಯಕ್ಷರೇ, 3 ವಿಷಯಗಳನ್ನ ಮಾನ್ಯ ಸದಸ್ಯರು ಹೇಳಿದ್ದಾರೆ. ಮೊದಲನೇದು ಇಲ್ಲಿ ಅವ್ರು ಕೇಳಿಲ್ಲ, ಈ ಇದಕ್ಕೆ ಸಂಬಂಧ ಇಲ್ಲ, ಆದ್ರೂ ಅವರು ಪ್ರಸ್ತಾಪ ಮಾಡಿದ್ದಾರೆ ಪಡ ರಿಸ್ಟೋರೇಷನ್ ಬಗ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. 2013ರಲ್ಲಿ ಅವಕಾಶ ಮಾಡಿಕೊಡ್ಲಾಗಿತ್ತು. ಅದರಲ್ಲಿ ಕೆಲವರು ಮಾಹಿತಿ ಕೊರತೆಯಿಂದ ಅನುಕೂಲ ಪಡ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಈಗ ಪಡ ರಿಸ್ಟೋರೇಷನ್ ಮಾಡೋದ್ರ ಬಗ್ಗೆ ಬೇರೆಯವರು ಕೂಡ ಮನವಿಗಳನ್ನ ಸಲ್ಲಿಸಿದ್ದಾರೆ. ನಾವು ಅದನ್ನ ಸ್ಟಡಿ ಮಾಡ್ತಾ ಇದ್ದೇವೆ. ಏನಾಗಿದೆ, ಪಡ ಬೀಳು ಇವರು ಕೆಲವರು ಸುಮಾರು ಜನ ಪೊಸಿಷನ್ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ತದನಂತರದ ದಿನಗಳಲ್ಲಿ ಕೆಲವು, ಎಲ್ಲಾನು ಅಲ್ಲ, ದಯವಿಟ್ಟು ತಪ್ಪು ಅರ್ಥ ಮಾಡ್ಕೋಬೇಡಿ, ನಾ ಹೇಳೋದನ್ನ ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವು ಫಾರೆಸ್ಟ್ಗೆ ಗ್ರಾಂಟ್ ಆಗಿದೆ, ಕೆಲವು ಸರ್ಕಾರಿ ಕಚೇರಿಗಳಿಗೆ, ಸ್ಮಶಾನಕ್ಕೆ ಅಥವಾ ಬೇರೆ ಬೇರೆ ಸಾರ್ವಜನಿಕ ಉದ್ದೇಶಕ್ಕೆ ಗ್ರಾಂಟ್ ಆಗಿದ್ದಾವೆ ಕೆಲವೆಲ್ಲ. ಸೊ ಇನ್ ಕೆಲವು ಅವರು ಪೊಸಿಷನ್ ಅಲ್ಲಿ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಇದೆ. ಸೊ ಇದನ್ನೆಲ್ಲ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡಿ ಯಾರು ಕಲ್ಟಿವೇಶನ್ ಅಲ್ಲಿ ಇದ್ದಾರೆ ಅವ್ರದ್ದು ಕನ್ಸಿಡರ್ ಮಾಡುವಂತಹದ್ದು ಒಂದು ತೀರ್ಮಾನ ಮಾಡಬೇಕಾದ್ರೆ ಅದಕ್ಕೆ ಮೊದಲು ಏನೆಲ್ಲ ಆಗಿದೆ ಇದರಲ್ಲಿ ಅನ್ನೋದನ್ನ ಫಸ್ಟ್ ನಾವು ಕ್ಲಿಯರ್ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾಳೆ ನಾವೇನಾದ್ರೂ ಈಗ ಇದನ್ನ ಯಾವುದು ಮ್ಯಾಪ್ ಮಾಡದೆ, ಇದನ್ನ ಯಾವುದು ಅಸೆಸ್ ಮಾಡದೆ ಒಂದೇ ಬಾರಿ ಅಪ್ಲಿಕೇಶನ್ ಕೊಟ್ರೆ ಇದರಿಂದ ಇನ್ನ 100 ಪಟ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಯಾವುದೇ ಏನೇನಾಗಿದೆ ಪಡ ಲ್ಯಾಂಡ್ಸು ಅನ್ನೋದು ಫಸ್ಟ್ ನಮ್ಗೆ ಐಡಿಯಾನೇ ಇಲ್ದ್ವೆ ಕೊಟ್ಬಿಟ್ರೆ ಅವೆಲ್ಲ ರಿಸ್ಟೋರೇಷನ್ಗೆ ಹಾಕೊಂಡ್ರೆ ಅರ್ಜಿ, ನಾಳೆ ಇದರಿಂದ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಸ್ಟಡಿ ಮಾಡ್ತಾ ಇದ್ದೇವೆ. ಇದೆಲ್ಲ ಈ ಬಗರುಕುಂದೆಲ್ಲ ಮುಗಿದ ಮೇಲೆ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು ಗೋಮಾಳ, ಅವರು ಮಾನ್ಯ ಶಾಸಕರು ಹೇಳಿದ್ರು DC-ಗೆ ಕೊಟ್ಟಿದ್ದಾರಂತೆ. ನಾನು ಬಂದ ಮೇಲೆ ನಮ್ಮ ಸರ್ಕಾರ ನಾನು ಯಾವುದು DC-ಗೆ ಕೊಟ್ಟಿಲ್ಲ. ಮೊದಲು ಏನು ಕಾನೂನಿದೆ ಕಾನೂನನ್ನೇ ನಾವು ಫಾಲೋ ಮಾಡ್ತಾ ಇದ್ದೇವೆ ಬಿಟ್ರೆ ಕಾನೂನಲ್ಲಿ ಒಂದು ಅಕ್ಷರನೂ ಕೂಡ ನಾವು ಬದಲಾವಣೆಯನ್ನ ಮಾಡಿಲ್ಲ. ಕಾನೂನನ್ನ ಯಥಾವತ್ತಾಗಿ ನಾವು ಫಾಲೋ ಮಾಡ್ತಾ ಇದ್ದೇವೆ. ಕಾನೂನಲ್ಲಿ ನಾವೇನಾದ್ರೂ ಕಾನೂನಿಗೆ ಬಿಟ್ಟು ಮಾಡಿದ್ರೆ ದಯವಿಟ್ಟು ಹೇಳಿ, ನಾನು ಅದನ್ನ ತಿದ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೇನೆ. ಈಗ ಮಾನ್ಯ ಸರ್ ಈಗ ಬರ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ ಸರ್. ಇಷ್ಟು ಇದು ಮಾಡಿದ್ರೆ ಹೇಗೆ? ಈಗ ಅವ್ರು ಹೇಳಿದ್ದಾರೆ ಇದು DC-ಗೆ ಇದೆ, ತಹಶೀಲ್ದಾರ್. ನಂದು ಜವಾಬ್ದಾರಿ ಅವ್ರ ತಾಲೂಕಲ್ಲಿ ಎಷ್ಟು ಅರ್ಜಿ ಬಂದಿದೆ, ಆ ಗೋಮಾಳಗಳು ಸರ್ಪ್ಲಸ್ ಇದೆಯಾ ಇಲ್ವಾ ಅನ್ನೋದನ್ನ 2 ತಿಂಗಳೊಳಗಡೆ ನಾನು ಇತ್ಯರ್ಥ ಮಾಡ್ತೇನೆ. ಅದು ಹೇಗೆ ಮಾಡ್ತೇನೆ ನನಗ್ ಬಿಟ್ಟಿದ್ದು. ನಿಮ್ದು 2 ತಿಂಗಳೊಳಗಡೆ ನಾನು ಸರ್ಪ್ಲಸ್ ಅನ್ನ ನಾನು ಇತ್ಯರ್ಥ ಮಾಡುವಂತಹದ್ದು ನಾನು ಮಾಡ್ತೇನೆ. ಮೂರನೇದು ಅಧ್ಯಕ್ಷರೇ, ತಾವು ಹೇಳಿದ್ದು ಏನು, ಮೂರನೇ ವಿಷಯ ಪ್ರೊಸೀಜರ್ಸ್ ಬಗ್ಗೆ ಇದು ಹೇಳಿದ್ರು. ಸರ್ಕ್ಯುಲರ್ ದಯವಿಟ್ಟು ಅವ್ರು ಇಲ್ಲಿ ಈ ಪ್ರಶ್ನೆಯಲ್ಲಿ ಅವರು ಸರ್ಕ್ಯುಲರ್ ಬಗ್ಗೆ ಉಲ್ಲೇಖ ಇಲ್ಲ. ನೀವು ನನಗೆ ಸರ್ಕ್ಯುಲರ್ ಕೊಡಿ, ಅದು ಯಾವುದು ಕೊಟ್ಟಿದ್ದಾರೆ ಅಂತ. ನಾನು ಕ್ವಶನ್ ಅವರ್ ಆದ ಕೂಡಲೇ ನಿಮ್ಗೆ ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡ್ತೇನೆ. ದಯವಿಟ್ಟು ನನಗೆ ಸರ್ಕ್ಯುಲರ್ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಗಮನಿಸಬೇಕು.
ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಸರ್ವೆ ನಂಬರು ಸೊಪ್ಪಿನ ಬೆಟ್ಟ ಮತ್ತು ಗೋಮಾಳ ಅಂತ ಇದೆ. ನೀವು ಸೊಪ್ಪಿನ ಬೆಟ್ಟ ಯಾವ ಭಾಗ, ಗೋಮಾಳ ಯಾವ ಭಾಗ ಅಂತ ಬೈಫಿಕೇಶನ್ ಆಗಲಿಲ್ಲ. ಫಾರ್ಮ್ ನಂಬರ್ 57 DC ಲೆವೆಲಲ್ಲಿ ರಿಜೆಕ್ಟ್ ಆಗಿದೆ. ಒಂದ್ಸರಿ ರಿಜೆಕ್ಟ್ ಆದ್ರ ಮೇಲೆ ಅದನ್ನ ರೆಸ್ಟೋರ್ ಮಾಡೋದು ಹೇಗೆ? ಈ ರೀತಿಯಲ್ಲಿ ತುಂಬಾ ಸಮಸ್ಯೆಗಳಿದ್ದಾವೆ. ಅದಕ್ಕಾಗಿ ನಮ್ಮ ಸಮಿತಿಗೆ ಸ್ವಲ್ಪ ರಿವ್ಯೂ ಮಾಡ್ಲಿಕ್ಕೆ ಅವಕಾಶ ಕೊಡಿ. ನಾಮಕಾವಸ್ಥೆ ಸಮಿತಿ ಆಗ್ಬಿಡುತ್ತೆ, ನಾಮಕಾವಸ್ಥೆ ಆಗ್ಬಾರ್ದು. 57 ರದ್ದಾಗಿದ್ದು ಯಾವ ಕಾರಣಕ್ಕಾಗಿ ಅಂತ ರಿವ್ಯೂ ಮಾಡ್ಲಿಕ್ಕೆ ಸಮಿತಿಗೊಂದು ಅವಕಾಶ ಕೊಡಿ. ಮಾನ್ಯ ಜ್ಞಾನೇಂದ್ರ ಅವರಿಗೆ ನಾನು ಇಷ್ಟೇ ಹೇಳೋದು, ಸಮಿತಿಯವರು ಏನಾದರೂ ತಪ್ಪು ಮಾಡಿದ್ರೆ ಸಮಿತಿ ಅಲ್ಲ, ಅಧಿಕಾರಿಗಳು ತಪ್ಪಾಗಿ ಅದನ್ನ ವಿಲೇ ಮಾಡಿದ್ರೆ ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡು ಬನ್ನಿ. ನಾನು ಸೆಟ್ ರೈಟ್ ಮಾಡೋದು ನನ್ನ ಜವಾಬ್ದಾರಿ, ನಾನು ಸೆಟ್ ರೈಟ್ ಮಾಡಿ ಕೊಡ್ತೇನೆ. ಆದರೆ ತಮ್ಮ ಮಾಹಿತಿಗೆ ಹೇಳ್ತಾ ಇದ್ದೇನೆ, ನಾನು ಹೇಳುವ ಉತ್ತರ ನಿಮಗೆ ಹಿಡಿಸದೆ ಹೋಗ್ಬಹುದು. 108 CCC ಅಲ್ಲಿ ಇದನ್ನ ಅರ್ಜಿಗಳನ್ನ ರದ್ದತಿ ಮಾಡುವಂತಹದ್ದು ಅಧಿಕಾರಿಗಳು ಮಾಡಬೇಕು. ಅಂದ್ರೆ ಅರ್ಹ ಅರ್ಜಿಗಳನ್ನ ಸಮಿತಿಗೆ ಮಂಡಿಸಬೇಕು ಅಂತ ಕಾನೂನಿದೆ, ನಾನಲ್ಲ. ತಾವು ತಿಳಿದವರಿದ್ದೀರಿ, ಬೇಕಾದ್ರೆ ಇದನ್ನ ಚೆಕ್ ಮಾಡಿ. ನಾನು ಹೇಳ್ತಾ ಇರೋದು ತಪ್ಪಿದ್ರೆ ನಾನು ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್. ಪ್ಲೀಸ್ ತಾವು ಚೆಕ್ ಮಾಡಿಬಿಟ್ಟು ನನಗೆ ಗೈಡ್ ಮಾಡಿ. ನಿಮ್ಮಿಂದ ನಾನು ಒಂದು ಸಜೆಷನ್ ತಗೊಳ್ಳಿಕ್ಕೆ ನನಗೇನು ಗೌರವ ಕಡಿಮೆ ಆಗೋದಿಲ್ಲ. ಐ ಆಮ್ ಓಪನ್. ನಾನು ಮಾಡ್ತಾ ಇಲ್ಲ, ನಿಮ್ಮ ಪ್ರೊಸೀಜರ್ ಸರಿ ಇಲ್ಲ, ನೀವು 108 CCC ತೆಗೆದು ನೋಡಿ, ತಪ್ಪಿದೆ, ಇಲ್ಲ ಗೌಡ್ರೆ ನೀವು ಮಾಡ್ತಾ ಇರೋದು ತಪ್ಪಿದೆ ಅಂದ್ರೆ ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್. ಮಾನ್ಯ ಅಧ್ಯಕ್ಷ, ಮೊದಲಿಂದ ಇರೋದು ಇದು, ನಾನು ತಿದ್ದಿಲ್ಲ, ಇರೋ ಕಾನೂನನ್ನು ಪಾಲನೆ ಮಾಡ್ತಾ ಇದ್ದೀನಿ. ಈಗ ಚರ್ಚೆ ಕ್ವಶನ್ ಅವರ್ ನೀವು ಚರ್ಚೆ ಮಾಡಿ, ನೀವು ಕ್ವಶನ್ ಜೊತೆ ಚರ್ಚೆ ಮಾಡಾಗ್ತದೆ. ಮಾತಾಡಿ. ರೈತರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಏನಾದ್ರೂ ತಪ್ಪಿನಿಂದ ರಿಜೆಕ್ಟ್ ಆಗಿದ್ರೆ ನನಗ್ ಕೊಡಿ, ಅದನ್ನ ನಾನು ಸೆಟ್ ರೈಟ್ ಮಾಡಿಸ್ತೇನೆ. ನಿಮ್ಗೆ ರೈತರಿಗೆ ಒಳ್ಳೇದ್ ಮಾಡ್ಬೇಕು ತಾನೆ. ತಪ್ಪಾಗಿ ರಿಜೆಕ್ಟ್ ಆಗಿದ್ರೆ ಬೈ ಮಿಸ್ಟೇಕ್ ಅವ್ರು ರಿಜೆಕ್ಟ್ ಮಾಡಿದ್ರೆ ನಾನು ಅದನ್ನ ಸರಿಪಡಿಸ್ತೀನಿ, ನನ್ನ ಜವಾಬ್ದಾರಿ. ಮಾನ್ಯ ಸಚಿವರೇ, ಎರಡು ಕ್ಲಾರಿಫಿಕೇಶನ್. ಮಾನ್ಯ ಸಚಿವರೇ, ಹೌದು ಅಧ್ಯಕ್ಷರೇ, ದಯವಿಟ್ಟು ಕಮಿಟಿ ಮುಂತರ ಕೇಳಿ ಸರ್. ಬಗರುಕುಂ ಕಮಿಟಿ ಸಮಿತಿ ಇರೋದಕ್ಕೆ ಸರ್. ಮಾನ್ಯ ಅಧ್ಯಕ್ಷರೇ, ಎರಡು ಕ್ಲಾರಿಫಿಕೇಶನ್. ಒಂದು, ನಮ್ಮ ಸಮಿತಿಗಳಿಗೆ ಬಂದಾಗ ನಾನು ಅಧಿಕಾರಿಗಳ ಹತ್ರ ಹೇಳಿದೆ, ಏನ್ ಮಾಡಿದ್ದಾರೆ ನಮ್ಮಲ್ಲಿ ಅಂದ್ರೆ 50 ಸೆನ್ಸ್ 25 ಸೆನ್ಸ್ಗಳನ್ನ ಮಂಜೂರಾತಿಗೆ ಬರ್ತಾ ಇದೀವಿ. ಅದರಲ್ಲಿ ಮನೆ ಕಟ್ಟು ಕೂತ್ಕೊಂಡಿದ್ದಾರೆ, ಸುತ್ತ ಕೃಷಿ ಮಾಡಿದ್ದಾರೆ. ನಿಮ್ಮವರು GPS ಮಾಡಬೇಕು ಹೋಗ್ಬೇಕಾರೆ ಮನೆ ಬಿಟ್ಟು ಉಳಿದಿದ್ದನ್ನು ಮಾಡ್ತಾ ಇದ್ದಾರೆ. ಮನೆ ಒಂದು ಅಲ್ಲೇ ಇದೆ, ಸುತ್ತ ಕೃಷಿ ಇದೆ, ಕೃಷಿ ಮಾತ್ರ ನಾವು ಮಂಜೂರಾತಿ ಮಾಡೋದು ಅಂತೇಳಿ ಮನೇನು ಬಿಡ್ತಾ ಇದ್ದಾರೆ. ಹಾಗಾಗಿ ಮನೇನು ಸೇರಿಸಿಕೊಂಡು ಅದಕ್ಕೆ ತೆರೆಸಿಕೊಟ್ರೆ ಅವನಿಗಾಗುತ್ತೆ. ಇದೊಂದನ್ನು ಕ್ಲಾರಿಫಿಕೇಶನ್ ಮಾಡಬೇಕು. ಎರಡನೇದು 18 ವರ್ಷ ಕೃಷಿ ಆಗಿರ್ಬೇಕು ಅಂತ ಕಾನೂನಿದೆ, ನಮ್ಗೆ ಗೊತ್ತಿದೆ. ನಮ್ಮಲ್ಲಿ ಬಾಳೆ ಗಿಡ ತರಕಾರಿ ಮಾಡಿದ್ದಾರೆ, 18 ವರ್ಷದ ಗುರ್ಸೋದು ಹೆಂಗ್ ನೀವು ಅದನ್ನ? ಇಲ್ಲ, ಸ್ಯಾಟಲೈಟ್ ಇದೆ. ನೀವು ಹಳೇದು ಬಾಳೆ ಗಿಡ ಇತ್ತು, ತರಕಾರಿ ಇತ್ತು, ಈಗೇನು ಇರ್ಲಿಲ್ಲ ಅಂತ ಅನ್ಕೊಳ್ಳಿ. ಅದಕ್ಕೋಸ್ಕರ 18 ವರ್ಷದಲ್ಲಿ ಆತರ ಸ್ವಲ್ಪ ರಿಲ್ಯಾಕ್ಸೇಷನ್ ಗಳನ್ನು ಕೊಡಿ. ಇಲ್ಲ ಅಂತಂದ್ರೆ ನೀವು ಅಡಿಕೆ ಮರಕ್ಕೆ 18 ವರ್ಷ ಬಾಳೆ ಗಿಡ ಹೇಳ್ತೇನೆ. ಮೊದಲನೇದು ಅವರು ಮನೆಗೂ ಸೇರಿಸಿ ಅಂತ ಹೇಳಿದ್ದಾರೆ. ನಾನು ಕಾನೂನಲ್ಲಿ 100% ಪಕ್ಕ ಇಲ್ಲ, ಬಟ್ ನನ್ನ ಪ್ರಕಾರ ಮಾಡಬಹುದು ಅಂತ ಅನ್ಸುತ್ತೆ. ಬಟ್ ಅದನ್ನ ನಾನು ಒಂದ್ಸತಿ ಚೆಕ್ ಮಾಡಿಬಿಟ್ಟು ನನ್ನ ಪ್ರಕಾರ ಮಾಡಬಹುದು. ಬಟ್ ಕಾನೂನು ನನಗಿಂತ ಮೇಲೆ ಇರುವಂತಹದ್ದು, ಕಾನೂನು ಪ್ರಕಾರ ಅಲೌಡ್, ನನ್ನ ಪ್ರಕಾರ ಅಲೌಡ್. ಅದನ್ನ ನಾನು ಕ್ಲಾರಿಫಿಕೇಶನ್ ಮಾಡ್ತೇನೆ. ಎರಡನೇದು, ನಾವು ಕಲ್ಟಿವೇಶನ್ ಹೇಗೆ ಅಂತ ಕೇಳಿದ್ದಾರೆ. ನಾವು ಬಾಳೆ ಗಿಡನೇ ಇರಬೇಕು ಅಂತಿಲ್ಲ, ಅಡಿಕೆ ಗಿಡನೇ ಇರಬೇಕು ಅಂತಿಲ್ಲ. ಆ ಜಮೀನು ಉಪಯೋಗದಲ್ಲಿ ಇದೆಯಾ, ಕೃಷಿ ಚಟುವಟಿಕೆಗೆ ಉಪಯೋಗದಲ್ಲಿ ಇದೆಯಾ ಅನ್ನೋದನ್ನ ಸ್ಯಾಟಲೈಟ್ ಇಮೇಜರಿಯನ್ನ ನಾವು ಕಮಿಟಿಗೆ ಕೊಡ್ತೇವೆ, ನಿಮಗೂ ಕೊಡ್ತೇವೆ. ಅದರ ಮೇಲೆ ಅಸೆಸ್ ಮಾಡಿ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟಿ ಇತ್ತ ಅನ್ನೋದು ಅಷ್ಟೇ ನಾವು ಖಾತ್ರಿ ಮಾಡ್ಕೊಳ್ಳಿ ಅಂತ. ಯಾಕೆ ಅಂದ್ರೆ ನಿಮ್ಗೆ ಹೇಳಬೇಕು ಅಂದ್ರೆ ಅಧ್ಯಕ್ಷರೇ, ಇದರಲ್ಲಿ ಯಾವ್ಯಾವ ತರ ಅರ್ಜಿಗಳು ಬಂದಿದ್ದಾವೆ, ಇಷ್ಟು ರಿಜೆಕ್ಟ್ ಆಗ್ತಾ ಇದೆ ಅಂತ ಈಗ ಬೇರೆಯವರೆಲ್ಲ ಮಾತಾಡಿದ್ರು. 42,289 ಅರ್ಜಿ ಅವರು ಸಾಗುವಳಿ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಅವರಿಗೆ 18 ವಯಸ್ಸೇ ಆಗಿಲ್ಲ. 2 ವಯಸ್ಸು 3 ವಯಸ್ಸಿಗೆ ಹೋದ ಬಾರಿ ಕಾನೂನು ಮಾಡಿದಾಗ, ಯಾಕಂದ್ರೆ ತಿಳ್ಕೊಳ್ಳಿ, ಎಲ್ಲ ಈ ವಿಷಯ ಬಂದಾಗೆಲ್ಲ ನನ್ನ ಮೇಲೆ ಎಲ್ಲ ಗಲಾಟೆ ಮಾಡ್ತೀರಾ. ವಾಸ್ತವ ಏನು ಅನ್ನೋದು ತಮಗೆ ಗೊತ್ತಿರಲಿ ಅಂತ. 2005ಕ್ಕೆ ಮೊದಲು ಸಾಗುವಳಿ ಮಾಡ್ತಾ ಇರಬೇಕು ಅಂತ ಕಾನೂನು ಹೇಳುತ್ತೆ. 2005ಕ್ಕೆ ಮೊದಲು ಅವ್ರಿಗೆ 2 ವಯಸ್ಸು 3 ವಯಸ್ಸು ಒಂದೊಂದು ಅರ್ಜಿ ಬಂದಿದೆ, ಅವರು ಹುಟ್ಟೇ ಇರಲಿಲ್ಲ. ಈ ಥರದ್ದು 42,289 ಅರ್ಜಿ ಈಗ ಆಗಲೇ
ಅವರ ಜಮೀನು, ಅವರ ಫ್ಯಾಮಿಲಿಯಲ್ಲಿ 5 ಎಕರೆಗಿಂತ ಹೆಚ್ಚು ಜಮೀನು ಇರುವವರು, 5 ಎಕರೆ ಆಲ್ರೆಡಿ ಇರುವಂತವರು 7,564 ಅರ್ಜಿ ಹಾಕಿದ್ದಾರೆ. ಹಾಗೆ ಈ ರಸ್ತೆ, ಗುಂಡುತೋಪು ಇಂಥವುಗಳನ್ನು ಎನ್ಕ್ರೋಚ್ ಮಾಡಿ ಅರ್ಜಿ ಹಾಕಿರೋರು 33,632 ಅರ್ಜಿ. ಹಾಗೆ ಫಾರೆಸ್ಟ್ಗೆ ಅರ್ಜಿ ಹಾಕಿರೋರು 1,05,565 ಅರ್ಜಿಗಳು, 1,05,565. ಸಿಟಿ, ಟೌನು, ಮುನ್ಸಿಪಾಲಿಟಿ ಬಫರ್ ಒಳಗಡೆ ಇರೋವು 69,850 ಅರ್ಜಿಗಳು. ಹಾಗೆ ಮುಂದುವರೆದ್ರೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಇದೆ. ಆ ತಾಲೂಕು ಅಥವಾ ಪಕ್ಕದ ತಾಲೂಕಿನಲ್ಲಿ ವಾಸನೇ ಇಲ್ಲ, ಅವರು ಆ ತಾಲೂಕಲ್ಲೂ ವಾಸ ಇಲ್ಲ, ಪಕ್ಕದ ತಾಲೂಕಿನಲ್ಲೂ ವಾಸ ಇಲ್ಲ, 1,620 ಅರ್ಜಿ ಇದೆ. ಇನ್ನ ಮುಂದುವರೆದು ಅವರು ಕೃಷಿಕರೇ ಅಲ್ಲ ಅಂಥವ್ರದ್ದು 12,601 ಅರ್ಜಿ ಬಂದಿದೆ. ಹಾಗೆ ನೀವು ಕೇಳಿದ್ರಲ್ಲ, ಈಗ ಅವರ ಜಮೀನಿನ ಸ್ವಾಧೀನದಲ್ಲೇ ಇಲ್ಲ ಅಂಥದ್ದು 44,517 ಅರ್ಜಿ ಬಂದಿದೆ. ಹಾಗೂ ಅಮೃತ್ ಮಹಲ್ ಕಾವಲ್ನಲ್ಲಿ 13,488 ಅರ್ಜಿ ಬಂದಿದೆ. ಹೀಗೆ ಹೇಳ್ತಾ ಹೋದ್ರೆ ಕೆರೆಯಲ್ಲಿ ಅರ್ಜಿ ಹಾಕಿರೋರು 3,040 ಅರ್ಜಿ, ಕೆರೆಯಲ್ಲಿ ಅರ್ಜಿ ಹಾಕಿರ್ತಕ್ಕಂಥವ್ರು. ಹೀಗೆ ಪ್ರತಿಯೊಂದಕ್ಕೂ ಕೂಡ ಕ್ಲಾಸಿಫಿಕೇಶನ್ ಮಾಡಿದ್ದೇವೆ. ಅಧಿಕಾರಿಗಳು ಒಂದೆರಡು ತಪ್ಪು ಮಾಡಿರ್ಬೋದು, ಗೊತ್ತಿದ್ದು ಗೊತ್ತಿಲ್ಲದೆ ಇದ್ರೆ ನನಗೆ ಹೇಳಿ, ನಾನು ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ಕೊಡ್ತೇನೆ. ಅಭಯ್ ಪ್ರಸಾದ್ ಇಲ್ಲ, ಅನಿಲ್ ಚಿಕ್ಮಾದು ಡೆಪ್ಯೂಟಿ, ಅನಿಲ್ ಚಿಕ್ಮಾದು ಇಲ್ಲ, ಹೋಗಿದ ಶಾರದಾ ಪುರಿಯಾ ನಾಯ್ಕ್. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1,620 ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಕ್ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರಿಂದ ಉತ್ತರ ಸಿಕ್ಕಿದೆ. ಕಳೆದ ಬಾರಿ ಅಧಿವೇಶನದಲ್ಲೂ ನಾನು ಇದನ್ನ ತಮ್ಮ ಸದರಿ ಗಮನಕ್ಕೆ ತಗೊಂಡು ಬಂದಿದ್ದೆ. ಅವತ್ತು ತಾವು ಹೇಳಿದ್ರಿ, ಜಂಗಲ್ ಖರಾಬು ಹಾಗೂ ಬಿ ಖರಾಬ್ ಇದ್ದಾಗ ಅದನ್ನು ಯಾರಿಗೂ ಸಹ ಮಾಡೋಕ್ಕೆ ಸಾಧ್ಯವಿಲ್ಲ, ಇದು ಮಾಡಿದ್ದೇ ತಪ್ಪು, ಇದನ್ನು ಹೇಗೆ ಮಾಡಿದ್ರು ನಾನು ಸಂಪೂರ್ಣ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರಿ. ಸರಿ, ತಮ್ಮಿಂದ ಲೆಟರ್ನೂ ಬಂದಿದೆ ತನಿಖೆ ಮಾಡಿಸೋದಕ್ಕೆ. ಆದರೆ ಇಲ್ಲಿ ಉತ್ತರ ಕೊಟ್ಟಿರೋದು ಇನ್ನೂ ತನಿಖೆ ಮಾಡಿಲ್ಲ, ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಏತನ್ಮಧ್ಯೆ ನಾವು ಸಹ ಸಂಬಂಧಪಟ್ಟವರಿಗೆ ಪೋಡ್ ಮಾಡಿಸೋದಕ್ಕೋ ಮತ್ತೊಂದಕ್ಕೂ ಯಾವುದಕ್ಕೂ ಮುಂದುವರಿಬಾರ್ದು. ಇದು ಸಂಪೂರ್ಣ ತಪ್ಪು ಅಂತ ಇಲ್ಲಿ ಸಚಿವರ ಬಾಯಲ್ಲೇ ಬಂದ ಮೇಲೆ ಅದು ಮುಂದುವರಿಬಾರ್ದಾಗಿತ್ತು. ಆದರೆ ಇಲ್ಲಿ ಒಂದು 16/7/2025 ಒಂದು ಲೆಟರ್ ಬರುತ್ತೆ ಜಿಲ್ಲಾಧಿಕಾರಿಗಳಿಗೆ ಪ್ರಾದೇಶಿಕ ಆಯುಕ್ತರಿಂದ. ಪರಿಶೀಲಿಸಲ ಇಷ್ಟೆಲ್ಲ ಓದೋದು ಬೇಡ ಅಧ್ಯಕ್ಷರೇ, ಲಾಸ್ಟ್ ಪ್ಯಾರಾ ಒಂದು ಹೇಳ್ಬಿಡ್ತೀನಿ. ಈ ಪ್ರಕರಣದಲ್ಲಿ ತನಿಖೆಗೆ ಆದೇಶಿಸಿದ್ದರೂ ಸಹ ಸದರಿ ಭೂಮಿಯ ಪೋಡಿ ನೋಂದಣಿ ಪೌತಿ ಖಾತೆ ಇತ್ಯಾದಿಗಳನ್ನು ನಿಲ್ಲಿಸಲು ಕಾನೂನಡಿಯಲ್ಲಿ ಸಾಧ್ಯವಿರುವುದಿಲ್ಲ. ಆದ್ದರಿಂದ ಯಾವುದೇ ವಿಚಾರಣೆ ನಡೆಯುತ್ತಿದ್ದರೂ ನಿಯಮಾನುಸಾರ ಮುಂದುವರಿಯಬಹುದಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದೆ ಅಂತ ಹೇಳಿ ಅವರು ಜಿಲ್ಲಾಧಿಕಾರಿಗಳಿಗೆ ಆದೇಶ ಆಗ್ತಾರೆ. ಇದರಿಂದ ಅಲ್ಲಿ ಒಂದು ರೀತಿಯ ಹಣಬಲ, ತೋಳು ಬಲದ ಪ್ರಭಾವ ಪ್ರಾರಂಭ ಆಗಿದೆ. ಅಧ್ಯಕ್ಷರೇ, ದಯವಿಟ್ಟು ಇದಕ್ಕೆ ಮಾನ್ಯ ಸಚಿವರ ಹತ್ರ ಕೇಳ್ಕೊಳ್ತೀನಿ, ಇದು ಕಡಿವಾಣ ಹಾಕಬೇಕು. ತಾವು ಯಾವುದೇ ರೀತಿಯ ತನಿಖೆ ಆಗದೆ, ಯಾವಾಗ ನೀವೇ ಹೇಳ್ತೀರಿ ಜಂಗಲ್ ಖರಾಬು ಕೊಡೋಕ್ಕೆ ಬರಲ್ಲ ಅಂದಮೇಲೆ, ಬಡವರಿಗೆ ಕೊಡೋಕೆ ಬರಲ್ಲ ಅಂತ ಹೇಳಿದ್ಮೇಲೆ, ಯಾವುದೋ ಒಬ್ಬ ಶ್ರೀಮಂತರಿಗೆ ಅದನ್ನು ಕೊಡೋಕೆ ಹೇಗೆ ಬರುತ್ತೆ? ಅದಕ್ಕೆ ಕಾನೂನು ತಿದ್ದುಪಡಿ ಆಗುತ್ತಾ ಶ್ರೀಮಂತರಿಗೋಸ್ಕರ? ಅದನ್ನು ದಯವಿಟ್ಟು ಮಾನ್ಯ ಸಚಿವರ ಹತ್ರ, ಭಾಳ ಬದ್ಧತೆ ಇರತಕ್ಕಂಥ ಸಚಿವರು, ತಾವಿದಕ್ಕೆ ದಯವಿಟ್ಟು ಸರಿಯಾದ ನಿಮ್ಮಿಂದ ನ್ಯಾಯ ಸಿಗಬೇಕು ನಮ್ಮ ಭಾಗದ ರೈತರಿಗೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಕಳೆದ ಬಾರಿ ಮಾನ್ಯ ಸದಸ್ಯರು ಒತ್ತಾಯ ಮಾಡಿದ ಮೇಲೇನೆ ಇದಕ್ಕೊಂದು ತನಿಖೆಯನ್ನು ಕೂಡ ನಾವು ಆದೇಶ ಮಾಡಿದ್ದೇವೆ. ಬೆಂಗಳೂರು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ತನಿಖಾ ಸಮಿತಿಯನ್ನು ರಚನೆ ಮಾಡಿ ಇದರ ನೈಜತೆಯನ್ನು ಪರಿಶೀಲನೆ ಮಾಡುವಂಥ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಅವರು ತನಿಖೆ ಆರಂಭ ಮಾಡಿದರೆ, ಪ್ರಗತಿ ಆಗಿಲ್ಲ. ಬಟ್ ಅದನ್ನು ತನಿಖೆಯನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ಬೇಕು ಅಂತ ನಾನು ಆಲ್ರೆಡಿ ಪ್ರಾದೇಶಿಕ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೇನೆ. ಎರಡನೇದು, ಮಾನ್ಯ ಸದಸ್ಯರು ಕೇಳ್ತಾ ಇರೋದು, ಏತನ್ಮಧ್ಯ ಇದು ಏನು ಪೋಡ್ ಆಗುವಂತಹದ್ದು ಅಥವಾ ಟ್ರಾನ್ಸಾಕ್ಷನ್ ಆಗುವಂತಹದ್ದು ನಿಲ್ಲಿಸಬೇಕು ಅಂತ ಅವರು ಇನ್ ದ ಮೀನ್ ಟೈಮ್ ಪ್ರಾದೇಶಿಕ ಆಯುಕ್ತರು ಒಂದು ಲಿಖಿತವಾಗಿ ಸೂಚನೆ ಕೊಟ್ಟಿದ್ದಾರೆ. ಅವ್ರಿಗೆ ಗ್ರಾಂಟ್ ಅಂತ ನಾವು ಈಗ ಆಲ್ರೆಡಿ ಇರೋದ್ರಿಂದ ಅವರು ಗ್ರಾಂಟ್ ಪಡ್ಕೊಂಡಿರೋದನ್ನ ನಾವು ಸೆಟ್ ಅಸೈಡ್ ಮಾಡಿದ್ರೆ ಅದು ನಾಳೆ ಎಲ್ಲ ಸೆಟ್ ಅಸೈಡ್ ಆಗುತ್ತೆ. ಕೂತ್ಕೊಳ್ಳಿ ದಯವಿಟ್ಟು, ಲಾಸ್ಟ್ ಟೈಮು ಹಿಂಗೆ ಮಾಡಿದ್ರಿ.
ಗ್ರಾಂಟ್ ಅಂತ ಇರೋದ್ರಿಂದ ಅವರ ರೈಟ್ಸ್ ಅನ್ನ ನಾವು ಕರ್ಟೇಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಲೀಗಲ್ ಆಗಿ ಅವರು ಒಂದು ರಿಪ್ಲೈ ಕಳಿಸ್ಕೊಟ್ಟಿದ್ದಾರೆ. ಸೊ ಅವ್ರು ಬರ್ದಿರೋದು ಪತ್ರ ಲೀಗಲ್ ಆಗಿದೆ. ಯಾಕಂದ್ರೆ ಒಂದ್ಸತಿ ಈಗ ಗ್ರಾಂಟ್ ಒಂದೇ ಫ್ಯಾಮಿಲಿಗೆ 119 ಎಕರೆ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್. ಎರಡನೇದು ಜಂಗಲ್ ಖರಾಬ್ ಇದು. ಸೊ ಒಂದು ಕುಟುಂಬಕ್ಕೆ ಇಷ್ಟು ವಿಸ್ತೀರ್ಣ ಕೊಡ್ಲಿಕ್ಕೆ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ ಎನ್ಕ್ವೈರಿಯಲ್ಲಿ. ಎರಡನೇದು ಜಂಗಲ್ ಖರಾಬು ಕೊಡ್ಲಿಕ್ಕೆ ಬರುತ್ತಾ, ಇವೆರಡೂ ಪ್ರಶ್ನೆಗಳನ್ನ ಪ್ರಾದೇಶಿಕ ಆಯುಕ್ತರು ತನಿಖೆ ಮಾಡ್ತಾ ಇದ್ದಾರೆ. ಏತನ್ಮಧ್ಯೆ ಅವರಿಗೆ ಗ್ರಾಂಟ್ ಆಗಿರೋದ್ರಿಂದ ಅವರಿಗೆ ಇರುವಂತಹ ಹಕ್ಕುಗಳನ್ನ ನಾವು ಕಡಿತಗೊಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಲೆಟರ್ ಅನ್ನ ಕಳಿಸಿದ್ದಾರೆ. ಈಗ ಅದ್ರ ಬಗ್ಗೆ ಅವ್ರದ್ದು ಮಾನ್ಯ ಶಾಸಕರದ್ದು ತಕರಾರಿದೆ. ಈ ಪತ್ರದ ಬಗ್ಗೆ ಅವ್ರು ಹೇಳಿರುವಂತ ಅಂಶವನ್ನು ನಾನು ಇಟ್ಕೊಳ್ತೇನೆ. ಅವ್ರು ಬರ್ದಿರೋ ತಮ್ಗೆ ಹೇಳೋದು ಅದು ಲೀಗಲ್ ಆಗೇ ಇದೆ, ಅವ್ರು ಬರ್ದಿರೋದು ಪತ್ರ. ಹಾಗಂತೇಳಿ ನೀವ್ ಹೇಳೋದು ಪತ್ರ ಲೀಗಲ್ ಇರ್ಬೋದು, ಆದ್ರೆ ನಿಮ್ಮ ಉದ್ದೇಶನೂ ನಿಮ್ ಗಮನದಲ್ಲಿ ಇರ್ಬೇಕಲ್ಲ. ಕೈ ತಪ್ಪಿ ಹೋದ್ರೆ ನಾಳೆ ವಾಪಸ್ ಪಡ್ಕೊಳ್ಳೋದು ಅಸಾಧ್ಯ ಆಗ್ಬಹುದು ಆದಂತ ಕಾಂಪ್ಲಿಕೇಶನ್ ಅನ್ನ ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಬೈ ಅಲೋಯಿಂಗ್ ಫಾರ್ ಪೋಡಿ ಅಂಡ್ ಟ್ರಾನ್ಸಾಕ್ಷನ್ ಅಂತ ತಾವು ಹೇಳ್ತಾ ಇದ್ದೀರಾ. ನಿಮ್ಮ ಭಾವನೆ ಅರ್ಥ ಆಗಿದೆ ನನಗೆ. ಇದು ಎಲ್ಲದಕ್ಕೂ ಸೊಲ್ಯೂಷನ್ ಅಂದ್ರೆ ಇಮಿಡಿಯೇಟ್ ಆಗಿ ಎನ್ಕ್ವೈರಿ ಕಂಪ್ಲೀಟ್ ಮಾಡಿದ್ರೆ ಅವಾಗ ಎಲ್ಲ ನಾವು ನೆಕ್ಸ್ಟ್ ಸ್ಟೆಪ್ಸ್ ಅನ್ನ ತಗೊಳ್ಬಹುದು. ಆ ಗ್ರಾಂಟ್ ಅನ್ನ ಅಪೋಲ್ಡ್ ಮಾಡೋದಾಗ್ಲಿ ರದ್ದತಿ ಮಾಡೋದಾಗ್ಲಿ ತೀರ್ಮಾನ ಮಾಡಬಹುದು. ಅದನ್ನ ನಾನು RC ಅವ್ರಿಗೆ ಹೇಳಿದ್ದೇನೆ, ಇಮಿಡಿಯೇಟ್ ಆಗಿ ಇದನ್ನ ಎನ್ಕ್ವೈರಿ ಕಂಪ್ಲೀಟ್ ಮಾಡಬೇಕು ಅಂತ. ಇನ್ ದ ಮೀನ್ ಟೈಮ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಹೇಳಿದ್ದೇನೆ, ಅಲ್ಲಿವರೆಗೂ ಬೇರೆ ಏನ್ ಮಾಡ್ಬೋದು ಅಂತ ನೋಡಿ ಅಂತ ಹೇಳಿದ್ದೇನೆ. ನಿಮ್ ಇಂಟ್ರೆಸ್ಟ್ ನಮ್ಗೆ ಅರ್ಥ ಆಗಿದೆ, ಪಬ್ಲಿಕ್ ಇಂಟ್ರೆಸ್ಟ್ ಸೇಫ್ ಗಾರ್ಡ್ ಮಾಡುವಂತದ್ದು. ನಾವು ಅದಕ್ಕೆ ಬದ್ಧತೆ ಇದ್ದೇವೆ. ಹೇಗೆ ಮಾಡಬೇಕು ಅನ್ನೋದು ಲೀಗಲ್ ಆಗಿ ನಾವು ಮಾಡ್ತೇವೆ ಅಷ್ಟೇ. ನಂಜೇಗೌಡರು ಅಧ್ಯಕ್ಷರೇ, ಒಂದು ಸಣ್ಣ ಕ್ಲಾರಿಫಿಕೇಶನ್. ಹಿಂದೆ ಭೂ ನ್ಯಾಯ ಮಂಡಳಿ ಇದಕ್ಕೆ ಇವ್ರ ಪರವಾಗಿ ಕೊಟ್ಟಿದ್ದಕ್ಕೆ ಆಗಿನ ಸ್ಪೆಷಲ್ DCಗಳು ಇದು ಮಾಡಿರೋದು ತಪ್ಪು ಅಂತ ಹೇಳಿ ಅವ್ರು ವಜಾಗೊಳಿಸಿದ್ರು. ಅವತ್ತಿಂದನೂ ಇಲ್ಲಿವರೆಗೂ ಸಹ ಈ ಭೂಮಿನ ಇಂದೀಕರಣ ಮಾಡ್ಕೊಳ್ಳಿಲ್ಲ, ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಿಲ್ಲ. ಇದು ತಪ್ಪಲ್ವಾ? ಇದನ್ನೆಲ್ಲ ಗಣನೆಗೆ ತಗೊಳ್ಳಲ್ಲ ಯಾಕೆ ಮತ್ತೆ RC ಅವರು ತಗೊಳ್ಬೇಕಿತ್ತಲ್ಲ? ಈ ರೀತಿ ಒಬ್ಬ ಬಡವರಿಗೆ ಒಂದ್ ರೀತಿ, ಶ್ರೀಮಂತರಿಗೆ ಒಂದ್ ರೀತಿಯ ನ್ಯಾಯ ಕೊಡೋದು ತಪ್ಪಾಗುತ್ತೆ. ದಯವಿಟ್ಟು ನಾವು ನಿಮ್ಮ ಹತ್ರ ಅದನ್ನ ನಿರೀಕ್ಷೆ ಮಾಡಿಲ್ಲ, ದಯವಿಟ್ಟು ನ್ಯಾಯಯುತವಾಗಿ ಇದನ್ನ ಬಗೆಹರಿಸ್ಕೊಡಿ ಅಂತ ಹೇಳ್ತೀನಿ. ಅದು ಅಧ್ಯಕ್ಷರೇ ತಪ್ಪಾಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾವುದೋ ಕಾಲದಲ್ಲಿಂದ ಆಗಿ ಬಂದಿದೆ. ಅದು ಅವ್ರು ಹೇಳಿದ ಪ್ರಕಾರ ತಪ್ಪಾದಾಗ ಆವತ್ತಿನ ದಿನ ಸರ್ಕಾರ ಸರಿಯಾಗಿ ಹೆಜ್ಜೆ ಇಡಬೇಕಾಗಿತ್ತು, ಇಟ್ಟಿಲ್ಲ. ಇವೆಲ್ಲವೂ ಕೂಡ ನಾನು ಒಪ್ಕೊಳ್ತೇನೆ. ನಮ್ಮ ಕಡೆಯಿಂದ ಸ್ವಲ್ಪ ನಿಧಾನ ಆಗಿರ್ಬೋದು, ಕೆಲಸದ ಒತ್ತಡದಲ್ಲಿ ನಿಧಾನ ಆಗಿರ್ಬೋದು ಅಷ್ಟೇ ಬಿಟ್ರೆ ನಮ್ದು ಇನ್ಯಾವ ಉದ್ದೇಶದಲ್ಲಿ ಯಾವುದೂ ಸಹ ಕಾಂಪ್ರಮೈಸ್ ಇಲ್ಲ. ನೀವು ಭಾವನೆ ಅದೇ ಭಾವನೆಯಿಂದ ನಾವು ಕೆಲಸ ಮಾಡ್ತೇವೆ ಅಧ್ಯಕ್ಷರೇ. ಆಯ್ತು. ನಂಜೇಗೌಡರು ಇದ್ದಾರಾ? ಅಧ್ಯಕ್ಷ ಇದ್ದೀವಿ. ಅಧ್ಯಕ್ಷ ಇಲ್ಲೇ ಇದ್ದೀವಿ. ಹೇಳಿ ಅಧ್ಯಕ್ಷ. ಶಿಕ್ಷೆ ಗುರುತಿನ ಸಂಖ್ಯೆ 1625 ಕಂದಾಯ ಸಚಿವರನ್ನು ಕೇಳಿದ ಅಧ್ಯಕ್ಷರೇ. ಒದಗಿಸ್ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಅಧ್ಯಕ್ಷ ಉತ್ತರ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಅವಾಗಲೇ ಹೇಳಿದ್ದಾರೆ. ನಂದೇನಂದ್ರೆ ಒಂದು ಪ್ರಶ್ನೆ ಮಂತ್ರಿಗಳನ್ನ, ಕರ್ನಾಟಕ ರಾಜ್ಯದಲ್ಲಿ 53-57 ಒಂದು ಮಾಹಿತಿ ಕೊಟ್ಟರೆ ಉತ್ತರ ಕೊಟ್ಟಿರೋದ್ರಲ್ಲಿ 8,93,782 ಅಪ್ಲಿಕೇಶನ್ಸ್ 53-57 ಇದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ 3 ವರ್ಷದಲ್ಲಿ ಮಾಹಿತಿ ಕೇಳಿದ್ದೀನಿ. 3 ವರ್ಷದಲ್ಲಿ 53 ಬಂದು 123 ಮಂಜೂರು ಮಾಡಿದ್ದಾರೆ. 57 3,985 ಮಂಜೂರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತೆ 53 22,755 ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ. ಮತ್ತೆ 57 6,49,243 ಅಪ್ಲಿಕೇಶನ್ ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಧ್ಯಕ್ಷರೇ, ಉತ್ತರದಲ್ಲಿದೆ. ಆದರೆ ಯಾಕೆ, ಕಾರಣ ಏನು ವಜಾ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಅವಾಗಲೇ ತುಂಬ ವಿವರವಾಗಿ ಹೇಳಿದ್ದಾರೆ. ನಾನೊಂದು ರಿಕ್ವೆಸ್ಟ್ ಮಾಡೋದೇನೆಂದರೆ ಅಧ್ಯಕ್ಷರೇ, ಸರ್ಕಾರನ ಮತ್ತು ಮಂತ್ರಿಗಳನ್ನು, ಇವತ್ತು ಸಾಮಾನ್ಯವಾಗಿ 53-57 ಅರ್ಜಿ ಹಾಕುವಂಥವರು ಇದ್ದಾರೆ. ಅವಾಗಲೇ ಮಾಹಿತಿ ಪ್ರಕಾರ ವಯಸ್ಸಾಗದೇ ಇರ್ಬೋದು, ಅವನು ಸ್ಥಳೀಕನಾಗದೇ ಇರ್ಬೋದು, ಮತ್ತು 4 ಎಕರೆ 38 ಗುಂಟೆಗಿಂತ ಹೆಚ್ಚಿಗೆ ಇದ್ದರೂ ಸಹಿತ ಅರ್ಜಿ ಹಾಕಿರೋದು ಇರ್ಬೋದು. ಇವೆಲ್ಲ ತೆಗೆದು ಸರಿಯಾದ ಮಾಹಿತಿ ತಗೊಂಡು ಆ ಹಳ್ಳಿಗಳಲ್ಲಿ ಆ ಸಾಮಾನ್ಯ ಜನ, ಬಡವರು, ಜಮೀನೇ ಇಲ್ದೋರಂಥವ್ರು ಎಷ್ಟು ಜನ ಇದ್ದಾರೆ ಅವ್ರನ್ನ ಗುರುತಿಸಿ ನೀವು ಅವ್ರಿಗೆ ಮಂಜೂರು ಮಾಡಿಕೊಟ್ರೆ, ಇಂದಿರಾ ಗಾಂಧಿ ಅವರು ಕೊಟ್ಟಿದ್ರು ಉಳುವೊಂದು ಭೂಮಿ ಅಂತ, ಆ ಹೆಸರು ಈ ಸರ್ಕಾರಕ್ಕೆ ಬರ್ತದೆ. ಮತ್ತೆ ಅಧಿಕಾರಿಗಳು ಮಾಹಿತಿಗಳು ಕೊಡೋದನ್ನ ತಗೊಂಡು ವಂಚಿತರಿಗೆ ಅನ್ಯಾಯ ಆಗೋ ಒಂದು ತೀರ್ಮಾನ ನಮ್ಮ ಸರ್ಕಾರದಲ್ಲಿ ಬೇಡ ಅಂತ ನನ್ನ ವೈಯಕ್ತಿಕವಾದ
ರಿಕ್ವೆಸ್ಟು. ಅದು ಜೊತೆಯಲ್ಲಿ ಇದೆ ಕೆಲವೆಲ್ಲ ಮಾಹಿತಿಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ, ಏನು ಕಾರಣ ವಜಾ ಮಾಡೋದಕ್ಕೆ ಏನು ಅನ್ನೋದ್ರ ಬಗ್ಗೆ ಅಧ್ಯಕ್ಷರು ಅದು ಮಂತ್ರಿಗಳು ನೀಟಾಗಿ ಕೊಟ್ಟಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ 18 ಕಿಲೋಮೀಟರ್ ಆಗಿರ್ಬೋದು, ನಗರಸಭೆ 5 ಕಿಲೋಮೀಟರ್ ಆಗಿರ್ಬೋದು, ಪುರಸಭೆ 3 ಕಿಲೋಮೀಟರ್ ಆಗಿರ್ಬೋದು, ಅದ್ರ ಜೊತೆಗೆ 18 ವರ್ಷದ್ದು, ಮತ್ತೆ ಅದ್ರ ಜೊತೆಗೆ ವಿಶೇಷ ಜಾನುವಾರುಗಳದ್ದು. ಅಧ್ಯಕ್ಷ, ಜಾನುವಾರುಗಳ ವಿಷಯ ನಾನು ಒಂದು ಮಾಹಿತಿಯನ್ನು ನನಗೆ ಗೊತ್ತಿರೋ ಪ್ರಕಾರ ನಾನು ತಗೊಂಡಿದ್ದೀನಿ ಅಧಿಕಾರಿಗಳ ಮುಖಾಂತರ. ಒಂದು ಸರ್ವೆ ಆಗ್ತದೆ 11ರಲ್ಲಿ, ಇನ್ನೊಂದು ಸರ್ವೆ ಆಗ್ತದೆ 19ರಲ್ಲಿ, ಮತ್ತೆ 24ರಲ್ಲಿ ಕೂಡ ಸರ್ವೆ ಆಗ್ತದೆ ಅಧ್ಯಕ್ಷೆ. ಇವತ್ತು ಜಾನುವಾರುಗಳು, ನಾನು ಕೂಡ ಹಳ್ಳಿಯಿಂದ ಬಂದಿದ್ದೀನಿ ಅಧ್ಯಕ್ಷೆ, ಹಿಂದೆ ಇದ್ದಂಥ ಜಾನುವಾರುಗಳು ಇವತ್ತು ಹಳ್ಳಿಗಳಲ್ಲಿ ಇಲ್ಲ ಅಧ್ಯಕ್ಷೆ. ಇವತ್ತೇನೋ ಪ್ರತಿಯೊಂದು ಮನೆಯಲ್ಲೂ ಕೂಡ ಸೀಮೆ ಹಸು ಕಟ್ಕೊಂತಾನೆ, ಅವನು ಕಾಡಿಗೆ ಕಳಿಸೋದಿಲ್ಲ ಅಧ್ಯಕ್ಷೆ, ಅವನು ಮನೆಯಲ್ಲೇ ಕಟ್ಕೊಂಡು ಮೇವು ಹಾಕೊಂಡು ಹಾಲು ತಗೊಂಡಂಥದ್ದು ಹಸುಗಳಿದೆ, ಅದು ಕೂಡ ಲೆಕ್ಕ ಹಾಕೊಂಡಿರ್ತಾರೆ ಹಾಕೊಳ್ಳಿ. ಅದ್ರ ಜೊತೆಗೆ ಇವತ್ತು ಕುರಿಗಳ ಅಧ್ಯಕ್ಷೆ, ಕುರಿಗಳು ನಮ್ಮ ಹಳ್ಳಿಗಳೇ ಪ್ರತಿಯೊಂದು ಕಡೆ ಕಾಡಿಗೆ ಹೋಗ್ತಾ ಇದ್ದು, ಅತಿ ಹೆಚ್ಚಿಗೆ ಕುರಿ ಇರ್ತಾ ಇತ್ತು. ಇವತ್ತು ಕಾಡಿಗೆ ಹೋಗ್ತದೆ, ಇಲ್ಲ ಅಂತಿಲ್ಲ, ನಾ ಹೇಳೋದಿಲ್ಲ. ಆದ್ರೆ ಇವತ್ತು ಕುರಿ ಫಾರಮ್ಗಳು ಮಾಡಿದ್ದಾರೆ, ಕಾಡಿಗೆ ಹೋಗದೆ ಫಾರಮ್ಗಳು ಮಾಡೋಂಥದ್ದು. ಈ ತರ ಜಾನುವಾರುಗಳಿಗೆ ನೀವು ಏನು ರಿಸರ್ವ್ ಮಾಡಿದ್ರಿ, ಯಾವತ್ತು ಸೆನ್ಸಸ್ ಪ್ರಕಾರ ಮಾಡಿದ್ರಿ, ಇದು ಕರೆಕ್ಟ್ ರಿಪೋರ್ಟ್ ತಗೊಂಡ್ರೆ ಇವತ್ತು ಜಾನುವಾರುಗಳದು ನನಗೆ ನನ್ನ ತಾಲೂಕು ನನ್ನ ಜಿಲ್ಲೆಗೆ ಬಂದು ಹೇಳ್ತೀನಿ ಅಧ್ಯಕ್ಷ, ನಾನು ಮಾಹಿತಿ ತಗೊಂಡದು. ನಾನು ಕೇಳಿದ್ರೆ ಹೇಳ್ತಾರೆ ಜಾನುವಾರುಗಳು ರಿಸರ್ವ್ ಮಾಡೋಕ್ಕೆ ಜಾಗನೇ ಇಲ್ಲ, ಮಂಜೂರು ಮಾಡೋಕ್ಕಾಗೋದಿಲ್ಲ ಅಂತ. ಬರೀ ಕೋಲಾರ ಜಿಲ್ಲೆಯಲ್ಲಿ 43,511 ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷೆ. ಅದರಲ್ಲಿ ಬರೀ ಮಂಜೂರು ಮಾಡಿರೋದು ಎಷ್ಟು, ಎಲ್ಲ ವಜಾ ಆಗಿದೆ ನೋಡ್ರಿ. ಈ 3 ವರ್ಷದ ಒಂದು ಕೂಡ ಮಂಜೂರು ಆಗಿಲ್ಲ ಅಂತೇಳಿ ರಿಪೋರ್ಟ್ ಕೊಡ್ತಾರೆ, ಉತ್ತರ ಕೊಡ್ತಾರೆ. ಅದರಲ್ಲಿ 53,6,576 ಅಪ್ಲಿಕೇಶನ್ಸ್ ವಜಾ ಮಾಡಿದ್ದೀವಿ. ಮತ್ತೆ 57 40,991 ಅಪ್ಲಿಕೇಶನ್ ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕಾರಣ ಕೇಳಕ್ ಹೋದ್ರೆ ಜಾನುವಾರುಗಳು ಹೇಳ್ತಾರೆ, ಮತ್ತೆ ಈ ಥರ ಹೇಳ್ತಾರೆ. ಬೇರೆ ಬೇರೆ ಏನೇನು ಹೇಳಿದ್ರಿ ನೀವು, ಅದಕ್ಕೆಲ್ಲ ನಾವೇನು ಕೇಳಕ್ ಬರೋದಿಲ್ಲ. ನನ್ನ ಮಾಹಿತಿ, ನಾನು ಕೂಡ ಲೋಕಲ್ ಸ್ಥಳೀಕನು, ಗ್ರಾಮದಿಂದ ಬಂದಿರೋನು. ಈ ಜಾನುವಾರುಗಳದ್ದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೊಟ್ರೆ ನೀವು 57 ಒಂದಷ್ಟು ಜನಕ್ಕೆ ಜಮೀನು ಕೊಡ್ಬೋದು, ಹೆಸರಿರ್ತದೆ. ಅದಕ್ಕೆ ನಾನು ಮಂತ್ರಿಗಳನ್ನು ಕೇಳ್ತಾ ಇದ್ದೀನಿ, ಏನೇನು ರಿಲ್ಯಾಕ್ಸ್ ಮಾಡ್ಬೋದು ಅವ್ರಿಗೆ ಮಾಡಿಕೊಟ್ಟಾಗ ಆ ಜನಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ ಅಧ್ಯಕ್ಷೆ. ಮಾನ್ಯ ಅಧ್ಯಕ್ಷರೇ, ಈಗ ಇರೋ ಜಮೀನು ಗೈಡ್ಲೈನ್ಸು ಎಲ್ಲ ರಿಲ್ಯಾಕ್ಸ್ ಮಾಡಿ ಇನ್ನೊಂದಷ್ಟು ಮಂಜೂರಾಗೋ ಥರ ಮಾಡಿ ಅಂತ ಹೇಳ್ತಾರೆ. ಈಗ ಗೋಮಾಳದಕ್ಕೆ ಸಂಬಂಧಪಟ್ಟ ಹಾಗೆ ರಿಲ್ಯಾಕ್ಸ್ ಮಾಡಿ ಅಂತ. ನಾವು ಗೋಮಾಳದ ಕಾನೂನು ರಿಸ್ಟ್ರಿಕ್ಷನ್ಸನ್ನು ರಿಲ್ಯಾಕ್ಸ್ ಮಾಡಿದರೂ ಕೂಡ ಅನುಕೂಲ ಆಗೋದು ಕೊನೆಗೆ ಎಷ್ಟು ಜನಕ್ಕೆ ಅಂದರೆ ಒಂದು 60-70 ಸಾವಿರ ಜನಕ್ಕೆ ಅನುಕೂಲ ಆಗ್ಬೋದು. ಅರ್ಜಿಗಳು ಎಷ್ಟಿದೆ? 14 ಲಕ್ಷ ಇದೆ. 60-70 ಸಾವಿರನ ಖುಷಿಪಡಿಸಿದ್ರೆ ಉಳಿದವರು ಹೇಗೆ ಖುಷಿಪಡಿಸ್ತೀರಾ? ಒಂದನೇ ಪ್ರಶ್ನೆ. ಎರಡನೇದು ಅಧ್ಯಕ್ಷರೇ, ಪ್ರಸಾದ್ ಅಬ್ಬಾಯಿಯವರು ಬಂದಿಲ್ಲ. ಈಗ ಅನೇಕ ಬಾರಿ ಇಲ್ಲಿ ಎಲ್ಲ ಸದಸ್ಯರು ಕೇಳ್ತಾರೆ, ಸ್ಮಶಾನಕ್ಕೆ ಜಾಗ ಕೊಡಿ, ಸ್ಮಶಾನಕ್ಕೆ ಜಾಗ ಕೊಡಿ. ಹೈಕೋರ್ಟಲ್ಲಿ ಪದೇ ಪದೇ ಎಲ್ಲ ಸರ್ಕಾರಗಳಿಗೂ ಚಾಟಿ ಬೀಸ್ತಾರೆ. ಇವತ್ತು ಏನಾಗಿದೆ ಪರಿಸ್ಥಿತಿ? ಸ್ಮಶಾನಕ್ಕೆ ಜಾಗವನ್ನ ದುಡ್ಡು ಕೊಟ್ಟು ಖರೀದಿ ಮಾಡುವಂತ ಪರಿಸ್ಥಿತಿ ಬಂದಿದೆ. ಎರಡನೇದು. ಮೂರನೇದು, ನನಗೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಇಲ್ಲಿಲ್ಲ, ಅವರಿಗೆ 12,000 ಅಂಗನವಾಡಿಗೆ ಜಾಗ ಕೊಡೋಕ್ಕಾಗಿಲ್ಲ. ನಾವಿನ್ನು ಜಾಗಗಳು ಇಲ್ಲ. ಆ ಎಲ್ಲ ಇಲಾಖೆಯಿಂದನೂ ಕೂಡ ಜಾಗ ಕೊಡಿ ಅಂತ ಕೇಳಿದ್ರೆ ಸರಿಯಾದ ಜಾಗಗಳು ಇಲ್ಲ. ಎಷ್ಟೋ ಕಡೆ ಮೊರಾರ್ಜಿ ಶಾಲೆ ಮತ್ತೊಂದು ಮಾಡೋದಕ್ಕೆ ಈಗ ಖರೀದಿ ಮಾಡ್ತಾ ಇದ್ದೇವೆ ಜಾಗವನ್ನ. ಈ ಪರಿಸ್ಥಿತಿ ಬಂದಿದೆ. ಸ್ಮಶಾನಕ್ಕೆ ಜಾಗ ಕೊನೆಗೆ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಅಧ್ಯಕ್ಷರೇ, ಹೊಸ ತಾಲೂಕುಗಳಾಗಿದಾವಲ್ಲ, 3-4 ಕಡೆ ತಾಲೂಕು ಆಡಳಿತ ಕಚೇರಿ ಕಟ್ಟೋದಕ್ಕೆ, ಪ್ರಜಾಸೌಧ ಕಟ್ಟೋದಕ್ಕೆ ದುಡ್ಡು ಕೊಟ್ಟು ಜಾಗ ತಗೊಂಡಿದ್ದೀವಿ, ನಮ್ಮ ತಾಲೂಕು ಆಫೀಸ್ ಕಟ್ಟಕ್ಕೆ. ಕೊನೆಗೆ ನಾಳೆ ಒಂದು ಶಾಲೆ, ಮಕ್ಕಳಿಗೆ ಆಟದ ಮೈದಾನ ಎಲ್ಲಿಂದ ತರಬೇಕು ಜಾಗ ಅನ್ನೋದನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇದು ಯಾವುದು ಕಾನೂನಲ್ಲಿ ಇಲ್ಲ. ಆದರೆ ಇಷ್ಟೆಲ್ಲ ಒಂದು ಕಡೆಗೆ ಆದರೂ ಕೂಡ ಮಾನ್ಯ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟಲ್ಲಿ 3 ಕೇಸು ಬಂದಿದೆ. ಅದರಲ್ಲಿ ಒಂದು ಮುಖ್ಯ, ಜಗ್ಪಾಲ್ ಸಿಂಗ್ ವರ್ಸಸ್ ಅದರ್ಸ್, ಜಸ್ಪಾಲ್ ಸಿಂಗ್ ವರ್ಸಸ್ ಹರಿಯಾಣ ಗೌರ್ಮೆಂಟ್ ಅಂತ. ಅದರಲ್ಲಿ ಈ ರೀತಿ ನೀವು ಗೋಮಾಳ, ದೇವ್ರ ಕಾಡು ಇಂತಹ ಪಬ್ಲಿಕ್ ಲ್ಯಾಂಡ್ಸ್ ಏನಿದಾವೆ ಅವುಗಳನ್ನು ಮಂಜೂರು ಮಾಡಬಾರ್ದು ಅನ್ನೋ ರೀತಿಯಲ್ಲಿ 3 ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳು ಕೂಡ ಇದ್ದಾವೆ. ಸೊ ಇದೆಲ್ಲ ಬ್ಯಾಕ್ಗ್ರೌಂಡ್ ಅಲ್ಲಿ ಹೇಳ್ತಾ, ಈಗ ಅವ್ರು ಏನು ಕೇಳಿದ್ದಾರೆ, ಇನ್ನೊಂದು ಇವತ್ತು ಅವರು ಪ್ರಸ್ತಾಪ ಮಾಡಲಿಲ್ಲ, ಬೇರೆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನನಗೆ ಕೇಳಿದ್ದಾರೆ, ಕೆಲವು ಊರ ಹತ್ರ ಗೋಮಾಳ ಇರುತ್ತೆ,
ಜೊತೆಗೆ ಕೆಲವು ಕಾಡು, ಯಾವ ಕಾಡಿನಲ್ಲಿ ದನ ಮೇಯಿಸ್ಲಿಕ್ಕೆ ಅವಕಾಶ ಇದೆ ಅಂಥ ಕಾಡುಗಳನ್ನು ಕೂಡ ಗೋಮಾಳ ಲೆಕ್ಕ ಹಾಕುವಾಗ ಪರಿಗಣಿಸಬೇಕು, ಅದನ್ನು ಸೇರಿಸ್ಕೋಬೇಕು ಅಂತ ಕೇಳಿದ್ದಾರೆ. ಸೊ ನಾನು ಎಲ್ಲ ತಹಶೀಲ್ದಾರ್ಗೆ ಸೂಚನೆ ಕೊಡ್ತಾ ಇದ್ದೇನೆ, ಒಂದು ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿ, ಇದು ಕಾನೂನಲ್ಲಿರೋದು, ನಾನು ಮಾಡಿರೋ ಕಾನೂನಲ್ಲ, ಕಾನೂನಲ್ಲಿ ಇರೋದನ್ನೇ ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೇನೆ, ಒಂದು ರೇಡಿಯಸ್ ಆಫ್ 2 ಕಿಲೋಮೀಟರ್ಸ್ ಅಲ್ಲಿ ಆ ಊರ್ದು ಪಕ್ಕದ ಊರ್ದು ಗೋಮಾಳ, ಅದಲ್ಲದೆ ಯಾವ ಕಾಡಿನಲ್ಲಿ ದನ ಮೇಯಿಸ್ಲಿಕ್ಕೆ ಬಿಡ್ತಾರೆ ಇಷ್ಟನ್ನೂ ಪರಿಗಣಿಸಿ ಗೋಮಾಳ ಸರ್ಪ್ಲಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ರಿಲ್ಯಾಕ್ಸೇಷನ್ ಕಾನೂನಲ್ಲಿ ಇದೆ. ಆದರೆ ಇದು ನಮ್ಮ ಕೆಲವು ಅಧಿಕಾರಿಗಳು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವರಿಗೆಲ್ಲ ಹೇಳಿದ್ದೇನೆ, ನೆಕ್ಸ್ಟ್ ಈಗ ಆಗಿರೋ ಕೇಸ್ಗೂ ಕೂಡ, ಈಗ ಆಲ್ರೆಡಿ ಇತ್ಯರ್ಥ ಆಗಿದ್ರೂ ಪರವಾಗಿಲ್ಲ, ಅದಕ್ಕೂ ಕೂಡ ಈ ಒಂದು ನಿಯಮವನ್ನ ಅನ್ವಯಿಸಿ ಅದರಲ್ಲಿ ಏನಾದರೂ ಸರ್ಪ್ಲಸ್ ಗೋಮಾಳ ಬಂದ್ರೆ ಅದನ್ನ ಗ್ರಾಂಟ್ ಮಾಡಲಿಕ್ಕೆ ಮಾಡಿ, ಬಿಕಾಸ್ ಅದು ಕಾನೂನಾತ್ಮಕವಾಗಿದೆ. ಸೊ ಒಂದು ವಿಲೇಜ್ ಇಂದ 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೆಲ್ಲ, ಅದು ಕಾವಲ್ ಇರ್ಬೋದು, ಕಾವಲ್ನು ಕನ್ಸಿಡರ್ ಮಾಡಿ, ಕಾಡ್ ಇರಬಹುದು, ಬೇರೆ ಬೇರೆ ಇರ್ಬೋದು, ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಗೋಮಾಳ ಏನು ಉಳಿಕೆ ಜಮೀನು ಇದೆಯಾ ಇಲ್ವಾ ಅಂತ ಮಾಡೋದ್ರಿಂದ ಒಂದು ಸ್ವಲ್ಪ ಜನಕ್ಕೆ ಅನುಕೂಲ ಆಗ್ಬೋದು. ಅದನ್ನು ಕೂಡ ನಾವು ಮಾಡಿಸ್ತೇವೆ ಅಧ್ಯಕ್ಷರೇ. ಇದನ್ನು ಬಿಟ್ಟು ಈಗ ಬೇರೆ ವಿಷಯಗಳು, ನಾವು ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಒಂದ್ ಕಡೆ, ಇವೆಲ್ಲ ಪರಿಸ್ಥಿತಿಗಳು ಇದಾವೆ, ಇದರ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಅಧ್ಯಕ್ಷರೇ, ನಿಮ್ಗೆ ಮಾಹಿತಿ ಕೊಡ್ತೀನಿ, ಒಂದು ಮಾಹಿತಿ ನಿಮ್ಗೆ ಕೊಡ್ತೀನಿ. ಪ್ರತಿಯೊಂದು ಅರಣ್ಯದ ನೋಟಿಫಿಕೇಶನ್ ಆಗುವಾಗಲೂ ಆ ನೋಟಿಫಿಕೇಶನ್ ನೀವು ಓದಿ, ಗೋವುಗಳಿಗೆ, ಜಾನುವಾರುಗಳಿಗೆ ಮೇವು ಇದು ಮಾಡಲಿಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡಬಾರ್ದು ಅಂತಾನೆ ಇದೆ. ಹಾಗಾಗಿ ಗೋಮಾಳ ಸಪರೇಟ್ ಬೇಕು ಅಂತ ಇಲ್ಲ. ಈ ಸರ್ವೆ ಪ್ರಕಾರ, ಇತ್ತೀಚೆಗಾದಂಥ ಸರ್ವೆ ಪ್ರಕಾರ ಗೋಗಳ ಸಂಖ್ಯೆ ಕಮ್ಮಿ ಇದೆ, ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಆದ್ರಿಂದ ಅರಣ್ಯದಲ್ಲೂ ಕೂಡ ಜಾನುವಾರು ಮೇಯಲಿಕ್ಕೆ ಅವಕಾಶ ಕಲ್ಪಿಸಿಯೇ ಅರಣ್ಯದ ನೋಟಿಫಿಕೇಶನ್ಗಳು ಆಗಿದ್ದಾವೆ. ಹಾಗಾಗಿ ಈಗ ಪ್ರತ್ಯೇಕವಾಗಿ ಗೋಮಾಳ ಅಲ್ಲಿ ಇರಬೇಕು, ಆದರೆ ಇರಲೇಬೇಕು ಅನ್ನುವಂಥದ್ದಿಲ್ಲ. ಈಗ ನೀವು ಹೇಳಿದಾಗೆ ಸ್ಮಶಾನ, ನಮ್ಮ ತಾಲೂಕಿನಲ್ಲೂ ಅಂಗನವಾಡಿ ಕಟ್ಟಿದ್ರು, ಅದೇ ಮಾನ್ಯ ಸಚಿವರೇ, ಅವ್ರ ಮೇಲೆ ಕೇಸ್ ಹಾಕಿಟ್ಟಿದ್ದಾರೆ. ಆ JE ಮತ್ತು ಅಂಗನವಾಡಿ ಇವ್ರ ಮೇಲೆ ಅರಣ್ಯ ಕಾಯ್ದೆ ಪ್ರಕಾರ ಕೇಸ್ ಹಾಕಿಟ್ಟಿದ್ದಾರೆ. ನಮ್ಮಲ್ಲಂತೂ ಇಲ್ಲ, ಮಲೆನಾಡಿನಲ್ಲಿ ಉಳಿಲೇ ಇಲ್ಲ, ರೆವಿನ್ಯೂ ಜಾಗ ಉಳಿಲೇ ಇಲ್ಲ. ಈಗ ಎಲ್ಲವೂ ಕೂಡ ಈ ಡೀಮ್ಡ್ ಫಾರೆಸ್ಟ್ ಆಗಿದೆ. ಡೀಮ್ಡ್ ಫಾರೆಸ್ಟನ್ನು ಹೊರಗೆ ತರಲಿಕ್ಕೆ ಏನೋ ಒಂದು ಸಮಿತಿ ಮಾಡಿದ್ದೀರಿ ಇತ್ತೀಚೆಗೆ. ಅದು ಯಾವಾಗ ತರೋದು, ಎಷ್ಟು ವರ್ಷಕ್ಕೆ ತರೋದು? ಅಲ್ಲಿವರೆಗೆ 94C ಕೊಡೋಕ್ಕಾಗಲ್ಲ, ಬಗರಕೊಮ್ಮ ಮಂಜೂರು ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಹರ್ಡಲ್ಸನ್ನು ನೀವು, ನಾನು ಮೊನ್ನೆನೂ ಕೂಡ ಹೇಳಿದೆ, ಕೆಲವು ಸುಧಾರಣೆಗಳನ್ನು ತರ್ತಾ ಇದ್ದೀರಿ. ದಯವಿಟ್ಟು ಈ ರೀತಿ ಸುಧಾರಣೆಗಳನ್ನು ತಂದರೆ ನಮ್ಮ ಮಲೆನಾಡಿನ ಪಶ್ಚಿಮ ಘಟ್ಟದ ರೈತರಿಗೆ ಖಂಡಿತವಾಗೂ ಒಳ್ಳೆಯದಾಗ್ತದೆ. ಇವರು ಓದಕ್ಕೆ ಹೋಗೋದಿಲ್ಲ, ನಿಮ್ಮ ಅರಣ್ಯ ಇದನ್ನು ನೋಟಿಫಿಕೇಶನ್ ಓದಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಜಾನುವಾರು ಮೇಯಿಸ್ಲಿಕ್ಕೆ ಅವಕಾಶ ಕೊಡೋದು. ಸ್ಟಡಿ ಮಾಡ್ತೇನೆ ಗೋಮಾಳ ಯಾಕೆ ಅಧ್ಯಕ್ಷರೇ, ಇದನ್ನು ಕೂಡ ನಾನು ಸ್ಟಡಿ ಮಾಡ್ತೇನೆ. ಈಗಾಗಲೇ ಹೇಳೋದು ಒಂದು ಪಾಯಿಂಟ್ ಬಿಟ್ಟೋಯ್ತು. ಈಗ ಜಾಗಗಳ ಅಭಾವ ಯಾವ ರೀತಿ ಆಗಿದೆ ಅಂತ. ಜಮೀನು ಕೊಡಬೇಕು ಒಪ್ಕೊಳ್ತೇನೆ, ಇಲ್ಲ ಅಂತ ಇಲ್ಲ. ಆದರೆ ಬಡವರಿಗೆ ಇವತ್ತು ಒಂದೊಂದು ಕುಟುಂಬ 3 ಕುಟುಂಬ ಆಗಿ ಭಾಗ ಆಗ್ತಾ ಇದೆ. ಊರುಗಳಲ್ಲಿ ಜಾಗ ಇಲ್ಲ, ಅವ್ರಿಗೆ ನಿವೇಶನ ಎಲ್ಲಿಂದ ಕೊಡ್ತೀರಾ ಸ್ವಲ್ಪ ಹೇಳಿ ನನಗೆ. ಜಮೀನು ಕೊಡಬೇಕು, ಇಲ್ಲ ಅಂತಲ್ಲ. ಜಮೀನು, ನಿವೇಶನ ಇವೆರಡುಗಳನ್ನು ತೂಕ ಹಾಕಿದಾಗ ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು? ನಿವೇಶನ ಕೊಡ್ಬೇಕಾ ಇಲ್ವಾ? ನಿವೇಶನ ಒಂದು ರೀತಿ ಮೂಲಭೂತ ಹಕ್ಕು, ಕೊಡ್ಲೇಬೇಕು ನಾವು ಬಡವರಿಗೆ. ನಿವೇಶನ ಕೊಡ್ಲಿಕ್ಕೆ ಜಾಗ ಎಲ್ಲಿದೆ? ಇರೋದನ್ನ ನಾವು ಕೊಟ್ಬಿಟ್ಟು ನಾಳೆ ಒಂದು ನಿವೇಶನ ಕೊಡ್ಲಿಕ್ಕೂ ಜಾಗ ಇಲ್ಲದೆ ಆದ್ರೆ ಯಾವುದೇ ಸರ್ಕಾರ, ನಾವಿರ್ಬೋದು, ನೀವಿರ್ಬೋದು, ಮತ್ತೊಬ್ಬರು ನಾಳೆ ಅವರೇ ಇಲ್ಲಿ ಬಂದು ಕೂತ್ಕೊಳ್ತಾರೆ. ಜನಕ್ಕೆ ನಿವೇಶನ ಅಂತೂ ನಾವು ತಪ್ಪಿಸ್ಕೊಳಕ್ಕಾಗಲ್ಲ, ಜನಕ್ಕೆ ಜವಾಬ್ದಾರಿ, ನಿವೇಶನ ಕೊಡ್ಲೇಬೇಕು. ನಾಳೆ ಎಲ್ಲಿಂದ ನಿವೇಶನ ತಂದು ಕೊಡೋಣ? ಪರ್ಚೇಸ್ ಮಾಡಿ ಕೊಡಕ್ಕಾಗುತ್ತಾ? ಇವೆಲ್ಲಾನು ದಯವಿಟ್ಟು ಯೋಚನೆ ಮಾಡಬೇಕು ಅಂತ ವಿವೇಚನೆಗೆ ಹೇಳ್ತಾ ಇದ್ದೇನೆ. ನಾಟ್ ನೆಸೆಸರಿ ಇದೆಲ್ಲ ಹೇಳಿ. ಎರಡು ಕಿಲೋಮೀಟರ್ ಒಳಗಡೆ ಸುರೇಶ್ ಅವರು ಅವ್ರದ್ದು ಮುಗಿಸ್ಲಿ. ಅಧ್ಯಕ್ಷೆ, ಮಂತ್ರಿಗಳು ತುಂಬಾ ನೀಟಾಗಿ ಉತ್ತರ ಕೊಟ್ಟಿದೆ. ಇದೊಂದು ಮೆಸೇಜ್ ಹೋಗ್ಬೇಕಾಗ್ತದೆ, ಆದೇಶ ಹೋಗ್ಬೇಕಾಗ್ತದೆ. ಏನು ಅಂತ ಹೇಳಿದ್ದಾರೆ, ರಿಲ್ಯಾಕ್ಸ್ ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ದಾರೆ. ಅರಣ್ಯ ಇಲಾಖೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ ಅಧ್ಯಕ್ಷೆ. ಆ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ಅಧ್ಯಕ್ಷೆ, ಸುಮಾರು ಜನ ರೈತರ ಪೊಸಿಷನ್ ಇದಾರಲ್ಲ, ರಿಯಲಿ ಆ ಅಪ್ಲಿಕೇಶನ್ಗೆ ಅರ್ಹತೆ ಇರೋಂಥವ್ರು, ಅವನ್ನ ಖಾಲಿ ಮಾಡ್ಸಕ್ಕಾಗಲ್ಲ.
ನೀವು ಬೇರೆ ಬೇರೆ ಉದ್ದೇಶಗಳಿಗೆ ಆ ಜಾಗ ತಗೊಳಕ್ಕಾಗಲ್ಲ. ಸುಮಾರು 20 ವರ್ಷ 30 ವರ್ಷ ಅರ್ಜಿ ಹಾಕೊಂಡು ಅವ್ರ ಅಪ್ಪ ಅವನು ಎಲ್ಲ ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂತ ಜಮೀನು ನಾವು ಕೇಳ್ತೇವೆ. ಅಂತ ಜಮೀನಿಗೆ ನೀವೇನು ರಿಲ್ಯಾಕ್ಸ್ ಮಾಡ್ಬೋದು ತಾವು ಹೇಳಿದಿರಿ, ತುಂಬಾ ಚೆನ್ನಾಗಿದೆ ಉತ್ತರ. ಇವತ್ತು ರಾಜ್ಯದಲ್ಲಿ ಸುಮಾರು ಜನಕ್ಕೆ ಇದು ಅನುಕೂಲ ಆಗ್ತದೆ. ಇದೊಂದು ಡೈರೆಕ್ಷನ್ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಆ ತಾಲೂಕು ತಹಸೀಲ್ದಾರ್ಗಳಿಗೆ, ಆ ದರ್ಖಾಸ್ತ್ ಕಮಿಟಿ ಅವ್ರಿಗೊಂದು ಆದೇಶ ಹೋದ್ರೆ ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಹೆಸರು ಅಧ್ಯಕ್ಷೆ, ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು ಅಧ್ಯಕ್ಷರೇ. 10 ದಿನದಲ್ಲಿ ಡೈರೆಕ್ಷನ್ ಕೊಡ್ತೇವೆ ಅಧ್ಯಕ್ಷ. ಅಧ್ಯಕ್ಷರೇ ಒಂದೇ ಒಂದು ಸೆಕೆಂಡ್, ಸ್ಮಶಾನ ಭೂಮಿ ಬಗ್ಗೆ ಮಾತಾಡ್ಬಿಡ್ತೀನಿ. ಹೈಕೋರ್ಟ್ ಆದೇಶ ಮಾಡ್ತು ಅಂತೇಳಿ ಎಲ್ಲ ಕಡೆಗೂ ಸ್ಮಶಾನ ಭೂಮಿನ ರಿಸರ್ವ್ ಮಾಡಿದ್ದಾರೆ. ಯಾರೂ ಸಹ ಪೊಸಿಷನ್ ಇದುವರೆಗೂ ಬಿಡಿಸ್ಕೊಟ್ಟಿಲ್ಲ. ನನ್ನ ಉದಾಹರಣೆಗೆ ಆಯ್ನೂರಲ್ಲಿ ಹೊಸೂರಲ್ಲಿ ನಾನು ತಹಶೀಲ್ದಾರಿಗೆ 2-3 ಸಾರಿ ಹೇಳಿದ್ದೀನಿ, ಬಿಡಿಸ್ಕೊಡಿ, ಆ ವ್ಯಕ್ತಿಗೆ ಬೇರೆ ಬೇರೆ ಕಡೆ ಲ್ಯಾಂಡ್ ಇದೆ ಅವ್ರ ಹೆಸರಿಗೆ, ಯಾವುದೋ ಭೂಮಿಯನ್ನು ಅವ್ರು ಕೂತ್ಕೊಂಡಿದ್ದಾರೆ, ಅದನ್ನು ಸ್ಮಶಾನಕ್ಕೆ ಬಿಡಿಸ್ಕೊಡಿ ಅಂತ ಹೇಳಿ ಸಾಕಾಗೋಯ್ತು. ಈ ರೀತಿ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರಿಸಿದ್ರೆ ಇದು ನಮ್ಮ ಕನಸುಗಳೆಲ್ಲ ಏನಾಗುತ್ತೆ? ನೀವೇ ಯೋಚನೆ ಮಾಡಿ. ಸ್ಮಶಾನ ಹಾಕಕ್ಕೆ ಭೂಮಿ ಇಲ್ಲ, ಹೆಣ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಜನ ಇವತ್ತು. ದಯವಿಟ್ಟು ಆ ಜಾಗಗಳನ್ನ ಬಿಡಿಸ್ಕೊಡಕ್ಕೆ ನಿರ್ದೇಶನ ಕೊಡಿ ಅಧ್ಯಕ್ಷರೇ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ಅವ್ರು ಹೇಳೋದು ಅಧ್ಯಕ್ಷರೇ, ಅದು ಜೆನ್ಯೂನ್ ಇಶ್ಯೂ ಇದೆ. ನಾನು ಸ್ವಲ್ಪ ರಿವ್ಯೂ ಮಾಡುವಾಗ ಈ ಸಬ್ಜೆಕ್ಟ್ನ ತಗೊಳ್ತೀನಿ. ರಘುಮೂರ್ತಿ ಅವರು ಅದಕ್ಕೈತಲ್ಲ ಮಂತ್ರಿಗಳೇ, ಇದು ಲ್ಯಾಂಡ್ ಬ್ಯಾಂಕ್ ಕ್ರಿಯೇಟ್ ಮಾಡಕ್ಕೆ ಏನೋ ಒಂದು ಫಂಡ್ ಕ್ರಿಯೇಟ್ ಮಾಡ್ಬೇಕು. ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡ್ತೀರಿ, ಅದರಲ್ಲಿ 1% ಅದಕ್ಕೆ ಲ್ಯಾಂಡ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಲಿಕ್ಕೆ ತೆಗೆದಿಟ್ಟು ಹೊಸ ಲ್ಯಾಂಡ್ ಬ್ಯಾಂಕ್ ಖರೀದಿ ಮಾಡಬೇಕು. ಇದೆ, ನೀವು ಹೇಳೋದು ಸರಿ ಇದೆ. ಬಟ್ ಇವತ್ತು ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಎಲ್ಲಿಗೆ ಹೋಗ್ತಾ ಇಲ್ಲ. ಕ್ವಶನ್ ಅವರ್ 2 ಗಂಟೆ ಅಧ್ಯಕ್ಷರೇ, ಕ್ವಶನ್ ಅವರ್ 2 ಗಂಟೆ. ಇಲ್ಲ ಸನ್ಮಾನ್ಯ ಅಧ್ಯಕ್ಷ, ಇದೊಂದು ದಯಮಾಡಿ ನಾಯಕರೇ, ಏನೋ ಪಾಪ ಡೆಪ್ಟಿ ಲೀಡರ್ ಒಂದ್ ಮಾತು ಮಾತಾಡಿದಕ್ಕೆ ನೀವು ಹಿಂಗ್ ಅಬ್ಜೆಕ್ಷನ್ ಮಾಡಿದ್ರೆ ಹೆಂಗೆ? ಪಾಪ ಅವ್ರು ಒಂದೇ ಒಂದ್ ಮಾತು ಮಾತಾಡಿದ್ರು ಸನ್ಮಾನ್ಯ ಅಧ್ಯಕ್ಷ, ಅದಕ್ಕೆ ನೀವು ಅಬ್ಜೆಕ್ಷನ್ ಮಾಡ್ತಾ ಇದ್ದೀರಿ. ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ದೀನಿ ಅವರಿಗೆ. ಸನ್ಮಾನ್ಯ ಅಧ್ಯಕ್ಷ, ಒಂದೇ ಒಂದು ಕಂದಾಯ ಸಚಿವರನ್ನ ಇಷ್ಟೊತ್ತು ಪಾಪ ಅವರು ಎಲ್ಲ ರೀತಿ ಹೇಳಿದ್ರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಪಟ್ಟಣ ಪಂಚಾಯತಿಗಳಲ್ಲಿ ಎಲ್ಲ 2 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಯಾವುದೋ ಒಂದು ಜಮೀನು ಮಂಜೂರು ಮಾಡಕ್ ಕೊಟ್ಟಿಲ್ಲ, ಗೋಮಾಳಗಳನ್ನ ಯಾರಿಗೂ ಕೊಟ್ಟಿಲ್ಲ ಅಂತ. ಒಂದು ಕಂದಾಯ ಸಚಿವರು ಗಮನಕ್ಕೆ ತರ್ತೇನೆ, ನಮ್ಮಲ್ಲಿ ಗೋಮಾಳ ಕಮ್ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಜಮೀನು ಮಂಜೂರು ಮಾಡಕ್ಕೆ ಹೊರಟಿದ್ದಾರೆ. ದಯಮಾಡಿ ಇಲ್ಲಿದೆ, ಅದನ್ನು ಯಾವ ಥರ ನೀವು ಕನ್ಸಿಡರ್ ಮಾಡ್ತೀರಾ? ಜನಗಳಿಗೆ ಕೊಡಲಿಕ್ಕೆ ನಾವು ಏನೇನೋ ಕಾನೂನು ತರ್ತೀವಿ, ಈ ಕಚೇರಿಗಳಿಗೆ ಕೊಡೋಕ್ಕೆ ಗೋಮಾಳ ಕಮ್ ಇದು ಏನು ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಈಗಾಗಲೇ ತಹಸೀಲ್ದಾರ್ ಇದನ್ನು ಮಾಡಿ AC ಅವರು ಕೂಡ ಇದನ್ನ ರೆಕಮೆಂಡ್ ಮಾಡಿ ಎಲ್ಲ ಕಳಿಸಿದ್ದಾರೆ. ದಯಮಾಡಿ ತಮಗೆ ಇದನ್ನು ಕಳಿಸ್ಕೊಡ್ತೀನಿ. ಯಾವ ತರ ಈ ತರ ಮಾಡ್ಲಿಕ್ಕೆ ಈ ತರ ತಾರತಮ್ಯ ಯಾಕೆ? ಜನಗಳಿಗೂ ಅದೇ ರೀತಿ ಕಾನೂನು ಕೊಟ್ಟು ಅವ್ರಿಗೂ ಮಂಜೂರು ಮಾಡ್ಕೊಡಿ. ಅಲ್ಲ, ಮಾನ್ಯ ಸಭಾಧ್ಯಕ್ಷರೇ ಹೇಳಿದ್ರು, ಬಡವರಿಗೆ ಜಮೀನು ಕೊಡೋದಕ್ಕೆ ಬಹಳ ಕಷ್ಟ ಇದೆ ಕಾನೂನು ಒಳಗಡೆ ಅಂತ. ನಮ್ಮಲ್ಲಿ ಇವರೊಂದು ಸುರೇಶ್ ಬಾಬು ಅವರು ಇವಾಗ JDS ನ ನಾಯಕರು ಹೇಳಿದ್ರು. ಇವತ್ತು ನಮ್ಮಲ್ಲಿ ಹೇಳ್ತೀನಿ, ತುಮಕೂರಿನಲ್ಲಿ ಕಾರ್ಪೊರೇಷನ್ ಜಾಗ 2 ಎಕರೆ ಪೋಡೆ ಆಗಿಲ್ಲ, ಏಕಾತ ಮಾಡಿ ರಿಜಿಸ್ಟರ್ ಮಾಡಿಸ್ಬಿಟ್ರು ಕಾಂಗ್ರೆಸ್ ಆಫೀಸ್ಗೆ 2 ಎಕರೆನ. ಎಲ್ಲಿ ಹೋಗ್ತಿದೆ ಇದು ಅಂತ. ಬೇರೆ ಬಡವರು ಕೊಡೋದಕ್ಕೆ 108 ಕಾನೂನುಗಳು, ಶ್ರೀಮಂತರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿದ್ರೆ ಕಾನೂನೇ ಇಲ್ವಾ? ಲಾಠಿ ಬೀಸಿ ಎದುರಿಸಿ ಅದು ಪೋಡ್ ಆಗದಲ್ಲೇ ಇರೋ ಜಮೀನನ್ನ ತಗೊಂಡು ನಾನು 0 ಅವರ್ ಕೇಳಿದ್ದೇನೆ. ಅದನ್ನ ಮಾನ್ಯ ಸಭಾಧ್ಯಕ್ಷರ ಅದಕ್ಕೆ ಅವಕಾಶ ಕೊಡಬೇಕು. ಇದನ್ನ ವಿಸ್ತಾರವಾಗಿ ಹೇಳ್ಬೇಕಿದ್ರೆ ಇದ್ರ ಮಧ್ಯ ನಾನು ಹೇಳಲ್ಲ, ಪ್ರಶ್ನೆ ಬಳಿ ಮಧ್ಯದಲ್ಲಿ ನಾನು ಹೇಳಲ್ಲ. ಅದಕ್ಕೆ ಕೃಷ್ಣ ಬೈರೇಗೌಡರು ಉತ್ತರ ಕೊಡ್ಬೇಕು. ಪೋಡ್ ಆಗ್ದಲೆ ಪಾಣಿ ಪೋಡ್ ಆಗ್ದಲೆ ಮತ್ತೆ ಕಂದಾಯ ಸಚಿವರಿಗೆ ಉತ್ತರ ಕೊಡಬೇಕು. ಏನ್ ನಡೀತಿದೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅಂತ. ಏನು ನಿಮ್ಗೆ ಇಷ್ಟ ಬಂದಂಗೆ ರಿಜಿಸ್ಟರ್ ಮಾಡುವಂತ ಕಾನೂನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿಲ್ಲ ನಿಮ್ಗೆ ಕಾಂಗ್ರೆಸ್ ಪಾರ್ಟಿ ಆಫೀಸ್ಗೆ. 100 ಅಲ್ಲ 1000 ಆಫೀಸ್ ಕಟ್ಸ್ಕೊಂಡು ನಮ್ದೇನಿಲ್ಲ. ಆದ್ರೆ ಬಡವ್ರಿಗೊಂದು ಕಾನೂನು ನಿಮ್ಗೊಂದು ಕಾನೂನು ಮಾಡಿದ್ರೆ ಹೇಗೆ ಅಂತ ಅನ್ನೋದನ್ನ ನೀವು ಉತ್ತರ ಕೊಡ್ಬೇಕು ಕಂದಾಯ ಸಚಿವರು. ಸರಿ, ಆಮೇಲೆ ಕೊಡುವಂತ್ರಿ. ರಘುಮೂರ್ತಿ ಅವರು ಹೇಳ್ರಿ. ಕಂದಾಯ ಸಚಿವರಲ್ಲಿ 1517ನೇ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಸಚಿವರು ಮಾನ್ಯ ಸಚಿವರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ನಂದು ಉತ್ತರ ಬರಲಿಲ್ಲ. ದಯಮಾಡಿ ಎಲ್ರಿಗೂ ಸ್ಪಷ್ಟನೆ ಕೊಡ್ತೀರಾ? ದಯಮಾಡಿ ಇದನ್ನು ಕೊಡಿ ಆಮೇಲೆ. ಪ್ಲೀಸ್. ಅಲ್ಲಲ್ಲ, ಸುರೇಶ್ ಗೌಡ್ರು 0 ಅವರ್ ನೋಡಿ ಕೇಳಿದ್ದಾನೆ ಅಂದ್ರು. ಅದಕ್ಕೆ ಅವಾಗ ಕೇಳುವಂತೆ ಆಯ್ತು. ಈಗ ರಘುಮೂರ್ತಿ ಅವ್ರು ಎದ್ದು ನಿಂತಿದ್ರು, ಅವ್ರು ಕೇಳಿ ಅಂತ ನಾನು ಹೇಳಿದ್ದೇನೆ. ಹೇಳಿದಾಗ ನೀವು ಕುತ್ಕೊಳ್ರಿ. ರಘುಮೂರ್ತಿ ಅವರು ಕೊಟ್ಟಿದ್ದಾರೆ, ನಾ ಚೆಕ್ ಮಾಡ್ತೀನಿ. ಆಯ್ತಾಯ್ತು. ಜಾಣಕ್ಯೌಡು ಕೃಷ್ಣ ಬೈರೇಗೌಡ ಅಲ್ರಿ, ಕೇಳಕತ್ತಾರ ಅವರು. ಹೇಳ್ರಿ. ನಂದು ಪ್ರಶ್ನೆ. ಹೇಳ್ರಿ. ಚಳ್ಳಕೆರೆ ತಾಲೂಕಲ್ಲಿರ್ತಕ್ಕಂಥ ಪರಶುರಾಂಪುರ ಹೋಬಳಿಯನ್ನ ತಾಲೂಕಾಗಿ ಮಾಡ್ಬೇಕಂತ ಹೇಳಿ ನನ್ನ ಪ್ರಶ್ನೆ.
ಈ ಪ್ರಶ್ನೆ ಇದು 13 ವರ್ಷಗಳಿಂದ ಕೇಳ್ತಕ್ಕಂಥ ಪ್ರಶ್ನೆ ಅಧ್ಯಕ್ಷರೇ. 13 ಇಸ್ವಿಯಿಂದ 2013-14ರಿಂದ 13ನೇ ವರ್ಷ. ಈಗ ಪ್ರತಿ ಅಧಿವೇಶನಗಳಲ್ಲಿ ಕ್ವಶನ್ ಕೇಳ್ತಾ ಇರ್ತೀನಿ, ಇದೇ ರೀತಿ ಉತ್ತರನ ನಾನು ಪಡಿತಾ ಇದ್ದೀನಿ. ಅಂದರೆ ನಮ್ಮ ಸಚಿವರು, ಕಂದಾಯ ಸಚಿವರು, ಬಹುಶಃ ನಾವು ಹೊಗಳಿಕೆಗೆ ಹೇಳಲ್ಲ, ಅವರು ಭಾಳಷ್ಟು ಅವ್ರ ವಯಸ್ಸಲ್ಲಿ ಚಿಕ್ಕವರಿದ್ದನ್ನು ಕೂಡ ಭಾಳಷ್ಟು ಖಾತೆಗಳನ್ನು ಏನು 13ರಿಂದ 14ರಲ್ಲಿ ಅವರು ಕೃಷಿ ಸಚಿವರಾಗಿರ್ತಾರೆ, ಜೊತೆಗೆ 18ರಿಂದ 19ರಲ್ಲಿ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕಾನೂನು ಸಚಿವರಾಗಿದ್ದಾರೆ, ಈಗ ಕಂದಾಯ ಸಚಿವರಾಗಿದ್ದಾರೆ. ಎಲ್ಲ ಖಾತೆಗಳಲ್ಲಿ ನಿರ್ವಹಿಸಂಥ ಸಂದರ್ಭದಲ್ಲಿ ಏನೆಲ್ಲ ಅವ್ಯವಸ್ಥೆಗಳಾಗಿರ್ತದೆ ಅದನ್ನೆಲ್ಲ ಗುರ್ತಿಸಿ ಅದಕ್ಕೆ ನ್ಯಾಯ ಕೊಡ್ತಾರೆ. ಆದರೆ ಇದು ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷ, 2023 ಇದೇ ಪ್ರಶ್ನೆ ಕೇಳಿದ್ದೆ, ಅದೇ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇವಾಗ ಏನಪ್ಪಾ ಅಂದ್ರೆ ಅದು ಆ ತಾಲೂಕು ಪರಶುರಾಂಪುರ ತಾಲೂಕು 43 ತಾಲೂಕು ಮಾಡಂತ ಸಂದರ್ಭದಲ್ಲಿ ಆ ಪಟ್ಟಿನಲ್ಲಿ ಇದೆ, ಮಾಡ್ಕೊಡ್ತೀವಿ ಅಂತೇಳಿ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಸಾರ್ ಅವರಿದ್ದಾಗ ಸಂದರ್ಭದಲ್ಲಿ ನನಗೆ ಉತ್ತರ ಕೊಟ್ಟಿದ್ದಾರೆ. ಅದು ಚುಕ್ಕೆ ಗುರುತಿನ ಪ್ರಶ್ನೆ 1724-28-3-2016ರಲ್ಲಿ. ಅಂದಿನಿಂದ ನಾನು ಈ ಪ್ರಶ್ನೆ ಕೇಳ್ಕೊಂಡು ಬಂದಿದ್ದೀನಿ. ಆದರೆ ಈಗ ನಾನು ನಮ್ಮ ಸಚಿವರಲ್ಲಿ ಇದಕ್ಕೆ ನ್ಯಾಯ ಕೊಡ್ತಾರೆ ಅಂತ ನಿರೀಕ್ಷಣೆ ಮಾಡಿ, ಯಾಕಂದ್ರೆ 23ರಲ್ಲಿ ಕೇಳಿದೆ, 24ರಲ್ಲಿ ಕೇಳಿಲ್ಲ, ಒಂದು ವರ್ಷ ಇರಲಿ ಇನ್ನು ಮುಂದೆ ಮಾಡ್ತಾರೆ ಅಂತ ಟೈಮ್ ಕೊಟ್ಟು. ಆದರೆ ಈಗ ಅದೇ ಒಂದು ಉತ್ತರನ ನಾನು ನಿರೀಕ್ಷಿದ್ದೀನಿ. ದಯಮಾಡಿ ನಾನು ನಮ್ಮ ಸಚಿವರಲ್ಲಿ ಹೇಳೋದಿಷ್ಟೇನೆ, ಖಂಡಿತವಾಗ್ಲೂ 43 ತಾಲೂಕು ಆಗಿದ್ದಾವೆ. ಅವ್ರ ಉತ್ತರ ಕೆಲವೊಂದು ಸಂದರ್ಭದಲ್ಲಿ ಹೇಳಿದ್ರು, ಕಳಸಾರಿ ಹೇಳಿದ್ರು, ಆ ತಾಲೂಕುಗಳೇನಾಗಿದ್ದಾವೆ ಅದಕ್ಕೆ ಏನು ಯಾವುದು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕಿದಿಲ್ಲ, ತಾಲೂಕು ಆಫೀಸ್ ಕಟ್ಟಕ್ಕೆ ಜಾಗ ಇಲ್ಲ, ಬೇರೆ ಬೇರೆ ಎಲ್ಲ ಹೇಳಿದ್ರು ಹೋದ ಸಾರಿನೂ ಕೂಡ. ಇವಾಗ್ಲೂ ಮೊದಲೇ ನಾನು ಪ್ರಶ್ನೆ ಹಾಕೋದಕ್ಕಿಂತ ಮೊದಲೇ ಕೆಲವು ಉತ್ತರ ಹೇಳಿದ್ರು, ಅದನ್ನೆಲ್ಲ ಹೇಳಿದೆ. ನಮ್ಮ ಸಚಿವರು, ನಮ್ಮ ಸರ್ಕಾರ, ನಾನು ಯಾವುದೇ ಸಂದರ್ಭದಲ್ಲಿ ಸಭೆ ಸಮಾರಂಭದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಮೊದಲೇದಾಗಿ ನನ್ನ ಆದ್ಯತೆ ಇದೆ, ಮಾಡ್ಕೊಡ್ಬೇಕು ಸರ್ ಅಂತ ಕೇಳ್ತೀನಿ. ಆಯ್ತಪ್ಪ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 2013ರಿಂದ 18ರಲ್ಲಿ ಆ ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಕೂಡ ಅಷ್ಟೇ, ಅವಾಗ ಕೇಳಿದಾಗ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇಲ್ಲ ಮುಂದೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಈ ಬಾರಿ ನಾನು ಅವರನ್ನು ನಿರೀಕ್ಷೆ ಮಾಡೋದು ಇಷ್ಟೇನೆ, ಈ ತಾಲೂಕನ್ನ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಕೇಳ್ತೀನಿ ಸನ್ಮಾನ್ಯ ಸಚಿವರು. ನಮ್ಮಲ್ಲಿ ನನ್ನ ಕ್ಷೇತ್ರದಾಗ ಮಾಲಿಂಪುರ್ ತಾಲೂಕು ಬೇಡಿ 4 ವರ್ಷದಿಂದ ಧರಣಿ ಸತ್ಯಾಗ್ರಹ ನಡೆಸ್ತಾರ. ಆ ಮಾಲಿಂಪುರ್ ಇನ್ನೂ ಘೋಷಣೆ ಮಾಡಲಿಲ್ಲ. ಸಾಕಷ್ಟು ಸಚಿವರನ್ನ ಸಿಎಂನ ಪ್ರಶ್ನೆ ರಘುಮೂರ್ತಿ ಅವ್ರ ಪ್ರಶ್ನೆ ಹಾಕಿದ್ದಾರೆ, ಸಚಿವರು ಈಗ ಆಲ್ರೆಡಿ ಸಾಕಷ್ಟು ಮುಖ್ಯಮಂತ್ರಿಗಳನ್ನೇ ಹೇಳಿದ್ರು, ನಮ್ಮ ಸರ್ಕಾರ ರಚನೆ ಆದ್ರೆ ತಕ್ಷಣ ಮಾಲಿಂಪುರ ತಾಲೂಕು ಸರ್ಕಾರ ರಚನೆ 2.5 ವರ್ಷ ಅವ್ರ ಉತ್ತರ ಹೇಳಿ, ಘೋಷಣೆ ಮಾಡಿಲ್ಲ, ಉತ್ತರ ಹೇಳಿ, ಅವ್ರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅದೇನೇ ಹೇಳ್ತಾರಲ್ಲ ಆ ಶಾಸ್ತ್ರ ಬರ್ಲಿ ತಡೀರಿ, ನಿಮ್ ಜೊತೆ ಮಾಡ್ಲಿ ಮಾಡ್ಲಿ ಮೊದಲ ಈ ತರ ಅವ್ರ ಸಚಿವರು ಬೇರೆ ಬೇರೆ ನಿರ್ಣಯ ತಗೋತಾರೆ. ಈಗ ಮಾನ್ಯ ಸದಸ್ಯರ ಆಕ್ರೋಶಕ್ಕೆ ಕಾರಣ ಇದೆ, ಇಲ್ಲ ಅಂತಲ್ಲ. ಯಾಕೆ ಅಂದ್ರೆ ಹಿಂದೆ ಹೊಸ ತಾಲೂಕುಗಳನ್ನು ರಚನೆ ಮಾಡುವುದರ ಬಗ್ಗೆ MB ಪ್ರಕಾಶ್ ಅಂತ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಯಾವ್ಯಾವುದು ತಾಲೂಕು ಮಾಡಬೇಕು ಅಂತ ಅವರಿಂದ ಒಂದು ವರದಿ ತಗೊಂಡ್ರು. ಆ ವರದಿಯಲ್ಲಿ ಪರಶುರಾಂಪುರ ಹೊಸ ತಾಲೂಕು ಮಾಡಬೇಕು ಅಂತ ಶಿಫಾರಸು ಆಗಿದೆ MB ಪಾಟೀಲ್ ಸಮಿತಿಯಲ್ಲಿ, ಅವರು ಹಿರಿಯ ಅಧಿಕಾರಿಗಳು. ಆದರೆ ಏನಾಯಿತು, ಆವತ್ತು ತದನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಸಚಿವರಾಗಿದ್ದಾಗ ಅವರು ಇದೇ ಸದನದಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಶಾಸಕರಿಗೆ, ಇದು MB ಪ್ರಕಾಶ್ ಸಮಿತಿಯಲ್ಲಿ ಶಿಫಾರಸು ಆಗಿದೆ ಪರಶುರಾಂಪುರ, ಹಾಗಾಗಿ ಇದನ್ನ ಮಾಡ್ತೇವೆ ಅಂತ ಅವರು ಒಪ್ಕೊಂಡಿದ್ದಾರೆ. ಆದರೆ ನಂತರ 2018, 19 ಆ ವರ್ಷದಲ್ಲಿ 63 ಹೊಸ ತಾಲೂಕುಗಳು ಮಾಡಿದ್ರು. ಮಾಡಿದಾಗ ಪರಶುರಾಂಪುರವನ್ನು ಪರಿಗಣಿಸಲಿಲ್ಲ. ಪರಶುರಾಂಪುರ ಒಂದೇ ಅಲ್ಲ, MB ಪ್ರಕಾಶ್ ಏನು ಶಿಫಾರಸು ಮಾಡಿದ್ರು ಅದಕ್ಕೆ ಬಹಳ ಏನು ಬೆಲೆ ಕೊಡಲಿಲ್ಲ. ಅವರು MB ಪ್ರಕಾಶ್ ಸ್ವಲ್ಪ ಸೈಂಟಿಫಿಕ್ ಆಗಿ ಅವರು ಸ್ಟಡಿ ಮಾಡಿದ್ರು. ಆ ರಿಪೋರ್ಟನ್ನು ಬಿಟ್ಟು ನಾವು ಮಾಡಿದ್ದೇವೆ, ನಮ್ಮ ಸರ್ಕಾರನೂ ಮಾಡಿದೆ, ಅವರು ಮಾಡಿದ್ದಾರೆ ಕೆಲವು ಹೊಸ ತಾಲೂಕುಗಳು. ವಿಪರ್ಯಾಸ ಹೇಗೆ ಆಗಿದೆ ಅಂದರೆ
ಬರೀ ಒಂದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನ ಒಂದು ತಾಲೂಕಾಗಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನ ತಾಲೂಕಾಗಿ ಮಾಡಿದ್ದಾರೆ. ಕೆಲವು ಕಡೆ ಹೋಬಳಿನೇ ಇಲ್ಲ, ಅದು ಆ ಹೋಬಳಿನೇ ಇಲ್ಲ, ಅಂಥವುಗಳನ್ನ ತಾಲೂಕು ಮಾಡಿದ್ದಾರೆ. ಈಗ ಕೇಳ್ತಾ ಇದ್ದಾರೆ ಅದಕ್ಕೆ ಒಂದು ಹೋಬಳಿ ಸ್ಥಾನಮಾನ ಕೊಡಿ ಅಂತ. ತಾಲೂಕು ಮಾಡಿದ ಮೇಲೆ ಹೋಬಳಿ ಸ್ಥಾನಮಾನ ಅಂತ ನನಗೆ ಪತ್ರ ಬರ್ತಾ ಇದೆ. ಇನ್ನ ಕೆಲವರು ಯಾವುದು ಗ್ರಾಮ ಪಂಚಾಯಿತಿ ಕೇಂದ್ರಿತವಾಗಿ ಹೊಸ ತಾಲೂಕು ಮಾಡಿದ್ದಾರೆ ಅದನ್ನ ಭಾಗ ಮಾಡಿ ಇನ್ನೊಂದು ತಾಲೂಕು ಮಾಡಿ ಅದರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಯಾವುದು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಹೆಸರು ಹೇಳಿದ್ರೆ ಎಲ್ಲರಿಗೂ ಸಿಟ್ಟು ಬರುತ್ತೆ. ನನ್ನ ಹತ್ರ ಪೂರ್ತಿ ಪಟ್ಟಿ ಇದೆ. ಅದು ಒಂದು ಹೋಬಳಿ ಆಗಿಲ್ಲ, ಹೋಬಳಿಯನ್ನ ಒಂದು ತಾಲೂಕು ಮಾಡಿದ್ದಾರೆ, ಅದರಲ್ಲಿ ಈಗ ಇನ್ನೊಂದು ತಾಲೂಕು ಮಾಡಿ ಅಂತ ಹೋರಾಟಗಳು ನಡೀತಾ ಇದ್ದಾವೆ. ಆದ್ರೆ ಅದ್ಯಾವುದು ಇವ್ರಿಗೆ ಅನ್ವಯಿಸೋದಿಲ್ಲ. ಲೆಟ್ ಮಿ ಕ್ಲಾರಿಫೈ. ಮತ್ತೆ ಸದಸ್ಯರು ಅದಕ್ಕೆ ಸಿಟ್ಟಾಗೋದು ಬೇಡ. ಇವ್ರದ್ದು ಏನಾಗಿದೆ, ಸೈಂಟಿಫಿಕಲಿ ರೆಕಮೆಂಡ್ ಆಗಿದೆ, ಅಶ್ಯೂರ್ ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ, ಆದ್ರೆ ಮಾಡೋವಾಗ ಬಿಟ್ಬಿಟ್ಟಿದ್ದಾರೆ ಇವ್ರದ್ದು. ಸೊ ಇವ್ರದ್ದು ಬೇರೆ ಕ್ಯಾಟಗರಿಯಲ್ಲಿ ಇದೆ. ನಾನು ಅವರಿಗೆ ಸದ್ಯಕ್ಕೆ ಇಷ್ಟೇ ಹೇಳಬಲ್ಲೆ, 63 ತಾಲೂಕಲ್ಲಿ ಹೋದ್ ಸರ್ಕಾರದಲ್ಲಿ ಅವ್ರಿಗೆ ಪಾಪ 16 ಬಾರಿ ನಾನು ಹೇಳಿದ್ದೇನೆ, ಫಾರ್ ದ ರೆಕಾರ್ಡ್ ರಿಪೀಟ್ ಮಾಡ್ತಾ ಇದ್ದೇನೆ. 63 ತಾಲೂಕಲ್ಲಿ ಹೋದ್ ಸರ್ಕಾರದಲ್ಲಿ ಬರೀ 14 ತಾಲೂಕಿಗೆ ತಾಲೂಕು ಆಡಳಿತ ಕಚೇರಿ ಕೊಟ್ಟಿದ್ರು. ಈಗ ನಾವು ಬಂದ ಮೇಲೆ 2 ವರ್ಷದಲ್ಲಿ 49 ತಾಲೂಕು ಹೊಸ ತಾಲೂಕುಗಳಿಗೂ ಕೂಡ ಪಾರ್ಟಿ ಪಕ್ಷ ನೋಡದೆ ಎಲ್ಲಾ ಹೊಸ ತಾಲೂಕುಗಳಿಗೆ 49 ಕಡೆ ನಾವು ಪ್ರಜಾಸೌಧವನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೇವೆ. ಸೊ ಇವುಗಳನ್ನ ಕಾರ್ಯರೂಪಕ್ಕೆ ತರಬೇಕು, ಘೋಷಣೆಗೆ ಮಾತ್ರ ಸೀಮಿತ ಆಗಬಾರ್ದು. ಆ ಕೆಲಸ ಮಾಡ್ತಾ ಇದ್ದೇವೆ. ಅದು ಆಗೋವರೆಗೂ ಹೊಸ ತಾಲೂಕು ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳು ಒಂದು ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವ್ರದನ್ನ ನಾವು ತಿರಸ್ಕಾರ ಮಾಡಿಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ, ಈಗ ಘೋಷಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾನಿಷ್ಟೇ ಹೇಳ್ತಾ ಇದ್ದೇನೆ, ಸದ್ಯಕ್ಕೆ ಇಲ್ಲ, ಮಾಡುವಾಗ ನಿಮ್ದು ಸೇರಿಸ್ಕೊಂಡು ಮಾಡ್ತೀವಿ ಅನ್ನುವಂಥ ಮಾತನ್ನ ಹಿಂದೆನೂ ಅವ್ರಿಗೆ ಹೇಳಿದ್ದೇನೆ. ಅವರು ಇಲ್ಲ, ನಮ್ಗೆ ಕಾಯ್ಲಿಕ್ಕೆ ಆಗೋದಿಲ್ಲ, ಈಗಲೇ ಮಾಡಿ ಅಂತಾರೆ. ಈಗ ಇನ್ನೂ ಅವ್ರು ಹೇಳ್ದಂಗೆ 5-6-8 ತಾಲೂಕು ಹೊಸ ಬೇಡಿಕೆ ಇದೆ. ಸದ್ಯಕ್ಕೆ ಈ ಹಳೆ ಹೊಸದಾಗಿ ಘೋಷಣೆ ಆಗಿರುವಂತ ತಾಲೂಕುಗಳನ್ನ ಸ್ಟೆಬಿಲೈಸ್ ಮಾಡಿ ಆ ನಂತರ ಮುಂದೆ ಮಾಡುವಾಗ ನಿಮ್ಮದನ್ನ ಟಾಪ್ ಪ್ರಯಾರಿಟಿಯಲ್ಲಿ ತಗೊಳ್ತೇವೆ ಅಂತ ಅಷ್ಟು ಮಾತ್ರ ನಾನೀಗ ಹೇಳ್ಬಲ್ಲೆ. ಇನ್ನು ಉಳಿದಾಗೆ ಅವ್ರು ಕೇಳುವಂಥದ್ದು ಸರಿ ಇದೆ, ಆಕ್ರೋಶನೂ ಸರಿ ಇದೆ, ಆದರೆ ಮಾಡುವಾಗ ಮಾಡ್ತೀವಿ ಅನ್ನೋದು ಬಿಟ್ಟರೆ ನಾನೀಗ ಸದ್ಯಕ್ಕೆ ಮುಂದೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳು ಹಣಕಾಸು ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ, ಸದ್ಯಕ್ಕೆ ಬೇಡ ಅಂತ. ಸದ್ಯಕ್ಕೆ ಅಷ್ಟೇ, ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡುವಂತ ಆಲೋಚನೆ ಇದೆ, ಖಂಡಿತವಾಗಿ ಅವಾಗ ಅದನ್ನ ಪರಿಗಣಿಸ್ತೇವೆ. ಒಂದ್ ನಿಮಿಷ ಹೇಳಿದ್ದಾರೆ. ಈಗ ನಮ್ಮ ಸಚಿವರು ನಮ್ಮ ಮಾತುಗಳೆಲ್ಲ ಕೇಳಿದ್ದಾರೆ, ಒಪ್ಪಿದ್ದಾರೆ. ಆದ್ರೆ ಒಬ್ಬ ಜನಪ್ರತಿನಿಧಿ ಆದವನು 13 ವರ್ಷಗಳಿಂದ, ಅಂದ್ರೆ ನಾನು 3ನೇ ಸಾರಿ MLA ಆಗಿದ್ದೀನಿ. ನಾನು ನನ್ನ ಕ್ಷೇತ್ರಕ್ಕೆ ಜನರಿಗೆ ಏನ್ ಮಾತುಗಳನ್ನು ಕೊಟ್ಟಿದ್ವಿ ಅದನ್ನ ನಾವು ಉಳಿಸ್ಕೋಬೇಕಾಗ್ತದೆ. ಇದನ್ನೆಲ್ಲದೂ ಕೂಡ ರಾಜ್ಯಕ್ಕೆಲ್ಲ ತಳುಕಾಕಿ ಇದೆಲ್ಲನೂ ಕೂಡ ಅಭಿವೃದ್ಧಿ ಆದ್ಮೇಲೆ 63 ತಾಲೂಕು ಅಭಿವೃದ್ಧಿ ಆದ್ಮೇಲೆ ನಮ್ಮ ತಾಲೂಕು ಅಂದ್ರೆ ಏನು ಎಲ್ಲಿರ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ? ಒಬ್ಬ MLA ಆದವರು ಮಾತುಗಳನ್ನು ಉಳಿಸ್ಕೋಬೇಕಾಗ್ತದೆ, ಜನರು ಕೊಟ್ಟ ಆಶ್ವಾಸನೆಯನ್ನ. ಯಾವುದೋ ಕಾರಣಕ್ಕೆ ಇದು ಯಾವ ತರ ಆಗಿದೆ ಅಂದ್ರೆ, ನಾನು 43 ತಾಲೂಕು ಯಾಕೆ ಮಾಡಿದ್ದಾರೆ, ಅವು ಎಲಿಜಿಬಲ್ ಇಲ್ಲ ಅಂತ ನಾನು ಹೇಳಲ್ಲ. ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸ್ಕೊಂಡು ನಿರಪರಾಧಿಗೆ ಶಿಕ್ಷೆ ಆಗ್ತಾ ಇದೆ, ಇದು ಆ ರೀತಿಯಾಗಿ ಆಗಿದೆ. ಅದಕ್ಕೆ ವಿಶೇಷವಾಗಿ ನಮ್ಮ ತಾಲೂಕನ್ನ ಪರಿಗಣಿಸಲೇಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ನಮ್ಮ ಸಚಿವರೆಲ್ಲ ಕೇಳೋದಿಷ್ಟೇನೆ, ಬೇರೆ ಬೇರೆ ಕಾನೂನು ತಪ್ಪುಗಳಾಗ್ತವೆ, ಬೇರೆ ಬೇರೆ ಅವ್ಯವಸ್ಥೆ ಆಗ್ತದೆ, ಅದನ್ನ ಸರಿಪಡಿಸಕ್ಕೆ ಸಚಿವರಿಗೆ ಬರ್ತದೆ. ಇದೊಂದು ತಾಲೂಕನ್ನು ಮಾಡಲಿಕ್ಕೆ ಆಗೋದಿಲ್ವಾ ಸನ್ಮಾನ್ಯ ಸಭಾಧ್ಯಕ್ಷರೇ? ನನ್ನ ಪ್ರಶ್ನೆ ಇಷ್ಟೇನೆ. ಖಂಡಿತವಾಗ್ಲೂ ಈಗಾಗಲೇ ನಮ್ಮ ಕ್ಷೇತ್ರದ ಜನ ಯಾವುದೇ ಸಂದರ್ಭದಲ್ಲಿ ಬಹಳಷ್ಟು ನಾವು ಸಮಾಧಾನ ಮಾಡಿ ಅವ್ರಿಗೆ ಹೇಳ್ಕೊಂಡೇ ಬಂದಿದ್ದೀವಿ. ಅವ್ರು ಯಾವುದೇ ಹೋರಾಟಕ್ಕೆ ಸಿದ್ಧತೆ ಆಗಿದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಮಾಡದೆ ನಾನೊಬ್ಬ ಶಾಸಕನಾಗಿ ನಮ್ಮ ಸರ್ಕಾರದಲ್ಲಿದ್ದು ಅಂತ ಒಂದು ಪರಿಸ್ಥಿತಿಗೆ ನನ್ನ ದೂಡಬೇಡಿ ಅಂತ ಹೇಳ್ಬಿಟ್ಟು ನನಗೆ ಕೇಳ್ತಾ, ನಮ್ಮ ಸಚಿವರು ಇದಕ್ಕೆ ಪರಿಹಾರ ಕಂಡುಕೊಡ್ಲೇಬೇಕಂತ ಹೇಳ್ಬಿಟ್ಟು ನಾನು ನಮ್ಮ ಮುಖ್ಯಮಂತ್ರಿಗಳಲ್ಲಿ, ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಸಚಿವರುಗಳಿದ್ದಾರೆ, ಎಲ್ಲರಿಗೂ ನಾನು ಕೇಳೋದಿಷ್ಟೇ, ನಮ್ಮ ತಾಲೂಕು ಖಂಡಿತವಾಗ್ಲೂ ಮಾಡಲೇಬೇಕು ಪರಶುರಾಮಪುರ ತಾಲೂಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಮತ್ತೆ ಅದ್ರ ಜೊತೆಗೆ ಹೋಬಳಿದು ನಮ್ಮ ತಾಲೂಕು ಅಷ್ಟು ಮಾಡಿಸ್ರಿ, ಇನ್ನೊಂದೈತೆ ಒಂದು ಮಾಡಿಸ್ರಿ. ಈಗ ಆಯ್ತು, ಹೇಳಿ ಸರ್, ಇದು ಹೇಳಿ. ಅಧ್ಯಕ್ಷರೇ, ಅವರು ಭಾಳ ಇದ್ರ ಬಗ್ಗೆ ಭಾಳ ಅವ್ರು ಕೇಳ್ತಾ ಇರೋದು ಸರಿ ಇದೆ. ಯಾಕಂದ್ರೆ ನಾನು ಶಾಸಕನಾಗಿ ಈಗ 2013ರಿಂದ ಶಾಸಕರಾಗಿದ್ದಾರೆ, ಆವಾಗ್ಲಿಂದಾನು ಇದು ಬೇಡಿಕೆ ಇದೆ. ಹಾಗೂ ಅದು ಹಿಂದೆ ಒಂದು ಸಮಿತಿಯಲ್ಲಿ ಶಿಫಾರಸು ಆಗಿದ್ದರಿಂದ ಅವರು ಕೇಳೋದು ಸರಿ ಇದೆ. ಆದರೆ ನಾನು ಸಂಪೂರ್ಣವಾಗಿ ಅವ್ರ ಜೊತೆ ನನ್ನ ಸಹಾನುಭೂತಿ ಇದೆ. ಅವ್ರದ್ದು ನಾನಂತೂ ನನ್ನ ಗಮನದಲ್ಲಿ ಇಟ್ಕೊಂಡಿದ್ದೇನೆ. ಮಾಡುವಾಗ
ಖಂಡಿತವಾಗಿ ಇವ್ರದ್ದು ಟಾಪ್ ಪ್ರಯಾರಿಟಿಯಲ್ಲಿ ನಾನು ಇಟ್ಕೊಳ್ತೇನೆ. ಅಷ್ಟು ನಾನು ಡೆಫಿನೆಟ್ ಆಗಿ ಹೇಳಬಲ್ಲೆ. ಉಳಿದಂತ ವಿಷಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ. ಅವರೊಂದು ಪಾಲಿಸಿ ಡಿಸಿಷನ್ ಅಲ್ಲಿ ಇದ್ದಾರೆ. ಒನ್ ಟೈಮ್ ಯಾವಾಗ ಟೈಮ್ ನೋಡಿ ಮಾಡೋಣ ಅಂತ ಹೇಳಿದ್ದಾರೆ. ಈ ಸದ್ಯಕ್ಕೆ ಇದು ಬೇಡ ಅಂತ ಹೇಳಿದ್ದಾರೆ. ಅವರು ನನ್ನನ್ನ ಯಾಕೆ ರಾಜ್ಯಕ್ಕೆ ತಳಕಾಗ್ತಾ ಇದ್ದೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಕೇಳೋದು ಸರಿ ಇದೆ, ಯಾಕಂದ್ರೆ ಇವ್ರದ್ದು ಆಗೋಗಿರ್ಬೇಕಾಗಿತ್ತು ಇಷ್ಟೊತ್ತಿಗೆ. ಇವ್ರದ್ದು ಸಪರೇಟ್ ಕ್ಯಾಟಗರಿಯಲ್ಲಿ ಇದೆ. ಆದ್ರೆ ಇದೇನಾಗುತ್ತೆ, ಒಂದು ಮಾಡಿದಾಗ ಮಾನ್ಯ ಶಾಸಕರು ತಾವು ಅರ್ಥ ಮಾಡ್ಕೋತೀರಾ ಅಂತ ಭಾವಿಸಿದ್ದೇನೆ. ಬೇರೆಯವ್ರಿಗೆ ನಮ್ಗೆ ಉತ್ತರ ಕೊಡೋದು ಬಹಳ ಕಷ್ಟ ಆಗುತ್ತೆ. ಒಂದು ಮಾಡಿದ್ರೆ ನಮ್ಮದು ಮಾಡಿ ಅಂತ 10-15 ಬೇಡಿಕೆಗಳು ಇದಾವೆ. ಇರ್ಲಿ, ಆದ್ರೂ ಕೂಡ ಅವ್ರಿಗೆ ಅವರ ಗೌರವ, ಯಾಕಂದ್ರೆ ಅಲ್ಲಿ ಏನೋ ಹೋರಾಟ ಮಾಡಿ ಆಯ್ತು ಅಂತಲ್ಲ, ಶಾಸಕರೇ ಹೋರಾಟ ಮಾಡ್ತಾ ಇರೋವಾಗ ಶಾಸಕರ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಕೂಡ ನಮ್ಗೆ ಕರ್ತವ್ಯ ಇದೆ. ಖಂಡಿತವಾಗಿ ಗೌರ್ಮೆಂಟ್ ಅವ್ರ ಜೊತೆಗೆ ಇದೆ ಅಧ್ಯಕ್ಷರೇ. ಸಮಯ ನೋಡಿಕೊಂಡು ಅವರ ಒಂದು ಬೇಡಿಕೆಯನ್ನ ಈಡೇರಿಸ್ತೇವೆ ಅಧ್ಯಕ್ಷರೇ. ಅಧ್ಯಕ್ಷರೇ, ನಾವು ಮಾಲಿಂಗ್ಪುರ್ ಬಗ್ಗೆನೂ ಕೇಳಿನಿ, ಅದ್ರ ಬಗ್ಗೆ ಏನು ಉತ್ತರ ಹೇಳಿಲ್ಲ ಮಾನ್ಯ ಸಚಿವರು. 3 ವರ್ಷ ಮೇಲ್ಪಟ್ಟಾಯ್ತು, 4ನೇ ವರ್ಷ ನಮ್ಮ 2 ತಾಲೂಕಿಗೆ ಪ್ರಜಾಸೌಧ ಕೊಟ್ಟಿದ್ದಾರೆ. ನಿಮ್ಗೆ ಧನ್ಯವಾದ ಹೇಳ್ತಾನೆ. ಅದ್ರ ಮಾಲಿಂಗ್ಪುರ್ ಅರ್ಹತೆ ಐತಿ. ನೀವು ಹೇಳಿದ್ರಿ, ಈಗ ಗ್ರಾಮ ಪಂಚಾಯತಿ ತಾಲೂಕು ಮಾಡ್ಯಾರ, 1.5 ಲಕ್ಷ ಜನಸಂಖ್ಯೆ ಅದ ತಾಲೂಕಿನೊಳಗೆ. ಅಧ್ಯಕ್ಷರೇ, ಅದು 4 ವರ್ಷ ಮರ್ತೋಗಿದೆ. 33 ಗ್ರಾಮ ಸೇರಿಸಿ ಒಂದು ತಾಲೂಕು ಮಾಡಿದ್ದಾರೆ. ಅದರಲ್ಲಿ 12 ಗ್ರಾಮನ ಡಿವೈಡ್ ಮಾಡಿ ಇನ್ನೊಂದು ತಾಲೂಕು ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಇನ್ನು ಹೆಚ್ಚಿಗೆ ಏನು ಇರ್ಲಿ, ಆದ್ರೆ ಅವ್ರದಕ್ಕೆ ತಳಕ್ ಹಾಕೋದು ಬೇಡ. ಅವ್ರಿಗೆ ಏನು ಸಿಕ್ಕಿಲ್ಲ. ನೀವು ಒಂದ್ ತಾಲೂಕ್ ಮಾಡ್ಕೊಂಡು ಆ ತಾಲೂಕೊಳಗೆ ಇನ್ನೊಂದ್ ತಾಲೂಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡೋಣ, ನಾನು ಏನು ಬೇರೆ ನೀವು ಮುಖ್ಯಮಂತ್ರಿಗಳ ಜೊತೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಅದರಲ್ಲೇ 2ನೇ ಪ್ರಶ್ನೆ ಇದೆ ನಂದು. ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ 6 ತಾಲೂಕಿದಾವೆ. 6 ತಾಲೂಕಲ್ಲಿ ಒಂದೇ ಸಬ್ ಡಿವಿಷನ್, ಅಂದ್ರೆ DC ಅವ್ರಿಗೆ 6 ತಾಲೂಕು ಬರ್ತದೆ. ಅದೇ ರೀತಿ ಅಸಿಸ್ಟೆಂಟ್ ಕಮಿಷನರ್ DC ಅವ್ರು ಇದ್ದಂಗೆ ಇದ್ದಾರೆ. ಅದಕ್ಕೆ ನಮ್ಮ ಸಬ್ ಡಿವಿಷನ್ ಅನ್ನ ಚಳ್ಳಕೆರೆನಲ್ಲಿ ಈಗಾಗಲೇ ಕಳೆದ ಅವರೇ ಶ್ರೀನಿವಾಸ್ ಪ್ರಸಾದ್, ದಿವಂಗತ ಶ್ರೀನಿವಾಸ್ ಪ್ರಸಾದ್ ಸರ್ ಅವ್ರು ಮಿನಿಸ್ಟರ್ ಇದ್ದಾಗ, ಕಂದಾಯ ಸಚಿವರಿದ್ದಾಗ 9 ಹೋಬಳಿಗಳನ್ನ ಗುರುತಿಸಿದ್ದೀವಿ ನಾವು. ಅದರಲ್ಲಿ ಸಬ್ ಡಿವಿಷನ್ ಗುರುತಿಸಿದೀವಿ. ಅದರಲ್ಲಿ ಚಳ್ಳಕೆರೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು ಕೂಡ ಮಾನ್ಯತೆ ಮಾಡ್ಬೇಕಂತ ಹೇಳಿ ಕಂದಾಯ ಸಚಿವರು ಕೇಳಿ. ಈಗ ಈಗ ಗೌರವಾನ್ವಿತ ಕಂದಾಯ ಸಚಿವರು ನಮ್ಮ ಜೊತೆಗಿಲ್ಲ, ನನ್ಗೆ ಬಹಳ ಆತ್ಮೀಯರು. ಬಟ್ ಈಗ ಏನ್ ಹೇಳೋದು, ಅವರು ಈಗ ನಾವು ಆ ಕಾಲ ಬೇರೆ ಈ ಕಾಲ ಬೇರೆ, ಎಲ್ಲ ಒಂದೊಂದು ರೀತಿ. ಅವ್ರ ಬಗ್ಗೆ ನಮಗೂ ಬಹಳ ಗೌರವ ಇದೆ. ಫಸ್ಟ್ ತಾಲೂಕ್ದೊಂದು ಇತ್ಯರ್ಥ ಮಾಡೋಣ, ಆಮೇಲೆ ನೋಡೋಣ ಅಂತ ಬಿಡ್ರಿ. ಆಮೇಲೆ ಮಂತ್ರಿಗೌಡ್ರು ಡಾಕ್ಟ್ರೆ ಪ್ರಶ್ನೆ ಕೇಳ್ರಿ. ಗೌರವಾನ್ವಿತ ಕಂದಾಯ ಸಚಿವರಿಗೆ 1675ನೇ ಚುಕ್ಕಿ ಗುರುತಿನ ಪ್ರಶ್ನೆ ಕೇಳಿಕೆ ಬಯಸ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, 2018-19ನೇ ಇಸ್ವಿಲಿ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಹಾಗೂ ಕೊಡಗು ಜಿಲ್ಲೆಯ ಹಲವಾರು ಭಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಜಾಗನೂ ಕಳ್ಕೊಂಡ್ರು, ಜೀವನೂ ಕಳ್ಕೊಂಡ್ರು, ಮನೆಗಳು ಕಳ್ಕೊಂಡ್ರು. ಅದ ನಂತರ ನಮ್ಮ ಕ್ಷೇತ್ರದಲ್ಲಿ ಡಿಸಾಸ್ಟರ್ ಮಿಟಿಗೇಷನ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಟ್ಟಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಗೌರವಾನ್ವಿತ ಸಚಿವರು ಉತ್ತರದಲ್ಲಿ 3 ವರ್ಷದಲ್ಲಿ ಬರೀ 1,89 ಲಕ್ಷ ರೂಪಾಯಿ 1,89 ಲಕ್ಷ ರೂಪಾಯಿ 3 ವರ್ಷದಲ್ಲಿ ಈ ಡಿಸಾಸ್ಟರ್ ಮಿಟಿಗೇಷನ್ಗೆ ಖರ್ಚು ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಲಿ ನಮ್ಮ ಭಾಗದಲ್ಲಿ ಸರ್ವೆ ಮಾಡೋಂಥ ಸಂದರ್ಭದಲ್ಲಿ ಬರೀ 124 ಕಾಮಗಾರಿನ ಯಾವ ಮಾನದಂಡ ಮೇಲೆ ತಗೊಂಡಿದ್ದಾರೆ ಅಂತ ಇಲ್ಲಿ ನನಗೆ ಉತ್ತರ ಸಿಕ್ಕಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಅದು ಎಸ್ಟಿಮೇಟೆಡ್ ಕಾಸ್ಟ್ ಆಫ್ 50 crores ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 84 ಕಾಮಗಾರಿಗೆ ತಗೊಂಡಿದ್ದಾರೆ. 15 ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಅಂತ ಮಾನ್ಯ ಸಭಾಧ್ಯಕ್ಷರಿಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಈಗ ತಾನೇ 69 ಕಾಮಗಾರಿ ಇನ್ನೂ ಎಸ್ಟಿಮೇಟ್ ಫೇಸಲ್ಲಿ ಇದೆ ಮಾನ್ಯ ಸಭಾಧ್ಯಕ್ಷರೇ. ನಮ್ಮ ಭಾಗ ಸೂಕ್ಷ್ಮವಾದಂಥ ಭಾಗ ಮಾನ್ಯ ಸಭಾಧ್ಯಕ್ಷರೇ. ಈ ನೀವು ಅರ್ಜಿ ಸಮಿತಿ ಬಂದು ಅಧ್ಯಕ್ಷ ಆಗಿರೋದ್ರಿಂದ ತಾವು ಬಂದು ಆ DC ತಡೆಗೋಡೆನೂ ತಾವು ನೋಡ್ಕೊಂಡು ಬಂದಿದ್ರಿ ನಮ್ಮ ಕಮಿಟಿಲಿ.
ದಯವಿಟ್ಟು ಈ ಡಿಸಾಸ್ಟರ್ ಮಿಟಿಗೇಷನ್ ಬರೋಂಥ ಅನುದಾನ ಆದಷ್ಟು ಬೇಗ ನಮ್ಮ ಭಾಗಕ್ಕೆ ಕೊಟ್ಟು ಈ ಡಿಸಾಸ್ಟರ್ ಮಿಟಿಗೇಷನ್ ಆದಷ್ಟು ನಮ್ಮ ಭಾಗಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಒಂದು ಮಾನದಂಡ ಇಟ್ಕೊಂಡು ಆದಷ್ಟು ಬೇಗ ಈ ಕಾಮಗಾರಿನ ಪ್ರಸ್ತಾಪ ಮಾಡಿ ಕಾಮಗಾರಿನ ಚಾಲೂ ಮಾಡಬೇಕು ಅಂತ ಗೌರವಾನ್ವಿತ ಕಂದಾಯ ಸಚಿವರಿಗೆ ಬೇಡ್ಕೋತೀನಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಇದಕ್ಕೆ ದೀರ್ಘಾವಧಿಯ ಉಪಶಮನ ಕ್ರಮಗಳು, ಪ್ರಿವೆಂಟಿವ್ ಸ್ಟೆಪ್ಸ್, ಲಾಂಗ್ ಟರ್ಮ್ ಪ್ರಿವೆಂಟಿವ್ ಸ್ಟೆಪ್ಸ್ ತಗೋಬೇಕು ಅಂತೇಳಿ ಈ ಹೆಚ್ಚು ಎಲ್ಲಿ ಗುಡ್ಡ ಮಣ್ಣು ಭೂಕುಸಿತ ಆಗ್ತಾ ಇದೆ ಅಂಥ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಸುಮಾರು ಒಂದು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಡೆಗಟ್ಟುವ ಕಾಮಗಾರಿಗಳನ್ನು ತೆಗೆದುಕೊಂಡು ದೀರ್ಘಾವಧಿಯಲ್ಲಿ ಒಂದು ಕೈಲಾದಷ್ಟು ಮಟ್ಟಿಗೆ ಶಾಶ್ವತ ಪರಿಹಾರ ಕೊಡುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಮಲೆನಾಡಿನ 3-4 ಜಿಲ್ಲೆಗಳು, ಕರಾವಳಿಯ 2-3 ಜಿಲ್ಲೆಗಳು ಸೇರಿಸಿ 6 ಜಿಲ್ಲೆಗಳಿಗೆ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ತಡೆಗಟ್ಟುವ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಇದನ್ನ ತಡೆಗೋಡೆಗಳನ್ನು ಕಟ್ಟುವಂತಹದ್ದು, ಯಾವ ಗೋಡೆ ಕಟ್ಟಬೇಕು, ಅದರ ಡಿಸೈನ್ ಏನಿರಬೇಕು, ಇದು ನಾವ್ಯಾರೂ ಎಕ್ಸ್ಪರ್ಟ್ ಅಲ್ಲ. ಮತ್ತೆ ಎಲ್ಲಿ ಕಟ್ಟಬೇಕು ಅದರಲ್ಲೂ ಕೂಡ ನಾನು ಎಕ್ಸ್ಪರ್ಟ್ ಅಲ್ಲ. ಇದನ್ನ ನಾನು ಕ್ಷೇತ್ರವಾರೂ ಹಂಚಿಕೆ ಮಾಡಿಲ್ಲ, ಪಕ್ಷವಾರೂ ಹಂಚಿಕೆ ಮಾಡಿಲ್ಲ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರದ ಬಹುಶಃ ಏಕಮಾತ್ರ ತಂತ್ರಜ್ಞರ ಒಂದು ಇನ್ಸ್ಟಿಟ್ಯೂಟ್ ಅದು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಈಗ ಅವರು ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ, ನಾನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ, ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್. ಅವರು ಅಸೆಸ್ ಮಾಡಿದ್ದಾರೆ ಎಲ್ಲಿ ಹೆಚ್ಚು ಸಾಧ್ಯತೆ ಇದೆ, ಹೈಯರ್ ವಲ್ನರಬಿಲಿಟಿ ಇದೆ ಅಂತ ಕೊಟ್ಟಿದ್ದಾರೆ. ಆ ವಲ್ನರಬಿಲಿಟಿ ಮ್ಯಾಪನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವರಿಂದ ಎಲ್ಲಿ ಈ ವಲ್ನರಬಿಲಿಟಿ ಹೆಚ್ಚು ಇದ್ದು ಜನಗಳಿಗೆ ಎಲ್ಲಿ ತೊಂದರೆ ಆಗುವಂತಹದ್ದಿದೆ ಅದನ್ನು ಕೂಡ ಇದರ ಮೇಲೆ ಓವರ್ಲ್ಯಾಪ್ ಮಾಡಿ ನನಗೆ ಪ್ರಯಾರಿಟೈಸ್ ಮಾಡಿಕೊಡಿ ಅಂತ ಕೊಟ್ಟಿದ್ದೇನೆ. ಅದರ ಅಡಿಯಲ್ಲಿ DC ಕನ್ಸಲ್ಟೇಷನ್ನು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇನ್ಫಾರ್ಮೇಷನ್ನು ಇವೆರಡನ್ನು ಮ್ಯಾಪ್ ಮಾಡಿ 500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ನಾವು ಫೈನಾನ್ಸ್ ಕಮಿಷನ್ ಗ್ರಾಂಟಲ್ಲಿ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಕೊಡಗಿಗೂ ಕೂಡ 50 ಕೋಟಿ ರೂಪಾಯಿಯನ್ನು ಒದಗಿಸಿಕೊಟ್ಟಿದ್ದೇವೆ. ಅದರಲ್ಲಿ ಅವ್ರ ಕ್ಷೇತ್ರಕ್ಕೂ ಕೂಡ ಒದಗಿಸಿಕೊಟ್ಟಿದ್ದೇವೆ. 50 ಸಾಲೋದಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ವಿತ್ ಜಿಯೋಲಾಜಿಕಲ್ ಸರ್ವೆ ಅಥವಾ ಆಯಿತು, ಅವರೇ ಒಬ್ಬರೇ ಅಲ್ಲ, ಬೇರೆ ಯಾರಾದರೂ ಟೆಕ್ನಿಕಲಿ ಕಾಂಪಿಟೆಂಟ್ ಇದ್ದು ಅವ್ರ ಕಡೆಯಿಂದ ರೆಕಮೆಂಡೇಶನ್ ಬಂದರೂ ಕೂಡ, ಅಥವಾ ಅಂತ ಏಜೆನ್ಸಿನ ಹೈರ್ ಮಾಡಿ ಅಂದ್ರೂ ನಾನು ಹೈರ್ ಮಾಡಲಿಕ್ಕೆ ತಯಾರಿದ್ದೇನೆ. ನನಗೆ ಮಾನ್ಯ ಸಚಿವರೇ, ಭೂಕುಸಿತ ಮತ್ತು ನದಿಗಳ ಕೊರತ ಇದೆರಡೂ ಸೇರಿಸ್ಕೋಬೇಕು. ಬರೀ ಭೂಕುಸಿತ ಅಂತ ಮಾಡಿದ್ರೆ ಒಂದು ಕಡೆಗೆ ಮಾತ್ರ ಆಗುತ್ತೆ. ನಮ್ಮಲ್ಲಿ ನದಿ ಪಾತ್ರದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಇದೆ. ನೀವು ಜಿಯಾಲಜಿಕಲಿ ಸರ್ವೆ ಅಂತ ಹೇಳಿದಾಗ ಬರೀ ಭೂಕುಸಿತನ ಮಾತ್ರ ಕನ್ಸಿಡರ್ ಮಾಡಿದ್ರೆ ನದಿ ಪಾತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಏನಾಗ್ತಿದೆ ಅದಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಆಗ ಆ ಪಾತ್ರವನ್ನು ಸೇರಿಸ್ಕೊಳ್ಳೋದು ಒಳ್ಳೇದು. ನನಗೆ ಸ್ವಲ್ಪ ಹೆಚ್ಚಿನ ಡೀಟೇಲ್ಸ್ ಕೊಡಿ, ಇದನ್ನ ನಾನು ಸ್ಟಡಿ ಮಾಡಿದ್ದೇನೆ. ನೀವು ಯಾವ ಥರ ಜಸ್ಟಿಫಿಕೇಶನ್ ಅಂತ ಹೇಳ್ತೀರಾ ಆಮೇಲೆ ನನಗೆ ಕೊಡಿ, ನಾನು ಎಕ್ಸಾಮಿನ್ ಮಾಡ್ತೇನೆ. ಅದರಲ್ಲಿ ಭಾಳ ಇದೆ, ನಾನು ನಿಮ್ಗೆ ಹೇಳ್ತೇನೆ ಯಾಕೆ ಅಂತ. ಇದನ್ನು ನಾವು ಯೋಚನೆ ಮಾಡದೆ ಏನು ಬಿಟ್ಟಿಲ್ಲ, ಯೋಚನೆ ಮಾಡಿದ್ದೇವೆ. ಯೋಚನೆ ಮಾಡಿ ಗುಡ್ಡ ಕುಸಿತ, ಭೂಕುಸಿತ ಮತ್ತು ಕಡಲ್ ಕೊರೆತ ಇವೆರಡನ್ನ ಪ್ರಯಾರಿಟಿ ಅಲ್ಲ, ಇದಲ್ಲದೆ ಅದನ್ನ ತಗೊಂಡಿದ್ದೇವೆ. ಕಡಲ್ ಕೊರತೆ ಬೇರೆ, ನದಿ ಕೊರತೆ ಬೇರೆ, ಭೂಕುಸಿತ ಬೇರೆ. ಹೌದು, ಬುದ್ಧಿವಂತರು ಯಾಕೆ ನೀವು? ಹೌದು, ಇದಲ್ಲದೆ ಅಂತ ಹೇಳಿದ್ದೇನೆ. ಇವೆರಡನ್ನ ತಗೊಂಡಿದ್ದೇವೆ ಅಂತ ಹೇಳಿದೆ. ಇವೆರಡನ್ನ ತಗೊಂಡಿದ್ದೇವೆ. ನೀವು ಕೇಳಿಸ್ಕೋಬೇಕು, ನಿಮ್ಗೆ ಏನಾಗಿದೆ, ತಾಳ್ಮೆ ಇಲ್ಲ. ಹೆಂಗೆ ಇವ್ರ ಮೇಲೆ ನೀವು ಪೌನ್ಸ್ ಮಾಡೋದು ಅನ್ನೋದೇ ಯೋಚನೆ, ಅದು ಸಮಸ್ಯೆ. ನನ್ನ ಹಾಗೆ ಆಯ್ತಪ್ಪ, ಆಯ್ತು. ನಿಮಗಿಂತ ಅವಸರ ಇನ್ನ ನನ್ಗೆ ಇದ್ರೆ ನೀವ್ ಏನ್ ಹೇಳಿದ್ರು ಅದಕ್ಕೆ ನಾನು ಒಪ್ಕೊಳ್ತೇನೆ. ಯಾರಾದ್ರೂ ಹೇಳ್ಬಿಡ್ಲಿ, ನಿಮ್ಗಿಂತ ಅವಸರ ಇದೆ. ಅಧ್ಯಕ್ಷರೇ, ಈಗ ಅವರು ಕೊಡಗಿಂದ ಕೇಳಿದ್ದಾರೆ, ಅದರಲ್ಲಿ 50 ಕೋಟಿ ಒದಗಿಸ್ಕೊಟ್ಟಿದ್ದೇವೆ. ಇನ್ನೂ ಹೆಚ್ಚಿಗೆ ಬೇಕಾದ್ರೂ ಕೂಡ ನಾನು ಏನಾದ್ರೂ ಸ್ವಲ್ಪ ಮಾಡಿ ಅವರಿಗೆ ಇನ್ನೂ ಹೆಚ್ಚಿಗೆ ಒದಗಿಸ್ಕೊಡ್ತೇನೆ. ನಮ್ಮ ಕಮಿಟಿನೇ ಕಮ್ಮಿ ಹೋಗಿದ್ವಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭೂ ಆಗಿ, ಅದು 2002-3 ಆಗಿತ್ತಂತೆ. ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್, ನಾವೆಲ್ಲ ನೋಡಿ ಅಪ್ರಿಷಿಯೇಟ್ ಮಾಡಿದ್ವಿ. ಮತ್ತು ನಮ್ಮ ಶಾಸಕರು ಅದು ಭಾಳ ಪ್ರಯತ್ನ ಮಾಡಿ ದುಡ್ಡು ತಗೊಂಡು ಹೋಗಿದ್ದಾರೆ, ನಾವು ಖುಷಿಯಾಗಿ ಬಂದಿವಿ ಸರ್, ಚೆನ್ನಾಗಿ ಮಾಡಿದ್ದಾರೆ. ಅಧ್ಯಕ್ಷರೇ, 2018ರಿಂದ ಆಗ್ತಾ ಇದೆ, ಇಲ್ಲಿವರೆಗೂ ಕೂಡ ಯಾರು ಒಂದು ಲಾಂಗ್ ಟರ್ಮ್ ಮೆಜರ್ಸ್ ಕಡೆಗೆ ಗಮನ ಕೊಟ್ಟಿಲ್ಲ. ನಾವು ಈಗ ಫಸ್ಟ್ ಟೈಮ್ 500 ಕೋಟಿ ಬಂಡವಾಳ ಆಗ್ತಾ ಇದ್ದೇವೆ ಇದಕ್ಕೆ ಓವರ್ ದ ನೆಕ್ಸ್ಟ್ 2-3 ಇಯರ್ಸ್ ಅಲ್ಲಿ. ಫಸ್ಟ್ ಟೈಮ್ ಲಾಂಗ್ ಟರ್ಮ್ ದೃಷ್ಟಿಯಲ್ಲಿ ಈ ದುಡ್ಡನ್ನು ಕೂಡ ನಾನು ಹಿಂಗೆ ಹಂಗೆ 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 ಅಂತ ಎಲ್ಲ ಇದು ಮಾಡ್ಬೋದಾಗಿತ್ತು. ಅದ್ರ ಬದಲಿಗೆ
6 ಜಿಲ್ಲೆಗೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ನೋಡೋಣ ಫಲಿತಾಂಶ ಬರಬಹುದು ಅಂತ. ನಮಗೂ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ನೋಡ್ಬೇಕು. ಯಾಕಂದ್ರೆ ನೀವು ಪ್ರಕೃತಿಯ ವಿರುದ್ಧವಾಗಿ ಸೆಣಸೋವಾಗ ಕೊನೆಗೆ ನಮ್ಗೆ ಎಷ್ಟು ಜಯ ಆಗುತ್ತೆ ಗೊತ್ತಿಲ್ಲ. ಆದ್ರೆ ನಾವು ಪ್ರಯತ್ನ ಆದ್ರೂ ಮಾಡ್ಬೇಕು. 500 ಕೋಟಿ ಇದಕ್ಕಾಗಿ ಬಂಡವಾಳ ಮೊದಲನೇ ಬಾರಿಗೆ ರಾಜ್ಯ ಸರ್ಕಾರ ಹಾಕ್ತಾ ಇದೆ. ಅವು ಇನ್ನೇನಾದ್ರೂ ಇದ್ರೆ ಅವ್ರು ಕೊಟ್ರೆ ಕನ್ಸಿಡರ್ ಮಾಡ್ತೇವೆ. ಧನ್ಯವಾದಗಳು. ಒಂದೇ ನಿಮಿಷ ಸಭಾಧ್ಯಕ್ಷರೇ, ಆಯ್ತು ಮತ್ತೆ ಹೇಳಿದಾರಲ್ಲ ಎಲ್ಲ ಇನ್ನೊಂದು ಬೇಕಾದ್ರೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸಭಾಧ್ಯಕ್ಷರೇ ಒಂದೇ ನಿಮಿಷ, ದುಡ್ಡು ಮುಖ್ಯ ಅಲ್ಲಿ ಸಭಾಧ್ಯಕ್ಷರೇ, ದುಡ್ಡು ಮುಖ್ಯ ಅಲ್ಲ ಇಲ್ಲಿ. ಟೈಮ್ ಲೈನು ಎಷ್ಟು ದಿವಸದೊಳಗೆ ಕಾಮಗಾರಿ ಪ್ರಾರಂಭ ಮಾಡ್ತಾರೆ, ಏನಾದ್ರೆ ಆ ತರ ಮಾನದಂಡ ಇಟ್ಕೊಂಡಿದಾರ ಅಂತ ನಾನು ಕಂದಾಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, ನಮ್ಮ ಕಡೆಯಿಂದ ಇನ್ನೊಂದು 2 ತಿಂಗಳಲ್ಲಿ ಫೈನಲೈಸ್ ಮಾಡ್ತೇವೆ. ಫೈನಾನ್ಸ್ ಕಮಿಷನ್ ಗ್ರಾಂಟ್ ಇದೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇದೆ, ಅವ್ರಿಗೂ ಅಪ್ರೂವಲ್ ಆಗಿ ಬರಬೇಕಿದು. ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿ ನಾನು ಡಿಕ್ಟೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಕೆಲಸ ಏನಿದೆ ಒಂದು 2 ತಿಂಗಳಲ್ಲಿ ನಾನು ಮುಗಿಸ್ತೇನೆ. ಲಾಸ್ಟ್ ಕ್ವಶನ್. ಆಯ್ತು ಕೂತ್ಕೊಳ್ರಿ. ನಾರಾಯಣ ಸ್ವಾಮಿ ಅವರು, ಎನ್ ನಾರಾಯಣ ಸ್ವಾಮಿ ಅವರು ಇದ್ದಾರಾ? ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1029ನ ಗೌರವಾನ್ವಿತ ಕಂದಾಯ ಮಂತ್ರಿಗಳಲ್ಲಿ ಕೇಳ ಬಯಸ್ತೇನೆ. ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರವನ್ನು ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಸಭಾಧ್ಯಕ್ಷರೇ, ನನ್ನ ತಾಲೂಕಲ್ಲಿ ಯಾವುದೇ ಇಂಡಸ್ಟ್ರಿಗಳು, ಯಾವುದೇ ಬಡವರು ಕೆಲಸ ಮಾಡ್ತಕ್ಕಂಥ ಸಮಸ್ಯೆಗಳು ಯಾವುದೂ ಇಲ್ಲ ಅಧ್ಯಕ್ಷರೇ. ಈ ಸಮಯದಲ್ಲಿ ನಾನು ಕಾನ್ಫಿಡೆಂಟ್ ಪ್ರಾಜೆಕ್ಟ್ಸ್ ಅನ್ನೋ ಸಂಸ್ಥೆಯನ್ನು ಭೇಟಿ ಮಾಡಿ ನನ್ನ ಭಾಗದಲ್ಲಿ ಯಾವುದಾದ್ರೂ ಕೂಡ 1,000 ಜನಕ್ಕೆ ಉದ್ಯೋಗ ಕೊಡುವಂಥ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಮನವಿ ಮಾಡಿದ್ದೆ ಅಧ್ಯಕ್ಷರೇ. ಅದರ ಮನವಿ ಮೇರೆಗೆ ಕಾನ್ಫಿಡೆಂಟ್ ಪ್ರಾಜೆಕ್ಟ್ಸ್ ಇಂಡಿಯಾ ಲಿಮಿಟೆಡ್ ಅವರು ನನ್ನ ಬಂಗಾರಪೇಟೆ ತಾಲೂಕಿನ ಒಗ್ಗೈನದಿನ್ನೆ, ಸಿದ್ದನಹಳ್ಳಿ, ಪಾಕರಹಳ್ಳಿ ಮತ್ತು ಕೃಷ್ಣಾಪುರ ದಿನ್ನೆ ಈ 4 ಗ್ರಾಮಗಳ ಸುಮಾರು 250 ಎಕರೆ ಜಮೀನಿನಲ್ಲಿ 18 ಹೋಲ್ಗಳ ಗಾಲ್ಪನ್ನು ಇವರು ತಯಾರು ಮಾಡಿ ಸುಮಾರು 12-13 ವರ್ಷಗಳ ಹಿಂದೆ ಗಾಲ್ಪನ್ನು ಮಾಡಿ ನನ್ನ ಭಾಗದ 1,000 ಜನರಿಗೆ ಇವತ್ತು ಕೆಲಸವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ಜಮೀನುಗಳ ಮಧ್ಯೆ ಒಗ್ಗೈನದಿನ್ನೆ ಗ್ರಾಮದಲ್ಲಿ ಸಂಪೂರ್ಣ ಗ್ರಾಮ ಕಾನ್ವೆಂಟ್ ಗ್ರೂಪ್ನವ್ರದ್ದೇ. ಆ ಮಧ್ಯದಲ್ಲಿ ಪಹಣಿ ಕಾಪಿಗಳಲ್ಲಿ 1942ರಲ್ಲಿ 2 ಎಕರೆ 32 ಗುಂಟೆ, 1909ರಲ್ಲಿ 21 ಗುಂಟೆ, 47ರಲ್ಲಿ 1 ಎಕರೆ ಮತ್ತು ಇದರ ಒಳಗಡೆ ಬರ್ತಕ್ಕಂಥ 98ರಲ್ಲಿ 1 ಎಕರೆ 23 ಗುಂಟೆ, ಒಟ್ಟು 6 ಎಕರೆ 9 ಗುಂಟೆ. ನಾವು ಇದನ್ನು ಖರಾಬ್ ಬಿ ಅಂತೀವಿ ಅಧ್ಯಕ್ಷರೇ. ಖರಾಬ್ ಬಿ ಅಂದರೆ ಆ ವ್ಯವಸಾಯ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಖರಾಬು ಅಂತ ನಾವು ಹೇಳ್ತೀವಿ ಅಧ್ಯಕ್ಷರೇ. ಇದನ್ನು ಈ ಪಾಣಿಲಿರ್ತದೆ. ಈ ಆರ್ಟಿಐ ಕಾರ್ಯಕರ್ತರು, ಅನೇಕ ಸಂಘ ಸಂಸ್ಥೆಗಳವರು, ರೈತ ಸಂಘ ಪ್ರತಿನಿತ್ಯ ಅಧ್ಯಕ್ಷ ಅರ್ಜಿ ಹಾಕ್ತಾ ಇರ್ತಾರೆ. ಕಾನ್ಫಿಡೆಂಟ್ ಗ್ರೂಪ್ನವರು ಖರಾಬನ್ನು ಸೇರಿಸ್ಕೊಂಡು ಗಾಲ್ಫ್ ಮಾಡಿಬಿಟ್ಟಿದ್ದಾರೆ ಅಂತ. ಇದೇನಾಗ್ತದೆ, ಅದು ಇಂಟರ್ನ್ಯಾಷನಲ್ ಗಾಲ್ಫ್ ಅಧ್ಯಕ್ಷರೇ. ಇವರು ಇಲ್ಲಿ ಈ ಥರ ಅಪ್ರಚಾರ ಮಾಡೋದ್ರಿಂದ ಅದು ಮೀಡಿಯಾಗಳಲ್ಲಿ ಬಂದು ಬಹುಶಃ ಕಾನ್ಫಿಡೆಂಟ್ ಗ್ರೂಪ್ನವರಿಗೆ ಭಾಳಷ್ಟು ಮುಜುಗರ, ವ್ಯಾಪಾರಕ್ಕೆ ತೊಂದರೆ ಕೂಡ ಆಗ್ತದೆ ಅಧ್ಯಕ್ಷರೇ. ಈ ಸಮಯದಲ್ಲಿ ಅವರು ನಾನು ಸ್ಥಳೀಯ ಶಾಸಕರಾದ್ದರಿಂದ ಅಪ್ರೋಚ್ ಮಾಡಿದರು. ನಾನು ಹಿಂದೆ ಗೌರವಾನ್ವಿತ ಕಾಗೋಡು ತಿಮ್ಮಪ್ಪ ಸಾಹೇಬರು ಮಂತ್ರಿಗಳಾಗಿದ್ದಾಗ ಅವರನ್ನು ಭೇಟಿ ಮಾಡಿದ ಅಧ್ಯಕ್ಷರೇ. ಅಂದಿನ ದಿನಮಾನಗಳಲ್ಲಿ ಖರಾಬ್ ಜಮೀನನ್ನು ಲೀಸ್ಗೆ ಕೊಡಲಿಕ್ಕೆ ಅವಕಾಶ ಇತ್ತು. ಅವತ್ತವರು ಅರ್ಜಿ ಹಾಕ್ಕೊಳ್ತಾರೆ ಲೀಸ್ ಕೊಡಿ ಅಂತ. ಆ ಅರ್ಜಿ ಹಾಕ್ಕೊಂಡ್ಮೇಲೆ ಸುಮಾರು ಡೆಪ್ಯೂಟಿ ಕಮಿಷನರಿಂದ 4-5 ಬಾರಿ ತರಿಸ್ಕೊಳ್ತಾರೆ ಅಧ್ಯಕ್ಷರೇ. ಇದಾದ ಮೇಲೆ ನಮ್ಮ ಸರ್ಕಾರದಲ್ಲೇ ಒಂದು ಕಾನೂನು ಮಾಡಿದರು. ಏನು, ಕರ್ನಾಟಕ ಭೂ ಮಂಜೂರಾತಿ ಕಾಯ್ದೆ ನಿಯಮ 1969ರ ನಿಯಮಗಳಿಗೆ RD ಸಂಖ್ಯೆ 9 LGP 2015 ಬೆಂಗಳೂರು ದಿನಾಂಕ 9/6/2015ರಂದು ಕರ್ನಾಟಕ ಭೂ ಮಂಜೂರಾತಿ ಕಾಯ್ದೆ 69ರ ನಿಯಮ 22ಕ್ಕೆ
ತಿದ್ದುಪಡಿ ತಂದು 22(a)(7) ತಂದು ಇದೇನು ಅಧ್ಯಕ್ಷ ಅಂದರೆ ಇದರಲ್ಲಿ ಯಾವ ಜಮೀನುಗಳು ಲ್ಯಾಂಡ್ ಲಾಕ್ ಅಂದರೆ ಆ ಎಲ್ಲ ಹೊಂದಿರತಕ್ಕಂಥ ಮಾಲೀಕರ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಬಿ ಕರಾವ್ ಜಮೀನುಗಳನ್ನು ಆಯಾ ಮಾರುಕಟ್ಟೆ ಬೆಲೆಗೆ ಕೊಡಬೇಕು ಅಂತೇಳಿ ಕಾನೂನನ್ನು ಮಾಡ್ತಾರೆ ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ಉತ್ತರದಲ್ಲಿ ಹೇಳ್ತಾರೆ ಬಿಡಿ ಅವರೆಲ್ಲ. ಇಲ್ಲ ಕೇಳ್ಬಿಡಿ, ದಯಮಾಡಿ 10 ನಿಮಿಷ ಅವಕಾಶ ಕೊಡ್ಬೇಕು ನನಗೆ. ಎಲ್ಲ ಸದಸ್ಯರು ಮನವಿ ಮಾಡ್ಕೊಳ್ತೇನೆ, ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ ಇದು. ಅಧ್ಯಕ್ಷರೇ, ಆ ಸಮಯದಲ್ಲಿ 2016 ಅರ್ಜಿ ಆಗ್ತದೆ ಅಧ್ಯಕ್ಷರೇ. ಏನನ್ನ ಜಮೀನನ್ನ ಮಂಜೂರು ಮಾಡಿಕೊಡಿ ಅಂತಲ್ಲ, ಜಮೀನನ್ನ ಇದು ಕ್ವಶನ್ ಅವರ್ಸ್ ಸ್ವಾಮಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಉತ್ತರದಲ್ಲಿ ಸುರೇಶ್ ಅವರು ಸಾಹೇಬ್ರೆ ವೇಸ್ಟ್ ಮಾಡ್ತೀರಿ. ಅಲ್ಲ 10 ನಿಮಿಷ ಕೊಡಿ ನನಗೆ. ತಮ್ಮನ್ನು ಮನವಿ ಮಾಡಿ 10 ನಿಮಿಷ ಕೊಡಿ. ಸಭಾಧ್ಯಕ್ಷ ಕೇಳ್ತಾರೆ ಸುರೇಶ್ ಕುಮಾರ್ ಅವರೇ, ಇದು ಒಂದು 8 ವರ್ಷ ವಿಚಾರ. ಇದು ದಯಮಾಡಿ 10 ನಿಮಿಷ ಮನವಿ ಮಾಡ್ತೇನೆ ನಾನು 10 ನಿಮಿಷ ಅವಕಾಶ ಕೊಡಿ ಬೆಳಕು ಚೆಲ್ಲಲಿಕ್ಕೆ ದಯಮಾಡಿ ಪ್ಲೀಸ್. ಆಯ್ತು, ಬೇಗನೆ ಮುಗಿಸಿ. 10 ನಿಮಿಷ ಬೇಕು ಅಧ್ಯಕ್ಷರೇ. ಅಧ್ಯಕ್ಷರೇ, ತಂದು ನಾವು ಮಂಜೂರು ಮಾಡಿ ಅಂತ ಕೇಳಲಿಲ್ಲ, ಅವರು ಕಾನೂನು ಪ್ರಕಾರ ಬೆಲೆ ಕೊಡಿ ಅಂತ ಕೇಳಿದ್ರು. ಅಧ್ಯಕ್ಷರೇ, ಸುಮಾರು 16 ಬಾರಿ ಜಿಲ್ಲಾಧಿಕಾರಿಗಳ ಗೌರವಾಯುತ ಕಂದಾಯ ಸಚಿವರು, ಗೌರವಾಯುತ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಇವರು ತರಿಸ್ಕೊಂಡ್ರು. ಅದಕ್ಕೆ ತರಿಸ್ಕೊಂಡ ಕಡೆಗೆ ಆ 16 ಬಾರಿ ಕೂಡ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮಾಡಿ 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 ಸುಮಾರು 7 ವರ್ಷ ಕಳೆದ ಅಧ್ಯಕ್ಷರೇ. ನಾವು ಇನ್ನೂ ಸರ್ಕಾರ ಮಾಡಲಿಲ್ಲ. ನಾವು ಹೊಂದ್ಕೊಂಡ್ವಿ, ನಮ್ಮ ಸರ್ಕಾರ ಬರುತ್ತೆ, ಕಂದಾಯ ಮಂತ್ರಿಗಳು ಹೊರಿದ್ದಾರೆ, ಈ ಕೆಲಸ ಮಾಡ್ತಾರೆ ಅಂತ. ಕಡೆಗೆ ಅವ್ರು ಏನು ಮಾಡಿದ್ರು ಅಧ್ಯಕ್ಷರೇ, ಇದನ್ನ ಯಾವುದನ್ನು ಮಾಡದೆ ಅನಗತ್ಯವಾಗಿ ಇದನ್ನ ಮುಂದೆ ಹಾಕ್ತಾ ಬಂದರು. ಅಣ್ಣ 1 ನಿಮಿಷ ದಯಮಾಡಿ. ಉಪಾಧ್ಯಕ್ಷರೇ, ಮುಂದೆ ಹಾಕ್ತಾ ಬಂದರು ಅಧ್ಯಕ್ಷರೇ. ಆಗ್ತಾ ಬಂದು ಕಡೆಯಲ್ಲಿ ನಾನು ಹೋದಾಗೆಲ್ಲ ಕೂಡ ಮಾಡ್ತೀವಿ ಅಂತ ಹೇಳೋದು. 2ನೇ ಸರಿ ಬಂದಾಗ ಅಲ್ಲಿ ಇಲ್ಲ ಮತ್ತೆ ಅರ್ಜಿ DC ಗೆ ಹೋಗಿರ್ತಾ ಇತ್ತು. ಇರ್ಲಿ, ಇಲ್ಲ ಅಧ್ಯಕ್ಷರೇ 1 ನಿಮಿಷ ಯಾಕೆ ಅಲ್ಲ, ಸದನ್ನಲ್ಲಿ ಏನೇನಕ್ಕೂ ಗಡ್ಡೆ ವ್ಯವಸ್ಥೆ ಆದ ಮಾಡ್ತೀವಿ ನೋಡಿ. ಇದು ಒಂದು ನನ್ನ ಭಾಗದ ಕೇಳಿ ಅಧ್ಯಕ್ಷರೇ, ನನ್ನ ಭಾಗದ ಜನರ ಸಮಾಧಾನ ಆಗಲಿಲ್ಲ ಉತ್ತರದಲ್ಲಿ ಅಂದ್ರೆ ಒಂದು ಮಾತು ಕೇಳಿಸ್ಕೊಂಡು ದಯವಿಟ್ಟು ಅದ್ರ ಉತ್ತರ ಹೇಳ್ತಾರೆ ಮಂತ್ರಿಗಳು. ನಾನು ಪ್ರಶ್ನೆ ಕೇಳಿಲ್ಲ, ಉತ್ತರ ಹೇಳ್ತಾರೆ. ಇಲ್ಲ, ಉತ್ತರ ಹೇಳ್ತಾರೆ. ಪ್ರಶ್ನೆ ಕೇಳಿಲ್ಲ, ಇನ್ನು ಉತ್ತರ ಹೇಳ್ತಾರೆ. ಇದೇ 1 ನಿಮಿಷ ಅಧ್ಯಕ್ಷರೇ. ಈಗ ಕಡೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದಿನಾಂಕ ಇದಕ್ಕೆ ಅಧ್ಯಕ್ಷರೇ 16 ಬಾರಿಗೆ ಸುಮಾರು 1200 ಪುಟಗಳ ವರದಿ. ಅದರಲ್ಲಿ ಕೆಲವು ಇದರ ಇನ್ಸ್ಟ್ರಕ್ಷನ್ ಜಿಲ್ಲಾಧಿಕಾರಿಗಳೇ ಖುದ್ದು ಪರಿಶೀಲನೆ ಮಾಡಬೇಕು, ಛಾಯಾಚಿತ್ರದೊಂದಿಗೆ ಸಲ್ಲಿಸಬೇಕು ಅಂತ. ರೈಟ್, ಎಲ್ಲವನ್ನು ಒಪ್ತೇನೆ ಅಧ್ಯಕ್ಷ ನಾನು. ಆದ್ರೆ ಕಡೆಯಲ್ಲಿ ಹೇಳ್ತಾರೆ, ಸ್ವಾಮಿ ಯಾಕ್ರಿ ನಿಮ್ಗೆ ಇಷ್ಟೊಂದು ಕಷ್ಟ ನಿಮ್ಗೆ? ಬೆಳೆದವ್ರೆ ಕೂರ್ರಿ. ಹೇಳಿ 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 ಸುರೇಶ್ ಗೌಡ್ರ ಒಂದು 5 ನಿಮಿಷ ಅವರಿಬ್ಬರೇ ಅಧ್ಯಕ್ಷರೇ. ಕಡೆಗೆ ದಿನಾಂಕ ಹಾಡಿ 44 LGK 2021 ದಿನಾಂಕ 30/6/25 1 ನಿಮಿಷ 25 ಒಂದು ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಡ್ತಾರೆ. ಏನಂತ, ಅತಿಕ್ರಮಣ ಮಾಡಿರ್ತಕ್ಕಂಥ ಜಮೀನನ್ನ ನೀವು ಅದನ್ನ ಸ್ವಾಧೀನಪಡಿಸಿಕೊಂಡು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ ಅಂತ ಆದೇಶ ಕೊಡ್ತಾರೆ. ನಾನು ಸ್ವಾಗತಿಸ್ತೇನೆ. ಇವತ್ತು ಈ ರಾಜ್ಯದಲ್ಲಿ 15 ಲಕ್ಷ ಎಕರೆ ಇವತ್ತು ಒತ್ತುವರಿ ಆಗಿದೆ. ಎಲ್ಲವನ್ನು ಮಾಡಿ ಸ್ವಾಗತಿಸ್ತೇನೆ. ಆ ವಿಷಯ ಒಂದು ಕಡೆ. ಅಧ್ಯಕ್ಷೆ, ನನ್ನ ಪ್ರಶ್ನೆ ಇಷ್ಟೇ. ಇವತ್ತು 3 ಪ್ರಶ್ನೆ ಬರ್ತೀನಿ. ಈಗ ನೀವು ಇವರೇನು ಪಾಣಿಯಲ್ಲಿ ಕರ ಬಂದು ಬರ್ಕೊಂಡಿದ್ದಾರೆ, ಈ ಜಮೀನು ಸರ್ಕಾರದ್ದೇ ಅಲ್ಲ. ನಾವು 10 ನಿಮಿಷ ಅವಕಾಶ ಕೊಟ್ಟರೆ ಈ ಜಮೀನು ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅಧ್ಯಕ್ಷರೇ. ಇಲ್ಲ, ಅದು ಕ್ವಶನ್ ಕೇಳಲಿಕ್ಕೆ
ಈಗ ಕ್ವಶನ್ ಕೇಳಲಿಕ್ಕೆ 10 ನಿಮಿಷ. ಈಗ ಇವ್ರು ಹೇಳಿದ್ದಾರೆ, ನಾನು ಪ್ರಶ್ನೆ, ಈ ಜಮೀನು ಸರ್ಕಾರದ್ದೇ ಅಲ್ಲ, ಆಯ್ತು, ಅದನ್ನೇ ಇದು ಪಾಣಿಯಲ್ಲಿ ನೀವು ಎಲ್ಲಿ ತಪ್ಪು ಮಾಡಿದಿರಿ ಅಂತ ನಾನು ಸದನ ಕೇಳಬೇಕಲ್ಲ ಅಧ್ಯಕ್ಷರೇ. ಯಾಕಂದ್ರೆ ಸಂಸ್ಥೆ ಆ ಸಂಸ್ಥೆಗೆ ಒಂದು ಸಾರ್ವಜನಿಕ ವಿಶೇಷ ಅಧಿವೇಶನ ಕರೀರಿ. ಸ್ವಾಮಿ ಬೆಲೆದವ್ರೆ ನೀವು ಗಂಟೆ ಮಾತಾಡ್ಲಿಲ್ವಾ? ಅರ್ಧ ಗಂಟೆ ಕನ್ವರ್ಟ್ ಮಾಡ್ರಿ, ಕೂತ್ಕೊಳ್ರಿ. ಅರ್ಧ ಗಂಟೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೇವೆ. ಕೂತ್ಕೊಳ್ಳಿ ನಿಮಿಷ, ದಯವಿಟ್ಟು ಮುಗಿಸ್ಬಿಡ್ಲಿ. ಕೂತ್ಕೊಳ್ಳಿ. ಎಷ್ಟಾದ್ ನೋಡ್ರಿ, ಕೂತ್ಕೊಳ್ರಿ ಒಂದು ನಿಮಿಷ. 12:45 ಕ್ವಶನ್ಗೆ ಬಂದಿಲ್ಲ. ಮುಗಿಸ್ರಿ ಅಧ್ಯಕ್ಷರೇ. ನೋಡಿ, ಈ ಸದನದಲ್ಲಿ ದಲಿತ ಶಾಸಕ ಮಾತಾಡಕೂಡ ಬಿಡೋದಿಲ್ಲ. ಈ ಸದನದಲ್ಲಿ ಜನ ಸಮಸ್ಯೆಗಳ ಬಗ್ಗೆ ಒಬ್ಬ ದಲಿತ ಶಾಸಕ ಮಾತಾಡಕ್ಕೂ ಅಡ್ಡಿಪಡಿಸ್ತಾರೆ. ಅದಲ್ಲ ಪ್ರಶ್ನೆ. ಇನ್ನೇನು ಸಂಬಂಧಪಟ್ಟಿದ್ರೆ ಏನೋ ಒಂದಿದು, ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಹೌದು, ಗಂಟೆ ಕ್ವಶನ್ ಹೌದು, ಡಿಸ್ಕಷನ್ ಆದ್ರೆ ಏನ್ ಅರ್ಥ ಇದು? ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಹೌದು ಸರ್, ರಾಜ್ಯಕ್ಕೆ ಎಲ್ಲಾ ಶಾಸಕ ಸೇರಿದ್ರೆ ಓಕೆ ಸರ್. ಅದಕ್ಕೋಸ್ಕರ ನೀವು ನಿಂತ್ಕೊಂಡು ನಾ ಕರೀರಿ, ಅರ್ಧ ಗಂಟೆ ಡಿಸ್ಕಷನ್ ಮಾಡಿ. ನಾನು ಕಸ ಹೇಳ್ಬೇಕಲ್ಲ ನಾನು. ಅಧ್ಯಕ್ಷರೇ, ಈಗ ನೀವು ಅರ್ಧ ಗಂಟೆ ಕೊಡ್ತೀನಿ, ಸ್ವಾಗತ ಪಡ್ತೀನಿ, ಕೊಡಿ. ಈ ವಿಚಾರದಲ್ಲಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ, ಸರ್ಕಾರ ತಪ್ಪು ಮಾಡಿ ಎಷ್ಟು ಜನಕ್ಕೆ ಹಿಂಸೆ ಆಗಿದೆ. 1872ರಿಂದ ಸುಮಾರು 135 ವರ್ಷಗಳ ಕಾಲ ಎಲ್ಲವನ್ನು ನಾನು ಬಿಚ್ಚಿಡ್ತೇನೆ. ಕೊಡಿ, ಅರ್ಧ ಗಂಟೆ ಅವಕಾಶ ಕೊಡಿ ನನಗೆ. ಇಲ್ಲ ಅಧ್ಯಕ್ಷರೇ, 10 ನಿಮಿಷ ಅವಕಾಶ ಕೊಡಿ, ಮುಗಿಸ್ತೀನಿ. ಇಲ್ಲ ಅರ್ಧ ಗಂಟೆ ಆಗದೆ ಇದ್ರೆ ಅದು 69 ಬೇಕಾದ್ರೆ ಕನ್ವರ್ಟ್ ಮಾಡೋಣ. ಅವ್ರು ಉತ್ತರ ಕೊಡ್ಲಿ, ಮೊದಲು ಉತ್ತರ ಕೊಡ್ಲಿ. ಕೇಳ್ಬೇಕಲ್ಲ. ಮಾನ್ಯ ಶಾಸಕರು ಅರ್ಧ ಗಂಟೆ ಚರ್ಚೆಗೆ ಕೇಳಿದ್ದಾರೆ, ನಾವು ಕೂಡ ಅದಕ್ಕೆ ತಯಾರಿದ್ದೇವೆ. ಒಂದೇ ಒಂದು ನಿಮಿಷ. ಇದು ಒಂದು ಅಲ್ಲಿ ಪ್ರೈವೇಟ್ ಗಾಲ್ಫ್ ಕೋರ್ಸ್ ಇದೆ. ಗಾಲ್ಫ್ ಕೋರ್ಸ್ನವರು ಸರ್ಕಾರದ ಬಿ ಖರಾಬು ಜಮೀನು ಗಾಲ್ಫ್ ಕೋರ್ಸ್ ಮಧ್ಯ ಇದೆ. ಈ ಬಿ ಖರಾಬು ಜಮೀನು ಅದು ಯಾವುದು ಅಂತ ಹೇಳಿದ್ರೆ ಕಲ್ಲು ಮರಟಿ ಮತ್ತೆ ಸರವು ಅಂದ್ರೆ ಈ ನಮ್ಮ ಅಂತಾರಾಜ್ಯ ಪ್ರದೇಶದಲ್ಲಿ ಸರವು ಅಂದ್ರೆ ನೀರು ಹರಿಯುವಂತ ಹಳ್ಳ. ತೆಲುಗು ಕನ್ನಡ ಆ ಭಾಗದಲ್ಲಿ ಸರವು ಇಟ್ಸ್ ಎ ವಾಟರ್ ಬಾಡಿ, ವಾಟರ್ ರಿಲೇಟೆಡ್ ವಾಟರ್ ವೇ, ನೀರು ಹರಿಯುವಂತಹದ್ದು ಇಂಥದ್ದು. ಆಮೇಲೆ ಕಾಲ್ದಾರಿ ಸೇರಿದೆ, ಇದರಲ್ಲಿ ಕಾಲ್ದಾರಿ ಸೇರಿದೆ. ಸೊ ಕಾಲುದಾರಿ, ಸರವು ಹಾಗೂ ಕಲ್ಲು ಮರಟಿ ಇಂಥ ಪ್ರದೇಶಗಳಿಂದ ಕೂಡಿರುವಂಥ ಬಿ ಖರಾಬ್ ಜಮೀನು. ಇದರಲ್ಲಿ ಗಾಲ್ಫ್ ಕೋರ್ಸ್ನವರು ಸ್ವಲ್ಪ ಜಾಗಗಳನ್ನು ಅವರು ಗಾಲ್ಫ್ ಕೋರ್ಸ್ಗೆ ಬಳಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಲ್ಯಾಂಡ್ ಲಾಕ್ಡ್ ಇದೆ, ಇದನ್ನ ಮಂಜೂರು ಮಾಡಿ ಅಂತ ಮಾನ್ಯ ಶಾಸಕರು ಅವ್ರ ಪರವಾಗಿ ಒತ್ತಾಯ ಮಾಡಿದ್ದಾರೆ. ನನಗೆ 10 ಬಾರಿ ಭೇಟಿನೂ ಮಾಡಿದ್ದಾರೆ. ನಾನು ಕೂಡ ಅವ್ರ ಜೊತೆ ಇದನ್ನ ಎಲ್ಲ ಚರ್ಚೆ ಮಾಡಿದ್ದೇನೆ. ಮಾಡಿ ಅವ್ರೇನ್ ಹೇಳ್ತಾರೆ ಶಾಸಕರು, ಇದನ್ನ ಗ್ರಾಂಟ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಕಂದಾಯ ಸಚಿವರು ಕೂಡ ಇದೇ ಸದನದಲ್ಲಿ ಕೂತಿದ್ದಾರೆ. ನಾನು ಏನಾದರೂ ಹೇಳುವಂತಹದ್ದು ಸರಿ ಇಲ್ಲ ಅಂದ್ರೆ ಅವರು ಕ್ಲಾರಿಫೈ ಮಾಡ್ಬೋದು. ಯಾವ ಲ್ಯಾಂಡ್ ಲಾಕ್ಡ್ ಬಿ ಖರಾಬನ್ನ ಗ್ರಾಂಟ್ ಮಾಡಬಹುದು ಅಂದ್ರೆ ನಗರ ಮತ್ತು ನಗರ ಪ್ರದೇಶಗಳ ಸುತ್ತ ಇರತಕ್ಕಂತಹ ಲ್ಯಾಂಡ್ ಲಾಕ್ಡ್ ಬಿ ಖರಾಬನ್ನ ಮಾಡಬಹುದು ಅಂತ ಮಾತ್ರ ಕಾನೂನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಬಿಯಾಂಡ್ ಮೈ ಪರ್ವ್ಯೂ. ಕರೆಕ್ಟಾ ಸರ್? ತಾವು ಅಮೆಂಡ್ಮೆಂಟ್ ಮಾಡಿದ್ದು ನಗರ ಮತ್ತು ನಗರದ ಸುತ್ತ ಇರತಕ್ಕಂತಹದ್ದು ಮಾತ್ರ ಲ್ಯಾಂಡ್ ಲಾಕ್ಡ್ ಬಿ ಖರಾಬನ್ನ ಗ್ರಾಂಟ್ ಮಾಡಬಹುದು ಅಂತ ತಿದ್ದುಪಡಿ ಹೋದ ಸರ್ಕಾರದಲ್ಲಿ ಮಾಡಿದ್ದಾರೆ. ಇದು ಬಂಗಾರಪೇಟೆ ನಗರದಿಂದ 5 ಕಿಲೋಮೀಟರ್ಗಿಂತ ಹೊರಗಡೆ ಇದೆ. ಸೊ ಇದು ಆ ಕಾನೂನು ತಿದ್ದುಪಡಿಯ ಪರ್ವ್ಯೂಗೆ ಬರೋದಿಲ್ಲ. ಸೊ ಅವರು ಇದನ್ನ ಆದರೂ ಕೂಡ ಕೊನೆಗೆ ಪರಿಹಾರ ಏನು ಅಂತೇಳಿ ನಾನು ಇದನ್ನ ಕ್ಯಾಬಿನೆಟ್ಗೆ ಕಳಿಸ್ಕೊಡ್ತೇನೆ. ಕಾನೂನಲ್ಲಿ ನನಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಬಹುದು ಅಂತ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ನಾನು ಕ್ಯಾಬಿನೆಟ್ಗೆ ಕಳಿಸ್ಕೊಟ್ಟಿದ್ದೇನೆ. ಕ್ಯಾಬಿನೆಟ್ ಚೀಫ್ ಸೆಕ್ರೆಟರಿಗೆ ಹೋಗಿ ಚೀಫ್ ಸೆಕ್ರೆಟರಿ ಅವರು ಅಲ್ಲಿಂದ ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ರು. ಅದನ್ನ ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಅಂತ ಹೇಳಿದ್ರು. ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ವಿ. ಲಾ ಡಿಪಾರ್ಟ್ಮೆಂಟ್ನವರು ಫೈಲಲ್ಲಿ ಈ ರೀತಿ ಬರೆದಿದ್ದಾರೆ. ಸದರಿ ಮಂಜೂರಿ ಕೋರಿರುವ ಗಾಲ್ಫ್ ಸಂಸ್ಥೆಯು ಸುಮಾರು 40% ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು
ಹುಲ್ಲು ಹಾಸಿಗೆ ಅಭಿವೃದ್ಧಿಪಡಿಸಿ ಕಾಂಪೌಂಡ್ ಹಾಕಿಕೊಂಡಿರುವುದನ್ನು ವರದಿಗಳ ಮೂಲಕ ತಿಳಿಸಲಾಗಿರುತ್ತದೆ. ಸದರಿ ವಿಷಯದ ಬಗ್ಗೆ ಆಡಳಿತ ಇಲಾಖೆಯು ಭೂ ಕಬಳಿಕೆ ನಿಷೇಧಕ ಕಾಯ್ದೆ 2011 ಅನ್ವಯ ಸದರಿಯವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ ನೀವು ವರದಿ ನೀಡಬೇಕು ಅಂತ ಹೇಳಿದ್ದಾರೆ. ಎರಡನೇದು, ಅದೇ ರೀತಿ ಅತಿಕ್ರಮಣ ಮಾಡಿಕೊಂಡಿರುವ ಜಮೀನನ್ನು ಹಿಂಪಡೆಯುವ ಬಗ್ಗೆ ಮತ್ತು ಅನಧಿಕೃತ ಅಧಿಭೋಗಕ್ಕಾಗಿ ಕಂದಾಯ ಅಧಿನಿಯಮದಡಿ ದಂಡ ವಿಧಿಸುವ ಬಗ್ಗೆ ಹಾಗೂ ಅನಧಿಕೃತವಾಗಿ ಕೆರೆಗೆ ಸಂಪರ್ಕಿಸುವ ಸರವುಗಳನ್ನು ಅಂದರೆ ಕೆರೆಗಳನ್ನು ಅನಧಿಕೃತವಾಗಿ ಅಭಿವೃದ್ಧಿಪಡಿಸಿ ಮೂಲ ಸ್ವರೂಪವನ್ನು ನಾಶಪಡಿಸಿರುವುದಕ್ಕೆ ಸದರಿಯವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವ ಬಗ್ಗೆ, ಅದೇ ರೀತಿ ಸರ್ಕಾರಿ ಭೂಮಿಯನ್ನು ರಕ್ಷಿಸಲು ವಿಫಲರಾದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ವರದಿಯನ್ನ ನೀಡಿ ಅಂತ ಕಾನೂನು ಇಲಾಖೆಯವರು ನಮಗೆ ವಾಪಸ್ ಹಾಕಿದ್ದಾರೆ. ಸೊ ಇದಾಗಿಯೂ ಕೂಡ ಇದು ಮತ್ತೆ ಇದನ್ನೆಲ್ಲ ರಿಪೋರ್ಟ್ ತಗೊಂಡು ನಾವು ಮತ್ತೆ ವಾಪಸ್ ಕ್ಯಾಬಿನೆಟ್ಗೆ ಹೋಗುತ್ತೆ. ನಾನು ಮಾರ್ಚ್ ತಿಂಗಳಲ್ಲೇ ಕ್ಯಾಬಿನೆಟ್ಗೆ ರೆಫರ್ ಮಾಡಿದ್ದೇನೆ ಅಧ್ಯಕ್ಷರೇ. ಭೂಮಿ ಭಾಗಶಃ 40% ಸರ್ಕಾರಿ ಭೂಮಿ ಅಲ್ಲಿ ಒತ್ತುವರಿ ಆಗಿದೆ. ಕೆಲವು ಭೂಮಿಗಳನ್ನ ನಾವು ಕಂಪ್ಲೀಟ್ ಮಾಡ್ಬಿಡ್ತೇವೆ. ಲಾಸ್ಟ್ 1 ಮಿನಿಟ್. 40% ಯಾವುದು 40% ಅಲ್ಲಲ್ಲ, ಕಂಪ್ಲೀಟ್ ಮಾಡ್ಬಿಡ್ತೇನೆ. ಆಮೇಲೆ ಅವ್ರು ಹೇಳಿ ರಿಕ್ವೆಸ್ಟ್ ಮಾಡ್ತೇನೆ, ಮಾನ್ಯ ಶಾಸಕರ ರಿಕ್ವೆಸ್ಟ್ ಕಂಪ್ಲೀಟ್ ಮಾಡ್ಬಿಡ್ತೇನೆ. ಇದು ಸರ್ಕಾರಿ ಭೂಮಿಯನ್ನ ಅವರು ಒತ್ತುವರಿ ಮಾಡಿದ್ದಾರೆ ಅಂತ ವರದಿ ಬಂದಿದೆ. ಎರಡನೇದು, ಅವರು ಗ್ರಾಂಟ್ ಮಾಡೋದಕ್ಕೆ ಇದು ನಗರ ಪ್ರದೇಶದ ಒಳಗಡೆನೂ ಇಲ್ಲ, ನಗರದ ಸರಹದ್ದಿನ ಅಂದ್ರೆ ಬಫರ್ ಅಲ್ಲೂ ಕೂಡ ಇಲ್ಲ. ಸೊ ಗ್ರಾಂಟಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು. ಆದರೂ ಕೂಡ ಮಾನ್ಯ ಶಾಸಕರ ಒತ್ತಾಯದ ಮೇರೆಗೆ ನಾನು ಇದನ್ನ ಕ್ಯಾಬಿನೆಟ್ಗೆ ರೆಫರ್ ಮಾಡಿದ್ದೇನೆ. ಈಗ ಯಾವುದೇ ಒಂದು ವಿಷಯ ಕಾನೂನಲ್ಲಿ ಅವಕಾಶ ಇಲ್ಲ, ಕಾನೂನಿಗೆ ತದ್ವಿರುದ್ಧವಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಸಹಮತಿ ಕೊಟ್ರೆ ಮಾತ್ರ ಆ ಸಬ್ಜೆಕ್ಟ್ ಅನ್ನ ನಾವು ಕ್ಯಾಬಿನೆಟ್ ಅಲ್ಲಿ ಪ್ಲೇಸ್ ಮಾಡಬಹುದು. ರೂಲ್ಸ್ ಏನ್ ಹೇಳುತ್ತೆ, ಕಾನೂನು ಪ್ರಕಾರ ಇದ್ರೆ ನನಗೆ ಪವರ್ಸ್ ಇದೆ, ಐ ಕ್ಯಾನ್ ಮೂವ್ ಎನಿ ಫೈಲ್ ಟು ಕ್ಯಾಬಿನೆಟ್. ರೂಲ್ಸ್ ಅಲ್ಲಿ ಅವಕಾಶ ಇಲ್ಲ ಅಂದ್ರೆ ಸಿಎಂ ಹ್ಯಾಸ್ ಟು ಕನ್ಸೆಂಟ್ ಈವನ್ ಫಾರ್ ದ ಪ್ರಪೋಸಲ್ ಟು ಬಿ ಪ್ಲೇಸ್ಡ್ ಇನ್ ದ ಕ್ಯಾಬಿನೆಟ್. ನಾನು ಇದನ್ನ ಮಾರ್ಚ್ ಅಲ್ಲಿ ಅವ್ರ ಕಚೇರಿಗೆ ಕಳಿಸ್ಕೊಟ್ಟಿದ್ದೇನೆ. ಚೀಫ್ ಸೆಕ್ರೆಟರಿ ಅವರು ಕೆಲವೆಲ್ಲ ರಿಕ್ವೈರ್ಮೆಂಟ್ ಕೇಳಿದ್ದಾರೆ, ಅದನ್ನ ರಿಪ್ಲೈ ಕೊಟ್ಟು ಕೊಡಬೇಕಾಗುತ್ತೆ. ಈಗ ನೀವು ಪರಿಹಾರ ಕೇಳ್ಬೋದು, ಏನು ಒತ್ತುವರಿ ಆಗಿದೆ, ಮತ್ತೊಂದಾಗಿದೆ, ಅದು ಒಂದು ಪ್ರೈವೇಟ್ ಗಾಲ್ಫ್ ಕೋರ್ಸ್ ಇದೆ, ಇದೆಲ್ಲ ಇರಲಿ. ನನ್ನ ಲೆವೆಲಲ್ಲಿ ನಾನು ಏನು ಮಾಡ್ಬೋದು ಅಂದರೆ, ನನಗೆ ಕಾನೂನಲ್ಲಿ ಅವಕಾಶ ಇರೋದು ಏನಂದರೆ, ನಾನು ಬೇಕಾದರೆ ಜಾಗವನ್ನು ಅದ್ಲಿ ಬದಲಿ ಮಾಡಿಕೊಡ್ಬೋದು. ಪಥ ಬದಲಾವಣೆ ಅನ್ನೋದನ್ನ ಸ್ವಲ್ಪ ನಾನು ರಿಲ್ಯಾಕ್ಸ್ ಮಾಡಿ ಅದನ್ನ ಒಂದು ಆಕ್ಚುಲಿ ಬರೋದಿಲ್ಲ, ಆದರೂ ಕೂಡ ಸಹಾಯ ಮಾಡಬೇಕು ನನ್ನ ಹಂತದಲ್ಲಿ ಅಂತ ಹೇಳಿದ್ರೆ, ರೂಲ್ಸ್ ಅನ್ನ ಫ್ಲೆಕ್ಸ್ ಮಾಡಿ ಅಂತಾನೂ ಕೂಡ ಹೇಳಿದ್ರೆ ಅದಲಿ ಬದಲಿ ಮಾಡ್ಬೋದು. ಬಿಟ್ರೆ ಗ್ರಾಂಟ್ ಮಾಡಲಿಕ್ಕೆ ನನಗೆ ಪವರ್ಸ್ ಇಲ್ಲ. ಅಲ್ಟಿಮೇಟ್ಲಿ ಫೈಲು ಕ್ಯಾಬಿನೆಟ್ಗೆ ಹೋಗಿದೆ. ಕಾನೂನು ಇಲಾಖೆಯವರು ಇದು ಅತಿಕ್ರಮಣ ಆಗಿದೆ, ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಶಾಸಕರ ಒತ್ತಾಯಕ್ಕೆ ನಾನು ಕ್ಯಾಬಿನೆಟ್ಗೆ ಪುಟಪ್ ಮಾಡಿದ್ದೇನೆ ಅಧ್ಯಕ್ಷರು. ಇಷ್ಟು ವಿಷಯವನ್ನ ಅವ್ರ ಗಮನಕ್ಕೂ ತರ್ತೇನೆ. ಮುಂದೆ ಇನ್ನೇನಾದ್ರೂ ಹೆಚ್ಚಿಗೆ ಚರ್ಚೆ ಬೇಕು ಅಂದ್ರೆ ವಿ ಆರ್ ರೆಡಿ ಫಾರ್ ಡಿಸ್ಕಷನ್ ಅಂಡರ್ ಎನಿ ಫಾರ್ಮ್ಯಾಟ್. ಒಂದು ಪ್ರಶ್ನೆ, ನಾವಿಲ್ಲಿ ಮಂಜೂರಾತಿ ಕೇಳಲಿಲ್ಲ, ಮುಪ್ಪತ್ತಾಗಿ ಮಂಜೂರಾತಿ ಕೇಳಲಿಲ್ಲ. ಅಧ್ಯಕ್ಷೆ, ನನ್ನ ಮುಖ್ಯವಾದ ಪ್ರಶ್ನೆ, ಇಷ್ಟೊತ್ತು ಏನು ಸರ್ಕಾರಿ ಜಮೀನು ಅಂತ ಹೇಳಿದ್ರು, ಅದು ಸರ್ಕಾರಿ ಜಮೀನೇ ಅಲ್ಲ. ಓಕೆ, ಅದಕ್ಕೆ ನಾನು ವಿವರಣೆ ಕೊಡ್ತೀನಿ. ನಾವು 10 ನಿಮಿಷ ಅಲೋ ಮಾಡಿದ್ರೆ ವಿವರಣೆ ಕೊಡ್ತೇನೆ. ಈಗಲೇ ಅದು ಸರ್ಕಾರಿ ಜಮೀನು ಅಲ್ಲ. ಮಾನ್ಯ ಶಾಸಕರು ಸರ್ಕಾರಿ ಎಲ್ಲ ಶಾಸಕರಿಗೂ ಸರ್ಕಾರಿ ಜಮೀನೇ ಅಲ್ಲ, ಅವ್ರು ಬಿಡೋಲ್ಲ. ಸರ್ಕಾರಿ ಜಮೀನೇ ಅಲ್ಲ, ಯಾಕಂದ್ರೆ ಅನ್ನೋದಕ್ಕೆ ನಾನು ದಾಖಲೆ ಸಮೇತ ಪ್ರೂವ್ ಮಾಡ್ತೇನೆ. ಆಯ್ತು, ಒಂದ್ ಸೆಕೆಂಡ್ ನಾ ಹೇಳ್ತೇನೆ ಅವ್ರಿಗೆ. ನಾರಾಯಣ ಸ್ವಾಮಿ ಅಧ್ಯಕ್ಷರೇ, ಸದಸ್ಯರಲ್ಲಿ ಒಂದೇ ಅಂಶ ನೀವು ಕೇಳಿದಕ್ಕೆ ಉತ್ತರ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆಯಲ್ಲಿ ಇದು ಸರ್ಕಾರಿ ಜಮೀನೇ ಅಲ್ಲ ಅನ್ನುವಂತಹದ್ದು ಪ್ರಶ್ನೆಯಲ್ಲಿ ಬಂದಿಲ್ಲ. ಕರೆಕ್ಟ್. ಅವರು ಈಗ ಹೊಸ ವಿಷಯವನ್ನೇ ಹೇಳ್ತಾ ಇದ್ದಾರೆ. ಇದು ಬಿ ಖರಾಬೆ ಅಲ್ಲ, ಇದು ಗೌರ್ಮೆಂಟ್ ಲ್ಯಾಂಡೇ ಅಲ್ಲ, ಇದು ಹಿಡುವಳಿದಾರರಿಗೆ ಸೇರ್ಬೇಕಾಗಿದ್ದು ಅನ್ನುವಂಥ ಅದನ್ನ ಅವರು ಈಗ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದು ಹೊಸ ವಿಷಯ. ನನಗೂ ಇಲ್ಲಿವರೆಗೂ ಅವರು ನನ್ನ ಭೇಟಿ ಮಾಡಿದಾಗಲೂ ಕೂಡ ಅವರು ಹೇಳಿರಲಿಲ್ಲ. ಇವತ್ತು ಹೊಸ ವಿಷಯ ಹೇಳಿದ್ದಾರೆ. ನಾವು ಅದನ್ನ ಪರಿಶೀಲನೆ ಮಾಡೋದಕ್ಕೆ ನಾನು ತಯಾರಿದ್ದೇನೆ.
ಅವರು ದಾಖಲೆ ಕೊಡ್ಲಿ. ನಾನು ಬೆಂಗಳೂರು RC ನೇತೃತ್ವದಲ್ಲಿ ಆ ಪರಿಶೀಲನೆ ಮಾಡಲಿಕ್ಕೆ ಒಂದು ಸಮಿತಿಯನ್ನ ಮಾಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಎಕ್ಸಾಮಿನ್ ಮಾಡ್ತೇವೆ. ವಿತ್ ಪರಿಶೀಲನೆ ಮಾಡ್ತೇವೆ. ಅಧ್ಯಕ್ಷರೇ, ನಾನು ಅದು ಸರ್ಕಾರಿ ಜಮೀನು ಅಲ್ಲ ಅನ್ನೋದಕ್ಕೆ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರಿ ಜಮೀನು ಅಲ್ಲದೆ ಇರೋದನ್ನ ಅಧಿಕಾರಿಗಳು ಪಾಣಿಯಲ್ಲಿ ಬರೆದು ಇಷ್ಟೆಲ್ಲ ಕಷ್ಟ ಕೊಟ್ರಲ್ಲ, ಯಾರ ಮೇಲೆ ಕ್ರಮ ತಗೋಬೇಕು? 1800 ಅಧ್ಯಕ್ಷರೇ 1871ರಲ್ಲಿ ಪೂರಾ ಗ್ರಾಮವನ್ನ ಜೋಡಿದಾರ್ ಮಾರಿದ್ರಲ್ಲ, ಅವ್ರ ಮೇಲೆ ತಗೋಬೇಕಾ? ಅದಾದ ನಂತರ 1959ರಲ್ಲಿ ಇದು ಸರ್ಕಾರಕ್ಕೆ ವೆಸ್ಟೆಡ್ ಆಯ್ತು. ಈಗ ಮುಗಿಸ್ಬೇಕು. ಅಧ್ಯಕ್ಷರೇ, ಅವ್ರು ಹೇಳೋದು ಬಹಳ ಗಂಭೀರವಾದಂತ ವಿಷಯ. ನನ್ನ ಪ್ರಕಾರ ನಮ್ಮ ಸರ್ವೆ ರೆಕಾರ್ಡ್ಸ್ ಅಲ್ಲಿ ಬಿ ಖರಾಬ್ ಇರೋದು ತಪ್ಪಾಗ್ಲಿಕ್ಕೆ ಸಾಧ್ಯ. ಬಟ್ ಅಲ್ಲ, ನಾವು ರೂಲ್ ಔಟ್ ಮಾಡ್ತಾ ಇಲ್ಲ, ಪರಿಶೀಲನೆ ಮಾಡ್ತೇವೆ. ತಾವು ಅರ್ಧ ಗಂಟೆ ಚರ್ಚೆ ಕೊಡಿ, ನಾನು ಸಂಪೂರ್ಣ ದಾಖಲೆ ಸಮೇತ ಕೊಡ್ತೇನೆ. ಓಕೆ. ಯಾಕಂದ್ರೆ ಇಲ್ಲಿ ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿಕೊಳ್ಳೋದಕ್ಕೆ ಇಷ್ಟ ತೊಂದರೆ ಕೊಡ್ತಾ ಇದ್ದಾರೆ ಅಧ್ಯಕ್ಷರೇ. ಇದೇನೋ ಸುಮ್ಮನೆ ಕೊಡ್ತಾ ಇಲ್ಲ, ಕಣ್ಣಲ್ಲಿ ರಕ್ತ ಬರೆಸ್ತಾ ಇದ್ದಾರೆ. ಈಗ ಶಾಸಕರು ಈಗ ರೀಜನಲ್ ಕಮಿಷನ್ ನಿಮ್ಮ ರೀಜನಲ್ ಕಮಿಷನ್ ಮುಖಾಂತರ ತನಿಖೆ ಮಾಡ್ತಂತ ಹೇಳಿದ್ದಾರೆ. ಅದು ಬೇಕಾದ್ರೆ ಮತ್ತೆ ನಿಮಗೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡ್ತೇನೆ. ಚರ್ಚೆ ಹೇಳಿ, ದಯವಿಟ್ಟು ಕೊಡಿ. ಚರ್ಚೆ ಚಿಕ್ಕಮಾದವ್ರ ಕೊಡ್ತೇನೆ. ಒಂದು ಪ್ರಶಸ್ತಿ ಘೋಷಿಸಿ. ನಿಮ್ಮ ಸಲಹೆಯನ್ನು ಪರಿಶೀಲಿಸಿ. ಅಲ್ಲ ಸ್ವಾಮಿ, 1.25 ಗಂಟೆ ಆಯ್ತು, ಮುಗಿತು. ಬೇಗ ನೀವು ಹೋಗ್ತೀರಿ ಮತ್ತೆ ಬರ್ತೀರಿ, ಏನ್ ಮಾಡಿದ್ರಿ? ಬೇಗ ಮಾತಾಡಿ. ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 1516ನೆಯ ಮಾನ್ಯ ಕಂದಾಯ ಸಚಿವರನ್ನ ಕೇಳಲು ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕಂದಾಯ ಮಂತ್ರಿಗಳು ಬಹಳ ಉತ್ತಮವಾದಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಡವರ ಕಲ್ಯಾಣಕ್ಕಾಗಿ ಹೊಸ ಕಾರ್ಯಕ್ರಮಗಳನ್ನ ತರ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವ್ರಿಗೆ ಗೌರವಾನ್ವಿತ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಶ್ನೆ ಇಷ್ಟೇ ಅಧ್ಯಕ್ಷರೇ, ಏನು 1964ನೆಯ ಕಾಲಮ್ನಲ್ಲಿ 94C ಮತ್ತು 94CCಯಲ್ಲಿ ನಮ್ಮ HD ಕೋಟೆ ತಾಲೂಕಿನಲ್ಲಿ ಎಷ್ಟು ಜನ ಅರ್ಜಿಗಳನ್ನ ಹಾಕಿದ್ದಾರೆ ಅಂತ ಕೇಳಿದೆ ಅಧ್ಯಕ್ಷರೇ. ಅದರಲ್ಲಿ 94Cಯಲ್ಲಿ ಸುಮಾರು 774 ಅರ್ಜಿಗಳನ್ನ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು 94CCಯಲ್ಲಿ 3 ಅರ್ಜಿಗಳನ್ನ ಹಾಕಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆದರೆ ಅದರಲ್ಲಿ ವಿಲೇವಾರಿ ಆಗಿರ್ತಕ್ಕಂಥ ಎಷ್ಟು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅದು 28 ಜನಕ್ಕೆ ಮಾತ್ರ ಅದರಲ್ಲಿ ವಿಲೇವಾರಿ ಆಗಿದೆ. ನನ್ನ ಒಂದು ಪ್ರಶ್ನೆ ಅಧ್ಯಕ್ಷ ಇಷ್ಟೇನೆ, HD ಕೋಟೆ ತಾಲೂಕಿನಲ್ಲಿ ತಹಸೀಲ್ದಾರ್ ಅವರ ಪ್ರಾಥಮಿಕ ವರದಿ ಪ್ರಕಾರ HD ಕೋಟೆ ತಾಲೂಕಿನಲ್ಲಿ ಒಟ್ಟು 3700 ಮನೆಗಳು ಸರ್ಕಾರಿ ಜಮೀನಲ್ಲಿ ನಿರ್ಮಾಣ ಮಾಡಲಾಗಿರ್ತದೆ. ಅದರಲ್ಲಿ ಆನ್ಲೈನಲ್ಲಿ ಕೇವಲ 8 ಮತ್ತು 10 ಗ್ರಾಮಗಳಿಗೆ 742 ಅರ್ಜಿಗಳನ್ನ ಮಾತ್ರ ಸ್ವೀಕೃತ ಆಗಿರ್ತದೆ. ಆದರೆ ನಮ್ಮಲ್ಲಿ ಒಂದು ತಂತ್ರಜ್ಞಾನ ಪ್ರಕಾರ ಅರ್ಜಿಗಳಲ್ಲಿ ವಿಲೇವಾರಿ ಮಾಡಿದಂಥ ಸಂದರ್ಭದಲ್ಲಿ ಸ್ವೀಕಾರ ಆಗಿರಲಿಲ್ಲ ಅಧ್ಯಕ್ಷರೇ. ಆದರೆ ಮತ್ತೆ ನಮ್ಮ ತಾಲೂಕು ಇಡೀ ರಾಜ್ಯಕ್ಕೆ ಮತ್ತೆ ಮರು ಅವಕಾಶವನ್ನು ಮಾನ್ಯ ಕಂದಾಯ ಸಚಿವರು ಮಾಡಿಕೊಡ್ತಾರ ಅನ್ನೋದೊಂದು ಪ್ರಶ್ನೆ. ಜೊತೆಗೆ ಇಷ್ಟು ಅರ್ಜಿಗಳು ಯಾತಕ್ಕೋಸ್ಕರ ತಿರಸ್ಕೃತ ಆಗಿದೆ ಅಂತ ಅಧ್ಯಕ್ಷರೇ, ಹುಲ್ಲು ಬನಿ ಇರ್ಬೋದು, ಗೋಮಳ ಇರ್ಬೋದು, ಖರಾಬ್ ಇರ್ಬೋದು, ಅರಣ್ಯ ಇರ್ಬೋದು, ಇಷ್ಟಕ್ಕೂ ಕೂಡ ಅವಕಾಶವನ್ನ ಸರ್ಕಾರ ಕಲ್ಪಿಸ್ಕೊಡ್ತದ ಅನ್ನೋದನ್ನ ನಾನು ಮಾನ್ಯ ಕಂದಾಯ ಸಚಿವರಿಗೆ ಕೇಳಲು ಬಯಸ್ತೀನಿ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಅವ್ರ ಎರಡನೇ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ತೇನೆ. ಇದು ಫಾರೆಸ್ಟ್ ಒಂದು ಬಿಟ್ಟು ಇನ್ನೆಲ್ಲವೂ ಏನು ತಿರಸ್ಕಾರ ಆಗಿದ್ದಾವೆ, ಅಧಿಕಾರಿಗಳು ತಪ್ಪು ಇಲ್ಲದಂತ ತಿರಸ್ಕಾರ ಮಾಡಿದ್ದಾರೆ. ಐ ರಿಪೀಟ್, ಅದನ್ನ ರಿಜೆಕ್ಟ್ ಮಾಡಿರೋದು ರಾಂಗ್. ರಿಜೆಕ್ಟ್ ಆಗಬಾರ್ದಾಗಿತ್ತು, ಅವೆಲ್ಲವೂ ಕೂಡ ಆನರ್ ಆಗಬೇಕಾಗಿತ್ತು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಎರಡನೇದು, ನಾನು ಅವ್ರಿಗೆ ಒಂದು ವರ್ಷದಿಂದ ಹೇಳ್ತಾ ಇದ್ದೇನೆ, ಗೋಮಾಳ, ಹುಲ್ಲುಬನ್ನಿ ಇಂಥ ಕಡೆ 94C ಅರ್ಜಿಗಳು ಪೆಂಡಿಂಗ್ ಇದ್ರೆ ನಿಮಗೆ ಕೊಡಬಾರ್ದು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ನನಗೆ ಕಳಿಸ್ಕೊಡಿ, ನಾನು ಆಥರೈಸ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ರಿಜೆಕ್ಟ್ ಆಗಿದ್ರೂ ಕೂಡ ನಾನು ಅದನ್ನ ರೀಇನ್ಸ್ಟೇಟ್ ಮಾಡಿ ಕೊಡ್ತೇನೆ, ನನಗೆ ಕಳಿಸ್ಕೊಡಿ ಅಂತ ಪ್ರತಿಯೊಂದು ತಹಶೀಲ್ದಾರರಿಗೆ, DC-ಗಳಿಗೆ ಗಿಣಿಗೆ ಪಾಠ ಹೇಳ್ದಂಗೆ ಹೇಳಿದ್ದೇನೆ. ಆದರೆ ದುರಾದೃಷ್ಟ, ಕೆಲವು ಅಧಿಕಾರಿಗಳು ಕೇಳಿಸ್ಕೊಳ್ತಾರೆ, ಕೆಲವು ಅಧಿಕಾರಿಗಳು ಸಾರ್ವಜನಿಕ ಹಿತದ ವಿಷಯ ಬಂದಾಗ ಅಷ್ಟು ಗಮನ ಕೊಡೋದಿಲ್ಲ. ಈ ಕೇಸಲ್ಲೂ ಕೂಡ ಅದೇ ರೀತಿಯಾಗಿ ಅದು ತಪ್ಪು ತಿರಸ್ಕಾರ ಆಗಿದೆ. ಅದು ಫಾರೆಸ್ಟ್ ಒಂದನ್ನು ಬಿಟ್ಟು
ಇನ್ನೆಲ್ಲ ಸಾಲ್ವ್ ಮಾಡಿಕೊಡೋದು ನನ್ನ ಜವಾಬ್ದಾರಿ. ಅವರೆಲ್ಲರಿಗೂ ನಾನು ಅರ್ಜಿಗಳನ್ನ ರೀಇನ್ಸ್ಟೇಟ್ ಮಾಡಿ ಅದನ್ನ ಮಾಡಿಕೊಡ್ತೇನೆ. ಬೇರೆ ಶಾಸಕರಲ್ಲೂ ಮನವಿ ಮಾಡ್ತೇನೆ, ಎಲ್ಲಾದ್ರೂ ಗೋಮಾಳ ಹುಲ್ಲು ಬನ್ನಿ ಅನ್ನೋ ಕಾರಣಕ್ಕೆ 94C ರಿಜೆಕ್ಟ್ ಆಗಿದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡು ಬನ್ನಿ, ಅದನ್ನ ಸರಿಪಡಿಸೋದು ನನ್ನ ಕರ್ತವ್ಯ. ನಮ್ಮ ತಹಶೀಲ್ದಾರ್ ತಪ್ಪು ಮಾಡಿರ್ಬೋದು, ನೀವು ಅವ್ರಿಗೆ ಅಂತ ಪ್ರಕರಣ ಇದ್ರೆ ನನ್ನ ಗಮನಕ್ಕೆ ತಗೊಂಡು ಬನ್ನಿ, ನಾನು ಸರಿ ಮಾಡ್ತೇನೆ. ಲಾಸ್ಟ್ ಟೈಮ್ ಇದನ್ನ ಅಶ್ಯೂರ್ ಮಾಡಿದ್ದೆ, ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ. ಆದ್ರೆ ಕೆಲವ್ರು ಏನ್ ಮಾಡೋದು, ವ್ಯವಸ್ಥೆಯಲ್ಲಿ ಹಿಂಗೇನೆ ಕೇಳಿಸ್ಕೊಳ್ಳೋದಿಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಬಂದಾಗ. ಈಗ ಎರಡನೇದು ಅವರು ಇದನ್ನ ಸರಿ ಮಾಡ್ತೇವೆ, ಪ್ಲಸ್ ಖಾಸಗಿ ಜಮೀನಲ್ಲಿದೆ ಅಂತ ರಿಜೆಕ್ಟ್ ಮಾಡಿದ್ದಾರೆ. 100 ಬಾರಿ ಹೇಳಿದ್ದೇವೆ, ನಮ್ದು ಒಂದು ಅಮೆಂಡ್ಮೆಂಟ್ ಆಗಿದೆ 37A ಅಂತ ನಮ್ಮ ಕಾನೂನಲ್ಲಿ. ಹಿಡುವಳಿ ಜಮೀನಲ್ಲಿದ್ರೂ ಕೂಡ ಅವ್ರಿಗೆ ಗ್ರಾಮ ಠಾಣ ಘೋಷಣೆ ಮಾಡಿ ಹಕ್ಕು ಕೊಡಬಹುದು. ಈ ಪ್ರಕರಣದಲ್ಲಿ ನಾನು ಹೇಳಿದ್ದೇನೆ, ಅವ್ರ ತಾಲೂಕಲ್ಲಿ ನಿನ್ನೆ ಮತ್ತು ಇವತ್ತು ತಹಶೀಲ್ದಾರು DC ಇಬ್ಬರಿಗೂ ಮಾತಾಡಿ ಅವ್ರಿಗೆ ಗಂಭೀರವಾಗಿ ನಾವು ಹೇಳಿದ್ದೇವೆ, ತಪ್ಪು ಆಗೋಗಿದೆ, ಈಗಲಾದ್ರೂ ಕಣ್ಬಿಟ್ಟು ಎಚ್ಚೆತ್ಕೊಂಡು ಇಷ್ಟು 700 ಅರ್ಜಿ ಅಷ್ಟೇ ಅಲ್ಲ, ಆ ತಾಲೂಕಲ್ಲಿ ಇನ್ಯಾವುದು 37Aಗೆ ಎಲಿಜಿಬಲ್ ಇದೆ ಅದ್ರ ಮುಖಾಂತರ ಸಾಲ್ವ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದೇನೆ. ಅದು ಅವ್ರದ್ದು ಬಹುತೇಕ ಸಾಲ್ವ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಅಧ್ಯಕ್ಷ. ಅಲ್ಲ, ಒಂದು ಕ್ಲಾರಿಫಿಕೇಶನ್ ಕೃಷ್ಣ ಬೈರೇಗೌಡ್ರೆ, ಒಂದು ಕ್ಲಾರಿಫಿಕೇಶನ್ ಮಾಡಿ. ನೀವು ಹೇಳಿದ್ರಿ ಫಾರೆಸ್ಟ್ ಬಿಟ್ಟು ಎಲ್ಲದಕ್ಕೂ 94C ಅಂತ, ಹಾಗೆ ಕಂದಾಯ ಗ್ರಾಮಗಳದ್ದು ಈಗ ಒಂದು ಐಡೆಂಟಿಫಿಕೇಶನ್ ಮಾಡಕ್ಕೆ ಹೇಳಿದ್ದೀರಾ. ಅದರಲ್ಲೂ ಕೂಡ ಈಗ ಗುಂಟೋಪಲ್ಲಿ ಮನೆ ಕಟ್ಕೊಂಡಿದ್ದಾರೆ 50 ವರ್ಷದಿಂದ, ಅದರದ್ದು ಒಂದು ಕ್ಲಾರಿಫೈ ಮಾಡಬೇಕು. ಈಗ ಏನಾಗಿದೆ ಅಂದ್ರೆ ಸರ್ಕಾರಿ ಜಾಗದಲ್ಲಿ ಯಾರಿಗೊಬ್ಬರು ಗ್ರಾಂಟ್ ಮಾಡಿದ್ದಾರೆ ಬಗುರುಕುಮ್ಮಲ್ಲಿ, ಅಲ್ಲಿ ಒಂದು 350 ಮನೆ ಆಗಿದೆ. ನಾನು ಮೇಡಮ್ಗೆ ತಹಸೀಲ್ದಾರ್ಗೆ ಹೇಳಿದ್ರೆ ಅದನ್ನ ರಿಜೆಕ್ಟ್ ಮಾಡಿಬಿಡಿ, ಏನು ಬಗುರುಕುಂ ಸಾಗುವಳಿ ಚೀಟಿ ರಿಜೆಕ್ಟ್ ಮಾಡಿ, ಆದ್ರೆ ಕಂದಾಯ ಗ್ರಾಮ ಘೋಷಣೆ ಮಾಡಿ ಅಂದ್ರೆ ನಾನು ಸರ್ಕಾರಕ್ಕೆ ಬರಿತೀನಿ ಅಂತಾರೆ. ಅವರಿಗೆ ಕಾನೂನಿನ ಅರಿವು ಗೊತ್ತಿಲ್ಲ. ದಯವಿಟ್ಟು ನೀವು ಎಲ್ಲ ರಾಜ್ಯದಲ್ಲಿರುವಂತಹ ತಹಸೀಲ್ದಾರ್ಗಳಿಗೆ ಘೋಷಣೆ ಮಾಡಬೇಕು ಅಂತ ಹೇಳಿ ಮಾಡ್ತೇನೆ. ನಂಜೇಗೌಡ ಒಂದ್ ಸೆಕೆಂಡ್. ರಾಜ್ಯದಲ್ಲಿ ಎಲ್ಲಾ ಕಡೆ ಪ್ರಾಬ್ಲಮ್ಸ್ ಇದೆ. 94C ಪ್ರಶ್ನೆ ಕೇಳ್ತದೆ, ನೀವು ಎದುರು ರಾಜ್ಯ ಸಮಸ್ಯೆ. ಕಂದಾಯ ಸಚಿವರಿಗೆ ಮತ್ತೆ 94CC ಮತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾನು ಮಾನ್ಯ ಯುವ ಶಾಸಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನನ್ನ ಪ್ರಶ್ನೆಯಲ್ಲಿ ನಿಮ್ಗೆ, ನನ್ನ ಉತ್ತರದಲ್ಲಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೇನೆ. 38A ನ ಕರೆಕ್ಟ್ ಆಗಿ ನೀವು ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಇದು ಯಾವುದೂ ಸಮಸ್ಯೆ ಇರೋದಿಲ್ಲ. ದಯವಿಟ್ಟು ಅದು ಹಿಂಗಲ್ದೇ ಇದ್ರೆ ಹಿಂಗೆ ಅಲ್ಲಿಗೆ ಬರುತ್ತೆ, ಅವ್ರಿಗೆ ರಿಸಲ್ಟ್ ಕೊಡಬೇಕು. ದಯವಿಟ್ಟು ಹೋಗಿ ಕೂತ್ಕೊಂಡು ತಹಶೀಲ್ದಾರ್ಗೆ ಸ್ವಲ್ಪ ಜಬರ್ದಸ್ತ್ ಮಾಡಿ 38A ಅನ್ನ ತೆಗೆದು ಓದಿ. ನಿಮ್ಗೆ ರಿಲೀಫ್ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಹೇಳಿ 94CC ಅಂತ ಹೇಳ್ತೀರಾ. ಎಷ್ಟು ವರ್ಷ ಗೊತ್ತಾ ಕೊಟ್ಟಿರೋದು? 2015ರಿಂದ 2022 ಎಷ್ಟು ವರ್ಷ ಆಯ್ತು? 7 ವರ್ಷ. 7 ವರ್ಷ 4 ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿರೋದು. ಈಗ ಮತ್ತೊಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀರಿ. 7 ವರ್ಷ ಅವಕಾಶ ಕೊಟ್ಟು ಅರ್ಜಿ ಹಾಕ್ಲಿಲ್ಲ ಅಂದ್ರೆ ಇನ್ನೊಂದು ವರ್ಷ ಕೊಟ್ಬಿಟ್ರೆ ಹಾಕ್ಬಿಡ್ತಾರಾ? ಈಗ 38A ನಲ್ಲಿ ನಿಮ್ದು ಸಾಲ್ವ್ ಮಾಡಕ್ಕೆ ಅವಕಾಶ ಇದೆ. ನಾನು DC-ಗೂ ಹೇಳಿದ್ದೇನೆ, ಸ್ಟ್ರಿಕ್ಟ್ ಆಗಿ ತಹಶೀಲ್ದಾರ್ಗೂ ಹೇಳಿದ್ದೇನೆ. ನೀವು ಸ್ವಲ್ಪ ಅವ್ರಿಗೆ ಬೆನ್ನತ್ತಿದ್ರೆ ಬಹುಶಃ ನಿಮ್ದು 90% ಸಾಲ್ವ್ ಆಗುತ್ತೆ. ನಾನು ಮಾಡಿಸ್ಕೊಡ್ತೇನೆ, ಅದು ನಿಮ್ಮ ಪ್ರಾಬ್ಲಮ್ ನಾನು ಸಾಲ್ವ್ ಇನ್ನು ತಾವು ಕೇಳಿದ್ದು ಗುಂಡುತೋಪಲ್ಲೂ ಕೊಡ್ತೇನೆ, ಅಥವಾ ಇನ್ನೊಂದು ಕ್ಯಾಟಗರಿ ಹೇಳಿದ್ರಿ ಯಾವುದು, ಇದು 57 ಅಲ್ಲಿ ಮಂಜೂರಾಗಿದ್ರು ಕೂಡ ಇಟ್ ಈಸ್ ಎಲಿಜಿಬಲ್. ಬಿಕಾಸ್ ನಂಬರ್ 1 ಪ್ರಯಾರಿಟಿ ಕಂದಾಯ ಗ್ರಾಮ ರಚನೆ, ಇದು ಓವರ್ ರೈಡಿಂಗ್ ಆಲ್ ಅದರ್ ರೈಟ್ಸ್. ಸೊ ಹಾಗಾಗಿ ಫಾರ್ಮ್ 57 ಅಲ್ಲಿ ಮಂಜೂರಾಗಿ ಅಲ್ಲಿ ಈಗಾಗಲೇ 50 ಮನೆ ಇದ್ರೆ, 350 ಮನೆ ಇದ್ರೆ ಅವರಿಗೆ ಹಕ್ಕು ಕೊಡಬಹುದು. ಅದನ್ನೇ ಒಂದು ಗ್ರಾಮ ಮಾಡಲೇಬೇಕು. ವೆರಿ ಕ್ಲಿಯರ್. ಗುಂಡುತೋಪಲ್ಲಿ ಮನೆ ಕಟ್ಕೊಂಡಿದ್ರು ಕೂಡ ನಾವು ಮಾಡ್ಕೊಡ್ತೇವೆ. ಸರ್, ಅರಣ್ಯ ಇಲಾಖೆ ಮಾತಾಡ್ಬಿಡ್ತೀನಿ ಸರ್, 1 ನಿಮಿಷ ಪ್ಲೀಸ್ ಸರ್. ಪರಿಶಿಷ್ಟ ಪಂಗಡ ಇಲಾಖೆ ವತಿಯಿಂದ ಹಿಂದೆ ಅರಣ್ಯದಲ್ಲಿ ಯಾರ್ಯಾರು ವಾಸವಾಗಿದ್ರು ಅವ್ರಿಗೆ ಹೊರಗಡೆ ತಂದು ಹಾಕ್ತಂತ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆಯಿಂದ ಅವ್ರಿಗೆ ಮನೆಗಳನ್ನ ಕಟ್ಕೊಟ್ರು ಸರ್. ಅವ್ರಿಗೂ ಕೂಡ ಯಾವುದೇ ರೀತಿ ಇನ್ನೂ ಕೂಡ ಹಕ್ಕು ಪತ್ರಗಳನ್ನ ಕೊಟ್ಟಿಲ್ಲ ಅಂತ ಮನೆ ಕಂದಾಯ ಸಚಿವರಿಗೆ ನಾನು ಮನವಿ ಮಾಡ್ತೀನಿ. ಅದ ಮೇಲೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅರಣ್ಯ ಒಂದು ವಿಚಾರ ಬಿಟ್ಟು ಬೇರೆ ಕೇಸ್ ಸರ್, ಅವ್ರು ಹೊರಗಡೆ ಬಂದು ಅವ್ರಿಗೆ ಹೊರಗಡೆ ಹಾಕಿದ ತಕ್ಷಣ ಅವ್ರಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳು ಕಟ್ಕೊಟ್ರು ಸರ್, ಅವ್ರು ಕೊಟ್ಟಿಲ್ಲ ಅಂತ ಅಷ್ಟೇ ಸರ್. ನೋಡಲ್ ಡಿಪಾರ್ಟ್ಮೆಂಟು ಸಮಾಜ ಕಲ್ಯಾಣ ಇಲಾಖೆಗೆ ಬರುತ್ತೆ, ಅವ್ರ ಹತ್ರ ಮಾತಾಡೋದು ಒಳ್ಳೇದು. ಹೋಗಿ ಮಂತ್ರ ಕೂತ್ಕೊಳ್ಳಿ, ಪ್ರಶ್ನೋತ್ತರ ಮುಗಿದಿದೆ, ಲಿಖಿತ ಕೊಟ್ಟಿದ್ದಾರೆ. ಈಗ ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಸದನ ನಡೀತಾ ಇದೆ. ಈಗ ನಾವೆಲ್ಲ ಸದನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈಗ ಧರ್ಮಸ್ಥಳದ ವಿಚಾರ ಈಗಾಗಲೇ ಬಹಳ ಚರ್ಚೆ ಆಗಿ, ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ, 106 ಕೊಲೆಗಳಾಗಿದೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ.
ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನ್ ಗೂಂಡಾ ರಾಜ್ಯ ನಡೀತಾ ಇದೆ ಇದು? ಹಾಗಾದ್ರೆ ಯಾರು ಬೇಕಾದ್ರೂ ಏನ್ ಹೇಳ್ಬೋದ? ಈಗ ಅವ್ರು ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ? ನಾವ್ ಯಾರು ನಾವು ಕೊಲೆಗಡಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ? ಸಾಧ್ಯ? ಹೇಳಿ ನೀವೇ, ಇಲ್ಲೆಲ್ಲರೂ ಇದ್ದಾರೆ. ಏನಾಗಾರಿ ಏನು ಈಗ ನಾನು ಹೇಳೋವಂಥದ್ದು, ಸದನ ನಡೆಯುವಾಗ ಈ ತರ ಅವನ ಮೇಲೂ SIT ರಚನೆ ಮಾಡ್ತೀರಾ? ಈಗ ಅವನಿಗೊಂದು ಮುಸ್ಕಾಕ್ತೀರಾ? ಇನ್ನು 15 ದಿನ ಅದೇ ಸೀರಿಯಲ್ ನಡೀತತ? ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು? ಏನ್ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ. ಈಗ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ತಾರೆ, ಆಗ್ಲೇ ರಿಪ್ಲೈ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನಲ್ಲ, ಡಿ.ಕೆ. ಶಿವಕುಮಾರ್ ಅವರು ರಿಪ್ಲೈ ಮಾಡಿದ್ದಾರೆ. ಇವನಿಂದ ಯಾವನಿದ್ದಾನೆ ಅಷಡ್ಯಂತ್ರ ಅಂತ ಕೇಳಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಅಲ್ಲ, ತಮ್ಮ ಮೂಲಕ ಮೌನವಾಗಿ ಏನಿಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಎಲ್ಲಿ ತಕ್ಕ ಉತ್ತರ ಕೊಡ್ತೀರಾ? ಎಲ್ಲೂ ಏನ್ ಬೇಕಾದ್ರೂ ಮಾತಾಡೋ ಪರಿಸ್ಥಿತಿ ಮರ್ಯಾದೆ ಇದೆ. ಇಂಗ್ಲಿಷ್ ಅಲ್ಲಿ ತಿಮ್ಮಾರೋಡಿ ಅಂತ ಹೇಳಿದ್ದಾರೆ, ಬಂಧಿಸಬೇಕು ಸರ್ಕಾರ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲನೂ ಕೂಡ ಅನ್ಟ್ರೀಟೆಡ್ ಸೀವೇಜ್ ಬರ್ತಾ ಇರೋದು. ಒಬ್ಬ ಮುಖ್ಯಮಂತ್ರಿ 28 ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ, ಇಫ್ ದ ಗೌರ್ಮೆಂಟ್ ಕೆನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್, ಏನಿದು? ಹೌ ಆರ್ ವಿ ಅಲೋಯಿಂಗ್ ಇಟ್? ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ 3ನೇ ಮಾಡಲಿರುವ ಒಬ್ಬ ವ್ಯಕ್ತಿ 28 ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ, ಹೌ ಕ್ಯಾನ್ ದ ಗೌರ್ಮೆಂಟ್ ಟಾಲರೇಟ್? ಮಾನ್ಯ ಸರ್ಕಾರ ಅಣ್ಣ ಒಂದೇ ಒಂದು ನಿಮಿಷ ಅಧ್ಯಕ್ಷರೇ, ಸಂಬಂಧಪಟ್ಟಿದೆ ಸರ್, ಒಂದೇ ನಿಮಿಷ. ಈಗ ಇದಕ್ಕೆ ಮುಂದುವರಿದ ಭಾಗವಾಗಿ ಕಳೆದ ಸರಿ ನಾನು ಒಬ್ಬ ಅಡ್ವೊಕೇಟ್ ಈ ತರ ಎಲ್ಲ ಮಾಡ್ತಾವ್ರೆ ಅಂತೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದೆ ಅಧ್ಯಕ್ಷರೇ, ಜಗದೀಶ್ ಅಂತೇಳಿ. ಅವನು ಅದ್ರ ಬಗ್ಗೆ ನಾನಿಲ್ಲಿ ಮಾತಾಡಿರೋದು ನನ್ನ ಹಕ್ಕು, ಒಂದು ಹಕ್ಕು ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾನೆ, ಅಸೆಂಬ್ಲಿಯಲ್ಲಿ ಒಬ್ಬ ಅಯೋಗ್ಯ ಮಾತಾಡೋನೆ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಮಾಡಿ ನನ್ನ ಹೆಸರು ಅಲ್ಲೆಲ್ಲ ಓಡ್ತು, ಮುಂದೆ ಮುಖ್ಯಮಂತ್ರಿ ಆಗಿ ಬರೋದಕ್ಕೆ ಅವ್ನು ಮಾತಾಡೋನೆ ಅಂತೇಳಿ ಒಂದು ಮಾತಾಡೋನೆ. ಧರ್ಮಸ್ಥಳಕ್ಕೆ ನಾವು ಹೋಗಿ ಬಂದ್ವಿ ಅಧ್ಯಕ್ಷರೇ, ಯಾವುದೋ ನಾವು ಪಕ್ಷದ ಜೈಕಾರ ಹಾಕಿಲ್ಲ, ಪಕ್ಷದ ಪರವಾಗಿಲ್ಲ, ನಾವೆಲ್ಲ ಕೂಡ ಭಕ್ತರಾಗಿ ಹೋಗಿ ಬಂದಿದ್ದೀವಿ, ತಾವು ಹೋಗ್ತೀರಿ, ನಮ್ದೇನು ಅದರಲ್ಲಿ ಯಾವತ್ತೂ ನಾವು ಅದರಲ್ಲಿ ರಾಜಕೀಯ ಮಾಡಿಲ್ಲ ಆ ಕಡೆ ಹೇಳ್ದಂಗೆ. ಅದಾದಮೇಲೆ 100 ಕೋಟಿ ರೂಪಾಯಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಹತ್ರ ಬ್ಲ್ಯಾಕ್ ಮನಿ ಇಟ್ಟವನೆ ಅಂತೇಳಿ ಓಪನ್ ಆಗಿ ಹೇಳ್ದ. ಅದು ಹೋಗ್ಲಿ, ನೆನ್ನೆ ಅಲ್ಲೆಲ್ಲೋ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಳಾಳ್ಸಂದ್ರದ್ದು ಯಾವುದೋ ಒಂದು ಜಾಗ ತೋರಿಸ್ಬಿಟ್ಟು, ಈ ಜಾಗ ಧರ್ಮಸ್ಥಳದವ್ರದ್ದು ವೀರೇಂದ್ರ ಹೆಗ್ಗಡೆ ಅವ್ರ ಫ್ಯಾಮಿಲಿದು, ಇವನು ಡಿನೋಟಿಫಿಕೇಶನ್ ಮಾಡ್ಬಿಟ್ಟು ಬೇರೆಯವ್ರಿಗೆ ಮಾರಿಸವನೆ ಅಂತೇಳಿ ಮಾಡೋನೆ. ದಿನ ಅದಾಗ್ತಾ ಇದೆ. ನನ್ನ ಹಕ್ಕುಗಳಿಗೆ ಚ್ಯುತಿ ತರ್ತಾವನೆ. ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರೋ ಅಂಥ ವಿಚಾರಗಳು ಕೂಡ ಮಾತಾಡಿದ್ರೆ ನಾನು ಇನ್ನೆಲ್ಲಿ ಮಾತಾಡಬೇಕು? ಅದಕ್ಕೆ ನಾನು ಹಕ್ಕುಚ್ಯುತಿದು ರೆಕಾರ್ಡ್ ಸಮೇತ ತಮ್ಮ ಕೊಡ್ತಾ ಇದ್ದೀನಿ. ದಯವಿಟ್ಟು ತಾವಿಲ್ಲಿ ಹಕ್ಕುಚ್ಯುತಿಗೆ ಆ ಲಾಯರ್ ಜಗದೀಶ್ ಅವ್ರದ್ದು ಏನಿದೆಯೋ ಅದೇ ರೀತಿಯಲ್ಲಿ ಆ ತಿಮ್ರೋಡಿದು ಏನು ಹೇಳಿದ್ರು ದಯವಿಟ್ಟು ಮಂಡಿಸ್ಬೇಕು ಅಂತಕ್ಕಂಥದ್ದು ಈ ರೆಕಾರ್ಡ್ಸ್ ಕೊಡ್ತಾ ಇದ್ದೀನಿ. ಈಗ ಅನೌನ್ಸ್ ಮಾಡಬೇಕು. ಮಾನ್ಯ ವಿಶ್ವನಾಥ್ರವರು ಮೂವ್ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು. ಅವರ ಹಕ್ಕದು. ಸದನದಲ್ಲಿ ನಮಗಿರ್ತಕ್ಕಂಥ ದೊಡ್ಡ ಹಕ್ಕಂದ್ರೆ ಪ್ರಿವಿಲೇಜ್ ಮೋಷನ್. ಅದಕ್ಕೆ ನಿಯಮಾವಳಿಗಳಿವೆ. ಆ ನಿಯಮಾವಳಿಗಳಂತೆ ಅವರು ನೋಟಿಸ್ ಕೊಡಲಿ. ಅದನ್ನು ಸದನ ಇಂಥ ಪ್ರಕರಣಗಳನ್ನಂತೂ ನೀವು ಅದೇನೋ ಹೇಳಿದಾರಲ್ಲ, ಅದು ಯಾರೋ ಒಬ್ಬರು ಇಂಥವನು ಮಾತನಾಡಿದ್ದಾನೆ, ಸದನಕ್ಕೆ ಆಗಿರ್ತಕ್ಕಂಥ ಗೌರವ ಹೌದದು.
ಆದ್ದರಿಂದ ಅದನ್ನು ನೀವು ನೋಟಿಸ್ ಕೊಡಿ, ನಿಯಮನ ಪ್ರಕಾರ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಸರ್ಕಾರನೂ ಮಾಡುತ್ತೆ. ಮಾನ್ಯ ಸಭಾಧ್ಯಕ್ಷರು ಅಂಥ ನೋಟಿಸ್ಗಳನ್ನು ಒಪ್ಪಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೋರ್ತೇನೆ. ಇಲ್ಲ ಪರಮೇಶ್ವರ್ ಈಗ ಇದಕ್ಕೆ ಸಂಬಂಧಪಟ್ಟಾಗ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ನಾನು ಸಮಿತಿಗೆ ವಹಿಸ್ತೇನೆ, ಚರ್ಚಿಸ್ತೀನಿ. ಅದು ಆಯ್ತಲ್ಲ ಸರ್, ವಿಶ್ವನಾಥದ್ದು ಆಯ್ತು, ಇದಾಯ್ತಲ್ಲ. ಕೂತ್ಕೊಂಡಿದ್ದೀರ ಅವರು ಗೃಹ ಸಚಿವರು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಮೇಲೆ ಏನು ಹೇಳಿಲ್ಲ. ಸ್ವಲ್ಪ ಹೇಳ್ರಿ, ನನಗೂ ನೋಡಿ ಉತ್ತರ ಕೇಳೋದು ನೀವೇ. ನಮ್ಮ ಪ್ರಮುಖರ ಮೇಲೂ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಮೇಲೂ ಹೇಳಿದ್ದಾರೆ, ಎಲ್ಲದನ್ನು ಹೇಳಿದ್ದಾರೆ. ಸರ್ಕಾರ ನಡೆಸ್ತಾರೆ, ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ಮ ಪಾರ್ಟಿ ಎಚ್ಚರಿಕೆ ತಗೊಳ್ಳೋದು ಏನೇನು ಬೇಕಾದ್ರೂ ಮಾಡ್ತೀವಿ. ಅವ್ರು ಯಾರೋ ನೋಡಿದೀನಿ, ಏನು ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ, ನಾನು ಕೇಳಿದೀನಿ. ನಂಬರ್ ಇನ್ಕ್ಲೂಡಿಂಗ್ ನಂಬರ್, ಐ ನೋ ದಟ್. ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿ ಇದೆ. ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್, ಅಸೆಂಬ್ಲಿಲಿ ಆ ಹೆಸರುಗಳನ್ನ ತಗೊಂಡು ಲೀಡರ್ ಮಾಡಕ್ ಹೆಸರು ತಗೊಳ್ಳಿಲ್ಲ ಸರ್, ಹೆಸರು ತಗೊಳ್ಳಿಲ್ಲ. ಲೆಟ್ ದಿ ಹೋಮ್ ಮಿನಿಸ್ಟರ್ ಟೇಕ್ ವಾಟ್ ಹೆಸರು ತಗೊಳ್ಳಿಲ್ಲ. ಮುಖ್ಯಮಂತ್ರಿಗಳ ಬಗ್ಗೆ ಆತ ಹೇಳಿದ್ರ ಬಗ್ಗೆ ಒಂದು SIT ರಚನೆ ಮಾಡಿ, ಮುಖ್ಯಮಂತ್ರಿಗಳ ಬಗ್ಗೆನೇ ಎನ್ಕ್ವೈರಿ ಆಗಬೇಕು. ಮುಖ್ಯಮಂತ್ರಿಗಳೇ, ಯಾಕಂದ್ರೆ ಅವ್ರು ಹೇಳ್ದಂಗೆ ಕೇಳಿ SIT ರಚನೆ ಮಾಡಿ. ಹೋಮ್ ಮಿನಿಸ್ಟರ್ ಆಗಿದ್ರು, ಚರ್ಚೆ ಮಾಡುವಂತ ಹೆಸರಲ್ಲ ಗೊತ್ತಿದೆ ನಮಗೆ. ಆದ್ರೆ ಅವ್ರ ಹೆಸರು ಮಾತಾಡಿದವ್ರನ್ನ ಬಹಿರಂಗವಾಗಿ ಯಾರೇ ಸಣ್ಣದವನು ಸಣ್ಣ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಅವ್ರ ಹೆಸರು ಪ್ರಚಾರ ಮಾಡ್ತಾನೆ. ಪ್ರಚಾರ ಇಲ್ಲಂಗೆ ಮಾಡೋಣ ಅವನ್ನ. ಮಾತಾಡ್ತೇನೆ, ನಾವೇ ಸುಮ್ಮನೆ ಇರ್ಬೇಕಣ್ಣ. ನಿನ್ ಬಗ್ಗೆ ಮಾತಾಡ್ರೆ ನಾವು ಸುಮ್ಮನೆ ಇರಲ್ಲ. ನಾವು ಮಾತಾಡಿ ಟೀಕೆ ಮಾಡಿದ್ದೀನಿ ನಾನು. ಸದನದ ಯಾರೇ ಮೇಲೆ ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಬಂದ್ರೆ ಇದು ಪಾರ್ಟಿ ಅಂತ ಹೇಳಿ ಬರೋದಿಲ್ಲ. ಶಾಸಕಾಂಗ ಸಭೆಯಲ್ಲಿ ಯಾವ ದೊಡ್ಡಿದು ಅಂತ ಹೇಳಿ ಶಿವಲಿಂಗೇಗೌಡರು ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು. ನೀವು ಯಾರು ಹೆಸರು ಹೇಳ್ತಾ ಇದ್ದೀರಿ ಅದನ್ನ ಪ್ರಸ್ತಾವನೆ ಮಾಡಿದ್ರು. ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂತ ಸ್ಟೇಟ್ಮೆಂಟ್ ನಾನು CMಗೆ ಹೇಳಿದೆ. CM ನೋಡಿರ್ಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟು ಹಿಮ್, ಈ ತರ ಇದೆ, ಈ ತರ ಮಾಡಿದ್ದಾರೆ, ನಿಮ್ನೆ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ಅದನ್ನ ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಿಲ್ಲ. ಬೇರೆ ಅವ್ರ ಕೈಲಿ ಅಧಿಕಾರ ಇದೆ, ಅದಕ್ಕೆ ಅಧಿಕಾರದಲ್ಲಿ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ಲಿ. ಆ ಭಾಷೆ ಎಲ್ಲ ನಾನು ನೋಡಿದೀನಿ. ಇವತ್ತು ಬೆಳಗ್ಗೆ BJP ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದೀನಿ. ಬಹಳ ನಮಗೂ ಬೇಜಾರಾಯ್ತು ಅದನ್ನ ನೋಡ್ಬಿಟ್ಟು. ನನಗೂ ಕಳಿಸ್ಕೊಟ್ರು ಅದನ್ನೆಲ್ಲ. though I am not home minister, but still they are sharing lot of information to me like you people. So ಇಲ್ಲಿ ಡೆಫಿನೆಟ್ಲಿ ಐ ಥಿಂಕ್ ಸೊ ಹೋಮ್ ಮಿನಿಸ್ಟರ್ ವಿಲ್ ಡೀಲ್ ವಿತ್ ಇಟ್. ಅಲ್ಲ DK ಶಿವಕುಮಾರ್ ಅವರೇ, ಬೇರೆ ವಿಚಾರ ಬಂದಾಗ ಸ್ವಲ್ಪ ಖಡಕ್ ಆಗಿ ಜೋರಾಗಿ ಅಂತ ಅಂದ್ರಿ. ಇವಾಗ ಎಲ್ಲಿ ಅದು ಅನ್ಲೇ ಇಲ್ಲಲ್ಲ. CM ಮೇಲೆ ಬಂದಾಗ 28 ಕೊಲೆ ಬಂದಾಗ ಒಂದ್ಸರಿ ಹಿಂಗ್ ಅಂದಿದ್ರೆ ನೀವು ಜೋಡಿ ಕರೆಕ್ಟ್ ಅಂತ ಇದ್ರಿ. ಅನ್ಸ್ತಾ ಇದೆ ಆಯ್ತು. ಗೃಹ ಸಚಿವರು ಈ ವಿಚಾರದಲ್ಲಿ ನಾವು ಸರ್ಕಾರ ಜೊತೆಲಿ ಮಾನ್ಯ ಅಧ್ಯಕ್ಷರೇ, ಇಂಥ ವಿಚಾರಗಳು ಬಂದಾಗ ತಾವು ಬಹಳ ಜೋರಾಗಿ ಮಾತಾಡ್ತೀರಿ. ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಅಲ್ಲ, ಏನ್ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ನನಗೆ ನಿಮಗೆ ಅರ್ಥ ಆಗ್ತಾನೆ ಇಲ್ಲ ನೀವು ಈ ರೀತಿ ಹೇಳೋದು. ನೋಡಿ, 48 ಗಂಟೆ ಆಗಿದೆ ಸ್ಟೇಟ್ಮೆಂಟ್ ಕೊಟ್ಟು. 48 ಗಂಟೆ ಆಗಿದೆ. 48 ಗಂಟೆ 48 ಅವರ್ಸ್. ನೋಡಿ, ನೀವು ಗೃಹ ಸಚಿವರಾಗಿದ್ರಿ, ಕೆಲಸ ಮಾಡಿದ್ರಿ, ಸರ್ಕಾರದಲ್ಲಿ ಬಹಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ. ಅಲ್ಲ, ನಂಬರ್ 1 ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು? ಆಯ್ತು, ದೇಶದ ನಂಬರ್ 1 ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು? ವಿತಿನ್ ಮಿನಿಟ್ ಅಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು. ಅವಾಗ ನಿಮ್ಮ ನಂಬರ್ 1 ಅಂತಿದೆ. ಈಗ ಎಷ್ಟು ನಂಬರ್ ಹೇಳ್ಬೇಕು ನಾವು? ಸುನಿಲ್ ಅವರು, ನೀವೇನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ, ಆಯ್ತಾ? ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ. ಆ ವ್ಯಕ್ತಿ ಮೇಲೆ ಈಗಾಗಲೇ 10 ಕೇಸ್ಗಳಿದ್ದಾವೆ. ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೊಳ್ಳೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ.
ಆ ಕಾನೂನನ್ನ ಚಲಾಯಿಸ್ತೀವಿ. ಅವನಿಗೇನು ಶಿಕ್ಷೆ ಮಾಡಬೇಕೋ ಮಾಡ್ತೀವಿ, ಯಾವ ಮುಲಾಜಿಲ್ದೆ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿ ಗೊತ್ತಿದೆ. ಐ ಥಿಂಕ್ 4 ವರ್ಷದ ಹಿಂದೆ ಸುಳ್ಯದ ಒಬ್ಬ ವ್ಯಕ್ತಿ ಅಂದಿನ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತಾಡ್ಬಿಟ್ಟು ಬಹಳ ಅವನ ಉದ್ವೇಗ ಅಂತ ತೋರಿಸ್ಕೊಂಡ. ಮಾರನೇ ದಿವಸ ಪೊಲೀಸ್ ಅವರು ಅವ್ರ ಮನೆಗೆ ಹೋಗಿ ಹೆಂಚು ತೆಗೆದು ಇಳಿದು ಅವನನ್ನ ಅರೆಸ್ಟ್ ಮಾಡಿದ್ರು ಸುಳ್ಯದಲ್ಲಿ. ಆ ಎನರ್ಜಿ ಮಿನಿಸ್ಟರ್ ಅಷ್ಟು ಪವರ್ಫುಲ್ಲು. ಅವನು ಮಾಡಿದ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತ್ರ. ಈ ವ್ಯಕ್ತಿ ಎಲ್ಲಾ ಚಾನೆಲ್ಗಳ ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಶೇಷಣ ಕೊಟ್ಟು ಇಷ್ಟು ಮರ್ಡರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಎಂದಾಗಲೂ ಕೂಡ ನೀವು ತಕ್ಷಣ ಕ್ರಮ ತಗೊಳ್ಳದೇ ಇದ್ರೆ ಏನು ಸರ್ಕಾರ ಅಷ್ಟು ಹೋಪ್ಲೆಸ್ ಅಂತೂ ಹೆಲ್ಪ್ಲೆಸ್ ಅಂತ ಅನ್ಕೊಂಡಿದ್ದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತಾನೆ ಅನ್ಕೋಬೇಕು ನಾವು. ಈವನ್ ಆಫ್ಟರ್ 48 hours ಏನ್ ಅರ್ಥ ಇದು? ನಾನೀಗ ಕ್ರಮ ತಗೊಳ್ತೀನಿ, ಆಲೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಸುಮ್ಮನೆ ಏನ್ ಕೂತಿಲ್ಲ. ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಕ್ರಮ ತಗೊಳ್ತೀವಿ. ಅಲ್ಲ, ಅವನ ಹೇಳಿಕೆ ಪ್ರಕಾರ ನಿಮ್ಮ SIT ಅಲ್ಲಿ ಎನ್ಕ್ವೈರಿ ನಡೆತಲ್ಲ, ಅವನ ಗೈಡೆನ್ಸ್ ಪ್ರಕಾರ ನಡೆದಿದೆ. ಅದ್ರ ಬಗ್ಗೆ ಅದೇ ವ್ಯಕ್ತಿ ಮಾಡಿದ್ದಾನೆ. ಇದೆಲ್ಲ ಮಾತಾಡಬೇಡಿ ನೀವು, ಇರೋ ವಿಚಾರ ಹೇಳಿ ವಿಜಯದಲ್ಲಿ. ಇಲ್ಲ ರೀ, ಅವರೇ ಹೇಳಿದ್ದಾರೆ ನನ್ನ ಗೈಡೆನ್ಸ್ ಮೂಲಕ ಮಾತಾಡಿದ್ರೆ ಗೋಪಾಲ್ ಕೃಷ್ಣ ನೀವೇ ಯಾಕೆ ಫಸ್ಟ್ ಕ್ವಶನ್ ಅವರಲ್ಲಿ 1.5 ಗಂಟೆ ಆಗಿದೆ, ಮತ್ತೆ ಎದ್ದು ಮಾತಾಡ್ತೀವಿ. ಬಿಲ್ ಮಾಡಿಸ್ಬೇಕು ಈಗ. ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ನಮಗೆ ಗೊತ್ತಿದೆ, ಈ ಬಾರಿ ಉತ್ತಮ ಮಳೆ ಆಗಿದ್ರೂ ಸಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಬರ್ತಾ ಇದ್ರೂ ಕೂಡ ಇವತ್ತು 6 ಕ್ರಸ್ಟ್ ಗೇಟ್ಗಳಲ್ಲಿ ಇವತ್ತೇನು ದೋಷ ಕಾಣ್ತಾ ಇದೆ. ನಮಗೆ ಗೊತ್ತಿದೆ, ಕಳೆದ ಆಗಸ್ಟ್ನಲ್ಲೂ ಸಹ 19ನೇ ಕ್ರಸ್ಟ್ ಗೇಟು ಮುರಿದುಕೊಂಡು ಹೋಗಿರ್ತಕ್ಕಂಥ ಘಟನೆ ಕೂಡ ನಾವು ನೋಡಿದ್ದೇವೆ. ಇದಾದ ನಂತರ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿ ವರ್ಷ ಈ ಭಾಗದ ರೈತರು 2 ಬೆಳೆಯನ್ನ ಬೆಳೀತಾ ಇದ್ರು. ಆದರೆ ಈ ಸಲ ಅನಾಹುತ ಆಗಿರ್ತಕ್ಕಂಥ ಕಾರಣದಿಂದ 1 ಬೆಳೆಗೆ ಇವತ್ತು ರೈತರು ತೃಪ್ತಿ ಪಡ್ಕೊಳ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ನಾನಿವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆ, ಇವತ್ತು ಆ ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು 100 TMCಗಿಂತ ಹೆಚ್ಚು ಅಲ್ಲಿ ಕೆಪಾಸಿಟಿ ನೀರನ್ನು ಸ್ಟೋರೇಜ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ 105 TMC ಅಲ್ಲಿ ಸ್ಟಾಕ್ ರಿಸರ್ವೇಲ್ ಇತ್ತು ಅಂತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, మన ಸಭಾಧ್ಯಕ್ಷರೇ, ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇದು ಏನು ಕ್ರಸ್ಟ್ ಗೇಟ್ಗಳನ್ನ ತತ್ಕ್ಷಣ ಅಳವಡಿಸಬೇಕಾಗಿತ್ತು. ಈಗ ಎಲ್ಲಾ ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ ಸಮಸ್ಯೆ ಇದೆ ಅಂತೇಳಿ ಇವತ್ತು ಚರ್ಚೆ ನಡೀತಾ ಇದೆ. ಆ ಭಾಗದ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಶಿವರಾಜ್ ಪಾಟೀಲ್ ಅವರು, ದೊಡ್ಡನಗೌಡರು ಎಲ್ಲರೂ ಕೂಡ ಇದನ್ನು ಚರ್ಚೆ ಮಾಡಿದ್ದೇವೆ. ಆ ಭಾಗದ ರೈತರು ಕೂಡ ಇವತ್ತು ಆತಂಕದಲ್ಲಿದ್ದಾರೆ. ರೈತ ಮುಖಂಡರು ಕೂಡ ಬಂದು ಇವತ್ತು ಮನವಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಸರ್ಕಾರ ಏನ್ ಕ್ರಮ ಕೈಗೊಳ್ತಾ ಇದೆ, ಯಾಕೆ ರೈತರು ಆತಂಕದಲ್ಲಿದ್ದಾರೆ, ಈ ವಿಚಾರದಲ್ಲಿ ಸರ್ಕಾರ ಸರಿಯಾದಂತ ಉತ್ತರ ಕೊಡಬೇಕು. ಇನ್ನೊಂದು ಒಂದೇ ವಿಚಾರ ಮಾನ್ಯ ಸಭಾಧ್ಯಕ್ಷ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ನವಲೆ ಸಮಾಂತರ ವಿಷಯ ಪ್ರಸ್ತಾವನೆ ಮಾಡಿ ಇಷ್ಟೇ ವಿಚಾರ ಮಾನ್ಯ ಸಭಾಧ್ಯಕ್ಷ, ನವಲೆ ಸಮಾನಾಂತರ ಜಲಾಶಯದ ಬಗ್ಗೆನೂ ಕೂಡ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಪ್ರಸ್ತಾಪ ಆಗಿತ್ತು. ಸರ್ಕಾರ ಉತ್ತರ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಸರ್ ಮೊನ್ನೆ ಟೆಕ್ನಿಕಲ್ ಸರ್ ಕಮಿಟಿ ಬಗ್ಗೆನೂ ಮಾತಾಡಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿಗಳು ಸಹಿತ ಅದಕ್ಕೆ ಆನ್ಸರ್ ಕೊಡ್ತೀವಿ ಅಂತ ಹೇಳಿ ದಯಮಾಡಿ ಅವರಿಂದ ಆನ್ಸರ್ ಕೊಡ್ರಿ ಸರ್. ಇನ್ನೊಂದು 2ನೇ ಸರ್ ದಯಮಾಡಿ ಅವ್ರಿಗೆ ಸಾಹೇಬರಿಗೆ ಉತ್ತರ ಕೊಡಕ್ಕೆ ಹೇಳಿ ಸರ್. ತಾವೇ ಹೇಳಿದ್ರಿ ಸರ್. ಎಲ್ಲಿ ಉತ್ತರ ಕೊಡ್ತಾರೆ? ಮೊನ್ನೆ ನಮ್ಮ ಶಿವರಾಜ್ ತಿರುಣಿಲ್ಲ ನಮ್ಮ
ಹಂಪನಗೌಡ ಬಾದಲ್ರಿ ಮತ್ತು ಇವರೆಲ್ಲ ಪ್ರಸ್ತಾವನೆ ಮಾಡಿದ್ರು. ಇವರು ಹೋಗಿ ಸ್ಪಾಟ್, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗಿ ಸ್ಪಾಟ್ ಹೋಗಿ ನೋಡ್ಕೊಂಡು ಬಂದು ಅವರು ಒಂದು ಹೇಳಿದ್ರು, ಇವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಮ್ಮ ರೆಡ್ಡಿ ಅವರು ಅವ್ರೇನು ಪ್ರಸ್ತಾವನೆ ಮಾಡಿದ್ದಾರೆ, ಇಟ್ ಇಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ. ಇದು ನಾನು ಅದಕ್ಕೆ ವೆರಿ ಡೀಟೇಲ್ ಆಗಿ ನಾನು ಅವತ್ತು ಉತ್ತರ ಕೊಡಕ್ಕೆ ಹೋಗಲಿಲ್ಲ ಇವ್ರಿಗೆ. ಯಾಕೆಂದರೆ ಬರೀ ಇವ್ರ ಮೇಲೆ ಮಾತು ಕಟ್ಕೊಂಡು ನಾನು ಉತ್ತರ ಕೊಡೋಕೆ ಆಗಲ್ಲ ಇದು. ಯಾಕೆಂದರೆ ಇದು 3 ಸ್ಟೇಟ್ ಸಂಬಂಧಪಟ್ಟಂಥ ವಿಚಾರ. ಹಿಂದೆ ನಾನು ಚೀಫ್ ಮಿನಿಸ್ಟರ್ಸ್ನ ಮೀಟಿಂಗ್ ಕೇಳಿದ್ದೆ. ಅವರು ಮೀಟಿಂಗ್ ನನಗೆ ಟೈಮ್ ಕೊಡಲಿಲ್ಲ, 2-3 ಸೆಷನ್ಸ್ ಮಾಡಿದ್ರು. ಈಗ ನಾನು ತಂದಿದ್ದೀನಿ ಇದನ್ನು. ಇದಾದಮೇಲೆ ನನಗೆ ಒಂದು ಸಪ್ರೇಟ್ ಟೈಮ್ ಕೊಡಿ. ಯಾಕೆಂದರೆ ಇದ್ರ ಬಗ್ಗೆ ಚರ್ಚೆಗೆ ಭಾಳ ಮಾತಾಡ್ತಾರೆ ಕೆಲವರೆಲ್ಲ. ಖಂಡಿತ ಇದು 69ನಲ್ಲಿ ಬಂದಿದೆ. ನಾನು ಡೀಟೇಲ್ ಉತ್ತರ ಕೊಡ್ತೀನಿ ಅದಕ್ಕೆ. ಇಟ್ ಈಸ್ ವೆರಿ ಎಸೆನ್ಷಿಯಲ್. ರೈಟ್. ಯಾಕೆಂದರೆ ಇಲ್ಲಿ ಇದೊಂದು ಉತ್ತರ ಸುಮಾರು 3 ಜಿಲ್ಲೆ, 4 ಜಿಲ್ಲೆ ಪ್ಲಸ್ ಅಲ್ಲೇ ಹೇಳಪ್ಪ, ಆಂಧ್ರ, ತೆಲಂಗಾಣ, ಅದ್ರ ಮೇಲೆಲ್ಲ ದೊಡ್ಡ ಪರಿಣಾಮ ಬೀಳುವಂತ ಉತ್ತರ ಆಗ್ತದೆ ಇದು. ಸೊ ಅದಕ್ಕೆ ನಾನು ಬೇಕಾದ್ರೆ ಮಧ್ಯ ಯಾವ್ದು ಕೇಳ್ತೀರೋ ನಾನು ಮಹಾಂತೇಶ್ ಕೌಜಲೆಗೆ ಮಹಾಂತೇಶ್ ಕೌಜಲೆಗೆ ಇವತ್ತೇ ಕೊಡ್ತೀನಪ್ಪ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳಗಾವಿ ಜಿಲ್ಲೆ ಬೈಲೊಂಗಲ್ಲು, ಕಿತ್ತೂರು, ಸೌದತ್ತಿ, ರಾಮದುರ್ಗ್ ಹಾಗೂ ಯರಗಟ್ಟಿ ತಾಲೂಕಿನಲ್ಲಿ ಸೋಯಾಬೀನ್ ಮತ್ತು ಇತರ ಮುಂಗಾರು ಬೆಳೆಗಳು ಅತಿವೃಷ್ಟಿ, ದುರ್ಬಲ ಕೀಟನಾಶಕ ಹಾಗೂ ಹೆಚ್ಚಿನ ಕೀಟ ಬಾಧೆಯಿಂದ ಸಂಪೂರ್ಣವಾಗಿ ನಾಶವಾಗಿದ್ದು, ರೈತರು ಬೆಳೆ ಪರಿಹಾರಕ್ಕಾಗಿ ಬೈಲೊಂಗಲ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟವಾದಂಥ ಮುಷ್ಕರವನ್ನು ಪ್ರಾರಂಭವನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಇದನ್ನು ಸನ್ಮಾನ್ಯ ಕೃಷಿ ಸಚಿವರ ಗಮನಕ್ಕೆ ತರಬಯಸ್ತೀನಿ. ಈ ಬಾರಿ ಬಹುಶಃ ಅತ್ಯಂತ ಒಳ್ಳೆ ರೀತಿಯಂಥ ಮಳೆ ಆಗಿರುವುದರಿಂದ ನಮ್ಮ ಭಾಗದ ರೈತರೆಲ್ಲ ಬಹಳ ಸಂತೋಷಪಟ್ಟಿದ್ದರು. ಈ ಬಾರಿ ಇದ್ರ ಸಹಿತ ಒಂದು ಒಳ್ಳೆ ರೀತಿಯಂಥ ಬೆಳೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಈ ನನ್ನ ಬೈಲೊಂಗಲ್ ಮತ್ತು ಕಿತ್ತೂರು ಇವೆರಡೇ ತಾಲೂಕಿನಲ್ಲಿ ಸುಮಾರು 40,000 ಹೆಕ್ಟೇರು, 40ರಿಂದ 45,000 ಹೆಕ್ಟೇರು ಇವತ್ತು ಸೋಯಾಬೀನ್ ಬೆಳೀತಾರೆ. 8,000 ಹೆಕ್ಟೇರ್ ಇಲ್ಲ ಸರ್, 2 ನಿಮಿಷ ಬರೀ ಹೆಕ್ಟೇರು ಏನು ಹೆಸರು ಬೆಳೀತಾರೆ. ಬಹುಶಃ ಇವತ್ತು ಅತಿವೃಷ್ಟಿ ಬಹಳ ಮಳೆಯಾಗಿರೋದ್ರಿಂದ ಮತ್ತು ಕಳಪೆಯಾದಂಥ ಕ್ರಿಮಿನಾಶಕ ಮತ್ತು ಕೀಟ ಬಾಧೆಯಿಂದ ಇವತ್ತು ಸಂಪೂರ್ಣವಾಗಿ ರೈತರು ಕಷ್ಟದಲ್ಲಿದ್ದಾರೆ. ಸೋಯಾಬೀನ್ ಬೆಳೆ ಭಾಳ ಚೆನ್ನಾಗಿ ಬೆಳೆದ್ರು ಸಹಿತ ಒಂದು ಗಿಡದಲ್ಲಿ ಒಂದು ಕೌಜಲಿಗೆ ಅವರೇ ನಿಮ್ಗೆ ಏನಾಗ್ಬೇಕು ಝೀರೋ ಅವರಲ್ಲಿ ಪ್ರೆಸೆಂಟ್ ಮಾಡಿ ನೀವು ಕಾಲ್ ಸೀನಿಯರ್ ಎಂಎಲ್ಎಸ್ ಕ್ವಾಲಿಫಿಕೇಶನ್ ಚರ್ಚೆ ಆಗ್ತದ ಸಾಧ್ಯ ಆಗಿಲ್ಲ. ಏನಾಗ್ಬೇಕು ಹೇಳಿ. ಇವತ್ತು ನಾನು ಸರ್ಕಾರಕ್ಕೆ ಇವತ್ತು ವಿನಂತಿಯನ್ನು ಮಾಡ್ಕೋತೀನಿ, ತಮ್ಮ ಮೂಲಕ ಈ ರೈತರ ಕಷ್ಟ ನೆರವಿಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಜಾಯಿಂಟ್ ಸರ್ವೆ ಮಾಡಿಸಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಬೇಕು. ಇದು ಮೊದಲೇದ್ದು. ಎರಡನೇದ್ದು, ಈಗಾಗಲೇ ಅವರೆಲ್ಲ ಇನ್ಶೂರೆನ್ಸ್ ಮಾಡಿದಾರ. ಆ ನಿಟ್ಟಿನಲ್ಲಿ ಅವರಿಗೆ ಮಿಡ್ ಸೀಸನ್ ಅಡ್ವರ್ಸಿ ಇನ್ವೋಕ್ ಮಾಡಿ ಅವರಿಗೆ ತಕ್ಷಣ ಪರಿಹಾರ ಸಿಗುವಂಥ ಒಂದು ಕೆಲಸವನ್ನ ಇವತ್ತು ತಾವು ಮಾಡಿ ಇವತ್ತು ರೈತರೇನು ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದಾರಲ್ಲ ಅವರಿಗೆ ನೆರವಿಗೆ ಬರುವ ಮೂಲಕ ಅವರಿಗೆ ಪರಿಹಾರ ಕೊಡುವಂತ ಒಂದು ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತೀನಿ. ಅಧ್ಯಕ್ಷರೇ, ಬೈಲುವಂಗ್ಲ, ಕಿತ್ತೂರು ಮತ್ತು ಸವದತ್ತಿಯಲ್ಲಿ ಏನು ಸಮಸ್ಯೆ ಇದೆ ಅದು ನನ್ನ ಗಮನಕ್ಕೆ ಬಂದಿದೆ. ಶಾಸಕರು ಮಾತನಾಡಿದರು ಮೊನ್ನೆನೂ. ಇದು ಮಳೆ ಮತ್ತು ಮೋಡ ಕವಿದ ವಾತಾವರಣದಿಂದ ಏನು ಕಾಯಿ ಕಟ್ಟದೇ ಇರ್ತಕ್ಕಂಥದ್ದು, ರೋಗ ಬಂದಿರತಕ್ಕಂಥದ್ದು. ಈಗಾಗಲೇ ನಾನು ಅಧಿಕಾರಿಗಳಿಗೆ ರಿಪೋರ್ಟ್ ಕೊಡಲಿಕ್ಕೆ ಸೂಚನೆ ಮಾಡಿದ್ದೀನಿ ಮತ್ತು ಯೂನಿವರ್ಸಿಟಿಯವರೆಗೂ ಸಹ ಅದನ್ನು ಸಂಪೂರ್ಣವಾಗಿ ಸೈನ್ಸಿಸ್ಟ್ ಹೋಗಿ ರಿಪೋರ್ಟ್ ಕೊಡಲಿಕ್ಕೆ ಅವ್ರಿಗೂ ಸಹ ನಮ್ಮ ಇಲಾಖೆ ಅಧಿಕಾರಿಗಳು ಯೂನಿವರ್ಸಿಟಿಯವ್ರಿಗೆ ಇಬ್ಬರಿಗೂ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆನೂ ಸರ್ವೆ ಮಾಡಲಿಕ್ಕೂ ಸಹ ಹೇಳಿದ್ದೀನಿ. ಇದೆಲ್ಲ ಜೊತೆಗೆ ಇನ್ಶೂರೆನ್ಸ್ ವಿಚಾರದಲ್ಲೂ ಮಿಡ್ ಸೀಸನ್ ಇದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಮತ್ತು ಅಲ್ಲಿ ಏನು ಸಮಸ್ಯೆ ಇದೆ, ಇನ್ಶೂರೆನ್ಸ್ ಎಷ್ಟು ಕವರ್ ಆಗುತ್ತೆ, ಎಲ್ಲ ವಿಚಾರದಲ್ಲಿ ನಾನು ಶಾಸಕರ ಜೊತೆಲೂ ಮಾತನಾಡಿ ನಮ್ಮ ಇನ್ನೊಂದು 2 ದಿವಸದೊಳಗಡೆ ಅಧಿಕಾರಿಗಳಿಂದ ವರದಿ ಬಂದ ತಕ್ಷಣ ಮುಂದಿನ ಕ್ರಮ ತಗೋತೀವಿ. ಮಾನ್ಯ ಸಭಾಧ್ಯಕ್ಷರೇ, ನಾನೊಂದು ಪ್ರಸ್ತಾವನೆ ಕೊಟ್ಟಿದ್ದೆ 0 ಅವರ್ಗೆ ಗುರುವಾರ. ಸ್ಪೀಕರ್ ಸಾಹೇಬ್ರೆ, ನಾನೊಂದು ಪ್ರಸ್ತಾವನೆ ಕೊಟ್ಟಿದ್ದೆ, ನೀವು 0 ಅವರ್ಗೂ ತಂದಿಲ್ಲ, ಮತ್ತೆ ನೀವು ಕಾಲಿಂಗ್ ಅಟೆನ್ಷನ್ ತರ್ತೀನಿ ಅಂದ್ರೆ ಅಲ್ಲೂ ಕೊಟ್ಟಿಲ್ಲ ನೀವು. ಅದು ಅದಕ್ಕಿಂತ ಮಹತ್ವವಾದ್ದು ಇದು.
ನೀವು ಕೊಟ್ಟದ್ದು ಇದಕ್ಕಿಂತ ಮಿಗಿಲಾದ ವಿಚಾರ ಇರಬೇಕು. ತುಂಬಾ ಇಂಪಾರ್ಟೆಂಟ್ ಇದೆ. ತರಬೇಕಂತ ಆಲೋಚನೆ ಮಾಡ್ತೇನೆ. ನೋಡ್ತೀವಿ ಅಶೋಕಣ್ಣ. ಮಾನ್ಯ ಸಭಾಧ್ಯಕ್ಷರೇ, ನಾನು ಶೂನ್ಯ ವೇಳೆಯಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಕೊಡಿಯಾಲ್ಬೈಲ್ ಪರಿಸರದಲ್ಲಿ ಬಹಳ ಹಳೆಯದಾದಂಥ ಜೈಲಿನಲ್ಲಿ ಒಳಗಡೆ ಕೈದಿಯವರು ಮೊಬೈಲನ್ನು ಉಪಯೋಗಿಸ್ತಾರೆ. ಆ ಮೊಬೈಲ್ನಿಂದ ಆ ಜೈಲಿನೊಳಗಡೆ ಕೂತು ಥ್ರೆಟ್ ಕಾಲನ್ನು ಕೊಡ್ತಾರೆ, ಬೇರೆ ಬೇರೆ ರೀತಿಯ ಹಾನಿ ಮಾಡ್ತಾರೆ ಅಂತ ಹೇಳೋ ಕಾರಣ ಆ ಜೈಲಿಗೆ ಹಾಕಿದಂಥ ಜಾಮರ್ನಿಂದಾಗಿ ಆ ಪರಿಸರದ 2-3 ಕಿಲೋಮೀಟರ್ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರಿಗೆ ಆಗ್ತಿರುವಂಥ ತೊಂದರೆಯ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರ ಶೂನ್ಯ ವೇಳೆಯಲ್ಲಿ ಅವರ ಗಮನವನ್ನು ತರಿಸಬೇಕು ಅಂತ ಹೇಳುವಂಥದ್ದು ಒಂದು ಮಾತು. ಈಗ ಇದೊಂದು ಬಹಳ ವಿಚಿತ್ರ, ಒಂದೇ ನಿಮಿಷದಲ್ಲಿ ಮಾತಾಡ್ತಾರೆ. ಅಲ್ಲ, ಒಂದೇ ಮಿನಿಟ್ ವಿಷಯ ಆಗುವಂತ ತೊಂದರೆಗಳು ನಿಮ್ಗೂ ಗೊತ್ತಿರೋ, 1 ಮಿನಿಟ್ ಕೊಡಿ, ಹೆಚ್ಚು ಮಾತಾಡಲ್ಲ, 1 ಮಿನಿಟ್. ಇದೊಂದು ಸಮಸ್ಯೆ ಏನಾಗಿದೆ ಅಂದ್ರೆ, ವಿಚಿತ್ರವಾದರೂ ಸತ್ಯ ಹೀಗೂ ಉಂಟೆ ಅಂತ ಹೇಳುವಂಥದ್ದು. ಏನಾಗಿದೆ, ಎತ್ತಿಗೆ ಜ್ವರ ಬಂದಿದೆ, ಎಮ್ಮೆಗೆ ಬರೆ ಹಾಕಿದ್ದಾರೆ. ಅಲ್ಲಿ ಜೈಲಿನ ಒಳಗಡೆ ಕೈದಿಗಳು ಮೊಬೈಲ್ ಉಪಯೋಗ ಮಾಡ್ತಾರೆ ಅಂತೇಳಿ ಜಾಮರ್ ಹಾಕಿದ್ದಾರೆ. ಆ ಜಾಮರ್ನಿಂದಾಗಿ ಜೈಲಿನ ಒಳಗಡೆ ಕೂತು ನೆಟ್ವರ್ಕ್ ಸಿಗುತ್ತೆ, ಜೈಲಿನ ಒಳಗಡೆ ಕೂತ್ಕೊಂಡು ಈಗಲೂ ಮಾತಾಡ್ತಾ ಇದ್ದಾರೆ. ಆದರೆ ಆ ಪರಿಸರದ 2 ಕಿಲೋಮೀಟರ್ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ, 10 ಬ್ಯಾಂಕ್ಗಳು, 8 ಇನ್ಸ್ಟಿಟ್ಯೂಷನ್, ಕಾಲೇಜು, ಹೈಸ್ಕೂಲ್ಗಳು ಮತ್ತು ಅದು ಮಾತ್ರ ಹೋಟೆಲ್ಗಳು, ಉದ್ದಿಮೆ, LIC, ಅದು ಮಾತ್ರವಲ್ಲ ನ್ಯಾಯಾಲಯದಲ್ಲಿ ಆನ್ಲೈನ್ ಏನು ವಿಚಾರಣೆ ಕೂಡ ಮಾಡ್ಲಿಕ್ಕಾಗದೆ ಪರಿಸ್ಥಿತಿಯಲ್ಲಿದೆ. 6 ತಿಂಗಳಾಯ್ತು, 10 ಪ್ರತಿಭಟನೆ ಆಯ್ತು, ಯಾವುದೂ ಆಗಿಲ್ಲ. ಕೊನೆಯದಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾರೋ ಡೆಲ್ಲಿಯಿಂದ ತಂಡ ಬಂದ್ರು, ಬೊಂಬೈಯಿಂದ ತಂಡ ಬಂದ್ರು ಅಂತ ಮಂಗ ಮಾಡ್ತಾ ಇದ್ದಾರೆ. ಪೇಪರ್ನಲ್ಲಿ ದಿನನಿತ್ಯ ವರದಿ ಆಗ್ತಾ ಇದೆ. ಆದರೆ 6 ತಿಂಗಳಿಂದ ಕೂಡ ಒಂದು ಜಾಮರ್ ತೆಗಿಲಿಕ್ಕೂ ಆಗಲಿಲ್ಲ, ಒಂದು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಆಗಿಲ್ಲ. ಅದಕ್ಕಾಗಿ ಈ ಒಂದು ಜೈಲಿನಲ್ಲಿರುವಂತಹ ಜಾಮರನ್ನು ಸರಿಪಡಿಸಿ ಮಂಗಳೂರಿನ ಜನತೆಗೆ ಒಂದು ಕಷ್ಟವನ್ನು ನಿಗಾಯಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಗೃಹ ಸಚಿವರಿಂದ ಉತ್ತರವನ್ನು ಬಯಸ್ತೇನೆ. ಸರ್ಕಾರ ಉತ್ತರ ಸರ್ಕಾರ ಉಪಮುಖ್ಯಮಂತ್ರಿ ಮಂತ್ರಿಗಳೇ, ಈಗ ಜಾಮರ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಜೈಲಲ್ಲಿ ಜಾಮರ್ ಹಾಕಿದ್ದು ಒಳಗಿದ್ದವ್ರಿಗೆ ಸಿಗ್ತದೆ, ಹೊರಗಿನವ್ರಿಗೆಲ್ಲರೂ ಪ್ರಾಬ್ಲಮ್ ಆಗ್ತದೆ. ಅದನ್ನು ಪ್ರಸ್ತಾವ ಮಾಡಿದ್ದಾರೆ. ಆಯ್ತು, ಟೆಕ್ನಿಕಲಿ ಐ ಆಮ್ ನಾಟ್ ಸೌಂಡ್ ಆನ್ ದಟ್. ಅಶೋಕ್ ಮೇ ಬಿ ಹೋಮ್ ಮಿನಿಸ್ಟರ್ ನಾಳೆ ಕೊಡ್ಲಿ, ಅದು ಹೋಮ್ ಮಿನಿಸ್ಟರ್ ರಿಪ್ಲೈ ಕೊಡ್ಲಿ. ಅದು ಇದೆ, ಐ ಅಗ್ರಿ ವಿತ್ ದೆಮ್, ವಾಟ್ ಎವರ್ ಇಟ್ ಟೇಕ್. ಜಾಮರ್ ಹಾಕಿದ್ರೆ ಒಂದಷ್ಟು ಏರಿಯಾ ಬರ್ತದೆ, ಬಟ್ ಒಳಗಡೆ ಸಿಗ್ತದೆ ಅಂದ್ರೆ ಇವ್ರಿಗೆ ಜೈಲ್ ಒಳಗಡೆ ಸಂಪರ್ಕ ಇದೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಜೈಲ್ ಒಳಗಡೆ ಜೈಲು ಒಳಗಡೆ 1 ಮಿನಿಟ್ ಉಪಮುಖ್ಯಮಂತ್ರಿಗಳೇ, ನಿಮಗೆ ಯಾವ್ದು ಬೇಕಾದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊತೀರಿ ನೋಡಿ. ನೀವು ನಿಮಗೆ ಯಾವ್ದು ಬೇಕಾದ್ರೆ ಮಾತ್ರ ಕರೆಕ್ಟ್ ಆಗಿ ಕೇಳಿಸ್ಕೊತೀರಿ. ಅಲ್ಲ, ಇವ್ರಿಗೂ ಒಳಗಡೆ ಇರೋ ಕೈದಿಗಳಿಗೂ ಸಂಪರ್ಕ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ. ಅಲ್ಲ, 1 ನಿಮಿಷ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಕ್ಕೆ ಒಂದು ಮಾತು, ಜೈಲು ಹೃದಯ ಭಾಗದಲ್ಲಿದೆ, ಅದನ್ನ ಪ್ರಥಮತವಾಗಿ ಎಲ್ಲಾದ್ರೂ ಗ್ರಾಮಾಂತರದಲ್ಲಿ ಆಗಬೇಕು, ಆಗ್ತಾ ಇದೆ ಅಂತ ಹೇಳಿದೆ, ಅದನ್ನ ಗ್ರಾಮಾಂತರ ಕೊಂಡೋಗುವಂಥದ್ದು. ಮತ್ತೆ ಜೈಲು ಒಳಗಡೆ ಜಾಮರ್ನಿಂದಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಮ್ಮ ಜೈಲಿನ ಇಲಾಖೆ ಸಿಬ್ಬಂದಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇಡೀ ಜಗತ್ತಿಗೆ ಗೊತ್ತಾಗಿದೆ. ಒಂದು ಪ್ರಕಟಣೆ ಬಗೆಹರಿಸಿಕೊಡಿ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿ ಅವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118 ಮೇರೆಗೆ ಈ ಕೆಳಗಂಡ ವಿಧೇಯಕಗಳನ್ನು ದಿನಾಂಕ 14/8/2025 ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. 1. ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ 2025, ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ 2025, ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ನೋಂದಣಿ ಕರ್ನಾಟಕ 2ನೇ ತಿದ್ದುಪಡಿ ವಿಧೇಯಕ 2025 ಗಮನ ಬಯಸ್ತೇನೆ. ಈಗ ಸನ್ಮಾನ್ಯ ನಿಲುವಳಿ ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿರೋ ಬಗ್ಗೆ ಮತ್ತೆ ಶಾಸಕರಿಗೆ ಅನುದಾನದ ತಾರತಮ್ಯ ಮಾಡ್ತಾ ಇರೋದ್ರ ಬಗ್ಗೆ, ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಹಳ್ಳ ಬಿದ್ದಿರೋದ್ರ ಬಗ್ಗೆ,
ಯಾವುದೇ ನಿಗಮಕ್ಕೆ ಹಣ ಬಿಡುಗಡೆ ಮಾಡದೇ ಇರೋದು, ಇಷ್ಟು ವಿಚಾರಗಳು ಕೂಡ ಬಹಳ ಇಂಪಾರ್ಟೆಂಟ್. 2 ವರ್ಷ ಆದರೂ ಕೂಡ ಇನ್ನ ನಮ್ಮ ರೂಲಿಂಗ್ ಪಾರ್ಟಿ ಶಾಸಕರು ಹೇಳ್ದಂಗೆ ಒಂದು ತೆಂಗಿನಕಾಯಿನೂ ಹೊಡೆಯಕ್ಕಾಗಿಲ್ಲ. ಈಗ ಅದರಿಂದ ಇದು ಇಂಪಾರ್ಟೆಂಟ್ ಇದೆ. ದಯವಿಟ್ಟು ನಿಲುವಳಿ ಸೂಚನೆ ನೋಡಿದ್ದೇನೆ, ಅದು ಇದು ನಿಲುವಳಿ ಸೂಚನೆ ಬರುವುದಿಲ್ಲ. ಅದಕ್ಕೆ ನಾನು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಈಗ ನಂದು ಏನು ಬರಲಿಲ್ಲ ಇವತ್ತು, ನಾಳೆ ಬರ್ತದೆ. ಈಗ ಸದನವನ್ನು 3 ಗಂಟೆಗೆ ಇವತ್ತು ಮುಂದೂಡಲಾಗಿದೆ. ಆ ರೇಟ್ ಆಸ್ ಇಟ್ ಈಸ್ ಕರ್ನಾಟಕದಾಗ ಒಂದೇ ರೇಟ್ ಐತೆ, ಅದಿರ್ಲಿ. ಆದ್ರೆ ನಮ್ಮ ರೈತರಿಗೆ ನೀವು ಕಡಿಮೆ ಕೊಡತ್ತೀರಿ ಬೇರೆ ಕಡೆ, ಅದನ್ನ ಹೆಚ್ಚು ಮಾಡುವಂತ ಕೆಲಸ ಮಾಡಿ ವಿನಂತಿ ಮಾಡ್ತೇನೆ. ಅಧ್ಯಕ್ಷರೇ, ಈ ಒಕ್ಕೂಟಗಳು ಇದಾವಲ್ಲ ಸರ್ ಅಧ್ಯಕ್ಷರೇ, ಅವರವರ ಆರ್ಥಿಕ ಅನುಗುಣವಾಗಿ ಆಗಾಗ ಅವರ ರೇಟನ್ನ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡ್ಕೊಂಡು ಅವ್ರಿಗೆ ಅಧಿಕಾರ ಇದೆ. ಅವ್ರಿಗೆ ಏನು ಈಗ ಅವರು ಮಂಗಳೂರಲ್ಲಿ ನೀವು 44 ರೂಪಾಯಿ ಕೊಡ್ತಾ ಇದ್ದೀರಿ ತಾನೇ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರಲ್ಲಿ ಅಂತ ಅಂದರೆ ಅಲ್ಲಿ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಅಷ್ಟು ಹಾಲನ್ನು ಅವ್ರು ಖರ್ಚಾಗ್ತದೆ ಅಲ್ಲಿ. ಜೊತೆಗೆ ಬೇರೆ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಿಂದನೂ ಹಾಲು ತಗೋತಾರೆ ಅವರು. ಅವ್ರು ಏನು ಉತ್ಪಾದನೆ ಮಾಡಿ ಅದಕ್ಕಿಂತ ಹೆಚ್ಚು ಅವ್ರಿಗೆ ಅಗತ್ಯ ಇದೆ. ಅವ್ರು ಬೇರೆ ಬೇರೆ ಜಿಲ್ಲೆಗಳಿಂದ ತಗೊಂಡು ಹಾಲು ಮಾರಾಟ ಮಾಡ್ತಾರೆ. ಐನು ಅವ್ರಿಗೆ ಲಾಭ ಜಾಸ್ತಿ ಇದೆ. ಆದರೆ ಬೇರೆ ಒಕ್ಕೂಟಗಳಲ್ಲಿ ಹಾಗಿಲ್ಲ ಅಧ್ಯಕ್ಷರೇ. ಬೇರೆ ಉತ್ಪಾದನೆಗೆ ಎಷ್ಟಾಗುತ್ತೆ ಆದರೆ ಅರ್ಧದಷ್ಟೇ ಖರ್ಚಾಗೋದು ಹಾಲು.
ಉಳಿಕೆ ಹಾಲುಗಳನ್ನ ಅವರು ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ, ಹಾಲಿನ ಪೌಡ್ರ್ ಮಾಡ್ತಾರೆ, ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ. ಈಗ ಅವೆಲ್ಲ ಉಳ್ಕೋತಾ ಆಗ ಅವ್ರೇನು ಮಾಡ್ತಾರೆ, ಒಕ್ಕೂಟದವರು ಅವ್ರು ಸ್ವಲ್ಪ ನಷ್ಟ ಭರಿಸ್ಕೊಳಕ್ಕೋಸ್ಕರ ಸ್ವಲ್ಪ ವ್ಯತ್ಯಾಸ, ರೇಟ್ಗಳ ವ್ಯತ್ಯಾಸ ಅವರೇ ಮಾಡ್ಕೋತಾರೆ, ನಾವೇನು ಮಾಡಿಲ್ಲ. ಆದರೆ ಈಗ ನಾವು ಸರ್ಕಾರ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಅವರಿಗೆ, ಯಾವುದೇ ಕಾರಣಕ್ಕೂ ನೀವು ರೇಟ್ ವ್ಯತ್ಯಾಸ ಮಾಡಬೇಕು, ಸರ್ಕಾರ ಗಮನಕ್ಕೆ ತಂದೇ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಅದರಿಂದ ಈ ಸಲ ನಾವು 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ಮೇಲೆ ಯಾವ ಒಕ್ಕೂಟದವರು ಅದನ್ನು ವ್ಯತ್ಯಾಸ ಮಾಡಕ್ಕೆ ಹೋಗಿಲ್ಲ. ನಾವೇನು ಜಾಸ್ತಿ ಮಾಡಿದ್ದೀವಿ ಅದನ್ನ ಅಷ್ಟು ಮಾತ್ರ ಕೊಡ್ತಾ ಇದ್ದೀವಿ. ಅಲ್ಲ, ಮಾನ್ಯ ಮಂತ್ರಿಗಳೇ, ಅಧ್ಯಕ್ಷರೇ, ಈಗ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ರೈತರಿಗೆ ಅಥವಾ ನಿಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಅವ್ರಿಗೆ ಯಾವ ರೇಟ್ ಕೊಡ್ತೀರಾ ಅದೇ ರೇಟ್ ನಮ್ಮ ಬೇರೆ ಜಿಲ್ಲೆಯವ್ರಿಗೂ ಕೊಡ್ರಲ್ಲ ರೈತರಿಗೆ. ಅದನ್ನ ಸರ್ಕಾರ ಭರಿಸ್ಲಿ, ಅದನ್ನ ಕೊಡ್ಲಿ, ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ. ಬೆಲ್ಲದವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಆ ಪ್ರದೇಶದ ಮೇಲೆ ಒಕ್ಕೂಟದವರು ಅದಂತೆ ಅಲ್ಲಿಯ ಪರಿಸ್ಥಿತಿ ನೋಡಿ ಮಾಡ್ತಾರಂತ ಹೇಳಿಕೊಂಡು ಸ್ಟೇಟ್ ತೀರ್ಮಾನ ಮಾಡುದಿಲ್ಲ ಅಂತೇಳಿ. ಆದ ಕಾರಣ ಆ ಒಕ್ಕೂಟದವ್ರಿಗೆ ಡೈರೆಕ್ಷನ್ ಕೊಡಿ, ಈ ರೀತಿ ಬೇಡಿಕೆ ಇದೆ. ಇಷ್ಟು ದೊಡ್ಡ ವ್ಯತ್ಯಾಸ ಆಗಬಾರ್ದಲ್ಲ, ಸರ್ಕಾರ ನೋಡ್ಬೇಕಲ್ಲ. ಏನು ವಿಷಯ ಗೊತ್ತಿಲ್ಲ, ಯಾಕೆ ₹1-2 ಫರ್ಕ್ ಆದ್ರೆ ನಾವು ಒಪ್ಕೋಬಹುದಿತ್ತು. ಅವರನ್ನು ಕರೆಸಿ ಒಕ್ಕೂಟದವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಕೂತ್ಕೊಂಡು ಯಾಕೆ ಹೆಚ್ಚು ಕಮ್ಮಿ ಮೀಟಿಂಗ್ ಮಾಡಿ. ಅಲ್ಲ, ಮೀಟಿಂಗ್ ಮಾಡೋದು ಏನು ಅವ್ರವರೇ ಮಾಡ್ಕೊತಾರೆ. ಅದ್ರ ಈಗ ಸರ್ಕಾರದ ರೋಲ್ ಏನು ಈಗ ಅಲ್ಲಿ ಮಾಡ್ಕೊಂತಾರೆ ಮಂತ್ರಿ ಅವರೇ. ಈಗ ಅಲ್ಲಿ ಕೂಡ ನೋಡಿ, ಅಲ್ಲಿ ಕೂಡ ಮಿಸ್ಯೂಸ್ ಆಗಬಾರ್ದು ಅಂತ ಇವ್ರು ಹೇಳುವಂತದ್ದು. ಅಲ್ಲಿ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು, ಜನರಿಗೆ ಅದೇನು ಯಾಕೆ ಹೆಚ್ಚು ಕಮ್ಮಿ ಆಗ್ತದೆ ಹೇಳಿ ಕೂತ್ಕೊಂಡು ಮಾತ್ರ ಗೊತ್ತಾಗ್ತದೆ. ಅಲ್ಲ, ಸರ್ಕಾರ ಕೈ ಚೆಲ್ಲಿ ಇಟ್ಕೊಳಕ್ ಆಗುದಿಲ್ಲ, ಅವ್ರು ಒಕ್ಕೂಟದವ್ರು ಮಾಡ್ತಾರಂತ ಹೇಳಿ ಮಾಡಿರ್ಲಿಕ್ಕೆ ಅದನ್ನ ಕಂಪೆನ್ಸೇಟರ್ ಮಾಡ್ರಿ. ಅಲ್ಲಲ್ಲ, ಅದು ಅವ್ರು ಇಂಡಿಪೆಂಡೆಂಟ್ ಬಾಡಿ ಇದೆ, ಅವ್ರು ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ, ಅಧ್ಯಕ್ಷರು ಇರ್ತಾರೆ, ಅವ್ರವ್ರೇ ತೀರ್ಮಾನ ತಗೋತಾರೆ, ಅವ್ರು ಬೇರೆ ಅವಕಾಶ ಮಾಡ್ಕೊಂಡಿದ್ದಾರೆ. ಅಲ್ಲ, ಈಗ ಅದನ್ನೇನು ಹೇಳ್ತಾರೆ, ಇಂಡಿಪೆಂಡೆಂಟ್ ಬಾಡಿ ಕೂಡ ತೀರ್ಮಾನ ಯಾಕೆ ಈಗ ಪಾಲಿಸಿ ಮಾಡೋದಲ್ಲ, ನಮ್ಮ ಅಸೆಂಬ್ಲಿ ಮಾಡೋದಲ್ಲ, ಅದಕ್ಕೆ ಅನುಗುಣ ಏನ್ ಕೇಳ್ತಿದ್ದಾರೆ, ಯಾಕೆ ಇಲ್ಲಿ ಜಾಸ್ತಿ ಕೊಡುವ ಅಲ್ಲಿ ಕಡಿಮೆ, ಏನ್ ಕಾರಣ ಏನಂತ ಹೇಳಿ ಗೊತ್ತಾಗ್ಬೇಕಲ್ಲ. ಅಟ್ಲೀಸ್ಟ್ ನಾವು ಅದನ್ನೇ ಮಾಡಿದೀವಿ. ಈಗ ನಾವು ಮುಖ್ಯಮಂತ್ರಿಗಳ ಸಭೆ, ಅವರ ಅಧ್ಯಕ್ಷ ಸಭೆ ಮಾಡಿ ಮುಂದೆ ಯಾವುದೇ ಒಕ್ಕೂಟಗಳು ಇಷ್ಟ ಬಂದಂಗೆ ಮಾಡೋಗಿಲ್ಲ, ಏನೇ ಮಾಡಬೇಕಾದ್ರೆ ವ್ಯತ್ಯಾಸ ಇದ್ರೆ ನಮ್ಮ ಸರ್ಕಾರ ಗಮನಕ್ಕೆ ತಂದು ತೀರ್ಮಾನ ಮಾಡಬೇಕು ಅಂತ ಅವ್ರು. ಶಿವರಾಜ, ನಿಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳ ಕಡಿಮೆ ನಿಮ್ಮ ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1518 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ. ಸರ್, ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದ್ದು ನನ್ನ ಕ್ಷೇತ್ರಕ್ಕೆ ಯಾಕೆ ಬಸ್ಸು ಕೊಡಲಿಲ್ಲ ಅಂತೇಳಿ. ಇದರಲ್ಲಿ ಕೊಟ್ಟಿದ್ದಾರೆ, ಈ ವರ್ಷ ನನಗೆ ಬಸ್ಸು ಕೊಡಲಿಲ್ಲ ಅಂತೇಳಿ. ಬರೀ 4 ಬಸ್ಸು ಮಾತ್ರ ಇದೆ. ಸುಳ್ಯ ಅಂತ ಹೇಳುವ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲೇ ವಿಶೇಷವಾದ ಕ್ಷೇತ್ರ, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇರುವ ಕಾರಣ ಅಲ್ಲಿ ಬರುವ ಜನಸಂಖ್ಯೆ ಕೂಡ ಜಾಸ್ತಿ ಇದ್ದಾರೆ. ನಮಗೆ ಹೊಸ ಬಸ್ಸುಗಳನ್ನು ಕೊಡಬೇಕು. ಮತ್ತು ಬೆಂಗಳೂರಿಗೆ ಸುಳ್ಯದಿಂದಲೇ ಹೊರಡುವ ಬಸ್ಸು 2, ಒಂದು ಮೈಸೂರು ರೂಟಾಗಿ ಬೆಂಗಳೂರಿಗೆ ಬರಲಿಕ್ಕೆ, ಮತ್ತೊಂದು ಸಕಲೇಶ್ಪುರ ಹಾಸನ ಆಗಿ ಸುಬ್ರಹ್ಮಣ್ಯದಿಂದ ಸುಳ್ಯದಿಂದ ಹೊರಟು ಬರುವ ಹಾಗೆ ಬೆಂಗಳೂರಿಗೆ ಡೈರೆಕ್ಟ್. ನಾವು ಪುತ್ತೂರಿಂದ ನಮ್ಮ ಬಸ್ಸು ಬಂದರೆ ಅದು ಪುತ್ತೂರಲ್ಲೇ ಸೀಟ್ ಫುಲ್ಲಾಗಿ ಬರ್ತದೆ. ನಮ್ಮ ಇಡೀ ಜನರಿಗೆ, ಸುಳ್ಯದ ಕ್ಷೇತ್ರದ ಜನರಿಗೆ ಅದರಲ್ಲಿ ಸ್ಥಳಾವಕಾಶ ಇಲ್ಲದೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿರುವುದಿಲ್ಲ. ಅದಕ್ಕೋಸ್ಕರ ಸುಳ್ಯದಿಂದಲೇ ಒಂದು ಬಸ್ ಹೊರಡುವಾಗೆ, 2 ಬಸ್ಸು 2 ಲೈನಲ್ಲಿ ಹೊರಡುವಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ವಿನಂತಿ ಮಾಡ್ತೀನಿ. ಮತ್ತು ನಮಗೆ ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ ಸರ್, ಅದು ಬೇಡ, ಹೊಸ ಬಸ್ಸು ಹಾಕಿಸುವಾಗೆ ಒಂದು ಮನವಿಯನ್ನು ಮಾಡಿ ಅಲ್ಲಿಯ ನಿನ್ನೆ ಒಂದು ಬಸ್ಸು ಮೊನ್ನೆ ನಾವು ಉದ್ಘಾಟನೆ ಮಾಡಿದೆವು. ಅದು ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ, ಅದು 1 ದಿವಸ ಹೋಗಿದೆ, ಈಗ ಇವತ್ತು ಬರಲಿಲ್ಲ ಅಂತ ನನಗೆ ಈಗ ಬರುವಾಗ ಕಂಪ್ಲೇಂಟ್ ಬಂತು. ಹೊರಟ ಬಸ್ಸು ಹೊಸ ರೂಟಲ್ಲಿ ಅದು ನಿಲ್ಲುವ ಹಾಗೆ ಆಗಬಾರ್ದು, ನಿರಂತರ ಓಡ್ತಾ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಸರ್, ಇದು ವಿನಂತಿಯನ್ನು ಮಾಡ್ತೀನಿ. ಸಭಾಧ್ಯಕ್ಷರೇ, 23-24ರಲ್ಲಿ ಒಟ್ಟು 1148 ಹೊಸ ಬಸ್ಸು ಬಂತು ಸಭಾಧ್ಯಕ್ಷರೇ. ಅದರಲ್ಲಿ 72 ದಕ್ಷಿಣ ಕನ್ನಡಕ್ಕೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಈ ವರ್ಷ 2000 ಬಸ್ಸು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬಡ್ಜೆಟಲ್ಲಿ. ಅದರಲ್ಲಿ 900 ಬಸ್ಸು KSRTC ಕೊಡ್ತೀವಿ. ಮತ್ತು ಆ ಬಸ್ಸಸ್ ಬಂದಾಗ ನಮ್ಮ ಶಾಸಕರು ಏನು ಕೇಳಿದ್ದಾರೆ, ಡೈರೆಕ್ಟು 2 ರೂಟ್ ಕೇಳಿದ್ದಾರೆ, ಅದನ್ನು ಮಾಡಿಕೊಡ್ತೀವಿ. ಇನ್ನೂ ಹೆಚ್ಚುವರಿಯಾಗಿ, ಯಾಕಂದರೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೆಚ್ಚು ಜನ ಬರ್ತಾರೆ, ಅದರಿಂದ ಆದ್ಯತೆ ಮೇಲೆ ಜಾಸ್ತಿ ಅವರಿಗೆ ಬಸ್ಸಸ್ ಕೊಡ್ತಾರೆ. ಈಗ ತಾವು ಮಿನಿಸ್ಟರ್ ಅವರೇ, ಸಾರಿಗೆ ಸಚಿವರೇ, ಈಗ ಈಗ ತಾವು ಅದೇ ಈಗ ಹೊಸ ಬಸ್ ಬರ್ತದೆ, EV ಬಸ್ ಬರ್ದಾಗ ಕೊಡ್ತೀರ ತಾವೆಲ್ಲ ಹೇಳಿದ್ದೀರಿ. ಅದು ಕೂಡ ಬಂದು ನಾವೀಗ ಅದನ್ನು ಪ್ರಪೋಸಲ್ ಕಳಿಸಬೇಕು. ಜಾಗ ಕೂಡ ತಾವು ಅದನ್ನು ನಿಗದಿಪಡಿಸಿ ಒಂದು ನಮ್ಮ ಮುಡಿಪತ್ತಿರ, ಅದು ತಾವು ಅಲ್ಲಿಂದ ರೆಕಮೆಂಡ್ ಮಾಡಿ ಬಂದಿದ್ರು ಕೂಡ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಬಾಕಿ ಆಗ್ತದೆ.
ಈ ಅಧಿಕಾರಿಗಳು ಕೆಲಸ ಹೇಗೆ ಮಾಡಬೇಕಂತ ಆಲೋಚನೆ ಮಾಡಬೇಕು ಹೊರತು ಇದು ಕೆಲಸ ಆಗೋ ರೀತಿ ನೋಡಿಕೊಳ್ಳುವುದಲ್ಲ. ಅದಕ್ಕೆ ಅವ್ರು ಕೂತ್ಕೊಂಡು ಕರೆಸಿ ಯಾವ ಜಾಗ ಆಗ್ಬೋದು ಒಮ್ಮೆ ಜಾಗ ಕ್ಲಿಯರ್ ಮಾಡಿ ಕಳಿಸಿ. ಇಲ್ಲ ಸುಮ್ಮನೆ ಪೆಂಡಿಂಗ್ ಆದರೆ ನಾಳೆ ಸ್ಕೀಮ್ ಹೋದರೆ ನಮ್ಮ ಜಿಲ್ಲೆಗೆ ನಷ್ಟ ಆಗ್ತದೆ. ಅಲ್ಲಿಂದ ತಾವು ಕಳಿಸಿದ್ದೀರಿ, DC ಕಳಿಸಿದ್ದೀರಿ, ಇಲ್ಲಿ ಯಾಕೆ ರೆವೆನ್ಯೂ ಇದನ್ನೆಲ್ಲ ಪೆಂಡಿಂಗ್ ಇಟ್ಕೊಳ್ತಾರೆ? ಅವ್ರು ಕರೆಸಿ ಕೂತ್ಕೊಂಡು ಅಥವಾ ಯಾರದು ಬೇಗ ಜಾಗ ಕೊಡಲಿ, ಲೆಟ್ ಇಸ್ ಫಾಸ್ಟ್ ಮೂವ್ಮೆಂಟ್ ಆಗಲಿ. ನಮ್ಗೆ ಅಲ್ಲಿ ಬಸ್ ಬರಬೇಕಲ್ಲ, ಅಲ್ಲಿ ಪೆಂಡಿಂಗ್ ಆಗೋದು ಬೇಡ. ನಮ್ದು ಕಡಬದ ಡಿಪೋ ಕೂಡ ಮೊನ್ನೆ ಅಧ್ಯಕ್ಷರೇ ಕಟಾರಿ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅವ್ರಿಗೆ ಕರೆದು ನಾನು ಮಾತಾಡಿದ್ದೀನಿ ಸಭಾಧ್ಯಕ್ಷರೇ. 5 ಎಕರೆ ಜಾಗ ಇದೆ, ತಕ್ಷಣ ನೀವು ಪ್ರಪೋಸಲ್ ಕ್ಯಾಬಿನೆಟ್ ಕಳಿಸಿ ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ ಸಭಾಧ್ಯಕ್ಷ. ಓಕೆ, ಅದು ಬೇಗ ಬೇಗ ಮಾಡಿ. ಅಧ್ಯಕ್ಷರೇ, ಕಡಬ ತಾಲೂಕಲ್ಲಿ ಕೂಡ ಡಿಪೋ ಆಗಲಿಲ್ಲ, ಆದಷ್ಟು ಬೇಗ ಆಗುವಾಗೆ ವ್ಯವಸ್ಥೆಯನ್ನು ಒಂದು ಮಿನಿಸ್ಟರ್ ಅವರಿಗೆ ಹೇಳಿ ಅಧಿಕಾರಿಗಳು ಕೆಲಸ ಸರಿ ಮಾಡುವಾಗೆ ಒಂದು ವ್ಯವಸ್ಥೆಯನ್ನು ಮಾಡಿ. ಅವರಿಗೆ ಇಂಟ್ರೆಸ್ಟ್ ಬೇಕು, ನಮಗೆ ಎಷ್ಟು ಇಂಟ್ರೆಸ್ಟ್ ಇರ್ತದೆ ಅಷ್ಟು, ಅದಕ್ಕಿಂತ 2 ಪಟ್ಟು ಅಧಿಕಾರಿಗಳಿಗೂ ಅದರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಕೆಲಸ ಬೇಗ ಆಗ್ತದೆ. ಸಭಾಧ್ಯಕ್ಷರದು ಈ ಭಾಳ ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಆಮೇಲೆ ಅಲ್ಲಿ ಎಲ್ಲ ಬಹುತೇಕ ಎಲ್ಲ ಪ್ರೈವೇಟ್ ಆಪ್ರೇಟರ್ಸು ಪ್ರೈವೇಟ್ ಕಾಂಟ್ರಾಕ್ಟ್ ಮೇಲೆ ಇದ್ದರು. ಈ ಮೊನ್ನೆ 2000 ಜನ ರಿಕ್ರೂಟ್ಮೆಂಟ್ ಮಾಡಿ 380 ಜನ ಅಲ್ಲಿಗೆ ಹಾಕಿದ್ದೀವಿ. ಆಮೇಲೆ ಮಂಗಳೂರಿಗೂ ಒಂದು 200 ಜನ, 500ಕ್ಕಿಂತಲೂ ಹೆಚ್ಚು ಜನ ಹೊಸ ಡ್ರೈವರ್ಸು ಈ 2 ಭಾಗಕ್ಕೆ ಹಾಕಿದ್ದೀವಿ ಸಭಾಧ್ಯಕ್ಷರೇ. ಇನ್ಮೇಲೆ ಹೊಸ ಬಸ್ಸಸ್ಸು ಬರುತ್ತೆ, ಕ್ರೂವನ್ನು ಬಂದಿರೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸಭಾಧ್ಯಕ್ಷ. ಎಸ್ ಎನ್ ನಾರಾಯಣ ಸ್ವಾಮಿ, ಈಗ ರೆವಿನ್ಯೂ ಮಿನಿಸ್ಟ್ರಿಗೆ, ಈಗ ರೆವಿನ್ಯೂ ಮಿನಿಸ್ಟರ್ ಇವತ್ತು ಬರಲಿಲ್ಲ. ಅದು ಎಲ್ಲ ನಮ್ಮ ಪ್ರಶ್ನೋತ್ತರಗಳು ನಾಳೆ ಅಥವಾ ನಾಡಿದ್ದು ಅವ್ರ ಲಭ್ಯತೆ ಅನುಗುಣವಾಗಿ ನಾವು ತೆಕ್ಕೊಂಡು ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ನಾಳೆ ಮಾಡಿಬಿಟ್ರೆ ಬೆಳಿಗ್ಗೆ ಒಳ್ಳೇದಾದ್ರೆ ಅವರು ನಾಳೆ ಮಂತ್ರಿಗಳಿಗೆ ಅಲ್ಲಿ ಬೇರೆ ಪ್ರಶ್ನೋತ್ತರ ಉಂಟಾ ಗೊತ್ತೆ, ಅಲ್ಲಿ ಇಲ್ಲದೆ ಇಲ್ಲಿ ಕೊಡುವ ಮಾತಾಡ್ತಾರೆ. ಈಗ ಶೂನ್ಯ ವೇಳೆ ಅನ್ಸ್ಟಾರ್ ಈಗ ಲಿಖಿತವಾದ ಪ್ರಶ್ನೆಗೆ ಉತ್ತರ ಮಂಡಿಸುವುದು. ದಿನಾಂಕ 18ನೇ ಆಗಸ್ಟ್ 5ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 95 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಉತ್ತರ ಕೊಟ್ರೆ ಇನ್ ಮಿಕ್ಕಿದ 100 ಹೆಚ್ಚು ಕಡಿಮೆ 140 ಪ್ರಶ್ನೆಗಳು ಯಾವಾಗ ಸಿಗುತ್ತೆ ನಮ್ಗೆ? ಯಾಕೆ ಇಲಾಖೆಗಳು ಇದನ್ನ ಗಂಭೀರವಾಗಿ ತಗೊಳ್ಳೋದಿಲ್ಲ? 235 95 ಈಗ ಉತ್ತಮ ಸಲಹೆ ಕೊಟ್ಟಿದ್ದೀರಿ. ನಾನು ಸರ್ಕಾರಕ್ಕೆ ಅದನ್ನು ಆದ್ಮೇಲೆ ಕೊಡ್ಲಿಕ್ಕೆ ಹೇಳ್ತೇನೆ. ಅದಕ್ಕಾಗಿ ನಾನು ಲಾಸ್ಟ್ ಟೈಮ್ ನಮ್ಮ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಲ್ಲಿ ನಾವು ಕಮಿಟಿ ಮಾಡಿದ್ದೇವೆ. ಏನಾದರೂ ನಾವು ಅಸೆಂಬ್ಲಿ ಆದ ನಂತರ ಕೂಡ ಅವರಿಗೆ ಬರದಿದ್ದಲ್ಲಿ ಆ ಶಾಸಕ ಅವರಿಗೆ ಏನಾದರೂ ಬರೆದು ಕೊಟ್ಟರೆ ಅಧಿಕಾರಿಗಳೆಲ್ಲ ಕರೆಸಿಕೊಂಡು ಮುಂದೆ ಕೂತ್ಕೊಂಡು ಏನು ಕಾರಣ ತಿಳಿಕೊಂಡು ಅದನ್ನು ಅವ್ರನ್ನು ಕೇಳ್ಕೊಳ್ಳೋದೇನು ಅಂದ್ರೆ ಕ್ವಶನ್ ಇದೆಯಲ್ಲ, ಕೃಷ್ಣಪ್ಪರವರೇ ಅವ್ರು ಮಾತಾಡ್ಲಿ. ನಾವು ಕ್ವಶನ್ ಹಾಕೋದು ಇದೊಂದು ಸದಸ್ಯರ ಹಕ್ಕಿದು, ಕರೆಕ್ಟ್. ನಾವು ಏನೋ ಬೇಕಾಬಿಟ್ಟು ಕ್ವಶನ್ಗಳು ಹಾಕಲ್ಲ. ನಮ್ಗೆ ಮಾಹಿತಿ ಕೊಡಕ್ಕೆ ಇಲಾಖೆಗಳು ತಯಾರಿಲ್ಲದೆ ಇದ್ರೆ ಇದು ಸದನಕ್ಕೆ ತೋರಿಸೋ ಒಂದು ಅಗೌರವ, ಅವಮಾನ. ಸೊ ಅಧಿಕಾರಿಗಳಿಗೆ ನೀವು ತಾಕೀದ್ ಮಾಡ್ಬೇಕು ಸರ್. ಇದು ಕ್ವಶನ್ 235 95 ಅತ್ಯಂತ ಸರ್ಕಾರದ ಗಂಭೀರವಾಗಿ ತಗೊಳ್ಬೇಕು. ಕೆಲವೊಂದು ಹಿರಿಯ ಶಾಸಕರು ಬಹಳ ಗಂಭೀರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅಧ್ಯಕ್ಷರೇ, ನಾನು ಸಂಸದೀಯ ವ್ಯವಹಾರಗಳ ಸಚಿವನಾಗಿ ಹೇಳೋದಕ್ಕೆ ಬಯಸ್ತೇನೆ. ಈ ವಿಷಯವನ್ನು ನಾವು ಹಲವಾರು ಇತರ ವೇದಿಕೆಗಳಲ್ಲೂ ಕ್ಯಾಬಿನೆಟ್ ಮೊದಲು ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಏನಿದೆ ಅದನ್ನು ಸರಿಯಾದ ಸಮಯಕ್ಕೆ ಮುಟ್ಟಿಸೋದಕ್ಕೆ ಎಲ್ಲ ವ್ಯವಸ್ಥೆ ಆಗಬೇಕು. ಆಮೇಲೆ ಅವತ್ತು ನಾನು ಸಂಸದೀಯ ಸಚಿವನಾಗಿ ನಮ್ಮ ಶಾಸಕ ಸ್ನೇಹಿತರಿಗೆ ತಿಳಿಸಿದ್ದೇನೆ, ಶಾಸನಸಭೆ ಮುಗಿದ ಮೇಲೆ 1 ತಿಂಗಳದ ಒಳಗಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಸರ್ಕಾರದವರು ಮಾಡ್ತೀವಿ. ಒಂದು ವೇಳೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಕಳಿಸದೇ ಇರುವಂಥ ಸಂದರ್ಭ ಬಂದಾಗ ಅದನ್ನು ಯಾಕೆ ಕಳಿಸೋದಕ್ಕೆ ಆಗಿಲ್ಲ ಅನ್ನುವಂಥದ್ದು ವರದಿಯನ್ನು ಸಹಿತ ಸ್ಪೀಕರ್ಗೆ ಹಾಗೂ ಕೌನ್ಸಿಲ್ ಅಧ್ಯಕ್ಷರಿಗೆ ತಿಳಿಸ್ತಕ್ಕಂಥ ಒಂದು ಹೊಸ ಪರಿಪಾಠವನ್ನು, ಈ ಹೊಸ ಜವಾಬ್ದಾರಿಯನ್ನು ಪಾರ್ಲಿಮೆಂಟ್ರಿ ಅಫೇರ್ಸ್ ಶಾಖೆ ತೆಗೆದುಕೊಳ್ತದೆ. ಅಷ್ಟೇ ಅಲ್ಲ, ಸ್ಪೀಕರ್ಗೆ ಹಾಗೂ ಕೌನ್ಸಿಲ್ ಚೇರ್ಮನ್ರಿಗೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹಿತ ನಮ್ಮ ಸಂಸದೀಯ ವ್ಯವಹಾರ ಇಲಾಖೆಯವರು, ಇಲ್ಲಿವರೆಗೆ ಇದು ಇರಲಿಲ್ಲ. ನೀವು
ಈ ಸಂಸದೀಯ ವ್ಯವಹಾರದ ಸಚಿವರಾಗಿ ಕೆಲಸ ಮಾಡಿದವರು. ಈ ಜವಾಬ್ದಾರಿ ನಾವು ತಗೋತಿದ್ದಿಲ್ಲ. ಆದರೆ ಸರ್ಕಾರವಾಗಿ ಈಗ ತೆಗೆದುಕೊಳ್ತಕ್ಕಂಥ ಒಂದು ಪ್ರಸಂಗ ಅಂಥೇಳಿ ನನಗೆ ಅನಿಸ್ತು. ಆ ಜವಾಬ್ದಾರಿ ತೊಗೊಂಡಿದ್ದೇವೆ. ಈಗೇನು ನಾ ಹೇಳಿದೆ ಹಾಗೆ ಮಾಡ್ತೀವಿ. ಹೇಳ್ತೀರಾ ನಾವು ಜವಾಬ್ದಾರಿ ತಗೊಂಡಿದ್ದೀವಿ, ವ್ಯವಹಾರ ಸಚಿವರಾಗಿ ಸ್ಪೀಕರ್ ಅವರು ಹೇಳಿದ್ರು, ಡೆಪ್ಯೂಟಿ ಸ್ಪೀಕರ್ ನೇತೃತ್ವ ಮಾಡಿದ. ನೀವು 1 ತಿಂಗಳ ಒಳಗಾಗಿ ಕೊಡಬೇಕು ಅಂತ ಇದ್ದಾರಲ್ಲ, ಶಾಸನ ಸಭೆ ನಡೆಯುವಾಗ ಕೊಡಬೇಕು. ನಾವು ಕ್ವಶನ್ ಹಾಕೋದೆ ಇವಾಗ ಅದನ್ನೊಂದು ಸ್ಟಾರ್ಟ್ ಕ್ವಶನ್ ಆಗಿದ್ರೆ, ಅದು ಸ್ಟಾರ್ಟ್ ಕ್ವಶನ್ ಆಗಿದ್ರೆ ಅವಳು 1 ತಿಂಗಳ ಒಳಗಡೆ ಕೊಡಿಸ್ತಾ ಇದ್ರಾ ಸರ್? ಈಗ ಅದಕ್ಕೆ ಯಾಕೆ ಆದ್ಯತೆ? 1 ತಿಂಗಳ ಒಳಗಡೆ ಕೊಡಿಸ್ಬೇಕು ಅಂತ ಅಂದ್ರೆ ಇದು ದೇ ಆರ್ ಶೋಯಿಂಗ್ ಸ್ಕ್ಯಾಂಟ್ ರೆಸ್ಪೆಕ್ಟ್ ಫಾರ್ ದ ಹೌಸ್, ಫಾರ್ ದಿ ಮೆಂಬರ್ಸ್. ಇಲ್ಲ, ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡುವ. ಸನ್ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ. ಈಗ ನನಗೆ ಈ ಸದನದಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಏನ್ ನಡೀತಾ ಇದೆ ಇಲ್ಲಿ? ಮುಗಿಲಿ, ಪ್ರಶ್ನೋತ್ತರ ಮುಗಿತು. ಈಗ ಮಂತ್ರಿ ಬಂದಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಅವರು, ಅದು ಅವ್ರು ಓದ್ಬಿಟ್ರಲ್ಲ ಇದ್ರದ್ದು. ಅಲ್ಲ, ಸದನದಲ್ಲಿ ಅದಾದ್ಮೇಲೆ ಮಾಡಂಗಿಲ್ಲ ನೀವು. ಮುಗಿದಿಲ್ಲ, ಚರ್ಚೆ ನಡೀತಾ ಇದೆ ಅಷ್ಟೇ ಸರ್. ಯಾವತ್ತಾದ್ರೂ ಹಿಂಗಾಗಿದೆಯಾ? ಯಾವತ್ತೂ ಹಿಂಗಾಗಿಲ್ಲ. ಲಿಖಿತ ಮೂಲಕ ಹೇಳಿದ್ಮೇಲೆ ನೀವೇ ಹೇಳಿ. ಹೊಸ ಸಂಪ್ರದಾಯ ಸದಸ್ಯರ ಹೊಸ ಸಂಪ್ರದಾಯ ಬೇಡ. ಅಲ್ಲ, ಸದಸ್ಯರಿಗೆ 8 ಸ್ಟಾರ್ ಕ್ವೆಶ್ಚನ್ ಅಲ್ಲ ಕೃಷ್ಣ ಅವರೇ, ಎಂದಾನ ಹಿಂಗಾಗಿದ್ರೆ ಹೇಳ್ಬಿಡಿ, ಇಂಥದ್ದು ದಿನ ಹಿಂಗಾಗಿತ್ತು, ನಾವು ಮಾಡ್ತಾ ಇದ್ದೀನಿ ಅಂತ ಒಂದ್ಸರಿ ಹೇಳಿದ್ಮೇಲೆ ಕ್ವಶನ್ ಅವರ್ ಮುಗಿದಿದೆ ಅಂತ ಹೇಳಿದ್ಮೇಲೆ ಲಿಖಿತ ಆದ್ಮೇಲೆ ಇದು ಬರೋ ಕೇಳಿಸ್ಕೊಳ್ಳಿ ಸರ್. ನಾನು ಏನು ಹೇಳ್ತಾ ಇದ್ದೇನೆ ಕೇಳಿಸ್ಕೊಂಡು ಹೇಳಿ. ಶೂನ್ಯ ವೇಳೆ ಪ್ರಶ್ನೆಗಳು ಅಂತ ರೈಸ್ ಮಾಡಿದ್ರು. ಇಲ್ಲ ಸರ್, ಆಮೇಲೆ ಲಿಖಿತ ಪ್ರಶ್ನೆಗಳು ನಾಪಕ ಬಂದು HK ಪಾಟೀಲ್ ಅವರು ನಿಂತ್ಕೊಂಡು ಉತ್ತರ ಕೊಟ್ಟರು. ಶೂನ್ಯ ವೇಳೆ ಬರೋದು ಯಾವಾಗ? ಕ್ವಶನ್ ಅವರ್ ಮುಗಿದ್ಮೇಲೆ ಲಿಖಿತ ಪ್ರಶ್ನೆಗಳನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಶೂನ್ಯ ವೇಳೆ ಪ್ರಸ್ತಾಪ ಆಗಿದ್ದು. ನಾನು ಬರೋವಾಗ ಕೇಳಿಸ್ಕೊಂಡಿದ್ದು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಹೇಳೋದಾದ್ರೂ ಕೇಳಿಸ್ಕೊಳ್ಳಿ ಸರ್. ನನಗೇನಿಲ್ಲ, ಇದು ಸದಸ್ಯರಿಗೋಸ್ಕರ ಅವರ ಹಕ್ಕುಗಳಿಗೆ ಗೌರವಿಸೋದಕ್ಕೋಸ್ಕರ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ. ನೀವು ಬೇಡವೇ ಬೇಡ ಅಂತ ಹೇಳಿದ್ರೆ ಏನಿಲ್ಲ, ಇದರಲ್ಲಿ ನಂದೇನಿಲ್ಲ. ಯಾಕಂದ್ರೆ ಪ್ರಶ್ನೆ ಕೇಳಿರೋರು ಶಾಸಕರು, ಅವ್ರಿಗೆ ಉತ್ತರ ಕೊಡೋದು ನಮ್ಮ ಕರ್ತವ್ಯ. ಅದಕ್ಕೆ ಅವಕಾಶ ಕೇಳ್ತಾ ಇದ್ದೇನೆ. ನಾನೇನು ಅವರ ತೀರ್ಮಾನಕ್ಕೆ ನಂದು ಇದಿಲ್ಲ, ತಕರಾರಿಲ್ಲ. ಸದಸ್ಯರು ಪ್ರಶ್ನೆ ಕೇಳೋರಿದ್ದಾರೆ, ಸರ್ಕಾರ ಉತ್ತರ ಕೊಡೋ ಜವಾಬ್ದಾರಿ ಇದೆ. ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ ನಾನು. ಈಗ ಅಧ್ಯಕ್ಷರೇ, ಸನ್ಮಾನ್ಯ ಕಂದಾಯ ಸಚಿವರು ಉತ್ತರ ಹೇಳಬೇಕನ್ನೋದಕ್ಕೆ ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಮಟ್ಟಿನ ತಕರಾರು ಮಾಡಿದರು. ನಾನು ವಿರೋಧ ಪಕ್ಷದ ನಾಯಕರು ಹೇಳಿದ್ರೊಳಗೇನು ಅರ್ಥನೇ ಇಲ್ಲ ಅಂತ ನಾನು ಹೇಳಲ್ಲ, ಅರ್ಥ ಇದೆ. ಆದರೆ ಈ ಸಂದರ್ಭದಲ್ಲಿ ಮಾನ್ಯ ಕಂದಾಯ ಸಚಿವರ ಗ್ರೂಪು ನೆಕ್ಸ್ಟ್ ಗ್ರೂಪ್ ಇವತ್ತಿಂದ ಏನು ಎ ಗ್ರೂಪ್ ಇದೆ ಇದು ಮತ್ತೆ ಬರಲಿಕ್ಕೇ ಇಲ್ಲ ಸೋಮವಾರ. ಹೌದು, ಆ ಹಿನ್ನೆಲೆಯೊಳಗೆ ವಿಶೇಷ ಸಂದರ್ಭ ಅಂತ ತಿಳ್ಕೊಂಡು ತಾವು ಏನು ಭಾವಿಸ್ಕೊಂಡಿದ್ದೀರಿ, ಕಂದಾಯ ಸಚಿವರು ಉತ್ತರ ಕೊಟ್ಟರೆ ಇಷ್ಟು ಜನ ಶಾಸಕರಿಗೆ 8 ಜನ ಶಾಸಕರಿಗೆ ಅನುಕೂಲ ಆಗ್ತದೆ. ಅದನ್ನು ದಯಮಾಡಿ ಪರಿಗಣಿಸಬೇಕು ಅಂತ. ಅಲ್ಲ, ಈಗ ಕ್ವಶನ್ ಅವ್ರು ಕೂಡ ಒಂದು ಇಂಪಾರ್ಟೆಂಟ್. ಬೇರೆ ಕಾರ್ಯಕ್ರಮ ಸಚಿವ ಟೈಮ್ ಬರ್ಲಿಕ್ಕೆ ಆಗಲಿಲ್ಲ. ಅಲ್ಲ ಮತ್ತೆ ನೀವೆಲ್ಲೊಂದು ವಿಚಾರ ಅರ್ಥ ಆಯಿತು. ಒಂದು ಏನಂತ ಹೇಳಿದ್ರೆ ಆ ಸಬ್ಮಿಷನ್ಗೆ ಒಂದು ಆ ಲಿಖಿತ ಮೂಲಕವಾಗ ಅದು ಚರ್ಚೆ ಆಗ್ತಾ ಇತ್ತು. ಎರಡನೇದು ಈಗ ನಾಳೆ ನಾಡಿದ್ದು ಕೊಡು ಅಂತ ಹೇಳಿದರೆ ಆ ಒಂದು ಗ್ರೂಪ್ ಅವತ್ತು ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಬರುವುದಿಲ್ಲ. ಆದಾಗ ನಿಮ್ಮೆಲ್ಲ ಸಹಮತಿಯೊಂದಿಗೆ ಒಂದು ಅವಕಾಶ ಕೊಡುವ. ಈಗ ನೀವು ಮಾತಾಡಬೇಕು ಕೊಡಿ, ಅದ್ರ ಬಗ್ಗೆ ಕ್ವಶನ್ ಅವರು ಕಂದಾಯ ಇಲಾಖೆ ಭಾರಿ ಇಂಪಾರ್ಟೆಂಟ್ ಕ್ವಶನ್ ಇತ್ತು, ನಾವು ಕಾಯ್ತಾ ಇದೀವಿ. ನೀವು ಬಿಲ್ ಅನ್ನ ಮಧ್ಯಾಹ್ನ ನಂತರ ತಗೊಳ್ಳಿ, ಉಳಿದಿದ್ದ ಪ್ರೊಸೀಡಿಂಗ್ಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಧ್ಯಕ್ಷರೇ, ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು, ಕಾರ್ಯಕ್ರಮ ಮುಗಿಸಿ ಬರೋದ್ರಿಂದ ಅದರ್ವೈಸ್ ಸಾಮಾನ್ಯವಾಗಿ ನಾವು ಇದಾಗೋದಿಲ್ಲ. ಇದು ಏನಂದ್ರೆ ನಾಳೆಗೆ ಹಾಕಿದ್ರೆ ಸದಸ್ಯರಿಗೆಲ್ಲೋ ನಾಳೆ ಅವ್ರ ಅನುಕೂಲ ಇರುತ್ತೋ ಇಲ್ವೋ, ಅವ್ರು ಇವತ್ತಿಗೆ
ಮೊದಲೇ ಯೋಜನೆ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಹೆಚ್ಚಿನ ಪ್ರಶ್ನೆಗಳು ವಿರೋಧ ಪಕ್ಷದವ್ರದ್ದು ಇದಾವೆ. ಹಾಗಾಗಿ ಅಷ್ಟೇ, ನಮ್ದೇನಿದೆ ಈಗ ಎಲ್ಲಾ ಮಂತ್ರಿಗಳಿಗೂ ಉತ್ತರ ಕೊಡೋದು ತಪ್ಪು ಅಂದ್ರೆ ಸಾಕು ಅನ್ನೋ ತರ, ಆ ತರ ನಾವು ಹೋಗ್ಲಿಕ್ಕೆ ತಯಾರಿಲ್ಲ. ನಿಮ್ ಬಗ್ಗೆ ಎಲ್ಲರೂ ತಕರಾರು ಮಾಡಿದೀವ ಸರ್ ನಾವು ಯಾವತ್ತಾದ್ರು? ನಿಮ್ ಬಗ್ಗೆ ಯಾವತ್ತಾರು ತಕರಾರು ಮಾಡಿದೀವ? ತಕರಾರು ಈಗ ನಿಮ್ಗೆ ನನ್ನ ಬಗ್ಗೆ ತಕರಾರು ಕೃಷ್ಣಪ್ಪ ಎಂಟಿ ನಿಯಮಗಳನ್ನ ಪಾಲಿಸಿ ಅಂತ ಅಷ್ಟೇ ನಾವು ಹೇಳೋದು. ಕೃಷ್ಣಪ್ಪ ಎಂಟಿ. ಅಧ್ಯಕ್ಷರೇ, ನಮ್ಮ ಕ್ವಶನ್ ನಂಬರ್ 61 ರೆವಿನ್ಯೂ ಇಲಾಖೆ ಸಚಿವರಿಗೆ ಸ್ಟಾರ್ ಕ್ವಶನ್ ಆಗಿದೆ, ದಯಮಾಡಿ ಇದಕ್ಕೆ ರಿಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಉತ್ತರ ಒದಗಿಸಿದ್ದಾರೆ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಅದರ ಕೆಲವು ಸಮಸ್ಯೆ ಏನು ಅಂದರೆ, ಈ ಪಡ ಬಿದ್ದಿದೆಯಲ್ಲ ಅಧ್ಯಕ್ಷರೇ, ಸ್ವಂತ ಭೂಮಿ ಪಡ ಬಿದ್ದಿರ್ತದೆ. 2012ರಲ್ಲಿ ಅದಕ್ಕೊಂದು ಅವಕಾಶ ಕೊಟ್ಟಿದ್ರು. 12 ಮತ್ತು 14 ಕೇವಲ 18 ತಿಂಗಳು. ಅದಾದಮೇಲೆ ಕೆಲವು ಸ್ವಂತ ಭೂಮಿಯವರು ಸಹ ಪಡೆದ ಬಗ್ಗೆ ಅದಕ್ಕೆ ಅರಿವಿಲ್ಲ. ನ್ಯಾಯವಾಗಿ ತಹಸೀಲ್ದಾರರು ಅವರು ಎಲ್ಲರಿಗೂ ಅರಿವು ಮೂಡಿಸ್ಬೇಕು, ಅದು ಮೂಡಿಸಿಲ್ಲ. ಹಾಗಾಗಿ ಅದು ಅದಾದ ನಂತರ ಈಗ ಅವಕಾಶ ಇಲ್ಲ. ದಯಮಾಡಿ ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ವಿನಂತಿಸ್ತೀನಿ, ಅದೊಂದು ಸ್ವಲ್ಪ ಇನ್ನೊಂದು ಸರಿ ಅವಕಾಶ ಕೊಟ್ಟರೆ ಪಡ ಬಿದ್ದವ್ರು ಯಾವ್ಯಾವುದೋ ಕಾರಣ ಕಂದಾಯ ಕಟ್ಟಡಕ್ಕೆ ಅದನ್ನು ಮಾಡ್ಕೋಬೇಕು. ಇನ್ನೊಂದು 57ರಲ್ಲಿ ಅರ್ಜಿನ ಮಂಜೂರು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಅದನ್ನು ಯಾರು ಡಿಸೈಡ್ ಮಾಡ್ಬೇಕು? ಗೋಮಾಳನ DC ಅವ್ರಿಗೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಆ್ಯಕ್ಚುಲಿ DC ಅವರು ಬಂದು ಗೋಮಾಳನ ಫಿಕ್ಸ್ ಮಾಡಿ ಕೊಡೋಕೆ ಆಗೋದಿಲ್ಲ. ದಯಮಾಡಿ ತಹಸೀಲ್ದಾರಿಗೆ ಕೊಟ್ಟು ಗೋಮಾಳನ, ಯಾಕೆಂದರೆ 20, 15, 30 ವರ್ಷದಿಂದ ಗೋಮಾಳ ಉತ್ಕೊಂಡಿದ್ದಾರೆ ಅಧ್ಯಕ್ಷರೇ. ಬುದ್ಧಿವಂತರು ಎಲ್ಲ ಮಾಡ್ಕೊಂಬಿಟ್ರೆ 50, 53ರಲ್ಲಿ ಮಾಡ್ಕೊಂಬಿಟ್ಟಾರೆ. ಬಡವರು, ವಿಶೇಷವಾಗಿ ಅಲಮಾರಿ ಜನ, ಸಣ್ಣ ಸಣ್ಣ ಜಾತಿ ಜನ, ಅವರಿಗೆ ಅದು ಅರಿವಿರಕ್ಕಿಲ್ಲ. ಹಾಗಾಗಿ ಗೋಮಾಳನ ಮಂಜೂರೇ ಮಾಡಿಸ್ಕೊಂಡ ಅರ್ಜಿ ಹಾಕೊಂಡಿದ್ದಾರೆ, ಅದು ಮಂಜೂರು ಮಾಡೋಕ್ಕಾಗಲ್ಲ. DC ಅವರೇ ಬಂದು ಮಾಡಬೇಕು ಅಂದ್ರೆ ಅದು ಆಗೋದಿಲ್ಲ. ದಯಮಾಡಿ ಆ ಕಂಡೀಷನ್ ರದ್ದು ಮಾಡಿ ತಹಸೀಲ್ದಾರಿಗೆ ಕೊಡಬೇಕು. ತಹಸೀಲ್ದಾರ್ ಅದನ್ನ ಮಂಜೂರು ಮಾಡಿಕೊಡ್ಬೇಕು. ಹೇಳಿದಾರಲ್ಲ, ಈಗ ಉತ್ತರ ಕೊಡ್ಲಿ. ಅಲ್ಲ, ಇನ್ನೊಂದು 2-3 ಸಬ್ಜೆಕ್ಟ್ ಇದೆ, ಅದನ್ನ ಹೇಳ್ತೀನಿ. ಇಲ್ಲಿ 22 ಒಂದು ಆದೇಶ ಮಾಡೋದೆ. 2013ರಿಂದ 2018ರವರೆಗೆ ಏನು ಮಂಜೂರು ಮಾಡಿದೀವಿ ನಾವು, ಅದು ರದ್ದು ಮಾಡಿ ಅಂತ ಹೇಳಿದ್ದಾರೆ. ಯಾತಕ್ಕೆ ಅಂತ ಹೇಳಿಲ್ಲ, ಯಾತಕ್ಕೆ ಅಂತ ಹೇಳ್ಬೇಕಲ್ಲ. ಒಂದ್ಸರಿ ಮಂಜೂರು ಮಾಡಿ ಅಧ್ಯಕ್ಷರೇ, ಪುನಃ ಕಮಿಟಿ ಮುಂದೆ ಮಂಡಿಸಿದ್ದೆ 1665 ಅರ್ಜಿ. ಅದು ಏನಾಯ್ತದೆ, ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ನಾನು ಮಾತಾಡ್ತೀನಿ. ಆ ಮಂಜೂರು ಮಾಡ್ಕೋಬೇಕಾದ್ರೆ ರೈತ ವಿಲೇಜ್ ಅಕೌಂಟೆಂಟಿಗೆ ಖಾಲಿ ಬಿದ್ದು ದುಡ್ಡು ಕೊಟ್ಟು, RI ಖಾಲಿ ಬಿದ್ದು ದುಡ್ಡು ಕೊಟ್ಟು ಫೈಲ್ ತಂದಿರ್ತಾನೆ. ನಾವು ಮಂಜೂರು ಮಾಡಿದ್ರೆ ತಿರ್ಗಾ ಮತ್ತೆ ಅವ್ರು ಮಂಜೂರು ಮಾಡಕ್ ಹೋದ್ರೆ ಮತ್ತೆ ಅವ್ರಿಗೆ ಯಾರು ಟ್ಯಾಕ್ಸ್ ಕಟ್ಟೋರು, ಮತ್ತೆ ರೈತನಿಗೆ ಹೊಣೆ ಆಗ್ತದೆ. ನಾನು ದಯಮಾಡಿ ಸನ್ಮಾನ್ಯ ರೆವಿನ್ಯೂ ಮಿನಿಸ್ಟರ್ ವಿನಂತಿಸ್ತೀನಿ, ಅದನ್ನ ದಯಮಾಡಿ ರದ್ದು ಮಾಡಿ. ಏನು 3 ಸಾರಿ ಮೀಟಿಂಗ್ ಮಂಜೂರಾಗಿದೆ, ಅವ್ರಿಗೆಲ್ಲ ಇದನ್ನ ಉಳುಮೆ ಚೀಟಿ ಕೊಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಇನ್ನೊಂದು ಹೇಳಿದೆ, ದಯಮಾಡಿ ಈ ಗೋಮಾಳದ ಹೇಳಿದ ಗೋಮಾಳ ಒಂದ್ಸರಿ ಮಂಜೂರು ಮಾಡಲಿಕ್ಕೆ 57ರಲ್ಲಿ ಒಂದು ಅವಕಾಶ ಕೊಡಿ. ಯಾಕೆಂದ್ರೆ ಅಲ್ಲಿ ಹೇಳಿದ್ರೆ ಬುದ್ಧಿವಂತರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಮಾಯಕರು. ಇದು ಬಡ ಜನತೆಗೆ ನಾವು ಪರ ನಿಲ್ಬೇಕಾಗ್ತದೆ, ಅವಕಾಶ ಇಲ್ಲ. ಅದನ್ನ ದಯಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಮತ್ತೆ 2013ರಿಂದ 18ರವರೆಗೆ ರದ್ದು ಮಾಡಿದ್ವಿ ಅಂತ ನಮ್ಮ ಅಶೋಕ್ ರೆವಿನ್ಯೂ ಮಿನಿಸ್ಟರ್ ಮಾಡಿದ್ದಾರೆ. ಯಾಕೆ ಮಾಡಿದ್ರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಅದನ್ನ ದಯಮಾಡಿ ಆಧಾರ ಆದೇಶನ ವಾಪಸ್ ತಗೋಬೇಕು. ಉತ್ತರ ಕೊಡ್ಲಿ ಮಾನ್ಯ ಅಧ್ಯಕ್ಷರೇ. 3 ವಿಷಯಗಳನ್ನ ಮಾನ್ಯ ಸದಸ್ಯರು ಇದಕ್ಕೆ ಸಂಬಂಧಪಟ್ಟಾಗೇನೆ ಒಂದು ನಿಮಿಷ ಸಚಿವರೇ ಹೇಳ್ರಿ. ಈಗ 3 ಚಿಕ್ಕನಾಗ್ನಹಳ್ಳಿ, ತಿಪ್ಟೂರು ಮತ್ತೆ ತುರುವೇಕೆರೆಗೆ 3 ರದ್ದುಪಡಿಸ್ಬಿಟ್ಟಿದ್ದಾರೆ. ಅದನ್ನ ಪುನರ್ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ ಕಂದಾಯ ಸಚಿವರು. 3 ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ಇಡೀ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲಿ
ಎಲ್ಲಾ ಕಡೆ ಬಗೂರುಕುಂ ಸಾಗುವಳಿ ಚೀಟಿ ಹಾಕಿರೋದನ್ನ ರದ್ದು ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ 6,000 ಅರ್ಜಿಗಳನ್ನ ರದ್ದು ಮಾಡಿದ್ದಾರೆ. ಏಕಾಏಕಿ DC ಪವರ್ ಕೊಟ್ಟಿದ್ದಾರೆ. ಆದ್ರೆ ಶಾಸಕರಾಗಿ ನಾವೇನ್ ಮಾಡಬೇಕು, ನಮ್ಮಲ್ಲಿದ್ದಂತ ಅಧಿಕಾರವನ್ನ DC ಅವರು ಕೊಟ್ಟು ಏಕಾಏಕಿ 6,000 ಅರ್ಜಿಗಳನ್ನ ರದ್ದು ಮಾಡಿದ್ದಾರೆ. ಬರೀ 30 ಅರ್ಜಿಗಳನ್ನ ಅಪ್ರೂವಲ್ ಮಾಡಿದ್ದಾರೆ. 30 ವರ್ಷಗಳಿಂದ ಉಳುಮೆ ಮಾಡ್ತಿದ್ದಂತವ್ರು ಕೃಷ್ಣಪ್ಪನವ್ರು ಹೇಳಿದಾಗ ಉತ್ತರ ಕೊಡ್ತಾರೆ. ಈಗ ಬಡವರುಗಳು ಉಳುಮೆ ಮಾಡ್ತಿರೋದ್ರೆ ಏಕಾಏಕಿ ರದ್ದು ಮಾಡಿಬಿಟ್ರೆ ಇದು ಸರ್ಕಾರಕ್ಕಂತೂ ಒಳ್ಳೆ ಅವ್ರಿಗೆ ಹೇಳಿದೆ, ಉತ್ತರ ಕೊಟ್ಟಿದ್ದೇನೆ ಅವ್ರಿಗೆ. ಅದಲ್ಲ ಅಧ್ಯಕ್ಷರೇ, 3 ವಿಷಯಗಳನ್ನ ಮಾನ್ಯ ಸದಸ್ಯರು ಹೇಳಿದ್ದಾರೆ. ಮೊದಲನೇದು, ಇಲ್ಲಿ ಅವ್ರು ಕೇಳಿಲ್ಲ, ಈ ಇದಕ್ಕೆ ಸಂಬಂಧ ಇಲ್ಲ, ಆದ್ರೂ ಅವರು ಪ್ರಸ್ತಾಪ ಮಾಡಿದ್ದಾರೆ ಪಡ ರಿಸ್ಟೋರೇಷನ್ ಬಗ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. 2013ರಲ್ಲಿ ಅವಕಾಶ ಮಾಡಿಕೊಡ್ಲಾಗಿತ್ತು. ಅದರಲ್ಲಿ ಕೆಲವರು ಮಾಹಿತಿ ಕೊರತೆಯಿಂದ ಅನುಕೂಲ ಪಡ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಈಗ ಪಡ ರಿಸ್ಟೋರೇಷನ್ ಮಾಡೋದ್ರ ಬಗ್ಗೆ ಬೇರೆಯವರು ಕೂಡ ಮನವಿಗಳನ್ನ ಸಲ್ಲಿಸಿದ್ದಾರೆ. ನಾವು ಅದನ್ನ ಸ್ಟಡಿ ಮಾಡ್ತಾ ಇದ್ದೇವೆ. ಏನಾಗಿದೆ, ಪಡ ಬೀಳು ಇವರು ಕೆಲವರು ಸುಮಾರು ಜನ ಪೊಸಿಷನ್ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ತದನಂತರದ ದಿನಗಳಲ್ಲಿ ಕೆಲವು, ಎಲ್ಲಾನು ಅಲ್ಲ, ದಯವಿಟ್ಟು ತಪ್ಪು ಅರ್ಥ ಮಾಡ್ಕೋಬೇಡಿ, ನಾ ಹೇಳೋದನ್ನ ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವು ಫಾರೆಸ್ಟ್ಗೆ ಗ್ರಾಂಟ್ ಆಗಿದೆ, ಕೆಲವು ಸರ್ಕಾರಿ ಕಚೇರಿಗಳಿಗೆ, ಸ್ಮಶಾನಕ್ಕೆ ಅಥವಾ ಬೇರೆ ಬೇರೆ ಸಾರ್ವಜನಿಕ ಉದ್ದೇಶಕ್ಕೆ ಗ್ರಾಂಟ್ ಆಗಿದ್ದಾವೆ ಕೆಲವೆಲ್ಲ. ಸೊ ಇನ್ ಕೆಲವು ಅವರು ಪೊಸಿಷನ್ ಅಲ್ಲಿ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಇದೆ. ಸೊ ಇದನ್ನೆಲ್ಲ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡಿ, ಯಾರು ಕಲ್ಟಿವೇಶನ್ ಅಲ್ಲಿ ಇದ್ದಾರೆ ಅವ್ರದ್ದು ಕನ್ಸಿಡರ್ ಮಾಡುವಂತಹದ್ದು ಒಂದು ತೀರ್ಮಾನ ಮಾಡಬೇಕಾದ್ರೆ ಅದಕ್ಕೆ ಮೊದಲು ಏನೆಲ್ಲ ಆಗಿದೆ ಇದರಲ್ಲಿ ಅನ್ನೋದನ್ನ ಫಸ್ಟ್ ನಾವು ಕ್ಲಿಯರ್ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾಳೆ ನಾವೇನಾದ್ರೂ ಈಗ ಇದನ್ನ ಯಾವುದು ಮ್ಯಾಪ್ ಮಾಡದೆ, ಇದನ್ನ ಯಾವುದು ಅಸೆಸ್ ಮಾಡದೆ ಒಂದೇ ಬಾರಿ ಅಪ್ಲಿಕೇಶನ್ ಕೊಟ್ರೆ ಇದರಿಂದ ಇನ್ನ 100 ಪಟ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಯಾವುದೇ ಏನೇನಾಗಿದೆ ಪಡ ಲ್ಯಾಂಡ್ಸು ಅನ್ನೋದು ಫಸ್ಟ್ ನಮ್ಗೆ ಐಡಿಯಾನೇ ಇಲ್ದ್ವೆ ಕೊಟ್ಬಿಟ್ರೆ ಅವೆಲ್ಲ ರಿಸ್ಟೋರೇಷನ್ಗೆ ಹಾಕೊಂಡ್ರೆ ಅರ್ಜಿ, ನಾಳೆ ಇದರಿಂದ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಸ್ಟಡಿ ಮಾಡ್ತಾ ಇದ್ದೇವೆ. ಇದೆಲ್ಲ ಈ ಬಗರುಕುಂದೆಲ್ಲ ಮುಗಿದ ಮೇಲೆ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ಗೋಮಾಳ ಅವರು ಮಾನ್ಯ ಶಾಸಕರು ಹೇಳಿದ್ರು DC-ಗೆ ಕೊಟ್ಟಿದ್ದಾರಂತೆ. ನಾನು ಬಂದ ಮೇಲೆ ನಮ್ಮ ಸರ್ಕಾರ ನಾನು ಯಾವುದು DC-ಗೆ ಕೊಟ್ಟಿಲ್ಲ. ಮೊದಲು ಏನು ಕಾನೂನಿದೆ ಕಾನೂನನ್ನೇ ನಾವು ಫಾಲೋ ಮಾಡ್ತಾ ಇದ್ದೇವೆ ಬಿಟ್ರೆ ಕಾನೂನಲ್ಲಿ ಒಂದು ಅಕ್ಷರನೂ ಕೂಡ ನಾವು ಬದಲಾವಣೆಯನ್ನ ಮಾಡಿಲ್ಲ. ಕಾನೂನನ್ನ ಯಥಾವತ್ತಾಗಿ ನಾವು ಫಾಲೋ ಮಾಡ್ತಾ ಇದ್ದೇವೆ. ಕಾನೂನಲ್ಲಿ ನಾವೇನಾದ್ರೂ ಕಾನೂನಿಗೆ ಬಿಟ್ಟು ಮಾಡಿದ್ರೆ ದಯವಿಟ್ಟು ಹೇಳಿ, ನಾನು ಅದನ್ನ ತಿದ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೇನೆ. ಈಗ ಮಾನ್ಯ ಸರ್ ಈಗ ಬರ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ ಸರ್. ಇಷ್ಟು ಇದು ಮಾಡಿದ್ರೆ ಹೇಗೆ? ಈಗ ಅವ್ರು ಹೇಳಿದ್ದಾರೆ ಇದು DC-ಗೆ ಇದೆ, ತಹಶೀಲ್ದಾರ್. ನಂದು ಜವಾಬ್ದಾರಿ ಅವ್ರ ತಾಲೂಕಲ್ಲಿ ಎಷ್ಟು ಅರ್ಜಿ ಬಂದಿದೆ, ಆ ಗೋಮಾಳಗಳು ಸರ್ಪ್ಲಸ್ ಇದೆಯಾ ಇಲ್ವಾ ಅನ್ನೋದನ್ನ 2 ತಿಂಗಳೊಳಗಡೆ ನಾನು ಇತ್ಯರ್ಥ ಮಾಡ್ತೇನೆ. ಅದು ಹೇಗೆ ಮಾಡ್ತೇನೆ ನನಗೆ ಬಿಟ್ಟಿದ್ದು. ನಿಮ್ದು 2 ತಿಂಗಳೊಳಗಡೆ ನಾನು ಸರ್ಪ್ಲಸ್ ಅನ್ನ ನಾನು ಇತ್ಯರ್ಥ ಮಾಡುವಂತಹದ್ದು ನಾನು ಮಾಡ್ತೇನೆ. ಮೂರನೇದು ಅಧ್ಯಕ್ಷರೇ, ತಾವು ಹೇಳಿದ್ದು ಏನು, ಮೂರನೇ ವಿಷಯ ಪ್ರೊಸೀಜರ್ಸ್ ಬಗ್ಗೆ ಇದು ಹೇಳಿದ್ರು. ಸರ್ಕ್ಯುಲರ್ ದಯವಿಟ್ಟು ಅವ್ರು ಇಲ್ಲಿ ಈ ಪ್ರಶ್ನೆಯಲ್ಲಿ ಅವರು ಸರ್ಕ್ಯುಲರ್ ಬಗ್ಗೆ ಉಲ್ಲೇಖ ಇಲ್ಲ. ನೀವು ನನಗೆ ಸರ್ಕ್ಯುಲರ್ ಕೊಡಿ, ಅದು ಯಾವುದು ಕೊಟ್ಟಿದ್ದಾರೆ ಅಂತ. ನಾನು ಕ್ವಶನ್ ಅವರ್ ಆದ ಕೂಡಲೇ ನಿಮ್ಗೆ ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡ್ತೇನೆ. ದಯವಿಟ್ಟು ನನಗೆ ಸರ್ಕ್ಯುಲರ್ ಮಾನ್ಯ ಮಂತ್ರಿಗಳು ಗಮನಿಸಬೇಕು. ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಸರ್ವೆ ನಂಬರು ಸೊಪ್ಪಿನ ಬೆಟ್ಟ ಮತ್ತು ಗೋಮಾಳ ಅಂತ ಇದೆ. ನೀವು ಸೊಪ್ಪಿನ ಬೆಟ್ಟ ಯಾವ ಭಾಗ, ಗೋಮಾಳ ಯಾವ ಭಾಗ ಅಂತ ಬೈಫರ್ಕೇಶನ್ ಆಗಲಿಲ್ಲ. ಫಾರ್ಮ್ ನಂಬರ್ 57 DC ಲೆವೆಲ್ ಅಲ್ಲಿ ರಿಜೆಕ್ಟ್ ಆಗಿದೆ. ಒಂದ್ಸರಿ ರಿಜೆಕ್ಟ್ ಆದ್ರ ಮೇಲೆ ಅದನ್ನ ರೆಸ್ಟೋರ್ ಮಾಡೋದು ಹೇಗೆ? ಈ ರೀತಿಯಲ್ಲಿ ತುಂಬಾ ಸಮಸ್ಯೆಗಳಿದ್ದಾವೆ. ಅದಕ್ಕಾಗಿ ನಮ್ಮ ಸಮಿತಿಗೆ ಸ್ವಲ್ಪ ರಿವ್ಯೂ ಮಾಡ್ಲಿಕ್ಕೆ ಅವಕಾಶ ಕೊಡಿ. ನಾಮಕಾವಸ್ಥೆ ಸಮಿತಿ ಆಗ್ಬಿಡುತ್ತೆ, ನಾಮಕಾವಸ್ಥೆ ಆಗ್ಬಾರ್ದು. 57 ರದ್ದಾಗಿದ್ದು ಯಾವ ಕಾರಣಕ್ಕಾಗಿ ಅಂತ ರಿವ್ಯೂ ಮಾಡ್ಲಿಕ್ಕೆ ಸಮಿತಿಗೊಂದು ಅವಕಾಶ ಕೊಡಿ. ಮಾನ್ಯ ಜ್ಞಾನೇಂದ್ರ ಅವರಿಗೆ ನಾನು ಇಷ್ಟೇ ಹೇಳೋದು, ಸಮಿತಿಯವರು ಏನಾದ್ರೂ ತಪ್ಪು ಮಾಡಿದ್ರೆ ಸಮಿತಿ ಅಲ್ಲ, ಅಧಿಕಾರಿಗಳು ತಪ್ಪಾಗಿ ಅದನ್ನ ವಿಲೇ ಮಾಡಿದ್ರೆ ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡು ಬನ್ನಿ. ನಾನು ಸೆಟ್ ರೈಟ್ ಮಾಡೋದು ನನ್ನ ಜವಾಬ್ದಾರಿ, ನಾನು ಸೆಟ್ ರೈಟ್ ಮಾಡಿ ಕೊಡ್ತೇನೆ. ಆದರೆ ತಮ್ಮ ಮಾಹಿತಿಗೆ ಹೇಳ್ತಾ ಇದ್ದೇನೆ, ನಾನು ಹೇಳುವ ಉತ್ತರ ನಿಮಗೆ ಇಡಿಸದೆ ಹೋಗ್ಬಹುದು. 108 CCC ಅಲ್ಲಿ ಇದನ್ನ ಅರ್ಜಿಗಳನ್ನ ರದ್ದತಿ ಮಾಡುವಂತಹದ್ದು ಅಧಿಕಾರಿಗಳು ಮಾಡಬೇಕು. ಅಂದ್ರೆ ಅರ್ಹ ಅರ್ಜಿಗಳನ್ನ ಸಮಿತಿಗೆ ಮಂಡಿಸಬೇಕು ಅಂತ ಕಾನೂನಿದೆ, ನಾನಲ್ಲ. ತಾವು ತಿಳಿದವರಿದ್ದೀರಿ, ಬೇಕಾದ್ರೆ ಇದನ್ನ ಚೆಕ್ ಮಾಡಿ. ನಾನು ಹೇಳ್ತಾ ಇರೋದು ತಪ್ಪಿದ್ರೆ ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್.
ಪ್ಲೀಸ್ ತಾವು ಚೆಕ್ ಮಾಡಿಬಿಟ್ಟು ನನಗೆ ಗೈಡ್ ಮಾಡಿ. ನಿಮ್ಮಿಂದ ನಾನು ಒಂದು ಏನು ಸಜೆಷನ್ ತಗೊಳ್ಳಿಕ್ಕೆ ನನಗೇನು ಗೌರವ ಕಡಿಮೆ ಆಗೋದಿಲ್ಲ. ಐ ಆಮ್ ಓಪನ್. ನಾನು ಮಾಡ್ತಾ ಇಲ್ಲ, ನಿಮ್ಮ ಪ್ರೊಸೀಜರ್ ಸರಿ ಇಲ್ಲ, ನೀವು 108 CCC ತೆಗೆದು ನೋಡಿ, ತಪ್ಪಿದೆ, ಇಲ್ಲ ಗೌಡ್ರೆ ನೀವು ಮಾಡ್ತಾ ಇರೋದು ತಪ್ಪಿದೆ ಅಂದರೆ ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್. ಮಾನ್ಯ ಅಧ್ಯಕ್ಷ, ಮೊದಲಿಂದ ಇರೋದು ಇದು, ನಾನು ತಿದ್ದಿಲ್ಲ, ಇರೋ ಕಾನೂನನ್ನು ಪಾಲನೆ ಮಾಡ್ತಾ ಇದ್ದೀನಿ. ಈಗ ಚರ್ಚೆ ಕ್ವಶನ್ ಅವರ್ ನೀವು ಚರ್ಚೆ ಮಾಡಿ, ನೀವು ಕ್ವಶನ್ ಚರ್ಚೆ ಮಾಡಾಗ್ತದೆ. ಆಫೀಸಲ್ಲಿ ಇರ್ತಾರೋ ಮಾತಾಡಿ. ರೈತರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಏನಾದ್ರೂ ತಪ್ಪಿನಿಂದ ರಿಜೆಕ್ಟ್ ಆಗಿದ್ರೆ ನನಗ್ ಕೊಡಿ, ಅದನ್ನ ನಾನು ಸೆಟ್ರೈಟ್ ಮಾಡಿಸ್ತೇನೆ. ನಿಮ್ಗೆ ರೈತರಿಗೆ ಒಳ್ಳೇದ್ ಮಾಡ್ಬೇಕು ತಾನೆ. ತಪ್ಪಾಗಿ ರಿಜೆಕ್ಟ್ ಆಗಿದ್ರೆ ಬೈ ಮಿಸ್ಟೇಕ್ ಅವ್ರು ರಿಜೆಕ್ಟ್ ಮಾಡಿದ್ರೆ ನಾನು ಅದನ್ನ ಸರಿಪಡಿಸ್ತೀನಿ, ನನ್ನ ಜವಾಬ್ದಾರಿ. ಮಾನ್ಯ ಸಚಿವರೇ, ಎರಡು ಕ್ಲಾರಿಫಿಕೇಶನ್. ಮಾನ್ಯ ಸಚಿವರೇ, ಹೌದು ಅಧ್ಯಕ್ಷ, ದಯವಿಟ್ಟು ಕಮಿಟಿ ಮುಂದೆ ತರ ಕೇಳಿ ಸರ್. ಬಗರ್ಕುಂ ಕಮಿಟಿ ಸಮಿತಿ ಇರೋದಕ್ಕೆ. ಸರ್, ಮಾನ್ಯ ಅಧ್ಯಕ್ಷ, ಎರಡು ಕ್ಲಾರಿಫಿಕೇಶನ್. ಒಂದು, ನಮ್ಮ ಸಮಿತಿಗಳಿಗೆ ಬಂದಾಗ ನಾನು ಅಧಿಕಾರಿಗಳ ಹತ್ರ ಹೇಳಿದೆ, ಏನ್ ಮಾಡಿದ್ದಾರೆ ನಮ್ಮಲ್ಲಿ ಅಂದ್ರೆ 50 ಸೆನ್ಸ್ 25 ಸೆನ್ಸ್ಗಳನ್ನ ಮಂಜೂರಾತಿಗೆ ಬರ್ತಾ ಇದೀವಿ. ಅದರಲ್ಲಿ ಮನೆ ಕಟ್ಟು ಕೂತ್ಕೊಂಡಿದ್ದಾರೆ, ಸುತ್ತ ಕೃಷಿ ಮಾಡಿದ್ದಾರೆ. ನಿಮ್ಮವರು GPS ಮಾಡಬೇಕು ಹೋಗ್ಬೇಕಾರೆ ಮನೆ ಬಿಟ್ಟು ಉಳಿದಿದ್ದನ್ನು ಮಾಡ್ತಾ ಇದ್ದಾರೆ. ಮನೆ ಒಂದು ಅಲ್ಲೇ ಇದೆ, ಸುತ್ತ ಕೃಷಿ ಇದೆ, ಕೃಷಿ ಮಾತ್ರ ನಾವು ಮಂಜೂರಾತಿ ಮಾಡೋದು ಅಂತೇಳಿ ಮನೇನ ಬಿಡ್ತಾ ಇದ್ದಾರೆ. ಹಾಗಾಗಿ ಮನೇನೂ ಸೇರಿಸಿಕೊಂಡು ಅದಕ್ಕೆ ತೆರೆಸಿಕೊಟ್ರೆ ಅವನಿಗಾಗುತ್ತೆ. ಇದೊಂದನ್ನು ಕ್ಲಾರಿಫಿಕೇಶನ್ ಮಾಡಬೇಕು. ಎರಡನೇದು 18 ವರ್ಷ ಕೃಷಿ ಆಗಿರ್ಬೇಕು ಅಂತ ಕಾನೂನಿದೆ, ನನಗೆ ಗೊತ್ತಿದೆ. ನಮ್ಮಲ್ಲಿ ಬಾಳೆ ಗಿಡ ತರಕಾರಿ ಮಾಡಿದ್ದಾರೆ, 18 ವರ್ಷದ ಗುರ್ಸೋದು ಹೆಂಗ್ ನೀವು ಅದನ್ನ? ಇಲ್ಲ, ಸ್ಯಾಟಲೈಟ್ ಇದೆ. ನೀವು ಹಳೇದು ಬಾಳೆ ಗಿಡ ಇತ್ತು, ತರಕಾರಿ ಇತ್ತು, ಈಗೇನು ಇರ್ಲಿಲ್ಲ ಅಂತ ಅನ್ಕೊಳ್ಳಿ. ಅದಕ್ಕೋಸ್ಕರ 18 ವರ್ಷದಲ್ಲಿ ಆತರ ಸ್ವಲ್ಪ ರಿಲ್ಯಾಕ್ಸೇಷನ್ ಗಳನ್ನು ಕೊಡಿ. ಇಲ್ಲ ಅಂತಂದ್ರೆ ನೀವು ಅಡಿಕೆ ಮರಕ್ಕೆ 18 ವರ್ಷ ಬಾಳೆ ಗಿಡ ಹೇಳ್ತೇನೆ. ಮೊದಲನೇದು ಅವರು ಮನೆಗೂ ಸೇರಿಸಿ ಅಂತ ಹೇಳಿದ್ದಾರೆ. ನಾನು ಕಾನೂನಲ್ಲಿ 100% ಪಕ್ಕ ಇಲ್ಲ, ಬಟ್ ನನ್ನ ಪ್ರಕಾರ ಮಾಡಬಹುದು ಅಂತ ಅನ್ಸುತ್ತೆ. ಬಟ್ ಅದನ್ನ ನಾನು ಒಂದ್ಸತಿ ಚೆಕ್ ಮಾಡಿಬಿಟ್ಟು ನನ್ನ ಪ್ರಕಾರ ಮಾಡಬಹುದು. ಬಟ್ ಕಾನೂನು ನನಗಿಂತ ಮೇಲೆ ಇರುವಂತಹದ್ದು. ಕಾನೂನು ಪ್ರಕಾರ ಅಲೌಡ್, ನನ್ನ ಪ್ರಕಾರ ಅಲೌಡ್. ಅದನ್ನ ನಾನು ಕ್ಲಾರಿಫಿಕೇಶನ್ ಮಾಡ್ತೇನೆ. ಎರಡನೇದು, ನಾವು ಕಲ್ಟಿವೇಶನ್ ಹೇಗೆ ಅಂತ ಕೇಳಿದ್ದಾರೆ. ನಾವು ಬಾಳೆ ಗಿಡನೇ ಇರಬೇಕು ಅಂತಿಲ್ಲ, ಅಡಿಕೆ ಗಿಡನೇ ಇರಬೇಕು ಅಂತಿಲ್ಲ. ಆ ಜಮೀನು ಉಪಯೋಗದಲ್ಲಿ ಇದೆಯಾ, ಕೃಷಿ ಚಟುವಟಿಕೆಗೆ ಉಪಯೋಗದಲ್ಲಿ ಇದೆಯಾ ಅನ್ನೋದನ್ನ ಸ್ಯಾಟಲೈಟ್ ಇಮೇಜರಿಯನ್ನ ನಾವು ಕಮಿಟಿಗೆ ಕೊಡ್ತೇವೆ, ನಿಮಗೂ ಕೊಡ್ತೇವೆ. ಅದರ ಮೇಲೆ ಅಸೆಸ್ ಮಾಡಿ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟಿ ಇತ್ತ ಅನ್ನೋದು ಅಷ್ಟೇ ನಾವು ಖಾತ್ರಿ ಮಾಡ್ಕೊಳ್ಳಿ ಅಂತ. ಯಾಕೆ ಅಂದ್ರೆ ನಿಮ್ಗೆ ಹೇಳಬೇಕು ಅಂದ್ರೆ ಅಧ್ಯಕ್ಷರೇ, ಇದರಲ್ಲಿ ಯಾವ್ಯಾವ ತರ ಅರ್ಜಿಗಳು ಬಂದಿದ್ದಾವೆ, ಇಷ್ಟು ರಿಜೆಕ್ಟ್ ಆಗ್ತಾ ಇದೆ ಅಂತ ಈಗ ಬೇರೆಯವರೆಲ್ಲ ಮಾತಾಡಿದ್ರು. 42,289 ಅರ್ಜಿ. ಅವರು ಸಾಗುವಳಿ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಅವರಿಗೆ 18 ವಯಸ್ಸೇ ಆಗಿಲ್ಲ, 2 ವಯಸ್ಸು 3 ವಯಸ್ಸಿಗೆ ಹೋದ ಬಾರಿ ಕಾನೂನು ಮಾಡಿದಾಗ. ಯಾಕಂದ್ರೆ ತಿಳ್ಕೊಳ್ಳಿ, ಎಲ್ಲ ಈ ವಿಷಯ ಬಂದಾಗೆಲ್ಲ ನನ್ನ ಮೇಲೆ ಎಲ್ಲ ಗಲಾಟೆ ಮಾಡ್ತೀರಾ. ವಾಸ್ತವ ಏನು ಅನ್ನೋದು ತಮಗೆ ಗೊತ್ತಿರಲಿ ಅಂತ. 2005ಕ್ಕೆ ಮೊದಲು ಸಾಗುವಳಿ ಮಾಡ್ತಾ ಇರಬೇಕು ಅಂತ ಕಾನೂನು ಹೇಳುತ್ತೆ. 2005ಕ್ಕೆ ಮೊದಲು ಅವ್ರಿಗೆ 2 ವಯಸ್ಸು 3 ವಯಸ್ಸು ಒಂದೊಂದು ಅರ್ಜಿ ಬಂದಿದೆ, ಅವರು ಹುಟ್ಟೇ ಇರಲಿಲ್ಲ. ಈ ಥರದ್ದು 42,289 ಅರ್ಜಿ. ಈಗ ಆಗಲೇ ಅವರ ಜಮೀನು, ಅವರ ಫ್ಯಾಮಿಲಿಯಲ್ಲಿ 5 ಎಕರೆಗಿಂತ ಹೆಚ್ಚು ಜಮೀನು ಇರುವವರು, 5 ಎಕರೆ ಆಲ್ರೆಡಿ ಇರುವಂಥವರು 7,564 ಅರ್ಜಿ ಹಾಕಿದ್ದಾರೆ. ಹಾಗೆ ಈ ರಸ್ತೆ, ಗುಂಡುತೋಪು ಇಂಥವುಗಳನ್ನು ಎನ್ಕ್ರೋಚ್ ಮಾಡಿ ಅರ್ಜಿ ಹಾಕಿರೋರು 33,632 ಅರ್ಜಿ. ಹಾಗೆ ಫಾರೆಸ್ಟ್ಗೆ ಅರ್ಜಿ ಹಾಕಿರೋರು 1,05,565 ಅರ್ಜಿಗಳು, 1,05,565. ಸಿಟಿ, ಟೌನು, ಮುನ್ಸಿಪಾಲಿಟಿ ಬಫರ್ ಒಳಗಡೆ ಇರೋವು 69,850 ಅರ್ಜಿಗಳು. ಹಾಗೆ ಮುಂದುವರೆದ್ರೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಇದೆ. ಆ ತಾಲೂಕು ಅಥವಾ ಪಕ್ಕದ ತಾಲೂಕಿನಲ್ಲಿ ವಾಸನೇ ಇಲ್ಲ, ಅವರು ಆ ತಾಲೂಕಲ್ಲೂ ವಾಸ ಇಲ್ಲ, ಪಕ್ಕದ ತಾಲೂಕಿನಲ್ಲೂ ವಾಸ ಇಲ್ಲ. 1,620 ಅರ್ಜಿ ಇದೆ. ಇನ್ನ ಮುಂದುವರೆದು ಅವರು ಕೃಷಿಕರೇ ಅಲ್ಲ ಅಂಥವ್ರದ್ದು 12,601 ಅರ್ಜಿ ಬಂದಿದೆ. ಹಾಗೆ ನೀವು ಕೇಳಿದ್ರಲ್ಲ, ಈಗ ಅವರ ಜಮೀನಿನ ಸ್ವಾಧೀನದಲ್ಲೇ ಇಲ್ಲ ಅಂಥದ್ದು 44,517 ಅರ್ಜಿ ಬಂದಿದೆ. ಹಾಗೂ
ಅಮೃತ್ ಮಹಲ್ ಕಾವಲ್ನಲ್ಲಿ 13,488 ಅರ್ಜಿ ಬಂದಿದೆ. ಹೀಗೆ ಹೇಳ್ತಾ ಹೋದ್ರೆ ಕೆರೆಯಲ್ಲಿ ಅರ್ಜಿ ಹಾಕಿರೋರು 3,040 ಅರ್ಜಿ ಕೆರೆಯಲ್ಲಿ ಅರ್ಜಿ ಹಾಕಿರ್ತಕ್ಕಂಥವ್ರು. ಹೀಗೆ ಪ್ರತಿಯೊಂದಕ್ಕೂ ಕೂಡ ಕ್ಲಾಸಿಫಿಕೇಶನ್ ಮಾಡಿದ್ದೇವೆ. ಅಧಿಕಾರಿಗಳು ಒಂದೆರಡು ತಪ್ಪು ಮಾಡಿರ್ಬೋದು, ಗೊತ್ತಿದ್ದು ಗೊತ್ತಿಲ್ಲದೆ ಇದ್ರೆ ನನಗೆ ಹೇಳಿ, ನಾನು ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ಕೊಡ್ತೇನೆ. ಅಭಯ್ ಪ್ರಸಾದ್ ಇಲ್ಲ. ಅನಿಲ್ ಚಿಕ್ಮಾದು ಡೆಪ್ಯೂಟಿ. ಅನಿಲ್ ಚಿಕ್ಮಾದು ಇಲ್ಲ, ಹೋಗಿದ. ಶಾರದಾ ಪುರಿಯಾ ನಾಯ್ಕ್. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1620 ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಕ್ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರಿಂದ ಉತ್ತರ ಸಿಕ್ಕಿದೆ. ಕಳೆದ ಬಾರಿ ಅಧಿವೇಶನದಲ್ಲೂ ನಾನು ಇದನ್ನ ತಮ್ಮ ಸದರಿ ಗಮನಕ್ಕೆ ತಗೊಂಡು ಬಂದಿದ್ದೆ. ಅವತ್ತು ತಾವು ಹೇಳಿದ್ರಿ, ಜಂಗಲ್ ಖರಾಬು ಹಾಗೂ ಬಿ ಖರಾಬ್ ಇದ್ದಾಗ ಅದನ್ನ ಯಾರಿಗೂ ಸಹ ಮಾಡಕ್ ಸಾಧ್ಯವಿಲ್ಲ, ಇದು ಮಾಡಿದ್ದೇ ತಪ್ಪು, ಇದನ್ನು ಹೇಗೆ ಮಾಡಿದ್ರು ನಾನು ಸಂಪೂರ್ಣ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರಿ. ಸರಿ, ತಮ್ಮಿಂದ ಲೆಟರ್ನೂ ಬಂದಿದೆ ತನಿಖೆ ಮಾಡಿಸೋದಕ್ಕೆ. ಆದರೆ ಇಲ್ಲಿ ಉತ್ತರ ಕೊಟ್ಟಿರೋದು ಇನ್ನೂ ತನಿಖೆ ಮಾಡಿಲ್ಲ, ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಏತನ್ ಮಧ್ಯೆ ನಾವು ಸಹ ಸಂಬಂಧಪಟ್ಟವರಿಗೆ ಪೋಡ್ ಮಾಡಿಸೋದಕ್ಕೋ ಮತ್ತೊಂದಕ್ಕೂ ಯಾವುದಕ್ಕೂ ಮುಂದುವರಿಬಾರ್ದು. ಇದು ಸಂಪೂರ್ಣ ತಪ್ಪು ಅಂತ ಇಲ್ಲಿ ಸಚಿವರ ಬಾಯಲ್ಲೇ ಬಂದ ಮೇಲೆ ಅದು ಮುಂದುವರಿಬಾರ್ದಾಗಿತ್ತು. ಆದರೆ ಇಲ್ಲಿ ಒಂದು 16/7/2025 ಒಂದು ಲೆಟರ್ ಬರುತ್ತೆ ಜಿಲ್ಲಾಧಿಕಾರಿಗಳಿಗೆ ಪ್ರಾದೇಶಿಕ ಆಯುಕ್ತರಿಂದ. ಪರಿಶೀಲಿಸಲ ಇದು ಇಷ್ಟೆಲ್ಲ ಓದೋದು ಬೇಡ ಅಧ್ಯಕ್ಷರೇ, ಲಾಸ್ಟ್ ಪ್ಯಾರಾ ಒಂದು ಹೇಳ್ಬಿಡ್ತೀನಿ. ಈ ಪ್ರಕರಣದಲ್ಲಿ ತನಿಖೆಗೆ ಆದೇಶಿಸಿದ್ದರೂ ಸಹ ಸದರಿ ಭೂಮಿಯ ಪೋಡಿ ನೋಂದಣಿ ಪೌತಿ ಖಾತೆ ಇತ್ಯಾದಿಗಳನ್ನು ನಿಲ್ಲಿಸಲು ಕಾನೂನಡಿಯಲ್ಲಿ ಸಾಧ್ಯವಿರುವುದಿಲ್ಲ. ಆದ್ದರಿಂದ ಯಾವುದೇ ವಿಚಾರಣೆ ನಡೆಯುತ್ತಿದ್ದರೂ ನಿಯಮಾನುಸಾರ ಮುಂದುವರಿಯಬಹುದಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದೆ ಅಂತ ಹೇಳಿ ಅವರು ಜಿಲ್ಲಾಧಿಕಾರಿಗಳಿಗೆ ಆದೇಶ ಆಗ್ತಾರೆ. ಇದರಿಂದ ಅಲ್ಲಿ ಒಂದು ರೀತಿಯ ಹಣಬಲ ತೋಳು ಬಲದ ಪ್ರಭಾವ ಪ್ರಾರಂಭ ಆಗಿದೆ. ಅಧ್ಯಕ್ಷರೇ, ದಯವಿಟ್ಟು ಇದಕ್ಕೆ ಮಾನ್ಯ ಸಚಿವರ ಹತ್ರ ಕೇಳ್ಕೊಳ್ತೀನಿ, ಇದು ಕಡಿವಾಣ ಹಾಕಬೇಕು. ತಾವು ಯಾವುದೇ ರೀತಿಯ ತನಿಖೆ ಆಗದೆ ಯಾವಾಗ ನೀವೇ ಹೇಳ್ತೀರಿ ಜಂಗಲ್ ಖರಾಬು ಕೊಡೋಕ್ಕೆ ಬರಲ್ಲ ಅಂದಮೇಲೆ, ಬಡವರಿಗೆ ಕೊಡೋಕೆ ಬರಲ್ಲ ಅಂತ ಹೇಳಿದ್ಮೇಲೆ ಯಾವುದೋ ಒಬ್ಬ ಶ್ರೀಮಂತರಿಗೆ ಅದನ್ನು ಕೊಡೋಕೆ ಹೇಗೆ ಬರುತ್ತೆ? ಅದಕ್ಕೆ ಕಾನೂನು ತಿದ್ದುಪಡಿ ಆಗುತ್ತಾ ಶ್ರೀಮಂತರಿಗೋಸ್ಕರ? ಅದನ್ನು ದಯವಿಟ್ಟು ಮಾನ್ಯ ಸಚಿವರ ಹತ್ರ ಬಹಳ ಬದ್ಧತೆ ಇರತಕ್ಕಂಥ ಸಚಿವರು, ತಾವಿದಕ್ಕೆ ದಯವಿಟ್ಟು ಸರಿಯಾದ ನಿಮ್ಮಿಂದ ನ್ಯಾಯ ಸಿಗಬೇಕು ನಮ್ಮ ಭಾಗದ ರೈತರಿಗೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಕಳೆದ ಬಾರಿ ಮಾನ್ಯ ಸದಸ್ಯರು ಒತ್ತಾಯ ಮಾಡಿದ ಮೇಲೇನೆ ಇದಕ್ಕೊಂದು ತನಿಖೆಯನ್ನು ಕೂಡ ನಾವು ಆದೇಶ ಮಾಡಿದ್ದೇವೆ. ಬೆಂಗಳೂರು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ತನಿಖಾ ಸಮಿತಿಯನ್ನು ರಚನೆ ಮಾಡಿ ಇದರ ನೈಜತೆಯನ್ನು ಪರಿಶೀಲನೆ ಮಾಡುವಂಥ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಅವರು ತನಿಖೆ ಆರಂಭ ಮಾಡಿದರೆ, ಪ್ರಗತಿ ಆಗಿಲ್ಲ. ಬಟ್ ಅದನ್ನು ತನಿಖೆಯನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ಬೇಕು ಅಂತ ನಾನು ಆಲ್ರೆಡಿ ಪ್ರಾದೇಶಿಕ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೇನೆ. ಎರಡನೇದು, ಮಾನ್ಯ ಸದಸ್ಯರು ಕೇಳ್ತಾ ಇರೋದು, ಏತನ್ಮಧ್ಯ ಇದು ಏನು ಪೋಡ್ ಆಗುವಂಥದ್ದು ಅಥವಾ ಟ್ರಾನ್ಸಾಕ್ಷನ್ ಆಗುವಂಥದ್ದು ನಿಲ್ಲಿಸಬೇಕು ಅಂತ ಅವರು ಇನ್ ದ ಮೀನ್ ಟೈಮ್ ಪ್ರಾದೇಶಿಕ ಆಯುಕ್ತರು ಒಂದು ಲಿಖಿತವಾಗಿ ಸೂಚನೆ ಕೊಟ್ಟಿದ್ದಾರೆ. ಅವ್ರಿಗೆ ಗ್ರ್ಯಾಂಟ್ ಅಂತ ನಾವು ಈಗ ಆಲ್ರೆಡಿ ಇರೋದ್ರಿಂದ ಅವರು ಗ್ರ್ಯಾಂಟ್ ಪಡ್ಕೊಂಡಿರೋದನ್ನ ನಾವು ಸೆಟ್ ಅಸೈಡ್ ಮಾಡಿದರೆ ಅದು ನಾಳೆ ಎಲ್ಲ ಸೆಟ್ ಅಸೈಡ್ ಆಗುತ್ತೆ. ಕೂತ್ಕೊಳ್ಳಿ ದಯವಿಟ್ಟು, ಲಾಸ್ಟ್ ಟೈಮು ಹಿಂಗೆ ಮಾಡಿದ್ರಿ. ಗ್ರ್ಯಾಂಟ್ ಅಂತ ಇರೋದ್ರಿಂದ ಅವರ ರೈಟ್ಸ್ ಅನ್ನ ನಾವು ಕರ್ಟೇಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಲೀಗಲ್ ಆಗಿ ಅವರು ಒಂದು ರಿಪ್ಲೈ ಕಳಿಸ್ಕೊಟ್ಟಿದ್ದಾರೆ. ಸೊ ಅವ್ರು ಬರ್ದಿರೋದು ಪತ್ರ ಲೀಗಲ್ ಆಗಿದೆ. ಯಾಕಂದ್ರೆ ಒಂದ್ಸತಿ ಈಗ ಗ್ರಾಂಟ್ ಒಂದೇ ಫ್ಯಾಮಿಲಿಗೆ 119 ಎಕರೆ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್. ಎರಡನೇದು ಜಂಗಲ್ ಖರಾಬ್ ಇದು. ಸೊ ಒಂದು ಕುಟುಂಬಕ್ಕೆ ಇಷ್ಟು ವಿಸ್ತೀರ್ಣ ಕೊಡ್ಲಿಕ್ಕೆ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ ಎನ್ಕ್ವೈರಿಯಲ್ಲಿ. ಎರಡನೇದು ಜಂಗಲ್ ಖರಾಬು ಕೊಡ್ಲಿಕ್ಕೆ ಬರುತ್ತಾ? ಇವೆರಡೂ ಪ್ರಶ್ನೆಗಳನ್ನ ಪ್ರಾದೇಶಿಕ ಆಯುಕ್ತರು ಪರಿಶೀಲನೆ ತನಿಖೆ ಮಾಡ್ತಾ ಇದ್ದಾರೆ. ಏತನ್ಮಧ್ಯ ಅವರಿಗೆ ಗ್ರಾಂಟ್ ಆಗಿರೋದ್ರಿಂದ ಅವರಿಗೆ ಇರುವಂತಹ ಹಕ್ಕುಗಳನ್ನ ನಾವು ಕಡಿತಗೊಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಲೆಟರ್ ಅನ್ನ ಕಳಿಸಿದ್ದಾರೆ. ಈಗ ಅದ್ರ ಬಗ್ಗೆ ಅವ್ರದ್ದು ಮಾನ್ಯ ಶಾಸಕರದ್ದು ತಕರಾರಿದೆ. ಈ ಪತ್ರದ ಬಗ್ಗೆ ಅವ್ರು ಹೇಳಿರುವಂತ ಅಂಶವನ್ನು ನಾನು ಇಟ್ಕೊಳ್ತೇನೆ. ಅವ್ರು ಬರ್ದಿರೋ ತಮ್ಗೆ ಹೇಳೋದು ಅದು ಲೀಗಲ್ ಆಗೇ ಇದೆ, ಅವ್ರು ಬರ್ದಿರೋದು ಪತ್ರ. ಹಾಗಂತೇಳಿ ನೀವ್ ಹೇಳೋದು ಪತ್ರ ಲೀಗಲ್ ಇರ್ಬೋದು, ಆದ್ರೆ ನಿಮ್ಮ ಉದ್ದೇಶನೂ ನಿಮ್ ಗಮನದಲ್ಲಿ ಇರ್ಬೇಕಲ್ಲ. ಕೈ ತಪ್ಪಿ ಹೋದ್ರೆ ನಾಳೆ ವಾಪಸ್ ಪಡ್ಕೊಳ್ಳೋದು ಅಸಾಧ್ಯ ಆಗ್ಬಹುದು. ಆದಂತ ಕಾಂಪ್ಲಿಕೇಶನ್ ಅನ್ನ ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಬೈ ಅಲೋಯಿಂಗ್ ಫಾರ್ ಪೋಡಿ ಅಂಡ್ ಟ್ರಾನ್ಸಾಕ್ಷನ್ ಅಂತ ತಾವು ಹೇಳ್ತಾ ಇದ್ದೀರಾ. ನಿಮ್ಮ ಭಾವನೆ ಅರ್ಥ ಆಗಿದೆ.
ನನಗೆ ಇದು ಎಲ್ಲದಕ್ಕೂ ಸೊಲ್ಯೂಷನ್ ಅಂದ್ರೆ ಇಮಿಡಿಯೇಟ್ ಆಗಿ ಎನ್ಕ್ವೈರಿ ಕಂಪ್ಲೀಟ್ ಮಾಡಿದ್ರೆ ಅವಾಗ ಎಲ್ಲ ನಾವು ನೆಕ್ಸ್ಟ್ ಸ್ಟೆಪ್ಸ್ ಅನ್ನ ತಗೊಳ್ಬಹುದು. ಆ ಗ್ರಾಂಟ್ ಅನ್ನ ಅಪೋಲ್ಡ್ ಮಾಡೋದಾಗ್ಲಿ ರದ್ದತಿ ಮಾಡೋದಾಗ್ಲಿ ತೀರ್ಮಾನ ಮಾಡಬಹುದು. ಅದನ್ನ ನಾನು RC ಅವ್ರಿಗೆ ಹೇಳಿದ್ದೇನೆ, ಇಮಿಡಿಯೇಟ್ ಆಗಿ ಇದನ್ನ ಎನ್ಕ್ವೈರಿ ಕಂಪ್ಲೀಟ್ ಮಾಡಬೇಕು ಅಂತ. ಇನ್ ದ ಮೀನ್ ಟೈಮ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಹೇಳಿದ್ದೇನೆ, ಅಲ್ಲಿವರೆಗೂ ಬೇರೆ ಏನ್ ಮಾಡ್ಬೋದು ಅಂತ ನೋಡಿ ಅಂತ ಹೇಳಿದ್ದೇನೆ. ನಿಮ್ಮ ಇಂಟ್ರೆಸ್ಟ್ ನಮ್ಗೆ ಅರ್ಥ ಆಗಿದೆ, ಪಬ್ಲಿಕ್ ಇಂಟ್ರೆಸ್ಟ್ ಸೇಫ್ ಗಾರ್ಡ್ ಮಾಡುವಂತಹದ್ದು. ನಾವು ಅದಕ್ಕೆ ಬದ್ಧತೆ ಇದ್ದೇವೆ. ಹೇಗೆ ಮಾಡಬೇಕು ಅನ್ನೋದು ಲೀಗಲ್ ಆಗಿ ನಾವು ಮಾಡ್ತೇವೆ ಅಷ್ಟೇ. ನಂಜೇಗೌಡರು ಅಧ್ಯಕ್ಷರೇ, ಒಂದು ಸಣ್ಣ ಕ್ಲಾರಿಫಿಕೇಶನ್. ಹಿಂದೆ ಭೂ ನ್ಯಾಯ ಮಂಡಳಿ ಇದಕ್ಕೆ ಇವ್ರ ಪರವಾಗಿ ಕೊಟ್ಟಿದ್ದಕ್ಕೆ ಆಗಿನ ಸ್ಪೆಷಲ್ DCಗಳು ಇದು ಮಾಡಿರೋದು ತಪ್ಪು ಅಂತ ಹೇಳಿ ಅವ್ರು ವಜಾಗೊಳಿಸಿದ್ರು. ಅವತ್ತಿಂದನೂ ಇಲ್ಲಿವರೆಗೂ ಸಹ ಈ ಭೂಮಿನ ಇಂಡೀಕರಣ ಮಾಡ್ಕೊಳ್ಳಿಲ್ಲ, ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಿಲ್ಲ. ಇದು ತಪ್ಪಲ್ವಾ? ಇದನ್ನೆಲ್ಲ ಗಣನೆಗೆ ತಗೊಳ್ಳಲ್ಲ ಯಾಕೆ ಮತ್ತೆ RC ಅವರು ತಗೊಳ್ಬೇಕಿತ್ತಲ್ಲ? ಈ ರೀತಿ ಒಬ್ಬ ಬಡವರಿಗೆ ಒಂದ್ ರೀತಿ, ಶ್ರೀಮಂತರಿಗೆ ಒಂದ್ ರೀತಿಯ ನ್ಯಾಯ ಕೊಡೋದು ತಪ್ಪಾಗುತ್ತೆ. ದಯವಿಟ್ಟು ನಾವು ನಿಮ್ಮ ಹತ್ರ ಅದನ್ನ ನಿರೀಕ್ಷೆ ಮಾಡಿಲ್ಲ, ದಯವಿಟ್ಟು ನ್ಯಾಯಯುತವಾಗಿ ಇದನ್ನ ಬಗೆಹರಿಸ್ಕೊಡಿ ಅಂತ ಹೇಳ್ತೀನಿ. ಅದು ಅಧ್ಯಕ್ಷರೇ ತಪ್ಪಾಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾವುದೋ ಕಾಲದಲ್ಲಿಂದ ಆಗಿ ಬಂದಿದೆ. ಅದು ಅವ್ರು ಹೇಳಿದ ಪ್ರಕಾರ ತಪ್ಪಾದಾಗ ಆವತ್ತಿನ ದಿನ ಸರ್ಕಾರ ಸರಿಯಾಗಿ ಹೆಜ್ಜೆ ಇಡಬೇಕಾಗಿತ್ತು, ಇಟ್ಟಿಲ್ಲ. ಇವೆಲ್ಲವೂ ಕೂಡ ನಾನು ಒಪ್ಕೊಳ್ತೇನೆ. ನಮ್ಮ ಕಡೆಯಿಂದ ಸ್ವಲ್ಪ ನಿಧಾನ ಆಗಿರ್ಬೋದು, ಕೆಲಸದ ಒತ್ತಡದಲ್ಲಿ ನಿಧಾನ ಆಗಿರ್ಬೋದು ಅಷ್ಟೇ ಬಿಟ್ರೆ ನಮ್ದು ಇನ್ಯಾವ ಉದ್ದೇಶದಲ್ಲಿ ಯಾವುದೂ ಸಹ ಕಾಂಪ್ರಮೈಸ್ ಇಲ್ಲ. ನೀವು ಭಾವನೆ ಅದೇ ಭಾವನೆಯಿಂದ ನಾವು ಕೆಲಸ ಮಾಡ್ತೇವೆ ಅಧ್ಯಕ್ಷರೇ. ಆಯ್ತು. ನಂಜೇಗೌಡರು ಇದ್ದಾರಾ? ಅಧ್ಯಕ್ಷ ಇದ್ದೀವಿ. ಅಧ್ಯಕ್ಷ ಇಲ್ಲೇ ಇದ್ದೀವಿ. ಹೇಳಿ ಅಧ್ಯಕ್ಷ. ಶಿಕ್ಷೆ ಗುರುತಿನ ಸಂಖ್ಯೆ 1625 ಕಂದಾಯ ಸಚಿವರನ್ನು ಕೇಳಿದ ಅಧ್ಯಕ್ಷರೇ. ಒದಗಿಸ್ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಅಧ್ಯಕ್ಷ ಉತ್ತರ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಅವಾಗಲೇ ಹೇಳಿದ್ದಾರೆ. ನಂದೇನಂದ್ರೆ ಒಂದು ಪ್ರಶ್ನೆ ಮಂತ್ರಿಗಳನ್ನ, ಕರ್ನಾಟಕ ರಾಜ್ಯದಲ್ಲಿ 53, 57 ಒಂದು ಮಾಹಿತಿ ಕೊಟ್ಟರೆ ಉತ್ತರ ಕೊಟ್ಟಿರೋದ್ರಲ್ಲಿ 8,93,782 ಅಪ್ಲಿಕೇಶನ್ಸ್ 53, 57 ಇದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ 3 ವರ್ಷದಲ್ಲಿ ಮಾಹಿತಿ ಕೇಳಿದ್ದೀನಿ. 3 ವರ್ಷದಲ್ಲಿ 53 ಬಂದು 123 ಮಂಜೂರು ಮಾಡಿದ್ದಾರೆ. 57 3,985 ಮಂಜೂರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತೆ 53 22,755 ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ. ಮತ್ತೆ 57 6,49,243 ಅಪ್ಲಿಕೇಶನ್ ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಧ್ಯಕ್ಷೆ, ಉತ್ತರದಲ್ಲಿದೆ. ಆದರೆ ಯಾಕೆ, ಕಾರಣ ಏನು ವಜಾ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಅವಾಗಲೇ ತುಂಬಾ ವಿವರವಾಗಿ ಹೇಳಿದ್ದಾರೆ. ನಾನೊಂದು ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಅಧ್ಯಕ್ಷೆ, ಸರ್ಕಾರನ ಮತ್ತೆ ಮಂತ್ರಿಗಳನ್ನ, ಇವತ್ತು ಸಾಮಾನ್ಯವಾಗಿ 53, 57 ಅರ್ಜಿ ಹಾಕುವಂಥವ್ರು ಇದ್ದಾರೆ. ಅವಾಗಲೇ ಮಾಹಿತಿ ಪ್ರಕಾರ ವಯಸ್ಸಾಗದೇ ಇರ್ಬೋದು, ಅವ್ರು ಸ್ಥಳೀಕನಾಗದೇ ಇರ್ಬೋದು, ಮತ್ತೆ 4 ಎಕರೆ 38 ಗುಂಟೆಗಿಂತ ಹೆಚ್ಚಿಗೆ ಇದ್ರೂ ಸಹಿತ ಅರ್ಜಿ ಹಾಕಿರೋದಿರ್ಬೋದು. ಇವೆಲ್ಲ ತೆಗೆದು ಸರಿಯಾದ ಮಾಹಿತಿ ತಗೊಂಡು ಆ ಹಳ್ಳಿಗಳಲ್ಲಿ ಆ ಸಾಮಾನ್ಯ ಜನ, ಬಡವರು, ಜಮೀನೇ ಇಲ್ದೋರಂಥವ್ರು ಎಷ್ಟು ಜನ ಇದ್ದಾರೆ ಅವ್ರನ್ನ ಗುರುತಿಸಿ ನೀವು ಅವ್ರಿಗೆ ಮಂಜೂರು ಮಾಡಿಕೊಟ್ರೆ, ಹಿಂದೆ ಇಂದಿರಾ ಗಾಂಧಿ ಅವರು ಕೊಟ್ಟಿದ್ರು ಉಳುವೊಂದು ಭೂಮಿ ಅಂತ, ಆ ಹೆಸರು ಈ ಸರ್ಕಾರಕ್ಕೆ ಬರ್ತದೆ. ಮತ್ತೆ ಅಧಿಕಾರಿಗಳು ಮಾಹಿತಿಗಳು ಕೊಡೋದನ್ನ ತಗೊಂಡು ವಂಚಿತರಿಗೆ ಅನ್ಯಾಯ ಆಗೋ ಒಂದು ತೀರ್ಮಾನ ನಮ್ಮ ಸರ್ಕಾರದಲ್ಲಿ ಬೇಡ ಅಂತ ನನ್ನ ವೈಯಕ್ತಿಕವಾದ ರಿಕ್ವೆಸ್ಟು. ಅದು ಜೊತೆಯಲ್ಲಿ ಇದೆ, ಕೆಲವೆಲ್ಲ ಮಾಹಿತಿಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ, ಏನು ಕಾರಣ ವಜಾ ಮಾಡೋದಕ್ಕೆ ಏನು ಅನ್ನೋದ್ರ ಬಗ್ಗೆ ಅಧ್ಯಕ್ಷರು, ಅದು ಮಂತ್ರಿಗಳು ನೀಟಾಗಿ ಕೊಟ್ಟಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ 18 ಕಿಲೋಮೀಟರ್ ಆಗಿರ್ಬೋದು, ನಗರಸಭೆ 5 ಕಿಲೋಮೀಟರ್ ಆಗಿರ್ಬೋದು, ಪುರಸಭೆ 3 ಕಿಲೋಮೀಟರ್ ಆಗಿರ್ಬೋದು, ಅದ್ರ ಜೊತೆಗೆ 18 ವರ್ಷದ್ದು, ಮತ್ತೆ ಅದ್ರ ಜೊತೆಗೆ ವಿಶೇಷ ಜಾನುವಾರುಗಳದ್ದು. ಅಧ್ಯಕ್ಷ, ಜಾನುವಾರುಗಳ ವಿಷಯ ನಾನು ಒಂದು ಮಾಹಿತಿಯನ್ನ ನಾನು ಗೊತ್ತಿರೋ ಪ್ರಕಾರ ನಾನು ತಗೊಂಡಿದ್ದೀನಿ ಅಧಿಕಾರಿಗಳ ಮುಖಾಂತರ. ಒಂದು ಸರ್ವೆ ಆಗ್ತದೆ 11ರಲ್ಲಿ, ಇನ್ನೊಂದು ಸರ್ವೆ ಆಗ್ತದೆ 19ರಲ್ಲಿ, ಮತ್ತೆ 24ರಲ್ಲಿ ಕೂಡ ಸರ್ವೆ ಆಗ್ತದೆ ಅಧ್ಯಕ್ಷೆ. ಇವತ್ತು ಜಾನುವಾರುಗಳು, ನಾನು ಕೂಡ ಹಳ್ಳಿಯಿಂದ ಬಂದಿದ್ದೀನಿ ಅಧ್ಯಕ್ಷೆ, ಹಿಂದೆ ಇದ್ದಂಥ ಜಾನುವಾರುಗಳು ಇವತ್ತು ಹಳ್ಳಿಗಳಲ್ಲಿ ಇಲ್ಲ ಅಧ್ಯಕ್ಷೆ. ಇವತ್ತೇನೋ ಪ್ರತಿಯೊಂದು ಮನೆಯಲ್ಲೂ ಕೂಡ ಸೀಮೆ ಹಸು ಕಟ್ಕೊಂತಾನೆ, ಅವನು ಕಾಡಿಗೆ ಕಳಿಸೋದಿಲ್ಲ ಅಧ್ಯಕ್ಷೆ, ಅವನು ಮನೆಯಲ್ಲೇ ಕಟ್ಕೊಂಡು ಮೇವು ಹಾಕೊಂಡು ಹಾಲು ತಗೊಂಡಂಥದ್ದು ಹಸುಗಳಿದೆ, ಅದು ಕೂಡ ಲೆಕ್ಕ ಹಾಕೊಂಡಿರ್ತಾರೆ, ಹಾಕೊಳ್ಳಿ. ಅದ್ರ ಜೊತೆಗೆ ಇವತ್ತು ಕುರಿಗಳ ಅಧ್ಯಕ್ಷೆ, ಕುರಿಗಳು ನಮ್ಮ ಹಳ್ಳಿಗಳೇ ಪ್ರತಿಯೊಂದು ಕಡೆ ಕಾಡಿಗೆ ಹೋಗ್ತಾ ಇದ್ದು, ಅತಿ ಹೆಚ್ಚಿಗೆ ಕುರಿ ಇರ್ತಾ ಇತ್ತು. ಇವತ್ತು ಕಾಡಿಗೆ ಹೋಗ್ತದೆ, ಇಲ್ಲ ಅಂತಿಲ್ಲ, ನಾ ಹೇಳೋದಿಲ್ಲ. ಆದ್ರೆ ಇವತ್ತು ಕುರಿ ಫಾರಂ ಮಾಡಿದ್ದಾರೆ.
ಕಾಡಿಗೆ ಹೋಗದೆ ಫಾರಮ್ಗಳು ಮಾಡೋಂಥದ್ದು. ಈ ತರ ಜಾನುವಾರುಗಳಿಗೆ ನೀವು ಏನು ರಿಸರ್ವ್ ಮಾಡಿದ್ರಿ, ಯಾವತ್ತು ಸೆನ್ಸಸ್ ಪ್ರಕಾರ ಮಾಡಿದ್ರಿ, ಇದು ಕರೆಕ್ಟ್ ರಿಪೋರ್ಟ್ ತಗೊಂಡ್ರೆ ಇವತ್ತು ಜಾನುವಾರುಗಳದು ನನಗೆ ನನ್ನ ತಾಲೂಕು ನನ್ನ ಜಿಲ್ಲೆಗೆ ಬಂದು ಹೇಳ್ತೀನಿ ಅಧ್ಯಕ್ಷ, ನಾನು ಮಾಹಿತಿ ತಗೊಂಡದು. ನಾನು ಕೇಳಿದ್ರೆ ಹೇಳ್ತಾರೆ ಜಾನುವಾರುಗಳು ರಿಸರ್ವ್ ಮಾಡೋಕ್ಕೆ ಜಾಗನೇ ಇಲ್ಲ, ಮಂಜೂರು ಮಾಡೋಕ್ಕೆ ಆಗೋದಿಲ್ಲ ಅಂತ. ಬರೀ ಕೋಲಾರ ಜಿಲ್ಲೆಯಲ್ಲಿ 43,511 ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷರೇ. ಅದರಲ್ಲಿ ಬರೀ ಮಂಜೂರು ಮಾಡಿರೋದೆಷ್ಟು ಎಲ್ಲ ವಜಾ ಆಗಿದೆ ನೋಡ್ರಿ. ಈ 3 ವರ್ಷದ ಒಂದು ಕೂಡ ಮಂಜೂರು ಆಗಿಲ್ಲ ಅಂತೇಳಿ ರಿಪೋರ್ಟ್ ಕೊಡ್ತಾರೆ, ಉತ್ತರ ಕೊಡ್ತಾರೆ. ಅದರಲ್ಲಿ 53,576 ಅಪ್ಲಿಕೇಶನ್ಸ್ ವಜಾ ಮಾಡಿದ್ದೀವಿ. ಮತ್ತೆ 57 40,991 ಅಪ್ಲಿಕೇಶನ್ ವಜಾ ಮಾಡಿದೀವಿ ಅಂತ ಹೇಳ್ತಾರೆ. ಕಾರಣ ಕೇಳಕ್ ಹೋದ್ರೆ ಜಾನುವಾರುಗಳು ಹೇಳ್ತಾರೆ, ಮತ್ತೆ ಇತರ ಹೇಳ್ತಾರೆ. ಬೇರೆ ಬೇರೆ ಏನೇನು ಹೇಳಿದ್ರಿ ನೀವು, ಅದಕ್ಕೆಲ್ಲ ನಾವೇನು ಕೇಳಕ್ ಬರೋದಿಲ್ಲ. ನನ್ನ ಮಾಹಿತಿ, ನಾನು ಕೂಡ ಲೋಕಲ್ ಸ್ಥಳೀಕನು ಗ್ರಾಮದಿಂದ ಬಂದಿರೋನು. ಈ ಜಾನುವಾರುಗಳದ್ದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೊಟ್ರೆ ನೀವು 57 ಒಂದಷ್ಟು ಜನಕ್ಕೆ ಜಮೀನು ಕೊಡ್ಬೋದು, ಹೆಸರಿರ್ತದೆ. ಅದಕ್ಕೆ ನಾನು ಮಂತ್ರಿಗಳನ್ನ ಕೇಳ್ತಾ ಇದ್ದೀನಿ, ಏನೇನು ರಿಲ್ಯಾಕ್ಸ್ ಮಾಡ್ಬೋದು ಅವ್ರಿಗೆ ಮಾಡಿಕೊಟ್ಟಾಗ ಆ ಜನಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈಗ ಇರೋ ಜಮೀನು ಗೈಡ್ಲೈನ್ಸು ಎಲ್ಲ ರಿಲ್ಯಾಕ್ಸ್ ಮಾಡಿ ಇನ್ನೊಂದಷ್ಟು ಮಂಜೂರಾಗೋ ಥರ ಮಾಡಿ ಅಂತ ಹೇಳ್ತಾರೆ. ಈಗ ಗೋಮಾಳ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಲ್ಯಾಕ್ಸ್ ಮಾಡಿ ಅಂತ. ನಾವು ಗೋಮಾಳದ ಕಾನೂನು ರಿಸ್ಟ್ರಿಕ್ಷನ್ಸನ್ನು ರಿಲ್ಯಾಕ್ಸ್ ಮಾಡಿದರೂ ಕೂಡ ಅನುಕೂಲ ಆಗೋದು ಕೊನೆಗೆ ಎಷ್ಟು ಜನಕ್ಕೆ ಅಂದರೆ ಒಂದು 60-70 ಸಾವಿರ ಜನಕ್ಕೆ ಅನುಕೂಲ ಆಗ್ಬೋದು. ಅರ್ಜಿಗಳೆಷ್ಟಿದೆ? 14 ಲಕ್ಷ ಇದೆ. 60-70 ಸಾವಿರನ ಖುಷಿಪಡಿಸಿದ್ರೆ ಉಳಿದವರು ಹೇಗೆ ಖುಷಿಪಡಿಸ್ತೀರಾ? ಒಂದನೇ ಪ್ರಶ್ನೆ. ಎರಡನೇದು ಅಧ್ಯಕ್ಷರೇ, ಪ್ರಸಾದ್ ಅಬ್ಬಾಯಿಯವರು ಬಂದಿಲ್ಲ. ಈಗ ಅನೇಕ ಬಾರಿ ಇಲ್ಲಿ ಎಲ್ಲ ಸದಸ್ಯರು ಕೇಳ್ತಾರೆ, ಸ್ಮಶಾನಕ್ಕೆ ಜಾಗ ಕೊಡಿ, ಸ್ಮಶಾನಕ್ಕೆ ಜಾಗ ಕೊಡಿ. ಹೈಕೋರ್ಟಲ್ಲಿ ಪದೇ ಪದೇ ಎಲ್ಲ ಸರ್ಕಾರಗಳಿಗೂ ಚಾಟಿ ಬೀಸ್ತಾರೆ. ಇವತ್ತು ಏನಾಗಿದೆ ಪರಿಸ್ಥಿತಿ? ಸ್ಮಶಾನಕ್ಕೆ ಜಾಗವನ್ನ ದುಡ್ಡು ಕೊಟ್ಟು ಖರೀದಿ ಮಾಡುವಂತ ಪರಿಸ್ಥಿತಿ ಬಂದಿದೆ. ಎರಡನೇದು. ಮೂರನೇದು, ನನಗೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಇಲ್ಲಿಲ್ಲ, ಅವ್ರಿಗೆ 12,000 ಅಂಗನವಾಡಿಗೆ ಜಾಗ ಕೊಡೋಕ್ಕಾಗಿಲ್ಲ. ನಾವಿನ್ನು ಜಾಗಗಳು ಇಲ್ಲ. ಆ ಎಲ್ಲ ಇಲಾಖೆಯಿಂದನೂ ಕೂಡ ಜಾಗ ಕೊಡಿ ಅಂತ ಕೇಳಿದ್ರೆ ಸರಿಯಾದ ಜಾಗಗಳು ಇಲ್ಲ. ಎಷ್ಟೋ ಕಡೆ ಮೊರಾರ್ಜಿ ಶಾಲೆ ಮತ್ತೊಂದು ಮಾಡೋದಕ್ಕೆ ಈಗ ಖರೀದಿ ಮಾಡ್ತಾ ಇದ್ದೇವೆ ಜಾಗವನ್ನ. ಈ ಪರಿಸ್ಥಿತಿ ಬಂದಿದೆ. ಸ್ಮಶಾನಕ್ಕೆ ಜಾಗ ಕೊನೆಗೆ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಅಧ್ಯಕ್ಷರೇ, ಹೊಸ ತಾಲೂಕುಗಳಾಗಿದಾವಲ್ಲ, 3-4 ಕಡೆ ತಾಲೂಕು ಆಡಳಿತ ಕಚೇರಿ ಕಟ್ಟೋದಕ್ಕೆ, ಪ್ರಜಾಸೌಧ ಕಟ್ಟೋದಕ್ಕೆ ದುಡ್ಡು ಕೊಟ್ಟು ಜಾಗ ತಗೊಂಡಿದ್ದೀವಿ, ನಮ್ಮ ತಾಲೂಕು ಆಫೀಸ್ ಕಟ್ಟಕ್ಕೆ. ಕೊನೆಗೆ ನಾಳೆ ಒಂದು ಶಾಲೆ, ಮಕ್ಕಳಿಗೆ ಆಟದ ಮೈದಾನ ಎಲ್ಲಿಂದ ತರಬೇಕು ಜಾಗ ಅನ್ನೋದನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇದು ಯಾವುದು ಕಾನೂನಲ್ಲಿ ಇಲ್ಲ. ಆದರೆ ಇಷ್ಟೆಲ್ಲ ಒಂದು ಕಡೆಗೆ ಆದರೂ ಕೂಡ ಮಾನ್ಯ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟಲ್ಲಿ 3 ಕೇಸು ಬಂದಿದೆ. ಅದರಲ್ಲಿ ಒಂದು ಮುಖ್ಯ, ಜಸ್ಪಾಲ್ ಸಿಂಗ್ ವರ್ಸಸ್ ಹರಿಯಾಣ ಗೌರ್ಮೆಂಟ್ ಅಂತ. ಅದರಲ್ಲಿ ಈ ರೀತಿ ನೀವು ಗೋಮಾಳ, ದೇವ್ರ ಕಾಡು ಇಂತಹ ಪಬ್ಲಿಕ್ ಲ್ಯಾಂಡ್ಸ್ ಏನಿದಾವೆ ಅವುಗಳನ್ನು ಮಂಜೂರು ಮಾಡಬಾರ್ದು ಅನ್ನೋ ರೀತಿಯಲ್ಲಿ 3 ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳು ಕೂಡ ಇದ್ದಾವೆ. ಸೊ ಇದೆಲ್ಲ ಬ್ಯಾಕ್ಗ್ರೌಂಡ್ ಅಲ್ಲಿ ಹೇಳ್ತಾ, ಈಗ ಅವ್ರು ಏನು ಕೇಳಿದ್ದಾರೆ, ಇನ್ನೊಂದು ಇವತ್ತು ಅವರು ಪ್ರಸ್ತಾಪ ಮಾಡಲಿಲ್ಲ, ಬೇರೆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನನಗೆ ಕೇಳಿದ್ದಾರೆ. ಕೆಲವು ಊರ ಹತ್ರ ಗೋಮಾಳ ಇರುತ್ತೆ, ಜೊತೆಗೆ ಕೆಲವು ಕಾಡು, ಯಾವ ಕಾಡಿನಲ್ಲಿ ದನ ಮೇಯಿಸ್ಲಿಕ್ಕೆ ಅವಕಾಶ ಇದೆ ಅಂತ ಕಾಡುಗಳನ್ನು ಕೂಡ ಗೋಮಾಳ ಲೆಕ್ಕ ಹಾಕುವಾಗ ಪರಿಗಣಿಸಬೇಕು, ಅದನ್ನು ಸೇರಿಸ್ಕೋಬೇಕು ಅಂತ ಕೇಳಿದ್ದಾರೆ. ಸೊ ನಾನು ಎಲ್ಲ ತಹಶೀಲ್ದಾರ್ಗೆ ಸೂಚನೆ ಕೊಡ್ತಾ ಇದ್ದೇನೆ, ಒಂದು ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿ, ಇದು ಕಾನೂನಲ್ಲಿರೋದು, ನಾನು ಮಾಡಿರೋ ಕಾನೂನಲ್ಲ, ಕಾನೂನಲ್ಲಿ ಇರೋದನ್ನೇ ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೇನೆ, ಒಂದು ರೇಡಿಯಸ್ ಆಫ್ 2 ಕಿಲೋಮೀಟರ್ಸ್ ಅಲ್ಲಿ ಆ ಊರ್ದು ಪಕ್ಕದ ಊರ್ದು ಗೋಮಾಳ, ಅದಲ್ಲದೆ ಯಾವ ಕಾಡಿನಲ್ಲಿ ದನ ಮೇಯಿಸ್ಲಿಕ್ಕೆ ಬಿಡ್ತಾರೆ, ಇಷ್ಟನ್ನೂ ಪರಿಗಣಿಸಿ ಗೋಮಾಳ ಸರ್ಪ್ಲಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ರಿಲ್ಯಾಕ್ಸೇಷನ್ ಕಾನೂನಲ್ಲಿ ಇದೆ. ಆದ್ರೆ ಇದು ನಮ್ಮ ಕೆಲವು ಅಧಿಕಾರಿಗಳು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವರಿಗೆಲ್ಲ ಹೇಳಿದ್ದೇನೆ, ನೆಕ್ಸ್ಟ್ ಈಗ ಆಗಿರೋ ಕೇಸ್ಗೂ ಕೂಡ, ಈಗ ಆಲ್ರೆಡಿ ಇತ್ಯರ್ಥ ಆಗಿದ್ರೂ ಪರವಾಗಿಲ್ಲ, ಅದಕ್ಕೂ ಕೂಡ ಈ ಒಂದು ನಿಯಮವನ್ನ ಅನ್ವಯಿಸಿ ಅದರಲ್ಲಿ ಏನಾದರೂ ಸರ್ಪ್ಲಸ್ ಗೋಮಾಳ ಬಂದ್ರೆ ಅದನ್ನ ಗ್ರಾಂಟ್ ಮಾಡಲಿಕ್ಕೆ ಮಾಡಿ, ಬಿಕಾಸ್ ಅದು ಕಾನೂನಾತ್ಮಕವಾಗಿದೆ. ಸೊ ಒಂದು ವಿಲೇಜ್ ಇಂದ 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೆಲ್ಲ
ಅದು ಕಾವಲ್ ಇರ್ಬೋದು, ಕಾವಲ್ನು ಕನ್ಸಿಡರ್ ಮಾಡಿ, ಕಾಡ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಗೋಮಾಳ ಏನು ಉಳಿಕೆ ಜಮೀನು ಇದೆಯಾ ಇಲ್ವಾ ಅಂತ ಮಾಡೋದ್ರಿಂದ ಒಂದು ಸ್ವಲ್ಪ ಜನಕ್ಕೆ ಅನುಕೂಲ ಆಗ್ಬೋದು. ಅದನ್ನು ಕೂಡ ನಾವು ಮಾಡಿಸ್ತೇವೆ ಅಧ್ಯಕ್ಷರೇ. ಇದನ್ನು ಬಿಟ್ಟು ಈಗ ಬೇರೆ ವಿಷಯಗಳು ನಾವು ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಒಂದ್ ಕಡೆ, ಇವೆಲ್ಲ ಪರಿಸ್ಥಿತಿಗಳು ಇದಾವೆ. ಇದರ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಅಧ್ಯಕ್ಷರೇ, ನಿಮ್ಗೆ ಮಾಹಿತಿ ಕೊಡ್ತೀನಿ, ಒಂದು ಮಾಹಿತಿ ನಿಮ್ಗೆ ಕೊಡ್ತೀನಿ. ಪ್ರತಿಯೊಂದು ಅರಣ್ಯದ ನೋಟಿಫಿಕೇಶನ್ ಆಗುವಾಗಲೂ ಆ ನೋಟಿಫಿಕೇಶನ್ ನೀವು ಓದಿ. ಗೋವುಗಳಿಗೆ, ಜಾನುವಾರುಗಳಿಗೆ ಮೇವು ಇದು ಮಾಡಲಿಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡಬಾರ್ದು ಅಂತಾನೆ ಇದೆ. ಹಾಗಾಗಿ ಗೋಮಾಳ ಸಪರೇಟ್ ಬೇಕು ಅಂತ ಇಲ್ಲ. ಈ ಸರ್ವೆ ಪ್ರಕಾರ, ಇತ್ತೀಚೆಗಾದಂಥ ಸರ್ವೆ ಪ್ರಕಾರ ಗೋವುಗಳ ಸಂಖ್ಯೆ ಕಮ್ಮಿ ಇದೆ, ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಆದ್ರಿಂದ ಅರಣ್ಯದಲ್ಲೂ ಕೂಡ ಜಾನುವಾರು ಮೇಯಲಿಕ್ಕೆ ಅವಕಾಶ ಕಲ್ಪಿಸಿಯೇ ಅರಣ್ಯದ ನೋಟಿಫಿಕೇಶನ್ಗಳು ಆಗಿದ್ದಾವೆ. ಹಾಗಾಗಿ ಈಗ ಪ್ರತ್ಯೇಕವಾಗಿ ಗೋಮಾಳ ಅಲ್ಲಿ ಇರಬೇಕು ಆದರೆ ಇರಲೇಬೇಕು ಅನ್ನುವಂಥದ್ದಿಲ್ಲ. ಈಗ ನೀವು ಹೇಳಿದಾಗೆ ಸ್ಮಶಾನ, ನಮ್ಮ ತಾಲೂಕಿನಲ್ಲೂ ಅಂಗನವಾಡಿ ಕಟ್ಟಿದ್ರು, ಅದೇ ಮಾನ್ಯ ಸಚಿವರೇ, ಅವ್ರ ಮೇಲೆ ಕೇಸ್ ಹಾಕಿಟ್ಟಿದ್ದಾರೆ. ಆ JE ಮತ್ತು ಆ ಅಂಗನವಾಡಿ ಇವ್ರ ಮೇಲೆ ಅರಣ್ಯ ಕಾಯ್ದೆ ಪ್ರಕಾರ ಕೇಸ್ ಹಾಕಿಟ್ಟಿದ್ದಾರೆ. ನಮ್ಮಲ್ಲಂತೂ ಇಲ್ಲ, ಮಲೆನಾಡಿನಲ್ಲಿ ಉಳಿಲೇ ಇಲ್ಲ, ರೆವಿನ್ಯೂ ಜಾಗ ಉಳಿಲೇ ಇಲ್ಲ. ಈಗ ಎಲ್ಲವೂ ಕೂಡ ಈ ಡೀಮ್ಡ್ ಫಾರೆಸ್ಟ್ ಆಗಿದೆ. ಡೀಮ್ಡ್ ಫಾರೆಸ್ಟನ್ನು ಹೊರಗೆ ತರಲಿಕ್ಕೆ ಏನೋ ಒಂದು ಸಮಿತಿ ಮಾಡಿದ್ದೀರಿ ಇತ್ತೀಚೆಗೆ. ಅದು ಯಾವಾಗ ತರೋದು, ಎಷ್ಟು ವರ್ಷಕ್ಕೆ ತರೋದು? ಅಲ್ಲಿವರೆಗೆ 94C ಕೊಡೋಕ್ಕಾಗಲ್ಲ, ಬಗರಕೊಂಬ ಮಂಜೂರು ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥ ಹರ್ಡಲ್ಸನ್ನು ನೀವು, ನಾನು ಮೊನ್ನೆನೂ ಕೂಡ ಹೇಳಿದೆ, ಕೆಲವು ಸುಧಾರಣೆಗಳನ್ನು ತರ್ತಾ ಇದ್ದೀರಿ. ದಯವಿಟ್ಟು ಈ ರೀತಿ ಸುಧಾರಣೆಗಳನ್ನು ತಂದರೆ ನಮ್ಮ ಮಲೆನಾಡಿನ ಪಶ್ಚಿಮ ಘಟ್ಟದ ರೈತರಿಗೆ ಖಂಡಿತವಾಗೂ ಒಳ್ಳೆಯದಾಗ್ತದೆ. ಇವರು ಓದಕ್ಕೆ ಹೋಗೋದಿಲ್ಲ, ನಿಮ್ಮ ಅರಣ್ಯ ಇದನ್ನು ನೋಟಿಫಿಕೇಶನ್ ಓದಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಇದೆ, ಅದರಲ್ಲಿ ಜಾನುವಾರು ಮೇಯಿಸ್ಲಿಕ್ಕೆ ಅವಕಾಶ ಕೊಡೋದು. ಸ್ಟಡಿ ಮಾಡ್ತೇನೆ ಗೋಮಾಳ ಯಾಕೆ ಅಧ್ಯಕ್ಷರೇ, ಇದನ್ನು ಕೂಡ ನಾನು ಸ್ಟಡಿ ಮಾಡ್ತೇನೆ. ಈಗಾಗಲೇ ಹೇಳೋದು ಒಂದು ಪಾಯಿಂಟ್ ಬಿಟ್ಟೋಯ್ತು. ಈಗ ಜಾಗಗಳ ಅಭಾವ ಯಾವ ರೀತಿ ಆಗಿದೆ ಅಂತ. ಜಮೀನು ಕೊಡಬೇಕು ಒಪ್ಕೊಳ್ತೇನೆ, ಇಲ್ಲ ಅಂತ ಇಲ್ಲ. ಆದರೆ ಬಡವರಿಗೆ ಇವತ್ತು ಒಂದೊಂದು ಕುಟುಂಬ 3 ಕುಟುಂಬ ಆಗಿ ಭಾಗ ಆಗ್ತಾ ಇದೆ. ಊರುಗಳಲ್ಲಿ ಜಾಗ ಇಲ್ಲ. ಅವ್ರಿಗೆ ನಿವೇಶನ ಎಲ್ಲಿಂದ ಕೊಡ್ತೀರಾ ಸ್ವಲ್ಪ ಹೇಳಿ ನನಗೆ. ಜಮೀನು ಕೊಡಬೇಕು, ಇಲ್ಲ ಅಂತಲ್ಲ. ಜಮೀನು, ನಿವೇಶನ ಇವೆರಡುಗಳನ್ನು ತೂಕ ಹಾಕಿದಾಗ ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು? ನಿವೇಶನ ಕೊಡ್ಬೇಕಾ ಇಲ್ವಾ? ನಿವೇಶನ ಒಂದು ರೀತಿ ಮೂಲಭೂತ ಹಕ್ಕು, ಕೊಡ್ಲೇಬೇಕು ನಾವು ಬಡವರಿಗೆ. ನಿವೇಶನ ಕೊಡ್ಲಿಕ್ಕೆ ಜಾಗ ಎಲ್ಲಿದೆ? ಇರೋದನ್ನ ನಾವು ಕೊಟ್ಬಿಟ್ಟು ನಾಳೆ ಒಂದು ನಿವೇಶನ ಕೊಡ್ಲಿಕ್ಕೂ ಜಾಗ ಇಲ್ಲದೆ ಆದ್ರೆ ಯಾವುದೇ ಸರ್ಕಾರ, ನಾವಿರ್ಬೋದು, ನೀವಿರ್ಬೋದು, ಮತ್ತೊಬ್ಬರು ನಾಳೆ ಅವರೇ ಇಲ್ಲಿ ಬಂದು ಕೂತ್ಕೊಳ್ತಾರೆ. ಜನಕ್ಕೆ ನಿವೇಶನ ಅಂತೂ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ಜನಕ್ಕೆ ಜವಾಬ್ದಾರಿ, ನಿವೇಶನ ಕೊಡ್ಲೇಬೇಕು. ನಾಳೆ ಎಲ್ಲಿಂದ ನಿವೇಶನ ತಂದು ಕೊಡೋಣ? ಪರ್ಚೇಸ್ ಮಾಡಿ ಕೊಡಕ್ಕಾಗುತ್ತಾ? ಇವೆಲ್ಲಾನು ದಯವಿಟ್ಟು ಯೋಚನೆ ಮಾಡಬೇಕು ಅಂತ ವಿವೇಚನೆಗೆ ಹೇಳ್ತಾ ಇದ್ದೇನೆ. ನಾಟ್ ನೆಸೆಸರಿ ಇದೆಲ್ಲ ಹೇಳಿ. ಎರಡು ಕಿಲೋಮೀಟರ್ ಒಳಗಡೆ ಸುರೇಶ್ ಅವರು ಅವ್ರದ್ದು ಮುಗಿಸ್ಲಿ. ಅಧ್ಯಕ್ಷರೇ, ಮಂತ್ರಿಗಳು ತುಂಬಾ ನೀಟಾಗಿ ಉತ್ತರ ಕೊಟ್ಟಿದೆ. ಇದೊಂದು ಮೆಸೇಜ್ ಹೋಗ್ಬೇಕಾಗ್ತದೆ, ಆದೇಶ ಹೋಗ್ಬೇಕಾಗ್ತದೆ. ಏನು ಹೊತ್ತು ಹೇಳಿದ್ದಾರೆ, ರಿಲ್ಯಾಕ್ಸ್ ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ದಾರೆ. ಅರಣ್ಯ ಇಲಾಖೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ ಅಧ್ಯಕ್ಷರೇ. ಆ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ಅಧ್ಯಕ್ಷರೇ, ಸುಮಾರು ಜನ ರೈತರ ಪೊಸಿಷನ್ ಇದಾರಲ್ಲ, ರಿಯಲಿ ಅಪ್ಲಿಕೇಶನ್ಗೆ ಅರ್ಹತೆ ಇರೋಂಥವ್ರು, ಅವನ್ನ ಖಾಲಿ ಮಾಡ್ಸಕ್ಕಾಗಲ್ಲ. ನೀವು ಬೇರೆ ಬೇರೆ ಉದ್ದೇಶಗಳಿಗೆ ಆ ಜಾಗ ತಗೊಳಕ್ಕಾಗಲ್ಲ. ಸುಮಾರು 20 ವರ್ಷ 30 ವರ್ಷ ಅರ್ಜಿ ಹಾಕೊಂಡು ಅವ್ರ ಅಪ್ಪ ಅವನು ಎಲ್ಲ ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂತ ಜಮೀನು ನಾವು ಕೇಳ್ತೇವೆ. ಅಂತ ಜಮೀನಿಗೆ ನೀವೇನು ರಿಲ್ಯಾಕ್ಸ್ ಮಾಡ್ಬೋದು ತಾವು ಹೇಳಿದಿರಿ, ತುಂಬಾ ಚೆನ್ನಾಗಿದೆ ಉತ್ತರ. ಇವತ್ತು ರಾಜ್ಯದಲ್ಲಿ ಸುಮಾರು ಜನಕ್ಕೆ ಇದು ಅನುಕೂಲ ಆಗ್ತದೆ. ಇದೊಂದು ಡೈರೆಕ್ಷನ್ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಆ ತಾಲೂಕು ತಹಸೀಲ್ದಾರ್ಗಳಿಗೆ, ಆ ದರ್ಖಾಸ್ತ್ ಕಮಿಟಿ ಅವ್ರಿಗೊಂದು ಆದೇಶ ಹೋದ್ರೆ ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಹೆಸರಿರ್ತ ಅಧ್ಯಕ್ಷರೇ, ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು ಅಧ್ಯಕ್ಷರೇ. 10 ದಿನದಲ್ಲಿ ಡೈರೆಕ್ಷನ್ ಕೊಡ್ತೇವೆ ಅಧ್ಯಕ್ಷರೇ. ಒಂದೇ ಒಂದು ಸೆಕೆಂಡ್ ಸ್ಮಶಾನ ಭೂಮಿ ಬಗ್ಗೆ ಮಾತಾಡ್ಬಿಡ್ತೀನಿ. ಹೈಕೋರ್ಟ್ ಆದೇಶ ಮಾಡ್ತು ಅಂತೇಳಿ ಎಲ್ಲ ಕಡೆಗೂ ಸ್ಮಶಾನ ಭೂಮಿನ ರಿಸರ್ವ್ ಮಾಡಿದ್ದಾರೆ. ಯಾರೂ ಸಹ ಪೊಸಿಷನ್ ಇದುವರೆಗೂ ಬಿಡಿಸ್ಕೊಟ್ಟಿಲ್ಲ. ನನ್ನ ಉದಾಹರಣೆಗೆ ಆಯನೂರಲ್ಲಿ, ಹೊಸೂರಲ್ಲಿ ನಾನು ತಹಶೀಲ್ದಾರಿಗೆ 2-3 ಸಾರಿ ಹೇಳಿದ್ದೀನಿ, ಬಿಡಿಸ್ಕೊಡಿ. ಆ ವ್ಯಕ್ತಿಗೆ ಬೇರೆ ಬೇರೆ ಕಡೆ ಲ್ಯಾಂಡ್ ಇದೆ ಅವ್ರ ಹೆಸರಿಗೆ, ಯಾವುದೋ ಭೂಮಿಯನ್ನು ಅವ್ರು ಕೂತ್ಕೊಂಡಿದ್ದಾರೆ, ಅದನ್ನು ಸ್ಮಶಾನಕ್ಕೆ ಬಿಡಿಸ್ಕೊಡಿ ಅಂತ ಹೇಳಿ ಸಾಕಾಗೋಯ್ತು. ಈ ರೀತಿ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರಿಸಿದ್ರೆ ಇದು ನಮ್ಮ ಕನಸುಗಳೆಲ್ಲ ಏನಾಗುತ್ತೆ? ನೀವೇ ಯೋಚನೆ ಮಾಡಿ. ಸ್ಮಶಾನ ಹಾಕಕ್ಕೆ ಭೂಮಿ ಇಲ್ಲ, ಹೆಣ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಜನ ಇವತ್ತು.
ದಯವಿಟ್ಟು ಆ ಜಾಗಗಳನ್ನ ಬಿಡಿಸ್ಕೊಡಕ್ಕೆ ನಿರ್ದೇಶನ ಕೊಡಿ ಅಧ್ಯಕ್ಷರೇ, ಸಂಬಂಧಪಟ್ಟಕ್ಕಂಥ ಅಧಿಕಾರಿಗಳಿಗೆ. ಅವ್ರು ಹೇಳೋದು ಅಧ್ಯಕ್ಷರೇ, ಇದು ಜೆನ್ಯೂನ್ ಇಶ್ಯೂ ಇದೆ. ನಾನು ಸ್ವಲ್ಪ ರಿವ್ಯೂ ಮಾಡುವಾಗ ಈ ಸಬ್ಜೆಕ್ಟ್ನ ತಗೊಳ್ಳಿ. ರಘುಮೂರ್ತಿ ಅವರು ಅದಕ್ಕೈತಲ್ಲ ಮಂತ್ರಿಗಳೇ, ಇದು ಲ್ಯಾಂಡ್ ಬ್ಯಾಂಕ್ ಕ್ರಿಯೇಟ್ ಮಾಡಕ್ಕೆ ಏನೋ ಒಂದು ಫಂಡ್ ಕ್ರಿಯೇಟ್ ಮಾಡ್ಬೇಕು. ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡ್ತೀರಿ, ಅದರಲ್ಲಿ 1% ಅದಕ್ಕೆ ಲ್ಯಾಂಡ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಲಿಕ್ಕೆ ತೆಗೆದಿಟ್ಟು ಹೊಸ ಲ್ಯಾಂಡ್ ಬ್ಯಾಂಕ್ ಖರೀದಿ ಮಾಡಬೇಕು. ಇದೆ, ನೀವು ಹೇಳೋದು ಸರಿ ಇದೆ. ಬಟ್ ಇವತ್ತು ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಎಲ್ಲಿಗೆ ಹೋಗ್ತಾ ಇಲ್ಲ. ಕ್ವಶನ್ ಅವರ್ 2 ಗಂಟೆ ಅಧ್ಯಕ್ಷರೇ, ಕ್ವಶನ್ ಅವರ್ 2 ಗಂಟೆ. ಸನ್ಮಾನ್ಯ ಅಧ್ಯಕ್ಷ, ಇದೊಂದು ದಯಮಾಡಿ ಏನೋ ಪಾಪ ಡೆಪ್ಟಿ ಲೀಡರ್ ಒಂದ್ ಮಾತು ಮಾತಾಡಿದಕ್ಕೆ ನೀವು ಹಿಂಗ್ ಅಬ್ಜೆಕ್ಷನ್ ಮಾಡಿದ್ರೆ ಹೆಂಗೆ? ಅವ್ರು ಒಂದೇ ಒಂದ್ ಮಾತು ಮಾತಾಡಿದ್ರ ಸನ್ಮಾನ್ಯ ಅದಕ್ಕೆ ನೀವು ಅಬ್ಜೆಕ್ಷನ್ ಮಾಡ್ತಾ ಇದ್ದೀರಿ. ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಸನ್ಮಾನ್ಯ ಅಧ್ಯಕ್ಷೆ, ಒಂದೇ ಒಂದು ಕಂದಾಯ ಸಚಿವರನ್ನ ಇಷ್ಟೊತ್ತು ಪಾಪ ಅವರು ಎಲ್ಲ ರೀತಿ ಹೇಳಿದ್ರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಪಟ್ಟಣ ಪಂಚಾಯತಿಗಳಲ್ಲಿ ಎಲ್ಲ 2 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಯಾವುದೋ ಒಂದು ಜಮೀನು ಮಂಜೂರು ಮಾಡಕ್ ಕೊಟ್ಟಿಲ್ಲ, ಗೋಮಾಳಗಳನ್ನ ಯಾರಿಗೂ ಕೊಟ್ಟಿಲ್ಲ ಅಂತ. ಒಂದು ಕಂದಾಯ ಸಚಿವರು ಗಮನಕ್ಕೆ ತರ್ತೇನೆ, ನಮ್ಮಲ್ಲಿ ಗೋಮಾಳ ಕಮ್ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಜಮೀನು ಮಂಜೂರು ಮಾಡಕ್ಕೆ ಹೊರಟಿದ್ದಾರೆ. ದಯಮಾಡಿ ಇಲ್ಲಿದೆ, ಅದನ್ನ ಯಾವ ತರ ನೀವು ಕನ್ಸಿಡರ್ ಮಾಡ್ತೀರಾ? ಜನಗಳಿಗೆ ಕೊಡ್ಲಿಕ್ಕೆ ನಾವು ಏನೇನೋ ಕಾನೂನು ತರ್ತೀವಿ, ಈ ಕಚೇರಿಗಳಿಗೆ ಕೊಡೋಕ್ಕೆ ಗೋಮಾಳ ಕಮ್ ಇದು ಏನು ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಈಗಾಗಲೇ ತಹಸೀಲ್ದಾರ್ ಇದನ್ನ ಮಾಡಿ AC ಅವರು ಕೂಡ ಇದನ್ನ ರೆಕಮೆಂಡ್ ಮಾಡಿ ಎಲ್ಲ ಕಳಿಸಿದ್ದಾರೆ. ದಯಮಾಡಿ ತಮಗೆ ಇದನ್ನ ಕಳಿಸ್ಕೊಡ್ತೀನಿ. ಯಾವ ತರ ಈ ತರ ಮಾಡ್ಲಿಕ್ಕೆ, ಈ ತರ ತಾರತಮ್ಯ ಯಾಕೆ? ಜನಗಳಿಗೂ ಅದೇ ರೀತಿ ಕಾನೂನು ಕೊಟ್ಟು ಅವ್ರಿಗೂ ಮಂಜೂರು ಮಾಡ್ಕೊಡಿ. ಅಲ್ಲ, ಮಾನ್ಯ ಸಭಾಧ್ಯಕ್ಷರೇ ಹೇಳಿದ್ರು, ಬಡವರಿಗೆ ಜಮೀನು ಕೊಡೋದಕ್ಕೆ ಬಹಳ ಕಷ್ಟ ಇದೆ ಕಾನೂನು ಒಳಗಡೆ ಅಂತ. ನಮ್ಮಲ್ಲಿ ಇವರೊಂದು ಸುರೇಶ್ ಬಾಬು ಅವರು ಇವಾಗ JDS ನ ನಾಯಕರು ಹೇಳಿದ್ರು. ಇವತ್ತು ನಮ್ಮಲ್ಲಿ ಹೇಳ್ತೀನಿ, ತುಮಕೂರಿನಲ್ಲಿ ಕಾರ್ಪೊರೇಷನ್ ಜಾಗ 2 ಎಕರೆ ಪೋಡೆ ಆಗಿಲ್ಲ, ಏಕಾತ ಮಾಡಿ ರಿಜಿಸ್ಟರ್ ಮಾಡಿಸ್ಬಿಟ್ರು ಕಾಂಗ್ರೆಸ್ ಆಫೀಸ್ಗೆ 2 ಎಕರೆನ. ಎಲ್ಲಿ ಹೋಗ್ತಿದೆ ಇದು ಅಂತ? ಬೇರೆ ಬಡವರು ಕೊಡೋದಕ್ಕೆ 108 ಕಾನೂನುಗಳು, ಶ್ರೀಮಂತರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿದ್ರೆ ಕಾನೂನೇ ಇಲ್ವಾ? ಲಾಠಿ ಬೀಸಿ ಎದುರಿಸಿ ಅದು ಪೋಡ್ ಆಗದಲ್ಲೇ ಇರೋ ಜಮೀನನ್ನ ತಗೊಂಡು ನಾನು 0 ಅವರ್ ಕೇಳಿದ್ದೇನೆ. ಅದನ್ನ ಮಾನ್ಯ ಸಭಾಧ್ಯಕ್ಷ ಅದಕ್ಕೆ ಅವಕಾಶ ಕೊಡಬೇಕು. ಇದನ್ನ ವಿಸ್ತಾರವಾಗಿ ಹೇಳ್ಬೇಕಿದ್ರೆ ಇದ್ರ ಮಧ್ಯ ನಾನು ಹೇಳಲ್ಲ, ಪ್ರಶ್ನೆ ಬಳಿ ಮಧ್ಯದಲ್ಲಿ ನಾನು ಹೇಳಲ್ಲ. ಅದಕ್ಕೆ ಕೃಷ್ಣ ಬೈರೇಗೌಡರು ಉತ್ತರ ಕೊಡ್ಬೇಕು. ಪೋಡ್ ಆಗ್ದಲೆ, ಪಾಣಿ ಪೋಡ್ ಆಗ್ದಲೆ, ಮತ್ತೆ ಕಂದಾಯ ಸಚಿವರಿಗೆ ಉತ್ತರ ಕೊಡಬೇಕು. ಏನ್ ನಡೀತಿದೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅಂತ. ಏನು ನಿಮ್ಗೆ ಇಷ್ಟ ಬಂದಂಗೆ ರಿಜಿಸ್ಟರ್ ಮಾಡುವಂತ ಕಾನೂನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿಲ್ಲ ನಿಮ್ಗೆ ಕಾಂಗ್ರೆಸ್ ಪಾರ್ಟಿ ಆಫೀಸ್ಗೆ. 100 ಅಲ್ಲ 1000 ಆಫೀಸ್ ಕಟ್ಸ್ಕೊಂಡು ನಮ್ದೇನಿಲ್ಲ. ಆದ್ರೆ ಬಡವ್ರಿಗೊಂದು ಕಾನೂನು, ನಿಮ್ಗೊಂದು ಕಾನೂನು ಮಾಡಿದ್ರೆ ಹೇಗೆ ಅಂತ ಅನ್ನೋದನ್ನ ನೀವು ಉತ್ತರ ಕೊಡ್ಬೇಕು ಕಂದಾಯ ಸಚಿವರು. ಸರಿ, ಆಮೇಲೆ ಕೊಡುವಂತ್ರಿ. ರಘುಮೂರ್ತಿ ಅವರು ಹೇಳ್ರಿ. ಕಂದಾಯ ಸಚಿವರಲ್ಲಿ 1517ನೇ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಸಚಿವರು, ಮಾನ್ಯ ಸಚಿವರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ನಂದು ಉತ್ತರ ಬರಲಿಲ್ಲ. ದಯಮಾಡಿ ಎಲ್ರಿಗೂ ಸ್ಪಷ್ಟನೆ ಕೊಡ್ತೀರಾ? ದಯಮಾಡಿ ಇದನ್ನು ಕೊಡಿ ಆಮೇಲೆ. ಪ್ಲೀಸ್. ಅಲ್ಲಲ್ಲ, ಸುರೇಶ್ ಗೌಡ್ರು 0 ಅವರ್ ನೋಡಿ ಕೇಳಿದ್ದಾನೆ ಅಂದ್ರು. ಅದಕ್ಕೆ ಅವಾಗ ಕೇಳುವಂತ್ರಿ. ಆಯ್ತು, ಈಗ ರಘುಮೂರ್ತಿ ಅವರು ಎದ್ದು ನಿಂತಿದ್ರು, ಅವ್ರು ಕೇಳಿ ಅಂತ ನಾನು ಹೇಳಿದ್ದೇನೆ. ಹೇಳಿದಾಗ ನೀವು ಕುತ್ಕೊಳ್ರಿ. ರಘುಮೂರ್ತಿ ಅವರು ಕೊಟ್ಟಿದ್ದಾರೆ, ನಾ ಚೆಕ್ ಮಾಡ್ತೀನಿ. ಆಯ್ತಾಯ್ತು. ಜಾಣಕ್ಯೌಡು ಕೃಷ್ಣ ಬೈರೇಗೌಡ ಅಲ್ರಿ, ಅವರು ಹೇಳ್ರಿ. ನಂದು ಪ್ರಶ್ನೆ. ಹೇಳ್ರಿ. ಚಳ್ಳಕೆರೆ ತಾಲೂಕಲ್ಲಿ ಇರ್ತಕ್ಕಂಥ ಪರಶುರಾಂಪುರ ಹೋಬಳಿಯನ್ನ ತಾಲೂಕಾಗಿ ಮಾಡ್ಬೇಕಂತ ಹೇಳಿ ನನ್ನ ಪ್ರಶ್ನೆ. ಈ ಪ್ರಶ್ನೆ ಇದು 13 ವರ್ಷಗಳಿಂದ ಕೇಳ್ತಕ್ಕಂಥ ಪ್ರಶ್ನೆ ಅಧ್ಯಕ್ಷರೇ. 2013-14ರಿಂದ 13ನೇ ವರ್ಷ. ಈಗ ಪ್ರತಿ ಅಧಿವೇಶನಗಳಲ್ಲಿ ಕ್ವಶನ್ ಕೇಳ್ತಾ ಇರ್ತೀನಿ, ಇದೇ ರೀತಿ ಉತ್ತರನ ನಾನು ಪಡಿತಾ ಇದ್ದೀನಿ. ಅಂದ್ರೆ ನಮ್ಮ ಸಚಿವರು, ಕಂದಾಯ ಸಚಿವರು, ಬಹುಶಃ ನಾವು ಹೊಗಳಿಕೆಗೆ ಹೇಳಲ್ಲ, ಅವರು ಭಾಳಷ್ಟು ಅವ್ರ ವಯಸ್ಸಲ್ಲಿ ಚಿಕ್ಕವರಿದ್ದನ್ನು ಕೂಡ ಭಾಳಷ್ಟು ಖಾತೆಗಳನ್ನು ಏನು 13ರಿಂದ 14ರಲ್ಲಿ ಅವರು ಕೃಷಿ ಸಚಿವರಾಗಿರ್ತಾರೆ. ಜೊತೆಗೆ 18ರಿಂದ 19ರಲ್ಲಿ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕಾನೂನು ಸಚಿವರಾಗಿದ್ದಾರೆ. ಈಗ ಕಂದಾಯ ಸಚಿವರಾಗಿದ್ದಾರೆ. ಎಲ್ಲ ಖಾತೆಗಳಲ್ಲಿ ನಿರ್ವಹಿಸಂಥ ಸಂದರ್ಭದಲ್ಲಿ ಏನೆಲ್ಲ ಅವ್ಯವಸ್ಥೆಗಳಾಗಿರ್ತದೆ ಅದನ್ನೆಲ್ಲ ಗುರುತಿಸಿ ಅದಕ್ಕೆ ನ್ಯಾಯ ಕೊಡ್ತಾರೆ. ಆದರೆ ಇದು ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷ, 2023 ಇದೇ ಪ್ರಶ್ನೆ ಕೇಳಿದ್ದೆ, ಅದೇ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇವಾಗ ಏನಪ್ಪಾ ಅಂದ್ರೆ ಅದು ಆ ತಾಲೂಕು ಪರಶುರಾಂಪುರ ತಾಲೂಕು 43 ತಾಲೂಕು ಮಾಡಂತ ಸಂದರ್ಭದಲ್ಲಿ ಆ ಪಟ್ಟಿನಲ್ಲಿ ಇದೆ, ಮಾಡ್ಕೊಡ್ತೀವಿ ಅಂತ ಹೇಳಿ ದಿವಂಗತ ಶ್ರೀನಿವಾಸ್ ಪ್ರಸಾದ್
ಸಾರ್ ಅವರು ಅವರಿದ್ದಾಗ ಸಂದರ್ಭದಲ್ಲಿ ನನಗೆ ಉತ್ತರ ಕೊಟ್ಟಿದ್ದಾರೆ. ಅದು ಚುಕ್ಕೆ ಗುರುತಿನ ಪ್ರಶ್ನೆ 1724 28/3/2016 ಅಂದಿನಿಂದ ನಾನು ಈ ಪ್ರಶ್ನೆ ಕೇಳ್ಕೊಂಡು ಬಂದಿದ್ದೀನಿ. ಆದರೆ ಈಗ ನಾನು ನಮ್ಮ ಸಚಿವರಲ್ಲಿ ಇದಕ್ಕೆ ನ್ಯಾಯ ಕೊಡ್ತಾರೆ ಅಂತ ನಿರೀಕ್ಷಣೆ ಮಾಡಿ, ಯಾಕಂದ್ರೆ 23ರಲ್ಲಿ ಕೇಳಿದೆ, 24ರಲ್ಲಿ ಕೇಳಿಲ್ಲ, ಒಂದು ವರ್ಷ ಇರಲಿ ಇನ್ನು ಮುಂದೆ ಮಾಡ್ತಾರೆ ಅಂತ ಟೈಮ್ ಕೊಟ್ಟು. ಆದರೆ ಈಗ ಅದೇ ಒಂದು ಉತ್ತರನ ನಾನು ನಿರೀಕ್ಷಿದ್ದೀನಿ. ದಯಮಾಡಿ ನಾನು ನಮ್ಮ ಸಚಿವರಲ್ಲಿ ಹೇಳೋದಿಷ್ಟೇನೆ, ಖಂಡಿತವಾಗ್ಲೂ 43 ತಾಲೂಕು ಆಗಿದ್ದಾವೆ. ಅವ್ರ ಉತ್ತರ ಕೆಲವೊಂದು ಸಂದರ್ಭದಲ್ಲಿ ಹೇಳಿದ್ರು, ಕಳಸಾರಿ ಹೇಳಿದ್ರು, ಆ ತಾಲೂಕುಗಳೇನಾಗಿದ್ದಾವೆ ಅದಕ್ಕೆ ಏನು ಯಾವುದು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕಿದಿಲ್ಲ, ತಾಲೂಕು ಆಫೀಸ್ ಕಟ್ಟಕ್ಕೆ ಜಾಗ ಇಲ್ಲ, ಬೇರೆ ಬೇರೆ ಎಲ್ಲ ಹೇಳಿದ್ರು ಹೋದ ಸಾರಿನೂ ಕೂಡ. ಇವಾಗಲೂ ಮೊದಲೇ ನಾನು ಪ್ರಶ್ನೆ ಹಾಕೋದಕ್ಕಿಂತ ಮೊದಲೇ ಕೆಲವು ಉತ್ತರ ಹೇಳಿದ್ರು, ಅದನ್ನೆಲ್ಲ ಹೇಳಿದೆ. ನಮ್ಮ ಸಚಿವರು, ನಮ್ಮ ಸರ್ಕಾರ, ನಾನು ಯಾವುದೇ ಸಂದರ್ಭದಲ್ಲಿ ಸಭೆ ಸಮಾರಂಭದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಮೊದಲೇದಾಗಿ ನನ್ನ ಆದ್ಯತೆ ಇದೆ ಮಾಡ್ಕೊಡ್ಬೇಕು ಸರ್ ಅಂತ ಕೇಳ್ತೀನಿ. ಆಯ್ತಪ್ಪ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 2013ರಿಂದ 18ರಲ್ಲಿ ಆ ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಕೂಡ ಅಷ್ಟೇ, ಅವಾಗ ಕೇಳಿದಾಗ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇಲ್ಲ ಮುಂದೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಈ ಬಾರಿ ನಾನು ಅವರನ್ನು ನಿರೀಕ್ಷೆ ಮಾಡೋದು ಇಷ್ಟೇನೆ, ಈ ತಾಲೂಕನ್ನ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಕೇಳ್ತೀನಿ ಸರ್. ಮಾನ್ಯ ಸಚಿವರು ನಮ್ಮಲ್ಲಿ ಮಾಲಿಂಪುರ್ ತಾಲೂಕು ಬೇಡಿ 4 ವರ್ಷದಿಂದ ಧರಣಿ ಸತ್ಯಾಗ್ರಹ ನಡೆಸ್ತಾರ. ಆ ಮಾಲಿಂಪುರ್ ಇನ್ನೂ ಘೋಷಣೆ ಮಾಡಲಿಲ್ಲ. ಸಾಕಷ್ಟು ಸಚಿವರನ್ನ ಸಿಎಂನ ಪ್ರಶ್ನೆ ಈಗ ರಘುಮೂರ್ತಿ ಅವ್ರ ಪ್ರಶ್ನೆ ಹಾಕಿದ್ದಾರೆ, ನೀವು ಕೇಳ್ರಿ, ಆಮೇಲೆ ಕೇಳ್ರಿ, ಸಚಿವರು. ಈಗ ಆಲ್ರೆಡಿ ಸಾಕಷ್ಟು ಮುಖ್ಯಮಂತ್ರಿಗಳನ್ನೇ ಹೇಳಿದ್ರು, ನಮ್ಮ ಸರ್ಕಾರ ರಚನೆ ಆದ್ರೆ ತಕ್ಷಣ ಮಾಲಿಂಪುರ್ ತಾಲೂಕು ಮಾಡ್ತಾರೆ. ಸರ್ಕಾರ ರಚನೆ 2.5 ವರ್ಷ ಅವ್ರ ಉತ್ತರ ಹೇಳಿ, ತಾಲೂಕು ಘೋಷಣೆ ಮಾಡಿಲ್ಲ. ಅವ್ರ ಉತ್ತರ ಹೇಳಿ. ಅವ್ರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅದೇನೇ ಹೇಳ್ತಾರಲ್ಲ, ಆ ಶಾಸ್ತ್ರ ಆಯ್ತು ನಿಮ್ ಜೊತೆ ಮಾಡ್ಲಿ, ಮಾಡ್ಲಿ ಮೊದಲ ಈ ತರ ಆಗ್ತದೆ ಅವ್ರ ಸಚಿವರು ಬೇರೆ ಬೇರೆ ನಿರ್ಣಯ ತಗೋತಾರೆ. ಈಗ ಮಾನ್ಯ ಸದಸ್ಯರ ಆಕ್ರೋಶಕ್ಕೆ ಕಾರಣ ಇದೆ, ಇಲ್ಲ ಅಂತಲ್ಲ. ಯಾಕೆ ಅಂದ್ರೆ ಹಿಂದೆ ಹೊಸ ತಾಲೂಕುಗಳನ್ನ ರಚನೆ ಮಾಡುವುದರ ಬಗ್ಗೆ MB ಪ್ರಕಾಶ್ ಅಂತ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಯಾವ್ಯಾವುದು ತಾಲೂಕು ಮಾಡಬೇಕು ಅಂತ ಅವರಿಂದ ಒಂದು ವರದಿ ತಗೊಂಡ್ರು. ಆ ವರದಿಯಲ್ಲಿ ಪರಶುರಾಂಪುರ ಹೊಸ ತಾಲೂಕು ಮಾಡಬೇಕು ಅಂತ ಶಿಫಾರಸು ಆಗಿದೆ MB ಪಾಟೀಲ್ ಸಮಿತಿಯಲ್ಲಿ, ಅವರು ಹಿರಿಯ ಅಧಿಕಾರಿಗಳು. ಆದರೆ ಏನಾಯ್ತು, ಆವತ್ತು ತದನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಸಚಿವರಾಗಿದ್ದಾಗ ಅವರು ಇದೇ ಸದನದಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಶಾಸಕರಿಗೆ, ಇದು MB ಪ್ರಕಾಶ್ ಸಮಿತಿಯಲ್ಲಿ ಶಿಫಾರಸ್ ಆಗಿದೆ ಪರಶುರಾಂಪುರ, ಹಾಗಾಗಿ ಇದನ್ನ ಮಾಡ್ತೇವೆ ಅಂತ ಅವರು ಒಪ್ಕೊಂಡಿದ್ದಾರೆ. ಆದರೆ ನಂತರ 2018, 19 ಆ ವರ್ಷದಲ್ಲಿ 63 ಹೊಸ ತಾಲೂಕುಗಳು ಮಾಡಿದ್ರು. ಮಾಡಿದಾಗ ಪರಶುರಾಂಪುರವನ್ನು ಪರಿಗಣಿಸಲಿಲ್ಲ. ಪರಶುರಾಂಪುರ ಒಂದೇ ಅಲ್ಲ, MB ಪ್ರಕಾಶ್ ಏನು ಶಿಫಾರಸ್ ಮಾಡಿದ್ರು ಅದಕ್ಕೆ ಬಹಳ ಏನು ಬೆಲೆ ಕೊಡಲಿಲ್ಲ. ಅವರು MB ಪ್ರಕಾಶ್ ಸ್ವಲ್ಪ ಸೈಂಟಿಫಿಕ್ ಆಗಿ ಅವರು ಸ್ಟಡಿ ಮಾಡಿದ್ರು. ಆ ರಿಪೋರ್ಟನ್ನು ಬಿಟ್ಟು ನಾವು ಮಾಡಿದ್ದೇವೆ, ನಮ್ಮ ಸರ್ಕಾರನೂ ಮಾಡಿದೆ, ಅವರು ಮಾಡಿದ್ದಾರೆ ಕೆಲವು ಹೊಸ ತಾಲೂಕುಗಳು. ವಿಪರ್ಯಾಸ ಹೇಗೆ ಆಗಿದೆ ಅಂದರೆ, ಬರೀ ಒಂದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನ ಒಂದು ತಾಲೂಕಾಗಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನ ತಾಲೂಕಾಗಿ ಮಾಡಿದ್ದಾರೆ. ಕೆಲವು ಕಡೆ ಹೋಬಳಿನೇ ಇಲ್ಲ, ಅದು ಆ ಹೋಬಳಿನೇ ಇಲ್ಲ ಅಂಥವುಗಳನ್ನ ತಾಲೂಕು ಮಾಡಿದ್ದಾರೆ. ಈಗ ಕೇಳ್ತಾ ಇದ್ದಾರೆ ಅದಕ್ಕೆ ಒಂದು ಹೋಬಳಿ ಸ್ಥಾನಮಾನ ಕೊಡಿ ಅಂತ. ತಾಲೂಕು ಮಾಡಿದ ಮೇಲೆ ಹೋಬಳಿ ಸ್ಥಾನಮಾನ ಅಂತ ನನಗೆ ಪತ್ರ ಬರ್ತಾ ಇದೆ. ಇನ್ನ ಕೆಲವರು ಯಾವುದು ಗ್ರಾಮ ಪಂಚಾಯಿತಿ ಕೇಂದ್ರಿತವಾಗಿ ಹೊಸ ತಾಲೂಕು ಮಾಡಿದ್ದಾರೆ ಅದನ್ನ ಭಾಗ ಮಾಡಿ ಇನ್ನೊಂದು ತಾಲೂಕು ಮಾಡಿ ಅದರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಯಾವುದು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಹೆಸರು ಹೇಳಿದ್ರೆ ಎಲ್ಲರಿಗೂ ಸಿಟ್ಟು ಬರುತ್ತೆ. ನನ್ನ ಹತ್ರ ಪೂರ್ತಿ ಪಟ್ಟಿ ಇದೆ. ಅದು ಒಂದು ಹೋಬಳಿ ಆಗಿಲ್ಲ, ಹೋಬಳಿಯನ್ನ ಒಂದು ತಾಲೂಕು ಮಾಡಿದ್ದಾರೆ, ಅದರಲ್ಲಿ ಈಗ ಇನ್ನೊಂದು ತಾಲೂಕು ಮಾಡಿ ಅಂತ ಹೋರಾಟಗಳು ನಡೀತಾ ಇದ್ದಾವೆ. ಆದ್ರೆ ಅದ್ಯಾವುದು ಇವ್ರಿಗೆ ಅನ್ವಯಿಸೋದಿಲ್ಲ. ಲೆಟ್ ಮಿ ಕ್ಲಾರಿಫೈ, ಮತ್ತೆ ಸದಸ್ಯರು ಅದಕ್ಕೆ ಸಿಟ್ಟಾಗೋದು ಬೇಡ. ಇವ್ರದ್ದು ಏನಾಗಿದೆ, ಸೈಂಟಿಫಿಕಲಿ ರೆಕಮೆಂಡ್ ಆಗಿದೆ, ಅಶ್ಯೂರ್ ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ, ಆದ್ರೆ ಮಾಡೋವಾಗ ಬಿಟ್ಬಿಟ್ಟಿದ್ದಾರೆ ಇವ್ರದ್ದು.
ಸೊ ಇವ್ರದ್ದು ಬೇರೆ ಕ್ಯಾಟಗರಿಯಲ್ಲಿ ಇದೆ. ನಾನು ಅವರಿಗೆ ಸದ್ಯಕ್ಕೆ ಇಷ್ಟೇ ಹೇಳಬಲ್ಲೆ, 63 ತಾಲೂಕಲ್ಲಿ ಹೋದ ಸರ್ಕಾರದಲ್ಲಿ ಅವ್ರಿಗೆ ಪಾಪ 16 ಬಾರಿ ನಾನು ಹೇಳಿದ್ದೇನೆ, ಫಾರ್ ದ ರೆಕಾರ್ಡ್ ರಿಪೀಟ್ ಮಾಡ್ತಾ ಇದ್ದೇನೆ. 63 ತಾಲೂಕಲ್ಲಿ ಹೋದ ಸರ್ಕಾರದಲ್ಲಿ ಬರೀ 14 ತಾಲೂಕಿಗೆ ತಾಲೂಕು ಆಡಳಿತ ಕಚೇರಿ ಕೊಟ್ಟಿದ್ರು. ಈಗ ನಾವು ಬಂದ ಮೇಲೆ 2 ವರ್ಷದಲ್ಲಿ 49 ತಾಲೂಕು ಹೊಸ ತಾಲೂಕುಗಳಿಗೂ ಕೂಡ ಪಾರ್ಟಿ ಪಕ್ಷ ನೋಡದೆ ಎಲ್ಲಾ ಹೊಸ ತಾಲೂಕುಗಳಿಗೆ 49 ಕಡೆ ನಾವು ಪ್ರಜಾಸೌಧವನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೇವೆ. ಸೊ ಇವುಗಳನ್ನ ಕಾರ್ಯರೂಪಕ್ಕೆ ತರಬೇಕು, ಘೋಷಣೆಗೆ ಮಾತ್ರ ಸೀಮಿತ ಆಗಬಾರ್ದು. ಆ ಕೆಲಸ ಮಾಡ್ತಾ ಇದ್ದೇವೆ. ಅದು ಆಗೋವರೆಗೂ ಹೊಸ ತಾಲೂಕು ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳು ಒಂದು ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವ್ರದನ್ನ ನಾವು ತಿರಸ್ಕಾರ ಮಾಡಿಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ, ಈಗ ಘೋಷಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾನಿಷ್ಟೇ ಹೇಳ್ತಾ ಇದ್ದೇನೆ, ಸದ್ಯಕ್ಕೆ ಇಲ್ಲ, ಮಾಡುವಾಗ ನಿಮ್ದು ಸೇರಿಸ್ಕೊಂಡು ಮಾಡ್ತೀವಿ ಅನ್ನುವಂಥ ಮಾತನ್ನ ಹಿಂದೇನೂ ಅವ್ರಿಗೆ ಹೇಳಿದ್ದೇನೆ. ಅವರು ಇಲ್ಲ, ನಮ್ಗೆ ಕಾಯ್ಲಿಕ್ಕೆ ಆಗೋದಿಲ್ಲ, ಈಗಲೇ ಮಾಡಿ ಅಂತಾರೆ. ಈಗ ಇನ್ನೂ ಅವ್ರು ಹೇಳ್ದಂಗೆ 5-6-8 ತಾಲೂಕು ಹೊಸ ಬೇಡಿಕೆ ಇದೆ. ಸದ್ಯಕ್ಕೆ ಈ ಹೊಸದಾಗಿ ಘೋಷಣೆ ಆಗಿರುವಂತ ತಾಲೂಕುಗಳನ್ನ ಸ್ಟೆಬಿಲೈಸ್ ಮಾಡಿ ಆ ನಂತರ ಮುಂದೆ ಮಾಡುವಾಗ ನಿಮ್ಮದನ್ನ ಟಾಪ್ ಪ್ರಯಾರಿಟಿಯಲ್ಲಿ ತಗೊಳ್ತೇವೆ ಅಂತ ಅಷ್ಟು ಮಾತ್ರ ನಾನೀಗ ಹೇಳ್ಬಲ್ಲೆ. ಇನ್ನು ಉಳಿದಾಗೆ ಅವ್ರು ಕೇಳುವಂಥದ್ದು ಸರಿ ಇದೆ, ಆಕ್ರೋಶನೂ ಸರಿ ಇದೆ, ಆದರೆ ಮಾಡುವಾಗ ಮಾಡ್ತೀವಿ ಅನ್ನೋದು ಬಿಟ್ಟರೆ ನಾನೀಗ ಸದ್ಯಕ್ಕೆ ಮುಂದೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳು ಹಣಕಾಸು ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ, ಸದ್ಯಕ್ಕೆ ಬೇಡ ಅಂತ. ಸದ್ಯಕ್ಕೆ ಅಷ್ಟೇ, ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡುವಂತ ಆಲೋಚನೆ ಇದೆ, ಖಂಡಿತವಾಗಿ ಅವಾಗ ಅದನ್ನ ಪರಿಗಣಿಸ್ತೇವೆ. ಒಂದ್ ನಿಮಿಷ ತಡೆ. ಈಗ ನಮ್ಮ ಸಚಿವರು ನಮ್ಮ ಮಾತುಗಳೆಲ್ಲ ಕೇಳಿದ್ದಾರೆ, ಒಪ್ಪಿದ್ದಾರೆ. ಆದ್ರೆ ಒಬ್ಬ ಜನಪ್ರತಿನಿಧಿ ಆದವನು 13 ವರ್ಷಗಳಿಂದ, ಅಂದ್ರೆ ನಾನು 3ನೇ ಸಾರಿ MLA ಆಗಿದ್ದೀನಿ. ನಾನು ನನ್ನ ಕ್ಷೇತ್ರಕ್ಕೆ ಜನರಿಗೆ ಏನ್ ಮಾತುಗಳನ್ನು ಕೊಟ್ಟಿದ್ವಿ ಅದನ್ನ ನಾವು ಉಳಿಸ್ಕೋಬೇಕಾಗ್ತದೆ. ಇದನ್ನೆಲ್ಲದೂ ಕೂಡ ರಾಜ್ಯಕ್ಕೆಲ್ಲ ತಳುಕಾಕಿ ಇದೆಲ್ಲನೂ ಕೂಡ ಅಭಿವೃದ್ಧಿ ಆದ್ಮೇಲೆ 63 ತಾಲೂಕು ಅಭಿವೃದ್ಧಿ ಆದ್ಮೇಲೆ ನಮ್ಮ ತಾಲೂಕು ಅಂದ್ರೆ ಏನು ಎಲ್ಲಿರ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ? ಒಬ್ಬ MLA ಆದವರು ಮಾತುಗಳನ್ನು ಉಳಿಸ್ಕೋಬೇಕಾಗ್ತದೆ, ಜನರು ಕೊಟ್ಟ ಆಶ್ವಾಸನೆಯನ್ನ. ಯಾವುದೋ ಕಾರಣಕ್ಕೆ ಇದು ಯಾವ ತರ ಆಗಿದೆ ಅಂದ್ರೆ, ನಾನು 43 ತಾಲೂಕು ಯಾಕೆ ಮಾಡಿದ್ದಾರೆ, ಅವು ಎಲಿಜಿಬಲ್ ಇಲ್ಲ ಅಂತ ನಾನು ಹೇಳಲ್ಲ. ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸ್ಕೊಂಡು ನಿರಪರಾಧಿಗೆ ಶಿಕ್ಷೆ ಆಗ್ತಾ ಇದೆ, ಇದು ಆ ರೀತಿಯಾಗಿ ಆಗಿದೆ. ಅದಕ್ಕೆ ವಿಶೇಷವಾಗಿ ನಮ್ಮ ತಾಲೂಕನ್ನ ಪರಿಗಣಿಸಲೇಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ನಮ್ಮ ಸಚಿವರೆಲ್ಲ ನಾನು ಕೇಳೋದಿಷ್ಟೇ, ಬೇರೆ ಬೇರೆ ಕಾನೂನು ತಪ್ಪುಗಳಾಗ್ತವೆ, ಬೇರೆ ಬೇರೆ ಅವ್ಯವಸ್ಥೆ ಆಗ್ತದೆ, ಅದನ್ನ ಸರಿಪಡಿಸಕ್ಕೆ ಸಚಿವರಿಗೆ ಬರ್ತದೆ. ಇದೊಂದು ತಾಲೂಕನ್ನು ಮಾಡಲಿಕ್ಕೆ ಆಗೋದಿಲ್ವಾ ಸನ್ಮಾನ್ಯ ಸಭಾಧ್ಯಕ್ಷರೇ? ನನ್ನ ಪ್ರಶ್ನೆ ಇಷ್ಟೇನೆ. ಖಂಡಿತವಾಗ್ಲೂ ಈಗಾಗಲೇ ನಮ್ಮ ಕ್ಷೇತ್ರದ ಜನ ಯಾವುದೇ ಸಂದರ್ಭದಲ್ಲಿ ಬಹಳಷ್ಟು ನಾನು ಅವ್ರು ಸಮಾಧಾನ ಮಾಡಿ ಅವ್ರಿಗೆ ಹೇಳ್ಕೊಂಡೇ ಬಂದಿದ್ದೀವಿ. ಅವ್ರು ಯಾವುದೇ ಹೋರಾಟಕ್ಕೆ ಸಿದ್ಧತೆ ಆಗಿದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಮಾಡದೆ ನಾನೊಬ್ಬ ಶಾಸಕನಾಗಿ ನಮ್ಮ ಸರ್ಕಾರದಲ್ಲಿದ್ದು ಅಂತ ಒಂದು ಪರಿಸ್ಥಿತಿಗೆ ನನ್ನ ದೂಡಬೇಡಿ ಅಂತ ಹೇಳ್ಬಿಟ್ಟು ನನಗೆ ಕೇಳ್ತಾ, ನಮ್ಮ ಸಚಿವರು ಇದಕ್ಕೆ ಪರಿಹಾರ ಕಂಡುಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮುಖ್ಯಮಂತ್ರಿಗಳಲ್ಲಿ, ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಸಚಿವರುಗಳಿದ್ದಾರೆ, ಎಲ್ಲರಿಗೂ ನಾನು ಕೇಳೋದಿಷ್ಟೇ, ನಮ್ಮ ತಾಲೂಕು ಖಂಡಿತವಾಗ್ಲೂ ಮಾಡಲೇಬೇಕು ಪರಶುರಾಮಪುರ ತಾಲೂಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಮತ್ತೆ ಅದ್ರ ಜೊತೆಗೆ ಹೋಬಳಿದು ನಮ್ಮ ತಾಲೂಕು ಅಷ್ಟು ಮಾಡಿಸ್ರಿ, ಇನ್ನೊಂದೈತೆ ಒಂದು ಮಾಡಿಸ್ರಿ. ಈಗ ಆಯ್ತು, ಹೇಳಿ ಸರ್, ಇದು ಕೇಳ್ರಿ. ಹೇಳಿ ಅಧ್ಯಕ್ಷರೇ, ಅವರು ಭಾಳ ಇದ್ರ ಬಗ್ಗೆ ಭಾಳ ಅವ್ರು ಕೇಳ್ತಾ ಇರೋದು ಸರಿ ಇದೆ. ಯಾಕಂದ್ರೆ ನಾನು ಶಾಸಕನಾಗಿ ಈಗ 2013ರಿಂದ ಶಾಸಕರಾಗಿದ್ದಾರೆ, ಆವಾಗ್ಲಿಂದನೂ ಇದು ಬೇಡಿಕೆ ಇದೆ. ಹಾಗೂ ಅದು ಹಿಂದೆ ಒಂದು ಸಮಿತಿಯಲ್ಲಿ ಶಿಫಾರಸು ಆಗಿದ್ದರಿಂದ ಅವರು ಕೇಳೋದು ಸರಿ ಇದೆ. ಆದರೆ ನಾನು ಸಂಪೂರ್ಣವಾಗಿ ಅವ್ರ ಜೊತೆ ನನ್ನ ಸಹಾನುಭೂತಿ ಇದೆ, ಅವ್ರದ್ದು ನಾನಂತೂ ನನ್ನ ಗಮನದಲ್ಲಿ ಇಟ್ಕೊಂಡಿದ್ದೇನೆ. ಮಾಡುವಾಗ ಖಂಡಿತವಾಗಿ ಇವ್ರದ್ದು ಟಾಪ್ ಪ್ರಯಾರಿಟಿಯಲ್ಲಿ ನಾನು ಇಟ್ಕೊಳ್ತೇನೆ, ಅಷ್ಟು ನಾನು ಡೆಫಿನೆಟ್ ಆಗಿ ಹೇಳ್ಬಲ್ಲೆ. ಉಳಿದಂತ ವಿಷಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ. ಅವರೊಂದು ಪಾಲಿಸಿ ಡಿಸಿಷನ್ ಅಲ್ಲಿ ಇದ್ದಾರೆ. ಒನ್ ಟೈಮ್ ಯಾವಾಗ ಟೈಮ್ ನೋಡಿ ಮಾಡೋಣ ಅಂತ ಹೇಳಿದ್ದಾರೆ. ಈ ಸದ್ಯಕ್ಕೆ ಇದು ಬೇಡ ಅಂತ ಹೇಳಿದ್ದಾರೆ. ಅವರು ನನ್ನನ್ನ ಯಾಕೆ ರಾಜ್ಯಕ್ಕೆ ತಳಕಾಗ್ತಾ ಇದ್ದೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಕೇಳೋದು ಸರಿ ಇದೆ, ಯಾಕಂದ್ರೆ ಇವ್ರದ್ದು ಆಗೋಗಿರ್ಬೇಕಾಗಿತ್ತು ಇಷ್ಟೊತ್ತಿಗೆ. ಇವ್ರದ್ದು ಸಪ್ರೇಟ್ ಕ್ಯಾಟಗರಿಯಲ್ಲಿ ಇದೆ. ಆದ್ರೆ ಇದೇನಾಗುತ್ತೆ, ಒಂದು ಮಾಡಿದಾಗ ಮಾನ್ಯ ಶಾಸಕರು ತಾವು ಅರ್ಥ ಮಾಡ್ಕೋತೀರಾ ಅಂತ ಭಾವಿಸಿದ್ದೇನೆ. ಬೇರೆಯವ್ರಿಗೆ ನಮ್ಗೆ ಉತ್ತರ ಕೊಡೋದು ಬಹಳ ಕಷ್ಟ ಆಗುತ್ತೆ. ಒಂದು ಮಾಡಿದ್ರೆ ನಮ್ಮದು ಮಾಡಿ ಅಂತ 10-15 ಬೇಡಿಕೆಗಳು ಇದಾವೆ. ಇರ್ಲಿ, ಆದ್ರೂ ಕೂಡ ಅವ್ರಿಗೆ ಅವರ ಗೌರವ, ಯಾಕಂದ್ರೆ ಅಲ್ಲಿ ಏನೋ ಹೋರಾಟ ಮಾಡಿ ಆಯ್ತು ಅಂತಲ್ಲ, ಶಾಸಕರೇ ಹೋರಾಟ ಮಾಡ್ತಾ ಇರೋವಾಗ ಶಾಸಕರ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಕೂಡ ನಮ್ಗೆ ಕರ್ತವ್ಯ ಇದೆ. ಖಂಡಿತವಾಗಿ ಗೌರ್ಮೆಂಟ್ ಅವ್ರ ಜೊತೆಗೆ ಇದೆ ಅಧ್ಯಕ್ಷರೇ. ಸಮಯ ನೋಡಿಕೊಂಡು ಅವರ ಒಂದು ಬೇಡಿಕೆಯನ್ನ ಈಡೇರಿಸ್ತೇವೆ ಅಧ್ಯಕ್ಷರೇ.
ನಾವು ಮಾಲಿಂಗ್ಪುರ್ ಬಗ್ಗೆನೂ ಕೇಳೀನಿ, ಅದ್ರ ಬಗ್ಗೆ ಏನು ಉತ್ತರ ಹೇಳಿಲ್ಲ ಮಾನ್ಯ ಸಚಿವರು. 3 ವರ್ಷ ಮೇಲ್ಪಟ್ಟಾಯ್ತು, 4ನೇ ವರ್ಷ ನಮ್ಮ 2 ತಾಲೂಕಿಗೆ ಪ್ರಜಾಸೌಧ ಕೊಟ್ಟಿದ್ದಾರೆ, ನಿಮ್ಗೆ ಧನ್ಯವಾದ ಹೇಳ್ತಾನೆ. ಅದ್ರ ಮಾಲಿಂಗ್ಪುರ್ ಅರ್ಹತೆ ಐತಿ. ನೀವು ಹೇಳಿದ್ರಿ ಈಗ ಗ್ರಾಮ ಪಂಚಾಯತಿ ತಾಲೂಕು ಮಾಡ್ಯಾರ, 1.5 ಲಕ್ಷ ಜನಸಂಖ್ಯೆ ಅದ ತಾಲೂಕಿನೊಳಗೆ. ಅಧ್ಯಕ್ಷರೇ, ಅದು 4 ವರ್ಷ ಹೋರಾಟ ಬೆಲೆ ಬರ್ತೋಗಿದೆ. 33 ಗ್ರಾಮ ಸೇರಿಸಿ ಒಂದು ತಾಲೂಕು ಮಾಡಿದ್ದಾರೆ. ಅದರಲ್ಲಿ 12 ಗ್ರಾಮನ ಡಿವೈಡ್ ಮಾಡಿ ಇನ್ನೊಂದು ತಾಲೂಕು ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಇನ್ನು ಹೆಚ್ಚಿಗೆ ಏನು ಇರ್ಲಿ, ಆದ್ರೆ ಅವ್ರದಕ್ಕೆ ತಳಕ್ ಹಾಕೋದು ಬೇಡ. ಅವ್ರಿಗೆ ಏನು ಸಿಕ್ಕಿಲ್ಲ, ನೀವು ಒಂದ್ ತಾಲೂಕ್ ಮಾಡ್ಕೊಂಡು ಆ ತಾಲೂಕೊಳಗೆ ಇನ್ನೊಂದ್ ತಾಲೂಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡೋಣ, ನಾನು ಏನು ಬೇರೆ ನಮ್ಗೆ ಈಗ ಮಾಡ್ತೀವತ್ತು ಮಾತು ಕೊಡ್ರಿ. ನೀವು ಮುಖ್ಯಮಂತ್ರಿಗಳ ಜೊತೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಅದರಲ್ಲೇ 2ನೇ ಪ್ರಶ್ನೆ ಇದೆ ನಂದು. ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ 6 ತಾಲೂಕಿದಾವೆ. 6 ತಾಲೂಕಲ್ಲಿ ಒಂದೇ ಸಬ್ ಡಿವಿಷನ್, ಅಂದ್ರೆ DC ಅವ್ರಿಗೆ 6 ತಾಲೂಕು ಬರ್ತದೆ. ಅದೇ ರೀತಿ ಅಸಿಸ್ಟೆಂಟ್ ಕಮಿಷನರ್ DC ಅವ್ರು ಇದ್ದಂಗೆ ಇದ್ದಾರೆ. ಅದಕ್ಕೆ ನಮ್ಮ ಸಬ್ ಡಿವಿಷನ್ ಅನ್ನ ಚಳ್ಳಕೆರೆನಲ್ಲಿ ಈಗಾಗಲೇ ಕಳೆದ ಅವರೇ ಶ್ರೀನಿವಾಸ್ ಪ್ರಸಾದ್, ದಿವಂಗತ ಶ್ರೀನಿವಾಸ್ ಪ್ರಸಾದ್ ಸರ್ ಅವ್ರು ಮಿನಿಸ್ಟರ್ ಇದ್ದಾಗ, ಕಂದಾಯ ಸಚಿವರು ಇದ್ದಾಗ 9 ಹೋಬಳಿಗಳನ್ನ ಗುರುತಿಸಿದ್ದೀವಿ ನಾವು. ಅದರಲ್ಲಿ ಸಬ್ ಡಿವಿಷನ್ ಗುರುತಿಸಿದೀವಿ, ಅದರಲ್ಲಿ ಚಳ್ಳಕೆರೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು ಕೂಡ ಮಾನ್ಯತೆ ಮಾಡ್ಬೇಕಂತ ಹೇಳಿ ಕಂದಾಯ ಸಚಿವರು ಕೇಳಿ. ಈಗ ಈಗ ಗೌರವಾನ್ವಿತ ಕಂದಾಯ ಸಚಿವರು ನಮ್ಮ ಜೊತೆ ಇಲ್ಲ, ನನ್ಗೆ ಬಹಳ ಆತ್ಮೀಯರು. ಬಟ್ ಈಗ ಏನ್ ಹೇಳೋದು, ಅವರು ಈಗ ನಾವು ಆ ಕಾಲ ಬೇರೆ ಈ ಕಾಲ ಬೇರೆ, ಎಲ್ಲ ಒಂದೊಂದು ರೀತಿ. ಅವ್ರ ಬಗ್ಗೆ ನಮಗೂ ಬಹಳ ಗೌರವ ಇದೆ. ಫಸ್ಟ್ ತಾಲೂಕ್ದೊಂದು ಇತ್ಯರ್ಥ ಮಾಡೋಣ, ಆಮೇಲೆ ನೋಡೋಣ ಅಂತ ಬಿಡ್ರಿ. ಆಮೇಲೆ ಮಂತ್ರಿಗೌಡ್ರು ಡಾಕ್ಟ್ರೆ ಪ್ರಶ್ನೆ ಕೇಳ್ರಿ. ಗೌರವಾನ್ವಿತ ಕಂದಾಯ ಸಚಿವರಿಗೆ 1675ನೇ ಚುಕ್ಕಿ ಗುರುತಿನ ಪ್ರಶ್ನೆ ಕೇಳಿಕೆ ಬಯಸ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, 2018-19ನೇ ಇಸ್ವಿಲಿ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಹಾಗೂ ಕೊಡಗು ಜಿಲ್ಲೆಯ ಹಲವಾರು ಭಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಜಾಗನೂ ಕಳ್ಕೊಂಡ್ರು, ಜೀವನೂ ಕಳ್ಕೊಂಡ್ರು, ಮನೆಗಳು ಕಳ್ಕೊಂಡ್ರು. ಅದ ನಂತರ ನಮ್ಮ ಕ್ಷೇತ್ರದಲ್ಲಿ ಡಿಸಾಸ್ಟರ್ ಮಿಟಿಗೇಷನ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಟ್ಟಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಗೌರವಾನ್ವಿತ ಸಚಿವರ ಉತ್ತರದಲ್ಲಿ 3 ವರ್ಷದಲ್ಲಿ ಬರೀ 1,89,00,000 ರೂಪಾಯಿ 1,89,00,000 ರೂಪಾಯಿ 3 ವರ್ಷದಲ್ಲಿ ಈ ಡಿಸಾಸ್ಟರ್ ಮಿಟಿಗೇಷನ್ಗೆ ಖರ್ಚು ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಲಿ ನಮ್ಮ ಭಾಗದಲ್ಲಿ ಸರ್ವೆ ಮಾಡೋಂಥ ಸಂದರ್ಭದಲ್ಲಿ ಬರೀ 124 ಕಾಮಗಾರಿನ ಯಾವ ಮಾನದಂಡ ಮೇಲೆ ತಗೊಂಡಿದ್ದಾರೆ ಅಂತ ಇಲ್ಲಿ ನನಗೆ ಉತ್ತರ ಸಿಕ್ಕಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಅದು ಎಸ್ಟಿಮೇಟೆಡ್ ಕಾಸ್ಟ್ ಆಫ್ 50 crores ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 84 ಕಾಮಗಾರಿಗೆ ತಗೊಂಡಿದ್ದಾರೆ. 15 ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಅಂತ ಮಾನ್ಯ ಸಭಾಧ್ಯಕ್ಷರು ಹೇಳ್ತಾ ಇದ್ದಾರೆ. ಅದರಲ್ಲಿ ಈಗ ತಾನೇ 69 ಕಾಮಗಾರಿ ಇನ್ನೂ ಎಸ್ಟಿಮೇಟ್ ಫೇಸ್ ಅಲ್ಲಿ ಇದೆ ಮಾನ್ಯ ಸಭಾಧ್ಯಕ್ಷರೇ. ನಮ್ಮ ಭಾಗ ಸೂಕ್ಷ್ಮವಾದಂಥ ಭಾಗ ಮಾನ್ಯ ಸಭಾಧ್ಯಕ್ಷರೇ. ಈ ನೀವು ಅರ್ಜಿ ಸಮಿತಿ ಬಂದು ಅಧ್ಯಕ್ಷ ಆಗಿರೋದ್ರಿಂದ ತಾವು ಬಂದು ಆ DC ತಡೆಗೋಡೆನೂ ತಾವು ನೋಡ್ಕೊಂಡು ಬಂದಿದ್ರಿ ನಮ್ಮ ಕಮಿಟಿಲಿ. ದಯವಿಟ್ಟು ಈ ಡಿಸಾಸ್ಟರ್ ಮಿಟಿಗೇಷನ್ ಬರೋಂಥ ಅನುದಾನ ಆದಷ್ಟು ಬೇಗ ನಮ್ಮ ಭಾಗಕ್ಕೆ ಕೊಟ್ಟು ಈ ಡಿಸಾಸ್ಟರ್ ಮಿಟಿಗೇಷನ್ ಆದಷ್ಟು ನಮ್ಮ ಭಾಗಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಒಂದು ಮಾನದಂಡ ಇಟ್ಕೊಂಡು ಆದಷ್ಟು ಬೇಗ ಈ ಕಾಮಗಾರಿನ ಪ್ರಸ್ತಾಪ ಮಾಡಿ ಕಾಮಗಾರಿನ ಚಾಲೂ ಮಾಡಬೇಕು ಅಂತ ಗೌರವಾನ್ವಿತ ಕಂದಾಯ ಸಚಿವರಿಗೆ ಬೇಡ್ಕೋತೀನಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಇದಕ್ಕೆ ದೀರ್ಘಾವಧಿಯ ಉಪಶಮನ ಕ್ರಮಗಳು, ಪ್ರಿವೆಂಟಿವ್ ಸ್ಟೆಪ್ಸ್, ಲಾಂಗ್ ಟರ್ಮ್ ಪ್ರಿವೆಂಟಿವ್ ಸ್ಟೆಪ್ಸ್ ತಗೋಬೇಕು ಅಂತೇಳಿ ಈ ಹೆಚ್ಚು ಎಲ್ಲಿ ಗುಡ್ಡ ಮಣ್ಣು ಭೂಕುಸಿತ ಆಗ್ತಾ ಇದೆ ಅಂಥ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಸುಮಾರು ಒಂದು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಡೆಗಟ್ಟುವ ಕಾಮಗಾರಿಗಳನ್ನು ತೆಗೆದುಕೊಂಡು ದೀರ್ಘಾವಧಿಯಲ್ಲಿ ಒಂದು ಕೈಲಾದಷ್ಟು ಮಟ್ಟಿಗೆ ಶಾಶ್ವತ ಪರಿಹಾರ ಕೊಡುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಮಲೆನಾಡಿನ 3-4 ಜಿಲ್ಲೆಗಳು, ಕರಾವಳಿಯ 2-3 ಜಿಲ್ಲೆಗಳು ಸೇರಿಸಿ
6 ಜಿಲ್ಲೆಗಳಿಗೆ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ತಡೆಗಟ್ಟುವ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಇದನ್ನ ತಡೆಗೋಡೆಗಳನ್ನು ಕಟ್ಟುವಂತಹದ್ದು, ಯಾವ ಗೋಡೆ ಕಟ್ಟಬೇಕು, ಅದರ ಡಿಸೈನ್ ಏನಿರಬೇಕು, ಇದು ನಾವ್ಯಾರೂ ಎಕ್ಸ್ಪರ್ಟ್ ಅಲ್ಲ. ಮತ್ತೆ ಎಲ್ಲಿ ಕಟ್ಟಬೇಕು ಅದರಲ್ಲೂ ಕೂಡ ನಾನು ಎಕ್ಸ್ಪರ್ಟ್ ಅಲ್ಲ. ಇದನ್ನ ನಾನು ಕ್ಷೇತ್ರವಾರೂ ಹಂಚಿಕೆ ಮಾಡಿಲ್ಲ, ಪಕ್ಷವಾರೂ ಹಂಚಿಕೆ ಮಾಡಿಲ್ಲ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರದ ಬಹುಶಃ ಏಕಮಾತ್ರ ತಂತ್ರಜ್ಞರ ಒಂದು ಇನ್ಸ್ಟಿಟ್ಯೂಟ್ ಅದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಈಗ ಅವರು ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ, ನಾನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ, ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್. ಅವರು ಅಸೆಸ್ ಮಾಡಿದ್ದಾರೆ ಎಲ್ಲಿ ಹೆಚ್ಚು ಸಾಧ್ಯತೆ ಇದೆ, ಹೈಯರ್ ವಲ್ನರಬಿಲಿಟಿ ಇದೆ ಅಂತ ಕೊಟ್ಟಿದ್ದಾರೆ. ಆ ವಲ್ನರಬಿಲಿಟಿ ಮ್ಯಾಪನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವರಿಂದ ಎಲ್ಲಿ ಈ ವಲ್ನರಬಿಲಿಟಿ ಹೆಚ್ಚು ಇದ್ದು ಜನಗಳಿಗೆ ಎಲ್ಲಿ ತೊಂದರೆ ಆಗುವಂತಹದ್ದಿದೆ ಅದನ್ನು ಕೂಡ ಇದರ ಮೇಲೆ ಓವರ್ಲ್ಯಾಪ್ ಮಾಡಿ ನನಗೆ ಪ್ರಯಾರಿಟೈಸ್ ಮಾಡಿಕೊಡಿ ಅಂತ ಕೊಟ್ಟಿದ್ದೇನೆ. ಅದರ ಅಡಿಯಲ್ಲಿ DC ಕನ್ಸಲ್ಟೇಷನ್ನು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇನ್ಫಾರ್ಮೇಷನ್ನು ಇವೆರಡನ್ನು ಮ್ಯಾಪ್ ಮಾಡಿ 500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ನಾವು ಫೈನಾನ್ಸ್ ಕಮಿಷನ್ ಗ್ರಾಂಟಲ್ಲಿ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಕೊಡಗಿಗೂ ಕೂಡ 50 ಕೋಟಿ ರೂಪಾಯಿಯನ್ನು ಒದಗಿಸಿಕೊಟ್ಟಿದ್ದೇವೆ. ಅದರಲ್ಲಿ ಅವ್ರ ಕ್ಷೇತ್ರಕ್ಕೂ ಕೂಡ ಒದಗಿಸಿಕೊಟ್ಟಿದ್ದೇವೆ. 50 ಸಾಲೋದಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ವಿತ್ ಜಿಯೋಲಾಜಿಕಲ್ ಸರ್ವೆ ಅಥವಾ ಆಯಿತು, ಅವರೇ ಒಬ್ಬರೇ ಅಲ್ಲ, ಬೇರೆ ಯಾರಾದರೂ ಟೆಕ್ನಿಕಲಿ ಕಾಂಪಿಟೆಂಟ್ ಇದ್ದು ಅವ್ರ ಕಡೆಯಿಂದ ರೆಕಮೆಂಡೇಶನ್ ಬಂದರೂ ಕೂಡ, ಅಥವಾ ಅಂತ ಏಜೆನ್ಸಿನ ಹೈರ್ ಮಾಡಿ ಅಂದ್ರೂ ನಾನು ಹೈರ್ ಮಾಡಲಿಕ್ಕೆ ತಯಾರಿದ್ದೇನೆ. ನನಗೆ ಇದರಲ್ಲಿ ಮೊನ್ನೆ ಸಚಿವರೇ, ಭೂಕುಸಿತ ಮತ್ತು ನದಿಗಳ ಕೊರತ ಇದೆರಡೂ ಸೇರಿಸ್ಕೋಬೇಕು. ಬರೀ ಭೂಕುಸಿತ ಅಂತ ಮಾಡಿದ್ರೆ ಒಂದು ಕಡೆಗೆ ಮಾತ್ರ ಆಗುತ್ತೆ. ನಮ್ಮಲ್ಲಿ ನದಿ ಪಾತ್ರದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಇದೆ. ನೀವು ಜಿಯಾಲಜಿಕಲಿ ಸರ್ವೆ ಅಂತ ಹೇಳಿದಾಗ ಬರೀ ಭೂಕುಸಿತನ ಮಾತ್ರ ಕನ್ಸಿಡರ್ ಮಾಡಿದ್ರೆ ನದಿ ಪಾತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಏನಾಗ್ತಿದೆ, ಅದಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಆಗ ಆ ಪಾತ್ರವನ್ನು ಸೇರಿಸ್ಕೊಳ್ಳೋದು ಒಳ್ಳೇದು. ನನಗೆ ಸ್ವಲ್ಪ ಹೆಚ್ಚಿನ ಡೀಟೇಲ್ಸ್ ಕೊಡಿ, ಇದನ್ನ ನಾನು ಸ್ಟಡಿ ಮಾಡಿದ್ದೇನೆ. ನೀವು ಯಾವ ಥರ ಜಸ್ಟಿಫಿಕೇಶನ್ ಅಂತ ಹೇಳ್ತೀರಾ ಆಮೇಲೆ ನನಗೆ ಕೊಡಿ, ನಾನು ಎಕ್ಸಾಮಿನ್ ಮಾಡ್ತೇನೆ. ಅದರಲ್ಲಿ ಭಾಳ ಇದೆ, ನಾನು ನಿಮ್ಗೆ ಹೇಳ್ತೇನೆ ಯಾಕೆ ಅಂತ. ಇದನ್ನು ನಾವು ಯೋಚನೆ ಮಾಡದೆ ಏನು ಬಿಟ್ಟಿಲ್ಲ, ಯೋಚನೆ ಮಾಡಿದ್ದೇವೆ. ಯೋಚನೆ ಮಾಡಿ ಗುಡ್ಡ ಕುಸಿತ, ಭೂಕುಸಿತ ಮತ್ತು ಕಡಲ್ ಕೊರೆತ ಇವೆರಡನ್ನ ಪ್ರಯಾರಿಟಿ ಅಲ್ಲ, ಇದಲ್ಲದೆ ಅದನ್ನ ತಗೊಂಡಿದ್ದೇವೆ. ಕಡಲ್ ಕೊರತೆ ಬೇರೆ, ನದಿ ಕೊರತೆ ಬೇರೆ, ಭೂಕುಸಿತ ಬೇರೆ. ಹೌದು, ಬುದ್ಧಿವಂತರು ಯಾಕೆ ನೀವು? ಹೌದು, ಇದಲ್ಲದೆ ಅಂತ ಹೇಳಿದ್ದೇನೆ. ಇವೆರಡನ್ನ ತಗೊಂಡಿದ್ದೇವೆ ಅಂತ ಹೇಳಿದೆ. ಇವೆರಡನ್ನ ತಗೊಂಡಿದ್ದೇವೆ. ನೀವು ಕೇಳಿಸ್ಕೋಬೇಕು, ನಿಮ್ಗೆ ಏನಾಗಿದೆ, ತಾಳ್ಮೆ ಇಲ್ಲ. ಹೆಂಗೆ ಇವ್ರ ಮೇಲೆ ನೀವು ಪೌನ್ಸ್ ಮಾಡೋದು ಅನ್ನೋದೇ ಯೋಚನೆ, ಅದು ಸಮಸ್ಯೆ. ನನ್ನ ಹಾಗೆ ಆಯ್ತಪ್ಪ, ಆಯ್ತು. ಓಹೋ, ನಿಮಗಿಂತ ಅವಸರ ಇನ್ನ ನನ್ಗೆ ಇದ್ರೆ ನೀವ್ ಏನ್ ಹೇಳಿದ್ರು ಅದಕ್ಕೆ ನಾನು ಒಪ್ಕೊಳ್ತೇನೆ. ಯಾರಾದ್ರೂ ಹೇಳ್ಬಿಡ್ಲಿ, ನಿಮ್ಗಿಂತ ಅವಸರ ಇದೆ. ಅಧ್ಯಕ್ಷರೇ, ಈಗ ಅವರು ಕೊಡಗಿಂದ ಕೇಳಿದ್ದಾರೆ, ಅದರಲ್ಲಿ 50 ಕೋಟಿ ಒದಗಿಸ್ಕೊಟ್ಟಿದ್ದೇವೆ. ಇನ್ನೂ ಹೆಚ್ಚಿಗೆ ಬೇಕಾದ್ರೂ ಕೂಡ ನಾನು ಏನಾದ್ರೂ ಸ್ವಲ್ಪ ಮಾಡಿ ಅವರಿಗೆ ಇನ್ನೂ ಹೆಚ್ಚಿಗೆ ಒದಗಿಸ್ಕೊಡ್ತೇನೆ. ನಮ್ಮ ಕಮಿಟಿನೇ ಹೋಗಿದ್ವಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭೂ ಆಗಿ ಅದು 2002 3 ಆಗಿತ್ತಂತೆ. ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್, ನಾವೆಲ್ಲ ನೋಡಿ ಅಪ್ರಿಷಿಯೇಟ್ ಮಾಡಿದ್ವಿ. ಮತ್ತು ನಮ್ಮ ಶಾಸಕರು ಅದು ಭಾಳ ಪ್ರಯತ್ನ ಮಾಡಿ ದುಡ್ಡು ತಗೊಂಡು ಹೋಗಿದ್ದಾರೆ, ನಾವು ಖುಷಿಯಾಗಿ ಬಂದ್ವಿ ಸರ್, ಚೆನ್ನಾಗಿ ಮಾಡಿದ್ದಾರೆ. ಅಧ್ಯಕ್ಷರೇ, 2018ರಿಂದ ಆಗ್ತಾ ಇದೆ, ಇಲ್ಲಿವರೆಗೂ ಕೂಡ ಯಾರು ಒಂದು ಲಾಂಗ್ ಟರ್ಮ್ ಮೆಜರ್ಸ್ ಕಡೆಗೆ ಗಮನ ಕೊಟ್ಟಿಲ್ಲ. ನಾವು ಈಗ ಫಸ್ಟ್ ಟೈಮ್ 500 ಕೋಟಿ ಬಂಡವಾಳ ಆಗ್ತಾ ಇದ್ದೇವೆ ಇದಕ್ಕೆ ಓವರ್ ದ ನೆಕ್ಸ್ಟ್ 2-3 years ಅಲ್ಲಿ. ಫಸ್ಟ್ ಟೈಮ್ ಲಾಂಗ್ ಟರ್ಮ್ ದೃಷ್ಟಿಯಲ್ಲಿ ಈ ದುಡ್ಡನ್ನು ಕೂಡ ನಾನು ಹಿಂಗೆ ಹಂಗೆ ಅಂತ ಎಲ್ಲ ಇದು ಮಾಡ್ಬೋದಾಗಿತ್ತು. ಅದ್ರ ಬದಲಿಗೆ 6 ಜಿಲ್ಲೆಗೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ನೋಡೋಣ ಫಲಿತಾಂಶ ಬರಬಹುದು ಅಂತ. ನಮಗೂ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ನೋಡ್ಬೇಕು. ಯಾಕಂದ್ರೆ ನೀವು ಪ್ರಕೃತಿಯ ವಿರುದ್ಧವಾಗಿ ಸೆಣಸೋವಾಗ ಕೊನೆಗೆ ನಮಗೆ ಎಷ್ಟು ಜಯ ಆಗುತ್ತೆ ಗೊತ್ತಿಲ್ಲ. ಆದ್ರೆ ನಾವು ಪ್ರಯತ್ನ ಆದ್ರೂ ಮಾಡ್ಬೇಕು. 500 ಕೋಟಿ ಇದಕ್ಕಾಗಿ ಬಂಡವಾಳ ಮೊದಲನೇ ಬಾರಿಗೆ ರಾಜ್ಯ ಸರ್ಕಾರ ಹಾಕ್ತಾ ಇದೆ. ಅವು ಇನ್ನೇನಾದ್ರೂ ಇದ್ರೆ ಅವರು ಕೊಟ್ರೆ ಕನ್ಸಿಡರ್ ಮಾಡ್ತೇವೆ. ಧನ್ಯವಾದಗಳು. ಒಂದೇ ನಿಮಿಷ ಸಭಾಧ್ಯಕ್ಷರೇ, ಆಯ್ತು, ಮತ್ತೆ ಹೇಳಿದಾರಲ್ಲ ಎಲ್ಲ ಇನ್ನೊಂದು ಬೇಕಾದ್ರೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸಭಾಧ್ಯಕ್ಷರೇ ಒಂದೇ ನಿಮಿಷ, ದುಡ್ಡು ಮುಖ್ಯ ಅಲ್ಲಿ ಸಭಾಧ್ಯಕ್ಷರೇ, ದುಡ್ಡು ಮುಖ್ಯ ಅಲ್ಲ ಇಲ್ಲಿ. ಟೈಮ್ ಲೈನು ಎಷ್ಟು ದಿವಸದೊಳಗೆ ಕಾಮಗಾರಿ ಪ್ರಾರಂಭ ಮಾಡ್ತಾರೆ, ಏನಾದ್ರೆ ಆತರ ಮಾನದಂಡ ಇಟ್ಕೊಂಡಿದಾರ ಅಂತ ನಾನು ಕಂದಾಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, ನಮ್ಮ ಕಡೆಯಿಂದ ಇನ್ನೊಂದು 2 ತಿಂಗಳಲ್ಲಿ ಫೈನಲೈಸ್ ಮಾಡ್ತೇವೆ. ಫೈನಾನ್ಸ್ ಕಮಿಷನ್ ಗ್ರಾಂಟ್ ಇದೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇದೆ, ಅವ್ರಿಗೂ ಅಪ್ರೂವಲ್ ಆಗಿ ಬರಬೇಕಿದು. ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿ ನಾನು
ಡಿಕ್ಟೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಕೆಲಸ ಏನಿದೆ ಒಂದು 2 ತಿಂಗಳಲ್ಲಿ ನಾನು ಮುಗಿಸ್ತೇನೆ. ಲಾಸ್ಟ್ ಕ್ವಶನ್ ಆಯ್ತು, ಕೂತ್ಕೊಳ್ರಿ. ನಾರಾಯಣ ಸ್ವಾಮಿ ಅವರು, ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಇದ್ದಾರಾ? ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1029ನ ಗೌರವಾನ್ವಿತ ಕಂದಾಯ ಮಂತ್ರಿಗಳಲ್ಲಿ ಕೇಳ ಬಯಸ್ತೇನೆ. ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರವನ್ನು ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಸಭಾಧ್ಯಕ್ಷರೇ, ನನ್ನ ತಾಲೂಕಲ್ಲಿ ಯಾವುದೇ ಇಂಡಸ್ಟ್ರಿಗಳು, ಯಾವುದೇ ಬಡವರು ಕೆಲಸ ಮಾಡ್ತಕ್ಕಂಥ ಸಮಸ್ಯೆಗಳು ಯಾವುದೂ ಇಲ್ಲ ಅಧ್ಯಕ್ಷರೇ. ಈ ಸಮಯದಲ್ಲಿ ನಾನು ಕಾನ್ಫಿಡೆಂಟ್ ಪ್ರಾಜೆಕ್ಟ್ಸ್ ಅನ್ನೋ ಸಂಸ್ಥೆಯನ್ನು ಭೇಟಿ ಮಾಡಿ ನನ್ನ ಭಾಗದಲ್ಲಿ ಯಾವುದಾದ್ರೂ ಕೂಡ 1,000 ಜನಕ್ಕೆ ಉದ್ಯೋಗ ಕೊಡುವಂಥ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಮನವಿ ಮಾಡಿದ್ದೆ ಅಧ್ಯಕ್ಷರೇ. ಅದರ ಮನವಿ ಮೇರೆಗೆ ಕಾನ್ಫಿಡೆಂಟ್ ಪ್ರಾಜೆಕ್ಟ್ಸ್ ಇಂಡಿಯಾ ಲಿಮಿಟೆಡ್ ಅವರು ನನ್ನ ಬಂಗಾರಪೇಟೆ ತಾಲೂಕಿನ ಒಗ್ಗೈನದಿನ್ನೆ, ಸಿದ್ದನಹಳ್ಳಿ, ಪಾಕರಹಳ್ಳಿ ಮತ್ತು ಕೃಷ್ಣಾಪುರ ದಿನ್ನೆ ಈ 4 ಗ್ರಾಮಗಳ ಸುಮಾರು 250 ಎಕರೆ ಜಮೀನಿನಲ್ಲಿ 18 ಹೋಲ್ಗಳ ಗಾಲ್ಪನ್ನು ಇವರು ತಯಾರು ಮಾಡಿ ಸುಮಾರು 12-13 ವರ್ಷಗಳ ಹಿಂದೆ ಗಾಲ್ಪನ್ನು ಮಾಡಿ ನನ್ನ ಭಾಗದ 1,000 ಜನರಿಗೆ ಇವತ್ತು ಕೆಲಸವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ಜಮೀನುಗಳ ಮಧ್ಯೆ ಒಗ್ಗೈನದಿನ್ನೆ ಗ್ರಾಮದಲ್ಲಿ ಸಂಪೂರ್ಣ ಗ್ರಾಮ ಕಾನ್ವೆಂಟ್ ಗ್ರೂಪ್ನವ್ರದ್ದೇ. ಆ ಮಧ್ಯದಲ್ಲಿ ಪಹಣಿ ಕಾಪಿಗಳಲ್ಲಿ 1942ರಲ್ಲಿ 2 ಎಕರೆ 32 ಗುಂಟೆ, 1909ರಲ್ಲಿ 21 ಗುಂಟೆ, 47ರಲ್ಲಿ 1 ಎಕರೆ ಮತ್ತು ಇದರ ಒಳಗಡೆ ಬರ್ತಕ್ಕಂಥ 98ರಲ್ಲಿ 1 ಎಕರೆ 23 ಗುಂಟೆ, ಒಟ್ಟು 6 ಎಕರೆ 9 ಗುಂಟೆ. ನಾವು ಇದನ್ನು ಖರಾಬ್ ಬಿ ಅಂತೀವಿ ಅಧ್ಯಕ್ಷರೇ. ಖರಾಬ್ ಬಿ ಅಂದರೆ ಆ ವ್ಯವಸಾಯ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಖರಾಬು ಅಂತ ನಾವು ಹೇಳ್ತೀವಿ ಅಧ್ಯಕ್ಷರೇ. ಇದನ್ನು ಈ ಪಾಣಿಲಿರ್ತದೆ. ಈ ಆರ್ಟಿಐ ಕಾರ್ಯಕರ್ತರು, ಅನೇಕ ಸಂಘ ಸಂಸ್ಥೆಗಳವರು, ರೈತ ಸಂಘ ಪ್ರತಿನಿತ್ಯ ಅಧ್ಯಕ್ಷ ಅರ್ಜಿ ಹಾಕ್ತಾ ಇರ್ತಾರೆ. ಕಾನ್ಫಿಡೆಂಟ್ ಗ್ರೂಪ್ನವರು ಖರಾಬನ್ನು ಸೇರಿಸ್ಕೊಂಡು ಗಾಲ್ಫ್ ಮಾಡಿಬಿಟ್ಟಿದ್ದಾರೆ ಅಂತ. ಇದೇನಾಗ್ತದೆ, ಅದು ಇಂಟರ್ನ್ಯಾಷನಲ್ ಗಾಲ್ಫ್ ಅಧ್ಯಕ್ಷರೇ. ಇವರು ಇಲ್ಲಿ ಈ ಥರ ಅಪ್ರಚಾರ ಮಾಡೋದ್ರಿಂದ ಅದು ಮೀಡಿಯಾಗಳಲ್ಲಿ ಬಂದು ಬಹುಶಃ ಕಾನ್ಫಿಡೆಂಟ್ ಗ್ರೂಪ್ನವರಿಗೆ ಭಾಳಷ್ಟು ಮುಜುಗರ, ವ್ಯಾಪಾರಕ್ಕೆ ತೊಂದರೆ ಕೂಡ ಆಗ್ತದೆ ಅಧ್ಯಕ್ಷರೇ. ಈ ಸಮಯದಲ್ಲಿ ಅವರು ನಾನು ಸ್ಥಳೀಯ ಶಾಸಕರನ್ನ ಅದನ್ನು ಅಪ್ರೋಚ್ ಮಾಡಿದರು. ನಾನು ಹಿಂದೆ ಗೌರವಾನ್ವಿತ ಕಾಗೋಡು ತಿಮ್ಮಪ್ಪ ಸಾಹೇಬರು ಮಂತ್ರಿಗಳಾಗಿದ್ದಾಗ ಅವರನ್ನು ಭೇಟಿ ಮಾಡಿದ ಅಧ್ಯಕ್ಷರೇ. ಅಂದಿನ ದಿನಮಾನಗಳಲ್ಲಿ ಖರಾಬ್ ಜಮೀನನ್ನು ಲೀಸ್ಗೆ ಕೊಡಲಿಕ್ಕೆ ಅವಕಾಶ ಇತ್ತು. ಅವತ್ತವರು ಅರ್ಜಿ ಹಾಕ್ಕೊಳ್ತಾರೆ ಲೀಸ್ ಕೊಡಿ ಅಂತ. ಆ ಅರ್ಜಿ ಹಾಕ್ಕೊಂಡ್ಮೇಲೆ ಸುಮಾರು ಡೆಪ್ಯೂಟಿ ಕಮಿಷನರಿಂದ 4-5 ಬಾರಿ ತರಿಸ್ಕೊಳ್ತಾರೆ ಅಧ್ಯಕ್ಷರೇ. ಇದಾದ ಮೇಲೆ ನಮ್ಮ ಸರ್ಕಾರದಲ್ಲೇ ಒಂದು ಕಾನೂನು ಮಾಡಿದರು. ಏನು, ಕರ್ನಾಟಕ ಭೂ ಮಂಜೂರಾತಿ ಕಾಯ್ದೆ ನಿಯಮ 1969ರ ನಿಯಮಗಳಿಗೆ RD ಸಂಖ್ಯೆ 9 LGP 2015 ಬೆಂಗಳೂರು ದಿನಾಂಕ 9/6/2015ರಂದು ಕರ್ನಾಟಕ ಭೂ ಮಂಜೂರಾತಿ ಕಾಯ್ದೆ 69ರ ನಿಯಮ 22ಕ್ಕೆ ತಿದ್ದುಪಡಿ ತಂದು 22A7 ತಂದು, ಇದೇನು ಅಧ್ಯಕ್ಷ ಅಂದರೆ ಇದರಲ್ಲಿ ಯಾವ ಜಮೀನುಗಳು ಲ್ಯಾಂಡ್ ಲಾಕ್ ಅಂದರೆ ಆ ಎಲ್ಲ ಹೊಂದಿರತಕ್ಕಂಥ ಮಾಲೀಕರ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಬಿ ಖರಾಬ್ ಜಮೀನುಗಳನ್ನು ಆಯಾ ಮಾರುಕಟ್ಟೆ ಬೆಲೆಗೆ ಕೊಡಬೇಕು ಅಂತೇಳಿ ಕಾನೂನನ್ನು ಮಾಡ್ತಾರೆ ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ಉತ್ತರದಲ್ಲಿ ಹೇಳ್ತಾರೆ ಬಿಡಿ ಅವರೆಲ್ಲ. ಇಲ್ಲ, ಕೇಳ್ಬಿಡಿ ದಯಮಾಡಿ 10 ನಿಮಿಷ ಅವಕಾಶ ಕೊಡಬೇಕು ನನಗೆ. ಎಲ್ಲ ಸದಸ್ಯರಿಗೂ ಮನವಿ ಮಾಡಿಕೊಳ್ತೇನೆ. ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ ಇದು ಅಧ್ಯಕ್ಷರೇ. ಆ ಸಮಯದಲ್ಲಿ 2016ರಲ್ಲಿ ಅರ್ಜಿ ಆಗ್ತದೆ ಅಧ್ಯಕ್ಷರೇ. ಏನನ್ನ ಜಮೀನನ್ನ ಮಂಜೂರು ಮಾಡಿಕೊಡಿ ಅಂತಲ್ಲ, ಜಮೀನನ್ನ ಇದು ಕ್ವಶನ್ ಅವರ್ ಸ್ವಾಮಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಉತ್ತರದಲ್ಲಿ ಸುರೇಶ್ವರ ಸಾಹೇಬ್ರೆ,
ವೇಸ್ಟ್ ಮಾಡ್ತೀರಿ ಅಲ್ಲ 10 ನಿಮಿಷ ಕೊಡಿ ನನಗೆ ತಮ್ಮನ್ನು ಮನವಿ ಮಾಡಿ 10 ನಿಮಿಷ ಕೊಡಿ ಸಭಾಧ್ಯಕ್ಷ ಸುರೇಶ್ ಕುಮಾರ್ ಅವರೇ ಇದು ಒಂದು 8 ವರ್ಷ ವಿಚಾರ ಇದು ದಯಮಾಡಿ 10 ನಿಮಿಷ ಮನವಿ ಮಾಡ್ತೇನೆ ನಾನು 10 ನಿಮಿಷ ಅವಕಾಶ ಕೊಡಿ ಬೆಳಕು ಚೆಲ್ಲಲಿಕ್ಕೆ ದಯಮಾಡಿ ಪ್ಲೀಸ್ ಆಯ್ತು ಬೇಗನೆ ಮುಗಿಸಿ 10 ನಿಮಿಷ ಬೇಕು ಅಧ್ಯಕ್ಷರೇ ತಂದು ನಾವು ಮಂಜೂರು ಮಾಡಿ ಅಂತ ಕೇಳಲಿಲ್ಲ ಅವರು ಕಾನೂನು ಪ್ರಕಾರ ಬೆಲೆ ಕೊಡಿ ಅಂತ ಕೇಳಿದ್ರು ಅಧ್ಯಕ್ಷರೇ ಸುಮಾರು 16 ಬಾರಿ ಜಿಲ್ಲಾಧಿಕಾರಿಗಳಿಂದ ಗೌರವಾಯುತ ಕಂದಾಯ ಸಚಿವರು ಗೌರವಾಯುತ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಇವರು ತರಿಸ್ಕೊಂಡ್ರು ಅದಕ್ಕೆ ತರಿಸ್ಕೊಂಡ ಕಡೆಗೆ ಆ 16 ಬಾರಿ ಕೂಡ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮಾಡಿ 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 ಸುಮಾರು 7 ವರ್ಷ ಕಳೆದ ಅಧ್ಯಕ್ಷರೇ ನಾವು ಇನ್ನೂ ಸರ್ಕಾರ ಮಾಡಲಿಲ್ಲ ನಾವು ಹೊಂದ್ಕೊಂಡ್ವಿ ನಮ್ಮ ಸರ್ಕಾರ ಬರುತ್ತೆ ಕಂದಾಯ ಮಂತ್ರಿಗಳು ಅವರಿದ್ದಾರೆ ಈ ಕೆಲಸ ಮಾಡ್ತಾರೆ ಅಂತ ಕಡೆಗೆ ಅವ್ರು ಏನು ಮಾಡಿದ್ರು ಅಧ್ಯಕ್ಷರೇ ಇದನ್ನ ಯಾವುದನ್ನು ಮಾಡದೆ ಅನಗತ್ಯವಾಗಿ ಇದನ್ನ ಮುಂದೆ ಹಾಕ್ತಾ ಬಂದರು ಅಣ್ಣ ಒಂದು ನಿಮಿಷ ದಯಮಾಡಿ ಉಪಾಧ್ಯಕ್ಷರೇ ಮುಂದೆ ಹಾಕ್ತಾ ಬಂದರು ಅಧ್ಯಕ್ಷರೇ ಆಗ್ತಾ ಬಂದು ಕಡೆಯಲ್ಲಿ ನಾನು ಹೋದಾಗೆಲ್ಲ ಕೂಡ ಮಾಡ್ತೀವಿ ಅಂತ ಹೇಳೋದು 2ನೇ ಸರಿ ಬಂದಾಗ ಅಲ್ಲಿ ಇಲ್ಲ ಮತ್ತೆ ಅರ್ಜಿ DC ಗೆ ಹೋಗಿರ್ತಾ ಇತ್ತು ಇರ್ಲಿ ಇಲ್ಲ ಅಧ್ಯಕ್ಷರೇ ಒಂದು ನಿಮಿಷ ಯಾಕೆ ಅಲ್ಲ ಸದನ್ ನಲ್ಲಿ ಏನೇನಕ್ಕೂ ಗಡ್ಡೆ ವ್ಯವಸ್ಥೆ ಆದ ಮಾಡ್ತೀವಿ ನೋಡಿ ಇದು ಒಂದು ನನ್ನ ಭಾಗದ ಜನರ ಕೇಳಿ ಅಧ್ಯಕ್ಷರೇ ನನ್ನ ಭಾಗದ ಜನರ ಸಮಾಧಾನ ಆಗಲಿಲ್ಲ ಉತ್ತರದಲ್ಲಿ ಅಂದ್ರೆ ಒಂದು ಮಾತು ಕೇಳಿಸ್ಕೊಂಡು ದಯವಿಟ್ಟು ಅದರ ಉತ್ತರ ಹೇಳ್ತಾರೆ ಮಂತ್ರಿಗಳು ನಾನು ಪ್ರಶ್ನೆ ನಮಗೆ ಹೇಳಿಲ್ಲ ಉತ್ತರ ಹೇಳ್ತಾರೆ ಇಲ್ಲ ಉತ್ತರ ಹೇಳ್ತಾರೆ ಪ್ರಶ್ನೆ ಕೇಳಿಲ್ಲ ಇನ್ನು ಉತ್ತರ ಹೇಳ್ತಾರೆ ಇದೇ ಒಂದು ನಿಮಿಷ ಅಧ್ಯಕ್ಷರೇ ಈಗ ಕಡೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದಿನಾಂಕ ಇದಕ್ಕೆ ಅಧ್ಯಕ್ಷರೇ 16 ಬಾರಿಗೆ ಸುಮಾರು 1200 ಪುಟಗಳ ವರದಿ ಅದರಲ್ಲಿ ಕೆಲವು ಇದರ ಇನ್ಸ್ಟ್ರಕ್ಷನ್ ಜಿಲ್ಲಾಧಿಕಾರಿಗಳೇ ಖುದ್ದು ಪರಿಶೀಲನೆ ಮಾಡಬೇಕು ಛಾಯಾಚಿತ್ರದೊಂದಿಗೆ ಸಲ್ಲಿಸಬೇಕು ಅಂತ ರೈಟ್ ಎಲ್ಲವನ್ನು ಒಪ್ತೇನೆ ಅಧ್ಯಕ್ಷ ನಾನು ಆದ್ರೆ ಕಡೆಯಲ್ಲಿ ಹೇಳ್ತಾರೆ ಸ್ವಾಮಿ ಯಾಕ್ರಿ ನಿಮ್ಗೆ ಇಷ್ಟೊಂದು ಕಷ್ಟ ನಿಮ್ಗೆ ಬೆಳೆದವ್ರೆ ಕೂರ್ರಿ ಸುರೇಶ್ ಗೌಡ್ರ ಒಂದು 5 ನಿಮಿಷ ಅಧ್ಯಕ್ಷರೇ ಕಡೆಗೆ ದಿನಾಂಕ ಹಾಡಿ 44 LGK 2021 ದಿನಾಂಕ 30/6/25 ಒಂದು ನಿಮಿಷ 25 ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಆದೇಶ ಕೊಡ್ತಾರೆ ಏನಂತ ಅತಿಕ್ರಮಣ ಮಾಡಿರ್ತಕ್ಕಂಥ ಜಮೀನನ್ನ ನೀವು ಅದನ್ನ ಸ್ವಾಧೀನಪಡಿಸಿಕೊಂಡು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ ಅಂತ ಆದೇಶ ಕೊಡ್ತಾರೆ ನಾನು ಸ್ವಾಗತಿಸ್ತೇನೆ ಇವತ್ತು ಈ ರಾಜ್ಯದಲ್ಲಿ 15 ಲಕ್ಷ ಎಕರೆ ಇವತ್ತು ಒತ್ತುವರಿಯಾಗಿದೆ ಎಲ್ಲವನ್ನು ಮಾಡಿ ಸ್ವಾಗತಿಸ್ತೇನೆ ಆ ವಿಷಯ ಒಂದು ಕಡೆ ಅಧ್ಯಕ್ಷೆ ನನ್ನ ಪ್ರಶ್ನೆ ಇಷ್ಟೇ ಇವತ್ತು 3 ಪ್ರಶ್ನೆ ಬರ್ತೀನಿ ಈಗ ನೀವು ಇವರೇನು ಪಾಣಿಯಲ್ಲಿ ಕರ ಬಂದು ಬರ್ಕೊಂಡಿದ್ದಾರೆ ಈ ಜಮೀನು ಸರ್ಕಾರದ್ದೇ ಅಲ್ಲ ನಾವು 10 ನಿಮಿಷ ಅವಕಾಶ ಕೊಟ್ರೆ ಈ ಜಮೀನು ಯಾವುದು ಎಕ್ಸ್ಪ್ಲೇನ್ ಮಾಡ್ತೀವಿ ಅಧ್ಯಕ್ಷರೇ ಇಲ್ಲ ಅದು ಕ್ವಶನ್ ಕೇಳಲಿಕ್ಕೆ ಈಗ ಕ್ವಶನ್ ಕೇಳಲಿಕ್ಕೆ 10 ನಿಮಿಷ ಈಗ ಇವ್ರು ಹೇಳಿದ್ದಾರೆ ನಾನು ಪ್ರಶ್ನೆ ಈ ಜಮೀನು ಸರ್ಕಾರದ್ದೇ ಅಲ್ಲ ಆಯ್ತು ಅದನ್ನೇ ಇದು ಪಾಣಿಯಲ್ಲಿ ನೀವು ಎಲ್ಲಿ ತಪ್ಪು ಮಾಡಿದಿರಿ ಅಂತ ನಾನು ಸದನ ಕೇಳಬೇಕಲ್ಲ ಅಧ್ಯಕ್ಷರೇ ಯಾಕಂದ್ರೆ ಸಂಸ್ಥೆ ಆ ಸಂಸ್ಥೆಗೆ ಒಂದು ಸಾರ್ವಜನಿಕ ವಿಶೇಷ ಅಧಿವೇಶನ ಕರೀರಿ ಸ್ವಾಮಿ ಬೆಳೆದವ್ರೆ ಗಂಟೆ ಮಾತಾಡ್ಲಿಲ್ವಾ ಅರ್ಧ ಗಂಟೆ ಕನ್ವರ್ಟ್ ಮಾಡ್ರಿ ಕೂತ್ಕೊಳ್ರಿ ಅರ್ಧ ಗಂಟೆ ಕನ್ವರ್ಟ್ ಹೇಳ್ತಾ ಇದ್ದೇವೆ ಕೂತ್ಕೊಳ್ಳಿ ನಿಮಿಷ ದಯವಿಟ್ಟು ಮುಗಿಸ್ಬಿಡ್ಲಿ ಕೂತ್ಕೊಳ್ಳಿ ಎಷ್ಟಾದ್ ನೋಡ್ರಿ ಕೂತ್ಕೊಳ್ರಿ ಒಂದು ನಿಮಿಷ 12:45 ಬಂದಿಲ್ಲ ಅಧ್ಯಕ್ಷ
ಪ್ರಶ್ನೆ ರೈಸ್ ಮಾಡಿದ್ರು ಮುಗಿಸ್ರಿ ಅಧ್ಯಕ್ಷರೇ ನೋಡಿ, ಈ ಸದನದಲ್ಲಿ ದಲಿತ ಶಾಸಕ ಮಾತಾಡ್ಕೊಂಡು ಬಿಡೋದಿಲ್ಲ. ಈ ಸದನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಒಬ್ಬ ದಲಿತ ಶಾಸಕ ಮಾತಾಡಕ್ಕೂ ಅಡ್ಡಿಪಡಿಸ್ತಾರೆ. ಅದಲ್ಲ ಪ್ರಶ್ನೆ. ಇನ್ನೇನು ಸಂಬಂಧಪಟ್ಟಿದ್ರೆ ಏನೋ ಒಂದಿದು, ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಹೌದು, 4 ಗಂಟೆ ಕ್ವಶನ್ ಡಿಸ್ಕಷನ್ ಆದ್ರೆ ಏನ್ ಅರ್ಥ ಇದು? ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಹೌದು ಸರ್, ರಾಜ್ಯಕ್ಕೆ ಎಲ್ಲಾ ಶಾಸಕ ಸೇರಿದ್ರೆ ಓಕೆ ಸರ್. ಅದಕ್ಕೋಸ್ಕರ ನೀವು ನಿಂತ್ಕೊಂಡು ನಾ ಕರೀರಿ, ಅರ್ಧ ಗಂಟೆ ಡಿಸ್ಕಷನ್ ಮಾಡಿ. ನಾನು ಕಷ್ಟ ಹೇಳ್ಬೇಕಲ್ಲ ನಾನು. ಅಧ್ಯಕ್ಷರೇ, ಈಗ ನೀವು ಅರ್ಧ ಗಂಟೆ ಕೊಡ್ತೀನಿ, ಸ್ವಾಗತ ಪಡ್ತೀನಿ, ಕೊಡಿ. ಈ ವಿಚಾರದಲ್ಲಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ, ಸರ್ಕಾರ ತಪ್ಪು ಮಾಡಿ ಎಷ್ಟು ಜನಕ್ಕೆ ಹಿಂಸೆ ಆಗಿದೆ. 1872ರಿಂದ ಸುಮಾರು 135 ವರ್ಷಗಳ ಕಾಲ ಎಲ್ಲವನ್ನು ನಾನು ಬಿಚ್ಚಿಡ್ತೇನೆ. ಕೊಡಿ, ಅರ್ಧ ಗಂಟೆ ಅವಕಾಶ ಕೊಡಿ ನನಗೆ. ಇಲ್ಲ ಅಧ್ಯಕ್ಷರೇ, 10 ನಿಮಿಷ ಅವಕಾಶ ಕೊಡಿ, ಮುಗಿಸ್ತೀನಿ. ಇಲ್ಲ ಅರ್ಧ ಗಂಟೆ ಆಗದೆ ಇದ್ರೆ ಅದು 69 ಬೇಕಾದ್ರೆ ಕನ್ವರ್ಟ್ ಮಾಡೋಣ. ಅವ್ರು ಉತ್ತರ ಕೊಡ್ಲಿ, ಮೊದಲು ಉತ್ತರ ಕೊಡ್ಲಿ. ಕೇಳ್ಬೇಕಲ್ಲ. ಮಾನ್ಯ ಶಾಸಕರು ಅರ್ಧ ಗಂಟೆ ಚರ್ಚೆಗೆ ಕೇಳಿದ್ದಾರೆ, ನಾವು ಕೂಡ ಅದಕ್ಕೆ ತಯಾರಿದ್ದೇವೆ. ಒಂದೇ ಒಂದು ನಿಮಿಷ. ಇದು ಒಂದು ಅಲ್ಲಿ ಪ್ರೈವೇಟ್ ಗಾಲ್ಫ್ ಕೋರ್ಸ್ ಇದೆ. ಗಾಲ್ಫ್ ಕೋರ್ಸ್ನವರು ಸರ್ಕಾರದ ಬಿ ಖರಾಬು ಜಮೀನು ಗಾಲ್ಫ್ ಕೋರ್ಸ್ ಮಧ್ಯ ಇದೆ. ಈ ಬಿ ಖರಾಬು ಜಮೀನು ಅದು ಯಾವುದು ಅಂತ ಹೇಳಿದ್ರೆ ಕಲ್ಲುಮರಟಿ ಮತ್ತೆ ಸರವು ಅಂದ್ರೆ ಈ ನಮ್ಮ ಅಂತಾರಾಜ್ಯ ಪ್ರದೇಶದಲ್ಲಿ ಸರವು ಅಂದ್ರೆ ನೀರು ಹರಿಯುವಂತ ಹಳ್ಳ. ತೆಲುಗು ಕನ್ನಡ ಆ ಭಾಗದಲ್ಲಿ ಸರವು ಇಟ್ಸ್ ಎ ವಾಟರ್ ಬಾಡಿ, ವಾಟರ್ ರಿಲೇಟೆಡ್, ವಾಟರ್ ವೇ, ನೀರು ಹರಿಯುವಂತಹದ್ದು ಇಂಥದ್ದು. ಆಮೇಲೆ ಕಾಲ್ದಾರಿ ಸೇರಿದೆ, ಇದರಲ್ಲಿ ಕಾಲ್ದಾರಿ ಸೇರಿದೆ. ಸೊ ಕಾಲುದಾರಿ, ಸರವು ಹಾಗೂ ಕಲ್ಲುಮರಟಿ ಇಂಥ ಪ್ರದೇಶಗಳಿಂದ ಕೂಡಿರುವಂಥ ಬಿ ಖರಾಬ್ ಜಮೀನು. ಇದರಲ್ಲಿ ಗಾಲ್ಫ್ ಕೋರ್ಸ್ನವರು ಸ್ವಲ್ಪ ಜಾಗಗಳನ್ನು ಅವರು ಗಾಲ್ಫ್ ಕೋರ್ಸ್ಗೆ ಬಳಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಲ್ಯಾಂಡ್ ಲಾಕ್ಡ್ ಇದೆ, ಇದನ್ನ ಮಂಜೂರು ಮಾಡಿ ಅಂತ ಮಾನ್ಯ ಶಾಸಕರು ಅವ್ರ ಪರವಾಗಿ ಒತ್ತಾಯ ಮಾಡಿದ್ದಾರೆ. ನನಗೆ 10 ಬಾರಿ ಭೇಟಿನೂ ಮಾಡಿದ್ದಾರೆ. ನಾನು ಕೂಡ ಅವ್ರ ಜೊತೆ ಇದನ್ನ ಎಲ್ಲ ಚರ್ಚೆ ಮಾಡಿದ್ದೇನೆ. ಅವ್ರೇನ್ ಹೇಳ್ತಾರೆ ಶಾಸಕರು, ಇದನ್ನ ಗ್ರಾಂಟ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಕಂದಾಯ ಸಚಿವರು ಕೂಡ ಇದೇ ಸದನದಲ್ಲಿ ಕೂತಿದ್ದಾರೆ. ನಾನು ಏನಾದರೂ ಹೇಳುವಂತಹದ್ದು ಸರಿ ಇಲ್ಲ ಅಂದ್ರೆ ಅವರು ಕ್ಲಾರಿಫೈ ಮಾಡ್ಬೋದು. ಯಾವ ಲ್ಯಾಂಡ್ ಲಾಕ್ಡ್ ಬಿ ಖರಾಬನ್ನ ಗ್ರಾಂಟ್ ಮಾಡಬಹುದು ಅಂದ್ರೆ ನಗರ ಮತ್ತು ನಗರ ಪ್ರದೇಶಗಳ ಸುತ್ತ ಇರತಕ್ಕಂತಹ ಲ್ಯಾಂಡ್ ಲಾಕ್ಡ್ ಬಿ ಖರಾಬನ್ನ ಮಾಡಬಹುದು ಅಂತ ಮಾತ್ರ ಕಾನೂನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಬಿಯಾಂಡ್ ಮೈ ಪರ್ವ್ಯೂ. ಕರೆಕ್ಟಾ ಸರ್? ತಾವು ಅಮೆಂಡ್ಮೆಂಟ್ ಮಾಡಿದ್ದು ನಗರ ಮತ್ತು ನಗರದ ಸುತ್ತ ಇರ್ತಕ್ಕಂತಹದ್ದು ಮಾತ್ರ ಲ್ಯಾಂಡ್ ಲಾಕ್ಡ್ ಬಿ ಖರಾಬನ್ನ ಗ್ರಾಂಟ್ ಮಾಡಬಹುದು ಅಂತ ತಿದ್ದುಪಡಿ ಸರ್ಕಾರದಲ್ಲಿ ಮಾಡಿದ್ದಾರೆ. ಇದು ಬಂಗಾರಪೇಟೆ ನಗರದಿಂದ 5 ಕಿಲೋಮೀಟರ್ಗಿಂತ ಹೊರಗಡೆ ಇದೆ. ಸೊ ಇದು ಆ ಕಾನೂನು ತಿದ್ದುಪಡಿಯ ಪರ್ವ್ಯೂಗೆ ಬರೋದಿಲ್ಲ. ಸೊ ಅವರು ಇದನ್ನ ಆದರೂ ಕೂಡ ಕೊನೆಗೆ ಪರಿಹಾರ ಏನು ಅಂತೇಳಿ ನಾನು ಇದನ್ನ ಕ್ಯಾಬಿನೆಟ್ಗೆ ಕಳಿಸ್ಕೊಡ್ತೇನೆ. ಕಾನೂನಲ್ಲಿ ನನಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಬಹುದು ಅಂತ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ನಾನು ಕ್ಯಾಬಿನೆಟ್ಗೆ ಕಳಿಸ್ಕೊಟ್ಟಿದ್ದೇನೆ. ಕ್ಯಾಬಿನೆಟ್ ಚೀಫ್ ಸೆಕ್ರೆಟರಿಗೆ ಹೋಗಿ ಚೀಫ್ ಸೆಕ್ರೆಟರಿ ಅವರು ಅಲ್ಲಿಂದ ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ರು. ಅದನ್ನ ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಅಂತ ಹೇಳಿದ್ರು. ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ವಿ. ಲಾ ಡಿಪಾರ್ಟ್ಮೆಂಟ್ನವರು ಫೈಲಲ್ಲಿ ಈ ರೀತಿ ಬರೆದಿದ್ದಾರೆ. ಸದರಿ ಮಂಜೂರಿ ಕೋರಿರುವ ಗಾಲ್ಫ್ ಸಂಸ್ಥೆಯು ಸುಮಾರು 40% ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಹುಲ್ಲು ಹಾಸಿಗೆ ಅಭಿವೃದ್ಧಿಪಡಿಸಿ ಕಾಂಪೌಂಡ್ ಹಾಕಿಕೊಂಡಿರುವುದನ್ನು ವರದಿಗಳ ಮೂಲಕ ತಿಳಿಸಲಾಗಿರುತ್ತದೆ. ಸದರಿ ವಿಷಯದ ಬಗ್ಗೆ ಆಡಳಿತ ಇಲಾಖೆಯು ಭೂ ಕಬಳಿಕೆ ನಿಷೇಧಕ ಕಾಯ್ದೆ 2011 ಅನ್ವಯ ಸದರಿಯವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ ನೀವು ವರದಿ ನೀಡಬೇಕು ಅಂತ ಹೇಳಿದ್ದಾರೆ. ಎರಡನೇದು, ಅದೇ ರೀತಿ ಅತಿಕ್ರಮಣ ಮಾಡಿಕೊಂಡಿರುವ ಜಮೀನನ್ನು ಹಿಂಪಡೆಯುವ ಬಗ್ಗೆ ಮತ್ತು ಅನಧಿಕೃತ ಅಧಿಭೋಗಕ್ಕಾಗಿ ಕಂದಾಯ ಅಧಿನಿಯಮದಡಿ ದಂಡ ವಿಧಿಸುವ ಬಗ್ಗೆ ಹಾಗೂ ಅನಧಿಕೃತವಾಗಿ ಕೆರೆಗೆ ಸಂಪರ್ಕಿಸುವ ಸರವುಗಳನ್ನು ಅಂದರೆ ಕೆರೆಗಳನ್ನು ಅನಧಿಕೃತವಾಗಿ ಅಭಿವೃದ್ಧಿಪಡಿಸಿ ಜಲಮೂಲ ಸ್ವರೂಪವನ್ನು ನಾಶಪಡಿಸಿರುವುದಕ್ಕೆ
ಸದರಿಯವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವ ಬಗ್ಗೆ, ಅದೇ ರೀತಿ ಸರ್ಕಾರಿ ಭೂಮಿಯನ್ನು ರಕ್ಷಿಸಲು ವಿಫಲರಾದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ವರದಿಯನ್ನ ನೀಡಿ ಅಂತ ಕಾನೂನು ಇಲಾಖೆಯವರು ನಮಗೆ ವಾಪಸ್ ಹಾಕಿದ್ದಾರೆ. ಸೊ ಇದಾಗಿಯೂ ಕೂಡ ಇದು ಮತ್ತೆ ಇದನ್ನೆಲ್ಲ ರಿಪೋರ್ಟ್ ತಗೊಂಡು ನಾವು ಮತ್ತೆ ವಾಪಸ್ ಕ್ಯಾಬಿನೆಟ್ಗೆ ಹೋಗುತ್ತೆ. ನಾನು ಮಾರ್ಚ್ ತಿಂಗಳಲ್ಲೇ ಕ್ಯಾಬಿನೆಟ್ಗೆ ರೆಫರ್ ಮಾಡಿದ್ದೇನೆ ಅಧ್ಯಕ್ಷರೇ. ಭೂಮಿ ಭಾಗಶಃ 40% ಸರ್ಕಾರಿ ಭೂಮಿ ಅಲ್ಲಿ ಒತ್ತುವರಿ ಆಗಿದೆ. ಕೆಲವು ಭೂಮಿಗಳನ್ನ ನಾವು ಲಾಸ್ಟ್ 1 ಮಿನಿಟ್ 40% ಅಲ್ಲ ಕಂಪ್ಲೀಟ್ ಮಾಡ್ಬಿಡ್ತೇನೆ. ಆಮೇಲೆ ಅವ್ರು ಹೇಳಿ ರಿಕ್ವೆಸ್ಟ್ ಮಾಡ್ತೇನೆ, ಮಾನ್ಯ ಶಾಸಕರ ರಿಕ್ವೆಸ್ಟ್ ಕಂಪ್ಲೀಟ್ ಮಾಡ್ಬಿಡ್ತೇನೆ. ಇದು ಸರ್ಕಾರಿ ಭೂಮಿಯನ್ನ ಅವರು ಒತ್ತುವರಿ ಮಾಡಿದ್ದಾರೆ ಅಂತ ವರದಿ ಬಂದಿದೆ. ಎರಡನೇದು, ಅವರು ಗ್ರಾಂಟ್ ಮಾಡೋದಕ್ಕೆ ಇದು ನಗರ ಪ್ರದೇಶದ ಒಳಗಡೆನೂ ಇಲ್ಲ, ನಗರದ ಸರಹದ್ದಿನ ಅಂದ್ರೆ ಬಫರ್ ಅಲ್ಲೂ ಕೂಡ ಇಲ್ಲ. ಸೊ ಗ್ರಾಂಟಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು. ಆದರೂ ಕೂಡ ಮಾನ್ಯ ಶಾಸಕರ ಒತ್ತಾಯದ ಮೇರೆಗೆ ನಾನು ಇದನ್ನ ಕ್ಯಾಬಿನೆಟ್ಗೆ ರೆಫರ್ ಮಾಡಿದ್ದೇನೆ. ಈಗ ಯಾವುದೇ ಒಂದು ವಿಷಯ ಕಾನೂನಲ್ಲಿ ಅವಕಾಶ ಇಲ್ಲ, ಕಾನೂನಿಗೆ ತದ್ವಿರುದ್ಧವಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಸಹಮತಿ ಕೊಟ್ರೆ ಮಾತ್ರ ಆ ಸಬ್ಜೆಕ್ಟ್ ಅನ್ನ ನಾವು ಕ್ಯಾಬಿನೆಟ್ ಅಲ್ಲಿ ಪ್ಲೇಸ್ ಮಾಡಬಹುದು. ರೂಲ್ಸ್ ಏನ್ ಹೇಳುತ್ತೆ, ಕಾನೂನು ಪ್ರಕಾರ ಇದ್ರೆ ನನಗೆ ಪವರ್ಸ್ ಇದೆ, ಐ ಕ್ಯಾನ್ ಮೂವ್ ಎನಿ ಫೈಲ್ ಟು ಕ್ಯಾಬಿನೆಟ್. ರೂಲ್ಸ್ ಅಲ್ಲಿ ಅವಕಾಶ ಇಲ್ಲ ಅಂದ್ರೆ ಸಿಎಂ ಹ್ಯಾಸ್ ಟು ಕನ್ಸೆಂಟ್ ಈವನ್ ಫಾರ್ ದ ಪ್ರಪೋಸಲ್ ಟು ಬಿ ಪ್ಲೇಸ್ಡ್ ಇನ್ ದ ಕ್ಯಾಬಿನೆಟ್. ನಾನು ಇದನ್ನ ಮಾರ್ಚ್ ಅಲ್ಲಿ ಅವ್ರ ಕಚೇರಿಗೆ ಕಳಿಸ್ಕೊಟ್ಟಿದ್ದೇನೆ. ಚೀಫ್ ಸೆಕ್ರೆಟರಿ ಅವರು ಕೆಲವೆಲ್ಲ ರಿಕ್ವೈರ್ಮೆಂಟ್ ಕೇಳಿದ್ದಾರೆ, ಅದನ್ನ ರಿಪ್ಲೈ ಕೊಟ್ಟು ಕೊಡಬೇಕಾಗುತ್ತೆ. ಈಗ ನೀವು ಪರಿಹಾರ ಕೇಳ್ಬೋದು, ಏನು ಒತ್ತುವರಿ ಆಗಿದೆ, ಮತ್ತೊಂದಾಗಿದೆ, ಅದು ಒಂದು ಪ್ರೈವೇಟ್ ಗಾಲ್ಫ್ ಕೋರ್ಸ್ ಇದೆ, ಇದೆಲ್ಲ ಇರಲಿ. ನನ್ನ ಲೆವೆಲಲ್ಲಿ ನಾನು ಏನು ಮಾಡ್ಬೋದು ಅಂದರೆ, ನನಗೆ ಕಾನೂನಲ್ಲಿ ಅವಕಾಶ ಇರೋದು ಏನಂದ್ರೆ, ನಾನು ಬೇಕಾದ್ರೆ ಜಾಗವನ್ನ ಅದ್ಲಿ ಬದ್ಲಿ ಮಾಡ್ಕೊಡ್ಬೋದು. ಪಥ ಬದಲಾವಣೆ ಅನ್ನೋದನ್ನ ಸ್ವಲ್ಪ ನಾನು ರಿಲ್ಯಾಕ್ಸ್ ಮಾಡಿ ಅದನ್ನ ಒಂದು ಆಕ್ಚುಲಿ ಬರೋದಿಲ್ಲ, ಆದ್ರೂ ಕೂಡ ಸಹಾಯ ಮಾಡಬೇಕು ನನ್ನ ಹಂತದಲ್ಲಿ ಅಂತ ಹೇಳಿದ್ರೆ, ರೂಲ್ಸ್ ಅನ್ನ ಫ್ಲೆಕ್ಸ್ ಮಾಡಿ ಅಂತಾನೂ ಕೂಡ ಹೇಳಿದ್ರೆ ಅದಲಿ ಬದ್ಲಿ ಮಾಡ್ಬೋದು. ಬಿಟ್ರೆ ಗ್ರಾಂಟ್ ಮಾಡಲಿಕ್ಕೆ ನನಗೆ ಪವರ್ಸ್ ಇಲ್ಲ. ಅಲ್ಟಿಮೇಟ್ಲಿ ಫೈಲು ಕ್ಯಾಬಿನೆಟ್ಗೆ ಹೋಗಿದೆ. ಕಾನೂನು ಇಲಾಖೆಯವರು ಇದು ಅತಿಕ್ರಮಣ ಆಗಿದೆ, ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಶಾಸಕರ ಒತ್ತಾಯಕ್ಕೆ ನಾನು ಕ್ಯಾಬಿನೆಟ್ಗೆ ಪುಟಪ್ ಮಾಡಿದ್ದೇನೆ ಅಧ್ಯಕ್ಷರು. ಇಷ್ಟು ವಿಷಯವನ್ನ ಅವ್ರ ಗಮನಕ್ಕೂ ತರ್ತೇನೆ. ಮುಂದೆ ಇನ್ನೇನಾದ್ರೂ ಹೆಚ್ಚಿಗೆ ಚರ್ಚೆ ಬೇಕು ಅಂದ್ರೆ ವಿ ಆರ್ ರೆಡಿ ಫಾರ್ ಡಿಸ್ಕಷನ್. ಒಂದು ಪ್ರಶ್ನೆ, ನಾವಿಲ್ಲಿ ಮಂಜೂರಾತಿ ಕೇಳಲಿಲ್ಲ, ಮುಪ್ಪತ್ತಾಗಿ ಮಂಜೂರಾತಿ ಕೇಳಲಿಲ್ಲ. ಅಧ್ಯಕ್ಷೆ, ನನ್ನ ಮುಖ್ಯವಾದ ಪ್ರಶ್ನೆ, ಇಷ್ಟೊತ್ತು ಏನು ಸರ್ಕಾರಿ ಜಮೀನು ಅಂತ ಹೇಳಿದ್ರು, ಅದು ಸರ್ಕಾರಿ ಜಮೀನೇ ಅಲ್ಲ. ಓಕೆ, ಅದಕ್ಕೆ ನಾನು ವಿವರಣೆ ಕೊಡ್ತೀನಿ. ನಾವು 10 ನಿಮಿಷ ಅಲೋ ಮಾಡಿದ್ರೆ ವಿವರಣೆ ಕೊಡ್ತೇನೆ. ಸರ್ಕಾರಿ ಜಮೀನು ಅಲ್ಲ. ಮಾನ್ಯ ಸರ್ಕಾರಿ ಎಲ್ಲ ಶಾಸಕರಿಗೂ ಸರ್ಕಾರಿ ಜಮೀನೇ ಅಲ್ಲ, ಅವ್ರು ಬಿಡಲ್ಲ. ಸರ್ಕಾರಿ ಜಮೀನೇ ಅಲ್ಲ, ಯಾಕಂದ್ರೆ ನಾನು ದಾಖಲೆ ಸಮೇತ ಪ್ರೂವ್ ಮಾಡ್ತೇನೆ. ಆಯ್ತು, ಒಂದ್ ಸೆಕೆಂಡ್ ನಾ ಹೇಳ್ತೇನೆ ಅವ್ರಿಗೆ. ನಾರಾಯಣ ಸ್ವಾಮಿ ಅಧ್ಯಕ್ಷರೇ, ಸದಸ್ಯರಲ್ಲಿ ಒಂದೇ ಅಂಶ ನೀವು ಕೇಳಿದಕ್ಕೆ ಉತ್ತರ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆಯಲ್ಲಿ ಇದು ಸರ್ಕಾರಿ ಜಮೀನೇ ಅಲ್ಲ ಅನ್ನುವಂತಹದ್ದು ಪ್ರಶ್ನೆಯಲ್ಲಿ ಬಂದಿಲ್ಲ. ಕರೆಕ್ಟ್. ಅವರು ಈಗ ಹೊಸ ವಿಷಯವನ್ನೇ ಹೇಳ್ತಾ ಇದ್ದಾರೆ. ಇದು ಬೀಕರಾಬೆ ಅಲ್ಲ, ಇದು ಗೌರ್ಮೆಂಟ್ ಲ್ಯಾಂಡೇ ಅಲ್ಲ, ಇದು ಹಿಡುವಳಿದಾರರಿಗೆ ಸೇರ್ಬೇಕಾಗಿದ್ದು ಅನ್ನುವಂತ ಅದನ್ನ ಅವರು ಈಗ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದು ಹೊಸ ವಿಷಯ. ನನಗೂ ಇಲ್ಲಿವರೆಗೂ ಅವರು ನನ್ನ ಭೇಟಿ ಮಾಡಿದಾಗಲೂ ಕೂಡ ಅವರು ಹೇಳಿರ್ಲಿಲ್ಲ. ಇವತ್ತು ಹೊಸ ವಿಷಯ ಹೇಳಿದ್ದಾರೆ. ನಾವು ಅದನ್ನ ಪರಿಶೀಲನೆ ಮಾಡೋದಕ್ಕೆ ನಾನು ತಯಾರಿದ್ದೇನೆ. ಅವರು ದಾಖಲೆ ಕೊಡ್ಲಿ. ನಾನು ಬೆಂಗಳೂರು RC ನೇತೃತ್ವದಲ್ಲಿ ಆ ಪರಿಶೀಲನೆ ಮಾಡಲಿಕ್ಕೆ ಒಂದು ಸಮಿತಿಯನ್ನ ಮಾಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಎಕ್ಸಾಮಿನ್ ಮಾಡ್ತೇವೆ. ವಿತ್ ಮಾಡ್ತೇವೆ. ಅಧ್ಯಕ್ಷರೇ, ನಾನು ಅದು ಸರ್ಕಾರಿ ಜಮೀನು ಅಲ್ಲ ಅನ್ನೋದಕ್ಕೆ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರಿ ಜಮೀನು ಅಲ್ಲದೆ ಇರೋದನ್ನ ಅಧಿಕಾರಿಗಳು ಪಾಣಿಯಲ್ಲಿ ಬರೆದು ಇಷ್ಟೆಲ್ಲ ಕಷ್ಟ ಕೊಟ್ರಲ್ಲ, ಯಾರ ಮೇಲೆ ಕ್ರಮ ತಗೋಬೇಕು? 1800 ಅಧ್ಯಕ್ಷರೇ, 1871ರಲ್ಲಿ ಪೂರಾ ಗ್ರಾಮವನ್ನ ಜೋಡಿದಾರ ಮಾರಿದ್ರಲ್ಲ, ಅವ್ರ ಮೇಲೆ ತಗೋಬೇಕಾ? ಅದಾದ ನಂತರ 1959ರಲ್ಲಿ ಇದು ಸರ್ಕಾರಕ್ಕೆ ವೆಸ್ಟೆಡ್ ಆಯ್ತು. ಆಯ್ತು, ಈಗ
ಮುಗಿಸ್ಬೇಕು. ಅಧ್ಯಕ್ಷರೇ, ಅವ್ರು ಹೇಳೋದು ಬಹಳ ಗಂಭೀರವಾದಂತ ವಿಷಯ. ನನ್ನ ಪ್ರಕಾರ ನಮ್ಮ ಸರ್ವೆ ರೆಕಾರ್ಡ್ಸ್ ಅಲ್ಲಿ ಬಿ ಖರಾಬ್ ಇರೋದು ತಪ್ಪಾಗ್ಲಿಕ್ಕೆ ಸಾಧ್ಯ. ಬಟ್ ಅಲ್ಲ, ನಾವು ರೂಲ್ ಔಟ್ ಮಾಡ್ತಾ ಇಲ್ಲ, ಪರಿಶೀಲನೆ ಮಾಡ್ತೇವೆ. ತಾವು ಅರ್ಧ ಗಂಟೆ ಚರ್ಚೆ ಕೊಡಿ, ನಾನು ಸಂಪೂರ್ಣ ದಾಖಲೆ ಸಮೇತ ಕೊಡ್ತೇನೆ. ಓಕೆ. ಯಾಕಂದ್ರೆ ಇಲ್ಲಿ ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿಕೊಳ್ಳೋದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಧ್ಯಕ್ಷರೇ. ಇದೇನೋ ಸುಮ್ಮನೆ ಕೊಡ್ತಾ ಇಲ್ಲ, ಕಣ್ಣಲ್ಲಿ ರಕ್ತ ಬರಿಸ್ತಾ ಇದ್ದಾರೆ. ಈಗ ಶಾಸಕರು ಈಗ ರೀಜನಲ್ ಕಮಿಷನ್ ಮುಖಾಂತರ ತನಿಖೆ ಮಾಡ್ತಂತ ಹೇಳಿದ್ದಾರೆ. ಅದು ಬೇಕಾದ್ರೆ ಮತ್ತೆ ನಿಮಗೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡ್ತೇನೆ. ಚರ್ಚೆ ಹೇಳಿ, ದಯವಿಟ್ಟು ಡೇಟ್ ಕೊಡಿ. ಚರ್ಚೆ ಚಿಕ್ಕಮಾದವ್ರು ಕೊಡ್ತೇನೆ. ಒಂದು ಪ್ರಶಸ್ತಿ ಘೋಷಿಸಿ. ನಿಮ್ಮ ಸಲಹೆ ಪರಿಶೀಲಿಸಿ. ಅಲ್ಲ ಸ್ವಾಮಿ, 1.25 ಗಂಟೆ ಆಯ್ತು, ಮುಗಿತು. ಬೇಗ ನೀವು ಹೋಗ್ತೀರಿ ಮತ್ತೆ ಬರ್ತೀರಿ, ಏನ್ ಮಾಡಿ ಬೇಗ ಮಾತಾಡಿ. ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 1516ನೆಯ ಮಾನ್ಯ ಕಂದಾಯ ಸಚಿವರನ್ನ ಕೇಳಲು ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕಂದಾಯ ಮಂತ್ರಿಗಳು ಬಹಳ ಉತ್ತಮವಾದಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಡವರ ಕಲ್ಯಾಣಕ್ಕಾಗಿ ಹೊಸ ಕಾರ್ಯಕ್ರಮಗಳನ್ನ ತರ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವ್ರಿಗೆ ಗೌರವಾನ್ವಿತ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ನನ್ನ ಪ್ರಶ್ನೆ ಇಷ್ಟೇ ಅಧ್ಯಕ್ಷರೇ, ಏನು 1964ನೆಯ ಕಾಲಮ್ನಲ್ಲಿ 94C ಮತ್ತು 94CC ಅಲ್ಲಿ ನಮ್ಮ HD ಕೋಟೆ ತಾಲೂಕಿನಲ್ಲಿ ಎಷ್ಟು ಜನ ಅರ್ಜಿಗಳನ್ನ ಹಾಕಿದ್ದಾರೆ ಅಂತ ಕೇಳಿದೆ ಅಧ್ಯಕ್ಷರೇ. ಅದರಲ್ಲಿ 94C ಸುಮಾರು 774 ಅರ್ಜಿಗಳನ್ನ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು 94CC 3 ಅರ್ಜಿಗಳನ್ನ ಹಾಕಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆದರೆ ಅದರಲ್ಲಿ ವಿಲೇವಾರಿ ಆಗಿರ್ತಕ್ಕಂಥ ಎಷ್ಟು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅದು 28 ಜನಕ್ಕೆ ಮಾತ್ರ ಅದರಲ್ಲಿ ವಿಲೇವಾರಿಯಾಗಿದೆ. ನನ್ನ ಒಂದು ಪ್ರಶ್ನೆ ಅಧ್ಯಕ್ಷ ಇಷ್ಟೇನೆ, HD ಕೋಟೆ ತಾಲೂಕಿನಲ್ಲಿ ತಹಸೀಲ್ದಾರ್ ಅವರ ಪ್ರಾಥಮಿಕ ವರದಿ ಪ್ರಕಾರ HD ಕೋಟೆ ತಾಲೂಕಿನಲ್ಲಿ ಒಟ್ಟು 3700 ಮನೆಗಳು ಸರ್ಕಾರಿ ಜಮೀನಲ್ಲಿ ನಿರ್ಮಾಣ ಮಾಡಲಾಗಿರ್ತದೆ. ಅದರಲ್ಲಿ ಆನ್ಲೈನಲ್ಲಿ ಕೇವಲ 8 ಮತ್ತು 10 ಗ್ರಾಮಗಳಿಗೆ 742 ಅರ್ಜಿಗಳನ್ನ ಮಾತ್ರ ಸ್ವೀಕೃತ ಆಗಿರ್ತದೆ. ಆದರೆ ನಮ್ಮಲ್ಲಿ ಒಂದು ತಂತ್ರಜ್ಞಾನ ಪ್ರಕಾರ ಅರ್ಜಿಗಳಲ್ಲಿ ವಿಲೇವಾರಿ ಮಾಡಿದಂಥ ಸಂದರ್ಭದಲ್ಲಿ ಸ್ವೀಕಾರ ಆಗಿರಲಿಲ್ಲ ಅಧ್ಯಕ್ಷರೇ. ಆದರೆ ಮತ್ತೆ ನಮ್ಮ ತಾಲೂಕು ಇಡೀ ರಾಜ್ಯಕ್ಕೆ ಮತ್ತೆ ಮರು ಅವಕಾಶವನ್ನು ಮಾನ್ಯ ಕಂದಾಯ ಸಚಿವರು ಮಾಡಿಕೊಡ್ತಾರ ಅನ್ನೋದೊಂದು ಪ್ರಶ್ನೆ. ಜೊತೆಗೆ ಇಷ್ಟು ಅರ್ಜಿಗಳು ಯಾತಕ್ಕೋಸ್ಕರ ತಿರಸ್ಕೃತವಾಗಿದೆ ಅಂತ ಅಧ್ಯಕ್ಷರೇ, ಹುಲ್ಲು ಬನಿ ಇರ್ಬೋದು, ಗೋಮಳ ಇರ್ಬೋದು, ಖರಾಬ್ ಇರ್ಬೋದು, ಅರಣ್ಯ ಇರ್ಬೋದು, ಇಷ್ಟಕ್ಕೂ ಕೂಡ ಅವಕಾಶವನ್ನ ಸರ್ಕಾರ ಕಲ್ಪಿಸ್ಕೊಡ್ತದ ಅನ್ನೋದನ್ನ ನಾನು ಮಾನ್ಯ ಕಂದಾಯ ಸಚಿವರಿಗೆ ಕೇಳಲು ಬಯಸ್ತೀನಿ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಅವ್ರ ಎರಡನೇ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ತೇನೆ. ಇದು ಫಾರೆಸ್ಟ್ ಒಂದು ಬಿಟ್ಟು ಇನ್ನೆಲ್ಲವೂ ಏನು ತಿರಸ್ಕಾರ ಆಗಿದ್ದಾವೆ, ಅಧಿಕಾರಿಗಳು ತಪ್ಪಿಲ್ಲದಂತ ತಿರಸ್ಕಾರ ಮಾಡಿದ್ದಾರೆ. ಐ ರಿಪೀಟ್, ಅದನ್ನ ರಿಜೆಕ್ಟ್ ಮಾಡಿರೋದು ರಾಂಗ್, ರಿಜೆಕ್ಟ್ ಆಗಬಾರ್ದಾಗಿತ್ತು. ಅವೆಲ್ಲವೂ ಕೂಡ ಆನರ್ ಆಗಬೇಕಾಗಿತ್ತು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಎರಡನೇದು, ನಾನು ಅವ್ರಿಗೆ 1 ವರ್ಷದಿಂದ ಹೇಳ್ತಾ ಇದ್ದೇನೆ, ಗೋಮಾಳ, ಹುಲ್ಲುಬನ್ನಿ ಇಂಥ ಕಡೆ 94C ಅರ್ಜಿಗಳು ಪೆಂಡಿಂಗ್ ಇದ್ರೆ ನಿಮಗೆ ಕೊಡಬಾರ್ದು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ನನಗೆ ಕಳಿಸ್ಕೊಡಿ, ನಾನು ಆಥರೈಸ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ರಿಜೆಕ್ಟ್ ಆಗಿದ್ರೂ ಕೂಡ ನಾನು ಅದನ್ನು ರೀಇನ್ಸ್ಟೇಟ್ ಮಾಡಿ ಕೊಡ್ತೇನೆ, ನನಗೆ ಕಳಿಸ್ಕೊಡಿ ಅಂತ ಪ್ರತಿಯೊಂದು ತಹಶೀಲ್ದಾರರಿಗೆ, DC-ಗಳಿಗೆ ಗಿಣಿಗೆ ಪಾಠ ಹೇಳ್ದಂಗೆ ಹೇಳಿದ್ದೇನೆ. ಆದರೆ ದುರಾದೃಷ್ಟ, ಕೆಲವು ಅಧಿಕಾರಿಗಳು ಕೇಳಿಸ್ಕೊಳ್ತಾರೆ, ಕೆಲವು ಅಧಿಕಾರಿಗಳು ಸಾರ್ವಜನಿಕ ಹಿತದ ವಿಷಯ ಬಂದಾಗ ಅಷ್ಟು ಗಮನ ಕೊಡೋದಿಲ್ಲ. ಈ ಕೇಸಲ್ಲೂ ಕೂಡ ಅದೇ ರೀತಿಯಾಗಿ ಅದು ತಪ್ಪು ತಿರಸ್ಕಾರ ಆಗಿದೆ. ಅದು ಫಾರೆಸ್ಟ್ ಒಂದನ್ನು ಬಿಟ್ಟು ಇನ್ನೆಲ್ಲ ಸಾಲ್ವ್ ಮಾಡಿಕೊಡೋದು ನನ್ನ ಜವಾಬ್ದಾರಿ. ಅವರೆಲ್ಲರಿಗೂ ನಾನು ಅರ್ಜಿಗಳನ್ನು ರೀಇನ್ಸ್ಟೇಟ್ ಮಾಡಿ ಅದನ್ನ ಮಾಡಿಕೊಡ್ತೇನೆ. ಬೇರೆ ಶಾಸಕರಲ್ಲೂ ಮನವಿ ಮಾಡ್ತೇನೆ, ಎಲ್ಲಾದರೂ ಗೋಮಾಳ, ಹುಲ್ಲು ಬನ್ನಿ ಅನ್ನೋ ಕಾರಣಕ್ಕೆ 94C ರಿಜೆಕ್ಟ್ ಆಗಿದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡು ಬನ್ನಿ, ಅದನ್ನ ಸರಿಪಡಿಸೋದು ನನ್ನ ಕರ್ತವ್ಯ. ನಮ್ಮ ತಹಶೀಲ್ದಾರ್ ತಪ್ಪು ಮಾಡಿರ್ಬೋದು, ನೀವು ಅವ್ರಿಗೆ ಅಂತ ಪ್ರಕರಣ ಇದ್ರೆ ನನ್ನ ಗಮನಕ್ಕೆ ತಗೊಂಡು ಬನ್ನಿ, ನಾನು ಸರಿ ಮಾಡ್ತೇನೆ. ಲಾಸ್ಟ್ ಟೈಮ್ ಇದನ್ನ ಅಶ್ಯೂರ್ ಮಾಡಿದ್ದೆ, ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ. ಆದರೆ ಕೆಲವ್ರು ಏನ್ ಮಾಡೋದು, ವ್ಯವಸ್ಥೆಯಲ್ಲಿ ಹಿಂಗೇನೆ ಕೇಳಿಸ್ಕೊಳ್ಳೋದಿಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಬಂದಾಗ. ಈಗ ಎರಡನೇದು, ಅವರು ಇದನ್ನ ಸರಿ ಮಾಡ್ತೇವೆ. ಪ್ಲಸ್ ಖಾಸಗಿ ಜಮೀನಲ್ಲಿದೆ ಅಂತ ರಿಜೆಕ್ಟ್ ಮಾಡಿದ್ದಾರೆ. 100 ಬಾರಿ ಹೇಳಿದ್ದೇವೆ, ನಮ್ದು ಒಂದು ಅಮೆಂಡ್ಮೆಂಟ್ ಆಗಿದೆ 37A ಅಂತ ನಮ್ಮ ಕಾನೂನಲ್ಲಿ.
ಹಿಡುವಳಿ ಜಮೀನಲ್ಲಿದ್ದರೂ ಕೂಡ ಅವ್ರಿಗೆ ಗ್ರಾಮ ಠಾಣ ಘೋಷಣೆ ಮಾಡಿ ಹಕ್ಕು ಕೊಡಬಹುದು. ಈ ಪ್ರಕರಣದಲ್ಲಿ ನಾನು ಹೇಳಿದ್ದೇನೆ, ಅವ್ರ ತಾಲೂಕಲ್ಲಿ ನಿನ್ನೆ ಮತ್ತು ಇವತ್ತು ತಹಶೀಲ್ದಾರು DC ಇಬ್ಬರಿಗೂ ಮಾತಾಡಿ ಅವ್ರಿಗೆ ಗಂಭೀರವಾಗಿ ನಾವು ಹೇಳಿದ್ದೇವೆ, ತಪ್ಪು ಆಗೋಗಿದೆ, ಈಗಲಾದರೂ ಕಣ್ಬಿಟ್ಟು ಎಚ್ಚೆತ್ಕೊಂಡು ಇಷ್ಟು 700 ಅರ್ಜಿ ಅಷ್ಟೇ ಅಲ್ಲ, ಆ ತಾಲೂಕಲ್ಲಿ ಇನ್ಯಾವುದು 37 ಹೇಗೆ ಎಲಿಜಿಬಲ್ ಇದೆ ಅದ್ರ ಮುಖಾಂತರ ಸಾಲ್ವ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದೇನೆ. ಅದು ಅವ್ರದ್ದು ಬಹುತೇಕ ಸಾಲ್ವ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಅಧ್ಯಕ್ಷ. ಅಲ್ಲ, ಒಂದು ಕ್ಲಾರಿಫಿಕೇಶನ್ ಕೃಷ್ಣ ಬೈರೇಗೌಡ್ರೆ, ಒಂದು ಕ್ಲಾರಿಫಿಕೇಶನ್ ಮಾಡಿ. ನೀವು ಹೇಳಿದ್ರಿ ಫಾರೆಸ್ಟ್ ಬಿಟ್ಟು ಎಲ್ಲದಕ್ಕೂ 94C ಅಂತ, ಹಾಗೆ ಕಂದಾಯ ಗ್ರಾಮಗಳದ್ದು ಈಗ ಒಂದು ಐಡೆಂಟಿಫಿಕೇಶನ್ ಮಾಡಕ್ಕೆ ಹೇಳಿದ್ದೀರಾ. ಅದರಲ್ಲೂ ಕೂಡ ಈಗ ಗುಂಟೋಪಲ್ಲಿ ಮನೆ ಕಟ್ಕೊಂಡಿದ್ದಾರೆ 50 ವರ್ಷದಿಂದ, ಅದರದ್ದು ಒಂದು ಕ್ಲಾರಿಫೈ ಮಾಡಬೇಕು. ಈಗ ಏನಾಗಿದೆ ಅಂದ್ರೆ ಸರ್ಕಾರಿ ಜಾಗದಲ್ಲಿ ಯಾರಿಗೊಬ್ಬರು ಗ್ರಾಂಟ್ ಮಾಡಿದ್ದಾರೆ ಬಗೂರುಕುಮ್ಮಲ್ಲಿ, ಅಲ್ಲಿ ಒಂದು 350 ಮನೆ ಆಗಿದೆ. ನಾನು ಮೇಡಮ್ಗೆ ತಹಸೀಲ್ದಾರ್ಗೆ ಹೇಳಿದ್ರೆ ಅದನ್ನ ರಿಜೆಕ್ಟ್ ಮಾಡಿಬಿಡಿ, ಏನು ಬಗೂರುಕುಮ್ ಸಾಗುವಳಿ ಚೀಟಿ ರಿಜೆಕ್ಟ್ ಮಾಡಿ, ಆದ್ರೆ ಕಂದಾಯ ಗ್ರಾಮ ಘೋಷಣೆ ಮಾಡಿ ಅಂದ್ರೆ ನಾನು ಸರ್ಕಾರಕ್ಕೆ ಬರಿತೀನಿ ಅಂತಾರೆ. ಅವರಿಗೆ ಕಾನೂನಿನ ಅರಿವು ಗೊತ್ತಿಲ್ಲ. ದಯವಿಟ್ಟು ನೀವು ಎಲ್ಲ ರಾಜ್ಯದಲ್ಲಿರುವಂತಹ ತಹಸೀಲ್ದಾರ್ಗಳಿಗೆ ಘೋಷಣೆ ಮಾಡಬೇಕು ಅಂತ ಹೇಳಿ ಮಾಡ್ತೇನೆ. ನಂಜಗೌಡ ಒಂದ್ ಸೆಕೆಂಡ್, ರಾಜ್ಯದಲ್ಲಿ ಎಲ್ಲಾ ಕಡೆ ಪ್ರಾಬ್ಲಮ್ಸ್ ಇದೆ. 94C ಪ್ರಶ್ನೆ ಕೇಳ್ತದೆ, ನೀವೆದುರು ರಾಜ್ಯ ಸಮಸ್ಯೆ. ಕಂದಾಯ ಸಚಿವರಿಗೆ ಮತ್ತೆ 94CC ಮತ್ತೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾನು ಮಾನ್ಯ ಯುವ ಶಾಸಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನನ್ನ ಪ್ರಶ್ನೆಯಲ್ಲಿ ನಿಮ್ಗೆ, ನನ್ನ ಉತ್ತರದಲ್ಲಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೇನೆ. 38A ನ ಕರೆಕ್ಟ್ ಆಗಿ ನೀವು ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಇದು ಯಾವುದೂ ಸಮಸ್ಯೆ ಇರೋದಿಲ್ಲ. ದಯವಿಟ್ಟು ಅದು ಹಿಂಗಲ್ದೇ ಇದ್ರೆ ಹಿಂಗೆ ಅಲ್ಲಿಗೆ ಬರುತ್ತೆ, ಅವ್ರಿಗೆ ರಿಸಲ್ಟ್ ಕೊಡಬೇಕು. ದಯವಿಟ್ಟು ಹೋಗಿ ಕೂತ್ಕೊಂಡು ತಹಶೀಲ್ದಾರ್ಗೆ ಸ್ವಲ್ಪ ಜಬರ್ದಸ್ತ್ ಮಾಡಿ 38A ಅನ್ನ ತೆಗೆದು ಓದಿ. ನಿಮ್ಗೆ ರಿಲೀಫ್ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಹೇಳಿ 94CC ಅಂತ ಹೇಳ್ತೀರಾ. ಎಷ್ಟು ವರ್ಷ ಗೊತ್ತಾ ಕೊಟ್ಟಿರೋದು? 2015ರಿಂದ 2022 ಎಷ್ಟು ವರ್ಷ ಆಯ್ತು? 7 ವರ್ಷ. 7 ವರ್ಷ 4 ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿರೋದು. ಈಗ ಮತ್ತೊಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀರಿ. 7 ವರ್ಷ ಅವಕಾಶ ಕೊಟ್ಟು ಅರ್ಜಿ ಹಾಕ್ಲಿಲ್ಲ ಅಂದ್ರೆ ಇನ್ನೊಂದು ವರ್ಷ ಕೊಟ್ಬಿಟ್ರೆ ಹಾಕ್ಬಿಡ್ತಾರಾ? ಈಗ 38A ನಲ್ಲಿ ನಿಮ್ದು ಸಾಲ್ವ್ ಮಾಡಕ್ಕೆ ಅವಕಾಶ ಇದೆ. ನಾನು DC-ಗೂ ಹೇಳಿದ್ದೇನೆ, ಸ್ಟ್ರಿಕ್ಟ್ ಆಗಿ ತಹಶೀಲ್ದಾರ್ಗೂ ಹೇಳಿದ್ದೇನೆ. ನೀವು ಸ್ವಲ್ಪ ಅವ್ರಿಗೆ ಬೆನ್ನತ್ತಿದ್ರೆ ಬಹುಶಃ ನಿಮ್ದು 90% ಸಾಲ್ವ್ ಆಗುತ್ತೆ. ನಾನು ಮಾಡಿಸ್ಕೊಡ್ತೇನೆ, ಅದು ನಿಮ್ಮ ಪ್ರಾಬ್ಲಮ್ ನಾನು ಸಾಲ್ವ್ ಇನ್ನು ತಾವು ಕೇಳಿದ್ದು ಗುಂಡುತೋಪಲ್ಲೂ ಕೊಡ್ತೇನೆ, ಅಥವಾ ಇನ್ನೊಂದು ಕ್ಯಾಟಗರಿ ಹೇಳಿದ್ರಿ ಯಾವುದು, ಇದು 57 ಅಲ್ಲಿ ಮಂಜೂರಾಗಿದ್ರು ಕೂಡ ಇಟ್ ಈಸ್ ಎಲಿಜಿಬಲ್. ಬಿಕಾಸ್ ನಂಬರ್ 1 ಪ್ರಯಾರಿಟಿ ಕಂದಾಯ ಗ್ರಾಮ ರಚನೆ, ಇದು ಓವರ್ ರೈಡಿಂಗ್ ಆಲ್ ಅದರ್ ರೈಟ್ಸ್. ಸೊ ಹಾಗಾಗಿ ಫಾರ್ಮ್ 57 ಅಲ್ಲಿ ಮಂಜೂರಾಗಿ ಅಲ್ಲಿ ಈಗಾಗಲೇ 50 ಮನೆ ಇದ್ರೆ 350 ಮನೆ ಇದ್ರೆ ಅವರಿಗೆ ಹಕ್ಕು ಕೊಡಬಹುದು. ಅದನ್ನೇ ಒಂದು ಗ್ರಾಮ ಮಾಡಲೇಬೇಕು, ವೆರಿ ಕ್ಲಿಯರ್. ಗುಂಡುತೋಪಲ್ಲಿ ಮನೆ ಕಟ್ಕೊಂಡಿದ್ರು ಕೂಡ ನಾವು ಮಾಡ್ಕೊಡ್ತೇವೆ ಸರ್. ಅರಣ್ಯ ಇಲಾಖೆ ಮಾತಾಡ್ಬಿಡ್ತೀನಿ ಸರ್, ಒಂದ್ ನಿಮಿಷ ಪ್ಲೀಸ್ ಸರ್. ಪರಿಶಿಷ್ಟ ಪಂಗಡ ಇಲಾಖೆ ವತಿಯಿಂದ ಹಿಂದೆ ಅರಣ್ಯದಲ್ಲಿ ಯಾರ್ಯಾರು ವಾಸವಾಗಿದ್ರು ಅವ್ರಿಗೆ ಹೊರಗಡೆ ತಂದು ಹಾಕ್ತಂತ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆಯಿಂದ ಅವ್ರಿಗೆ ಮನೆಗಳನ್ನ ಕಟ್ಕೊಟ್ರು ಸರ್. ಅವ್ರಿಗೂ ಕೂಡ ಯಾವುದೇ ರೀತಿ ಇನ್ನೂ ಕೂಡ ಹಕ್ಕು ಪತ್ರಗಳನ್ನ ಕೊಟ್ಟಿಲ್ಲ ಅಂತ ಮನೆ ಕಂದಾಯ ಸಚಿವರಿಗೆ ನಾನು ಮನವಿ ಮಾಡ್ತೀನಿ. ಅದ ಮೇಲೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅರಣ್ಯ ಒಂದು ವಿಚಾರ ಬಿಟ್ಟು ಬೇರೆ ಸರ್ ಅವ್ರು ಹೊರಗಡೆ ಬಂದು ಅವ್ರಿಗೆ ಹೊರಗಡೆ ಹಾಕಿದ ತಕ್ಷಣ ಅವ್ರಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳು ಕಟ್ಕೊಟ್ರು ಸರ್, ಅವ್ರು ಕೊಟ್ಟಿಲ್ಲ ಅಂತ ಅಷ್ಟೇ ಸರ್. ನೋಡಲ್ ಡಿಪಾರ್ಟ್ಮೆಂಟು ಸಮಾಜ ಕಲ್ಯಾಣ ಇಲಾಖೆಗೆ ಬರುತ್ತೆ, ಅವ್ರ ಹತ್ರ ಮಾತಾಡೋದು ಒಳ್ಳೇದು. ಹೋಗಿ ಮಂತ್ರ ಕೂತ್ಕೊಳ್ಳಿ, ಪ್ರಶ್ನೋತ್ತರ ಮುಗಿದಿದೆ, ಲಿಖಿತ ಕೊಟ್ಟಿದ್ದಾರೆ. ಈಗ ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಸದನ ನಡೀತಾ ಇದೆ, ಈಗ ನಾವೆಲ್ಲ ಸದನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈಗ ಧರ್ಮಸ್ಥಳದ ವಿಚಾರ ಈಗಾಗಲೇ ಬಹಳ ಚರ್ಚೆ ಆಗಿ, ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ, 106 ಕೊಲೆಗಳಾಗಿದೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡಾ ರಾಜ್ಯ ನಡೀತಾ ಇದೆ ಇದು? ಹಾಗಾದ್ರೆ ಯಾರು ಬೇಕಾದರೂ ಏನು ಹೇಳ್ಬೋದ? ಈಗ ಅವ್ರು ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ? ನಾವು ಯಾರು ನಾವು ಕೊಲೆಗಡಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನ? ಸಾಧ್ಯ ಹೇಳಿ ನೀವೇ, ಇಲ್ಲೆಲ್ಲರೂ ಇದ್ದಾರೆ. ಏನಾಗಾರೆ ಏನು ಈಗ ನಾನು ಹೇಳೋವಂಥದ್ದು, ಸದನ ನಡೆಯುವಾಗ ಈ ತರ
ಅವನ ಮೇಲೆ SIT ರಚನೆ ಮಾಡ್ತೀರಾ? ಈಗ ಅವನಿಗೊಂದು ಮುಸ್ಕ್ ಹಾಕ್ತೀರಾ? ಇನ್ನು 15 ದಿನ ಅದೇ ಸೀರಿಯಲ್ ನಡೀತತ? ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು? ಏನ್ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ. ಈಗ ಮಾಡಿದ್ದೀರಿ, ರೈಟಿಂಗ್ ಅಲ್ಲಿ ಕೊಡಿ, ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ತಾರೆ. ಆಗ್ಲೇ ರಿಪ್ಲೈ ಮಾಡಿದ್ದಾರೆ ಇದ್ರ ಬಗ್ಗೆ. ನಾನಲ್ಲ, DK ಶಿವಕುಮಾರ್ ಅವರು ಆಚೆ ರಿಪ್ಲೈ ಮಾಡಿದ್ದಾರೆ. ಇವನಿಂದ ಯಾವನಿದ್ದಾನೆ ಅಷಡ್ಯಂತ್ರ ಅಂತ ಕೇಳಿದ್ದಾರೆ. ಆ ಸ್ಟೇಟ್ಮೆಂಟ್ ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಅಲ್ಲ, ಕೊಡ್ತೀವಿ ತಮ್ಮ ಮೂಲಕ, ಮೌನವಾಗಿ ಏನಿಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಕೊಡ್ತೀರಾ? ಎಲ್ಲೂ ಏನ್ ಬೇಕಾದ್ರೂ ಮಾತಾಡಬಹುದು ಪರಿಸ್ಥಿತಿ ಮರ್ಯಾದೆ ಇದೆ, ಇಂಗ್ಲಿಷ್ ತಿಮ್ಮಾರೋಡಿ ಅಂತ ಹೇಳಿದ್ದಾರೆ, ಬಂಧಿಸಬೇಕು ಸರ್ಕಾರ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲನೂ ಕೂಡ ಅನ್ಟ್ರೀಟೆಡ್ ಸೀವೇಜ್ ಬರ್ತಾ ಇರೋದು. ಒಬ್ಬ ಮುಖ್ಯಮಂತ್ರಿ 28 ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ, ಇಫ್ ದ ಗವರ್ಮೆಂಟ್ ಕೆನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್, ಏನಿದು? ಹೌ ಆರ್ ವಿ ಅಲೋಯಿಂಗ್ ಇಟ್? ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ 3ನೇ ಮಾಡಲಿರುವ ಒಬ್ಬ ವ್ಯಕ್ತಿ 28 ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ, ಹೌ ಕ್ಯಾನ್ ದ ಗವರ್ಮೆಂಟ್ ಟಾಲರೇಟ್? ಮಾನ್ಯ ಸರ್ಕಾರ ಅಣ್ಣ ಒಂದೇ ಒಂದು ನಿಮಿಷ ಅಧ್ಯಕ್ಷರೇ, ಸಂಬಂಧಪಟ್ಟಿದೆ ಸರ್, ಒಂದೇ ನಿಮಿಷ. ಈಗ ಇದಕ್ಕೆ ಮುಂದುವರಿದ ಭಾಗವಾಗಿ ಕಳೆದ ಸರಿ ನಾನು ಒಬ್ಬ ಅಡ್ವೊಕೇಟ್ ಈ ಥರ ಎಲ್ಲ ಮಾಡ್ತಾವ್ರೆ ಅಂತೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದೆ ಅಧ್ಯಕ್ಷರೇ, ಜಗದೀಶ್ ಅಂತೇಳಿ. ಅವನು ಅದ್ರ ಬಗ್ಗೆ ನಾನಿಲ್ಲಿ ಮಾತಾಡಿರೋದು ನನ್ನ ಹಕ್ಕು, ಒಂದು ಹಕ್ಕು ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಹೇಳ್ತಾನೆ, ಅಸೆಂಬ್ಲಿಯಲ್ಲಿ ಒಬ್ಬ ಅಯೋಗ್ಯ ಮಾತಾಡೋನೆ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಮಾಡಿ ನನ್ನ ಹೆಸರು ಅಲ್ಲೆಲ್ಲ ಓಡ್ತು, ಮುಂದೆ ಮುಖ್ಯಮಂತ್ರಿ ಆಗಿ ಬರೋದಕ್ಕೆ ಅವ್ನು ಮಾತಾಡೋನೆ ಅಂತೇಳಿ ಒಂದು ಮಾತಾಡೋನೆ. ಧರ್ಮಸ್ಥಳಕ್ಕೆ ನಾವು ಹೋಗಿ ಬಂದ್ವಿ ಅಧ್ಯಕ್ಷರೇ, ಯಾವುದೋ ನಾವು ಪಕ್ಷದ ಜೈಕಾರ ಹಾಕಿಲ್ಲ, ಪಕ್ಷದ ಪರವಾಗಿಲ್ಲ, ನಾವೆಲ್ಲ ಕೂಡ ಭಕ್ತರಾಗಿ ಹೋಗಿ ಬಂದಿದ್ದೀವಿ, ತಾವು ಹೋಗ್ತೀರಿ, ನಮ್ದೇನು ಅದರಲ್ಲಿ ಯಾವತ್ತೂ ನಾವು ಅದರಲ್ಲಿ ರಾಜಕೀಯ ಮಾಡಿಲ್ಲ, ಆ ಕಡೆ ಹೇಳ್ದಂಗೆ. ಅದಾದಮೇಲೆ 100 ಕೋಟಿ ರೂಪಾಯಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಹತ್ರ ಬ್ಲ್ಯಾಕ್ ಮನಿ ಇಟ್ಟವನೆ ಅಂತೇಳಿ ಓಪನ್ ಆಗಿ ಹೇಳ್ದ. ಅದು ಹೋಗ್ಲಿ, ನೆನ್ನೆ ಅಲ್ಲೆಲ್ಲೋ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಳಾಳ್ಸಂದ್ರದ್ದು ಯಾವುದೋ ಒಂದು ಜಾಗ ತೋರಿಸ್ಬಿಟ್ಟು, ಈ ಜಾಗ ಧರ್ಮಸ್ಥಳದವ್ರದ್ದು, ವೀರೇಂದ್ರ ಹೆಗ್ಗಡೆ ಅವ್ರ ಫ್ಯಾಮಿಲಿದು, ಇವನು ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಬೇರೆಯವ್ರಿಗೆ ಮಾರಿಸವನೆ ಅಂತೇಳಿ ಮಾಡೋನು. ದಿನ ಅದಾಗ್ತಾ ಇದೆ. ನನ್ನ ಹಕ್ಕುಗಳಿಗೆ ಚ್ಯುತಿ ತರ್ತಾವನೆ. ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರೋ ಅಂಥ ವಿಚಾರಗಳು ಕೂಡ ಮಾತಾಡಿದ್ರೆ ನಾನು ಇನ್ನೆಲ್ಲಿ ಮಾತಾಡಬೇಕು? ಅದಕ್ಕೆ ನಾನು ಹಕ್ಕುಚ್ಯುತಿದು ರೆಕಾರ್ಡ್ ಸಮೇತ ತಮ್ಮ ಕೊಡ್ತಾ ಇದ್ದೀನಿ. ದಯವಿಟ್ಟು ತಾವಿಲ್ಲಿ ಹಕ್ಕುಚ್ಯುತಿಗೆ ಆ ಲಾಯರ್ ಜಗದೀಶ್ ಅವ್ರದ್ದು ಏನಿದೆಯೋ ಅದೇ ರೀತಿಯಲ್ಲಿ ಆ ತಿಮ್ರೋಡಿದು ಏನು ಹೇಳಿದ್ರು ದಯವಿಟ್ಟು ಮಂಡಿಸ್ಬೇಕು ಅಂತಕ್ಕಂಥದ್ದು ಈ ರೆಕಾರ್ಡ್ಸ್ ಕೊಡ್ತಾ ಇದ್ದೀನಿ. ಈಗ ಅನೌನ್ಸ್ ಮಾಡಬೇಕು. ಮಾನ್ಯ ವಿಶ್ವನಾಥ್ರವರು ಮೂವ್ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು. ಅವರ ಹಕ್ಕದು. ಸದನದಲ್ಲಿ ನಮಗಿರ್ತಕ್ಕಂಥ ದೊಡ್ಡ ಹಕ್ಕಂದ್ರೆ ಪ್ರಿವಿಲೇಜ್ ಮೋಷನ್. ಅದಕ್ಕೆ ನಿಯಮಾವಳಿಗಳಿವೆ. ಆ ನಿಯಮಾವಳಿಗಳಂತೆ ಅವರು ನೋಟಿಸ್ ಕೊಡಲಿ. ಅದನ್ನು ಸದನ ಇಂಥ ಪ್ರಕರಣಗಳನ್ನಂತೂ ನೀವು ಅದೇನೋ ಹೇಳಿದ್ರಲ್ಲ, ಅದು ಯಾರೋ ಒಬ್ಬರು ಇಂಥವನು ಮಾತನಾಡಿದ್ದಾನೆ, ಸದನಕ್ಕೆ ಆಗಿರ್ತಕ್ಕಂಥ ಗೌರವ ಹೌದದು. ಆದ್ದರಿಂದ ಅದನ್ನು ನೀವು ನೋಟಿಸ್ ಕೊಡಿ, ನಿಯಮನ ಪ್ರಕಾರ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಸರ್ಕಾರನೂ ಮಾಡುತ್ತೆ. ಮಾನ್ಯ ಸಭಾಧ್ಯಕ್ಷರು ಅಂಥ ನೋಟಿಸ್ಗಳನ್ನು ಒಪ್ಪಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೋರ್ತೇನೆ. ಇಲ್ಲ ಪರಮೇಶ್ವರ್ ಈಗ ಅಲ್ಲ, ಇದಕ್ಕೆ ಸಂಬಂಧಪಟ್ಟಾಗ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ನಾನು ಸಮಿತಿಗೆ ವಹಿಸ್ತೇನೆ, ಚರ್ಚಿಸ್ತೇನೆ. ಅದು ಆಯ್ತಲ್ಲ ಸರ್, ವಿಶ್ವನಾಥದ್ದು ಆಯ್ತು, ಇದಾಯ್ತಲ್ಲ. ಕೂತ್ಕೊಂಡಿದ್ದೀರ ಅವರು ಗೃಹ ಸಚಿವರು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಮೇಲೆ ಏನು ಹೇಳಿಲ್ಲ, ಸ್ವಲ್ಪ ಹೇಳ್ರಿ. ನೋಡಿ ಉತ್ತರ ಕೇಳಿದ್ರು ನೀವೇ,
ನಮ್ಮ ಪಾರ್ಟಿಯ ಪ್ರಮುಖರ ಮೇಲೂ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಮೇಲೂ ಹೇಳಿದ್ದಾರೆ, ಎಲ್ಲದನ್ನು ಹೇಳಿದ್ದಾರೆ. ಸರ್ಕಾರ ನಡೆಸ್ತಾರೆ, ನೀವು ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ಮ ಪಾರ್ಟಿ ಎಚ್ಚರಿಕೆ ತಗೊಳ್ಳೋದು ಏನೇನು ಬೇಕಾದ್ರೂ ಮಾಡ್ತೀವಿ. ಅವ್ರು ಯಾರೋ ನೋಡಿದೀನಿ, ಏನೇನು ಸ್ಟೇಟ್ಮೆಂಟು ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ. ನಾನು ಕೇಳಿದೀನಿ, ನಂಬರ್ ಇನ್ಕ್ಲೂಡಿಂಗ್ ನಂಬರ್, ಐ ನೋ ದಟ್. ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿ ಇದೆ. ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ನಾನು ವಾಟ್ ಐ ಆಮ್ ಟ್ರೈಂಗ್ ಟೆಲ್, ಅಸೆಂಬ್ಲಿಲಿ ಆ ಹೆಸರುಗಳನ್ನ ತಗೊಂಡು ಲೀಡರ್ ಮಾಡಕ್ಕೆ ಹೆಸರು ತಗೊಳ್ಳಿಲ್ಲ ಸರ್, ಹೆಸರು ತಗೊಳ್ಳಿಲ್ಲ. ಲೆಟ್ ದಿ ಹೋಮ್ ಮಿನಿಸ್ಟರ್ ಟೇಕ್ ವಾಟ್ ಹೆಸರು ತಗೊಳ್ಳಿಲ್ಲ. ಮುಖ್ಯಮಂತ್ರಿಗಳ ಆತ ಹೇಳಿದ್ರ ಬಗ್ಗೆ ಒಂದು SIT ರಚನೆ ಮಾಡಿ, ಮುಖ್ಯಮಂತ್ರಿಗಳ ಬಗ್ಗೆನೇ ಎನ್ಕ್ವೈರಿ ಆಗಬೇಕು. ಮುಖ್ಯಮಂತ್ರಿಗಳೇ, ಯಾಕಂದ್ರೆ ಅವ್ರು ಹೇಳ್ದಂಗೆ ಕೇಳಿ SIT ರಚನೆ ಮಾಡಿ. ಹೋಮ್ ಮಿನಿಸ್ಟರ್ ಆಗಿದ್ರು, ಅಸೆಂಬ್ಲಿನಲ್ಲಿ ಚರ್ಚೆ ಮಾಡುವಂತ ಹೆಸರಲ್ಲ ಅಧ್ಯಕ್ಷರೇ, ಗೊತ್ತಿದೆ ನಮಗೆ. ಆದ್ರೆ ಅವ್ರ ಹೆಸರು ದೊಡ್ಡ ಮಾತಾಡಿದವ್ರನ್ನ ಬಹಿರಂಗವಾಗಿ ಬಿಡ್ತೀರಿ ಅಂತಂದ್ರೆ ಸರ್ಕಾರ ಗೌರವ ಬರಲ್ಲ. ಯಾರೇ ಸಣ್ಣದವನು ಸಣ್ಣ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಅವ್ರ ಹೆಸರು ಪ್ರಚಾರ ಮಾಡ್ತಾನೆ. ಪ್ರಚಾರ ಇಲ್ಲಂಗೆ ಮಾಡೋಣ ಅವನ್ನ. ಮಾತಾಡ್ತೇನೆ, ನಾವೇ ಸುಮ್ನೆ ಇರ್ಬೇಕಣ್ಣ. ನಿನ್ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ನೆ ಇರಲ್ಲ. ನಾವು ಮಾತಾಡಿ ಟೀಕೆ ಮಾಡಿದೀನಿ ನಾನು. ಸದನದ ಯಾರೇ ಮೇಲೆ ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಬಂದ್ರೆ ಇದು ಪಾರ್ಟಿ ಅಂತ ಹೇಳಿ ಬರೋದಿಲ್ಲ. ಶಾಸಕಾಂಗ ಸಭೆ ಯಾವ ದೊಡ್ಡದು ಅಂತ ಹೇಳಿ ಶಿವಲಿಂಗೇಗೌಡರು ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು. ನೀವು ಯಾರು ಹೆಸರು ಹೇಳ್ತಾ ಇದ್ದೀರಿ ಅದನ್ನ ಪ್ರಸ್ತಾವನೆ ಮಾಡಿದ್ರು. ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂತ ಸ್ಟೇಟ್ಮೆಂಟ್ ನಾನು CM ಹೇಳಿದೆ. CM ನೋಡಿರ್ಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟೀಮ್, ಈ ತರ ಇದೆ, ಈ ತರ ಮಾಡಿದ್ದಾರೆ, ನಿಮ್ನೆ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ಅದನ್ನ ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಿಲ್ಲ. ಬೇರೆ ಅವ್ರ ಕೈಲಿ ಅಧಿಕಾರ ಇದೆ, ಅದಕ್ಕೆ ಅಧಿಕಾರದಲ್ಲಿ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ಲಿ. ಆ ಭಾಷೆ ಎಲ್ಲ ನಾನು ನೋಡಿದೀನಿ. ಇವತ್ತು ಬೆಳಗ್ಗೆ BJP ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದೀನಿ. ಬಹಳ ನಮಗೂ ಬೇಜಾರಾಯ್ತು ಅದನ್ನ ನೋಡ್ಬಿಟ್ಟು. ನನಗೂ ಕಳಿಸ್ಕೊಟ್ರು ಅದನ್ನೆಲ್ಲ. though I am not home minister, but still they are sharing lot of information to me like you people. So ಇಲ್ಲಿ ಡೆಫಿನೆಟ್ಲಿ ಐ ಥಿಂಕ್ ಸೊ ಹೋಮ್ ಮಿನಿಸ್ಟರ್ ವಿಲ್ ಡೀಲ್ ವಿತ್ ಇಟ್. ಅಲ್ಲ DK ಶಿವಕುಮಾರ್ ಅವರೇ, ಬೇರೆ ವಿಚಾರ ಬಂದಾಗ ಸ್ವಲ್ಪ ಖಡಕ್ ಆಗಿ ಜೋರಾಗಿ ಅಂತ ಅಂದ್ರಿ. ಇವಾಗ ಎಲ್ಲಿ ಅದು ಅನ್ಲೇ ಇಲ್ಲಲ್ಲ. CM ನಲ್ಲಿ ಬಂದಾಗ 28 ಕೊಲೆ ಬಂದಾಗ ಒಂದ್ಸರಿ ಹಿಂಗ್ ಅಂದಿದ್ರೆ ನೀವು ಜೋಡಿ ಕರೆಕ್ಟ್ ಅಂತ ಇದ್ರಿ. ಅನ್ಸ್ತಾ ಇದೆ ಆಯ್ತು. ಗೃಹ ಸಚಿವರು ಈ ವಿಚಾರದಲ್ಲಿ ನಾವು ಸರ್ಕಾರ ಜೊತೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ಇಂಥ ವಿಚಾರಗಳು ಬಂದಾಗ ತಾವು ಬಹಳ ಜೋರಾಗಿ ಮಾತಾಡ್ತೀರಿ. ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ನನಗೆ ನಿಮಗೆ ಅರ್ಥ ಆಗ್ತಾನೆ ಇಲ್ಲ ನೀವು ಈ ರೀತಿ ಹೇಳೋದು. ನೋಡಿ, 48 ಗಂಟೆ ಆಗಿದೆ ಸ್ಟೇಟ್ಮೆಂಟ್ ಕೊಟ್ಟು. 48 ಗಂಟೆ ಆಗಿದೆ. 48 ಗಂಟೆ 48 ಅವರ್ಸ್. ನೋಡಿ, ನೀವು ಗೃಹ ಸಚಿವರಾಗಿದ್ರಿ, ಕೆಲಸ ಮಾಡಿದ್ರಿ, ಸರ್ಕಾರದಲ್ಲಿ ಬಹಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ. ಅಲ್ಲ, ನಂಬರ್ 1 ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು? ದೇಶದ ನಂಬರ್ 1 ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು? ವಿತಿನ್ ಮಿನಿಟ್ ಅಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು. ಅವಾಗ ನಿಮ್ಮ ನಂಬರ್ 1 ಅಂತಿದೆ. ಈಗ ಎಷ್ಟು ನಂಬರ್ ಹೇಳ್ಬೇಕು ನಾವು? ಸುನಿಲ್ ಅವರು, ನೀವೇನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ, ಆಯ್ತಾ? ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ. ಆ ವ್ಯಕ್ತಿ ಮೇಲೆ ಈಗಾಗಲೇ 10 ಕೇಸ್ಗಳಿದ್ದಾವೆ. ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೊಳ್ಳೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನ ಚಲಾಯಿಸ್ತೀವಿ, ಅವನಿಗೆ ಏನ್ ಶಿಕ್ಷೆ ಮಾಡಬೇಕೋ ಮಾಡ್ತೀವಿ, ಯಾವ ಮುಲಾಜಿಲ್ದೆ ಮಾಡ್ತೀವಿ. DK ಶಿವಕುಮಾರ್ ಅವರು ಚೆನ್ನಾಗಿ ಗೊತ್ತಿದೆ. ಐ ಥಿಂಕ್ 4 ವರ್ಷದ ಹಿಂದೆ ಸುಳ್ಯದ ಒಬ್ಬ ವ್ಯಕ್ತಿ ಅಂದಿನ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತಾಡ್ಬಿಟ್ಟು ಬಹಳ ಅವನ ಉದ್ವೇಗ ಅಂತ ತೋರಿಸ್ಕೊಂಡ. ಮಾರನೇ ದಿವಸ ಪೊಲೀಸ್ ಅವರು ಅವ್ರ ಮನೆಗೆ ಹೋಗಿ ಹೆಂಚು ತೆಗೆದು ಇಳಿದು ಅವನನ್ನ ಅರೆಸ್ಟ್ ಮಾಡಿದ್ರು ಸುಳ್ಯದಲ್ಲಿ. ಆ ಎನರ್ಜಿ ಮಿನಿಸ್ಟರ್ ಅಷ್ಟು ಪವರ್ಫುಲ್. ಅವನು ಮಾಡಿದ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತ್ರ. ಈ ವ್ಯಕ್ತಿ
ಎಲ್ಲ ಚಾನೆಲ್ಗಳ ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಶೇಷಣ ಕೊಟ್ಟು ಇಷ್ಟು ಮರ್ಡರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂದಾಗಲೂ ಕೂಡ ನೀವು ತಕ್ಷಣ ಕ್ರಮ ತಗೊಳ್ಳದೇ ಇದ್ರೆ ಏನು ಸರ್ಕಾರ ಅಷ್ಟು ಹೋಪ್ಲೆಸ್ ಅಂತೂ ಹೆಲ್ಪ್ಲೆಸ್ ಅಂತ ಅನ್ಕೊಂಡಿದ್ದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತಾನೆ ಅನ್ಕೋಬೇಕು ನಾವು. ಈವನ್ ಆಫ್ಟರ್ 48 hours ಏನ್ ಅರ್ಥ ಇದು? ನಾನೀಗ ಕ್ರಮ ತಗೊಳ್ತೀನಿ, ಆಲೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಸುಮ್ಮನೆ ಏನ್ ಕೂತಿಲ್ಲ, ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಕ್ರಮ ತಗೊಳ್ತೀವಿ. ಅಲ್ಲ, ಅವನ ಹೇಳಿಕೆ ಪ್ರಕಾರ ನಿಮ್ಮ SIT ಅಲ್ಲಿ ಎನ್ಕ್ವೈರಿ ನಡೆತಲ್ಲ, ಅವನ ಗೈಡೆನ್ಸ್ ಪ್ರಕಾರ ನಡೆದಿದೆ. ಅದ್ರ ಬಗ್ಗೆ ಅದೇ ವ್ಯಕ್ತಿ ಮಾಡಿದ್ದಾನೆ. ಇದೆಲ್ಲ ಮಾತಾಡಬೇಡಿ, ನೀವು ಇರೋ ವಿಚಾರ ಹೇಳಿ. ವಿಜಯನಗರದಲ್ಲಿ ಇಲ್ಲ ರೀ, ಅವರೇ ಹೇಳಿದ್ದಾರೆ ನನ್ನ ಗೈಡೆನ್ಸ್ ಮೂಲಕ ಮಾತಾಡಿದ್ರೆ ಗೋಪಾಲ್ ಕೃಷ್ಣ ನೀವೆಲ್ಲ ಯಾಕೆ ಫಸ್ಟ್ ಕ್ವಶನ್ ಅವರಲ್ಲಿ 1.5 ಗಂಟೆ ಆಗಿದೆ, ಮತ್ತೆ ಎದ್ದು ಮಾತಾಡ್ತೀವಿ. ಬಿಲ್ ಮಾಡಿಸ್ಬೇಕೀಗ. ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ನಮಗೆ ಗೊತ್ತಿದೆ, ಈ ಬಾರಿ ಉತ್ತಮ ಮಳೆ ಆಗಿದ್ರೂ ಸಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಬರ್ತಾ ಇದ್ರೂ ಕೂಡ ಇವತ್ತು 6 ಕ್ರಸ್ಟ್ ಗೇಟ್ಗಳಲ್ಲಿ ಇವತ್ತೇನು ದೋಷ ಕಾಣ್ತಾ ಇದೆ. ನಮಗೆ ಗೊತ್ತಿದೆ, ಕಳೆದ ಆಗಸ್ಟ್ನಲ್ಲೂ ಸಹ 19ನೇ ಕ್ರಸ್ಟ್ ಗೇಟು ಮುರಿದುಕೊಂಡು ಹೋಗಿರ್ತಕ್ಕಂಥ ಘಟನೆ ಕೂಡ ನಾವು ನೋಡಿದ್ದೇವೆ. ಇದಾದ ನಂತರ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿ ವರ್ಷ ಈ ಭಾಗದ ರೈತರು 2 ಬೆಳೆಯನ್ನ ಬೆಳೀತಾ ಇದ್ರು. ಆದರೆ ಈ ಸಲ ಅನಾಹುತ ಆಗಿರ್ತಕ್ಕಂಥ ಕಾರಣದಿಂದ 1 ಬೆಳೆಗೆ ಇವತ್ತು ರೈತರು ತೃಪ್ತಿ ಪಡ್ಕೊಳ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ನಾನಿವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆ, ಇವತ್ತು ಆ ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು 100 TMCಗಿಂತ ಹೆಚ್ಚು ಅಲ್ಲಿ ಕೆಪಾಸಿಟಿ ನೀರನ್ನು ಸ್ಟೋರೇಜ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ 105 TMC ಅಲ್ಲಿ ರಿಸರ್ವ್ ಇತ್ತು ಅಂತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷ, ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇದು ಏನು ಕ್ರಸ್ಟ್ ಗೇಟ್ಗಳನ್ನ ತತ್ಕ್ಷಣ ಅಳವಡಿಸಬೇಕಾಗಿತ್ತು. ಈಗ ಎಲ್ಲಾ ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ ಸಮಸ್ಯೆ ಇದೆ ಅಂತೇಳಿ ಇವತ್ತು ಚರ್ಚೆ ನಡೀತಾ ಇದೆ. ಆ ಭಾಗದ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಶಿವರಾಜ್ ಪಾಟೀಲ್ ಅವರು, ದೊಡ್ಡನಗೌಡರು ಎಲ್ಲರೂ ಕೂಡ ಇದನ್ನು ಚರ್ಚೆ ಮಾಡಿದ್ದೇವೆ. ಆ ಭಾಗದ ರೈತರು ಕೂಡ ಇವತ್ತು ಆತಂಕದಲ್ಲಿದ್ದಾರೆ. ರೈತ ಮುಖಂಡರು ಕೂಡ ಬಂದು ಇವತ್ತು ಮನವಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಸರ್ಕಾರ ಏನ್ ಕ್ರಮ ಕೈಗೊಳ್ತಾ ಇದೆ, ಯಾಕಂದ್ರೆ ರೈತರು ಆತಂಕದಲ್ಲಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಸರಿಯಾದಂತ ಉತ್ತರ ಕೊಡಬೇಕು. ಇನ್ನೊಂದು ಒಂದೇ ವಿಚಾರ ಮಾನ್ಯ ಸಭಾಧ್ಯಕ್ಷ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ನವಲೆ ಸಮಾಂತರ ವಿಷಯ ಪ್ರಸ್ತಾವನೆ ಮಾಡಿ ಇಷ್ಟೇ ವಿಚಾರ ಮಾನ್ಯ ಸಭಾಧ್ಯಕ್ಷ, ನವಲೆ ಸಮಾನಾಂತರ ಜಲಾಶಯದ ಬಗ್ಗೆನೂ ಕೂಡ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಪ್ರಸ್ತಾಪ ಆಗಿತ್ತು. ಸರ್ಕಾರ ಉತ್ತರ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಸರ್ ಮೊನ್ನೆ ಟೆಕ್ನಿಕಲ್ ಸರ್ ಕಮಿಟಿ ಬಗ್ಗೆನೂ ಮಾತನಾಡಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿಗಳು ಸಹಿತ ಅದಕ್ಕೆ ಆನ್ಸರ್ ಕೊಡ್ತೀವಿ ಅಂತ ಹೇಳಿ ದಯಮಾಡಿ ಅವರಿಂದ ಆನ್ಸರ್ ಕೊಡ್ರಿ ಸರ್. ಇನ್ನೊಂದು 2ನೇ ಸರ್ ದಯಮಾಡಿ ಅವ್ರಿಗೆ ಸಾಹೇಬರಿಗೆ ಉತ್ತರ ಕೊಡಕ್ಕೆ ಹೇಳಿ ಸರ್. ತಾವೇ ಹೇಳಿದ್ರಿ ಸರ್. ನಿಲ್ಲಿ ಉತ್ತರ ಕೊಡ್ತಾರೆ. ಮೊನ್ನೆ ನಮ್ಮ ಶಿವರಾಜ್ ತಿಂಗಳಿಲ್ಲ, ನಮ್ಮ ಹಂಪನಗೌಡ ಬಾದಲ್ರಿ ಮತ್ತು ಇವರೆಲ್ಲ ಪ್ರಸ್ತಾವನೆ ಮಾಡಿದ್ರು. ಇವರು ಹೋಗಿ ಸ್ಪಾಟ್, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗಿ ಸ್ಪಾಟ್ ಹೋಗಿ ನೋಡ್ಕೊಂಡು ಬಂದು ಅವರು ಒಂದು ಹೇಳಿದ್ರು, ಇವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಮ್ಮ ರೆಡ್ಡಿ ಅವರು ಅವ್ರೇನು ಪ್ರಸ್ತಾವನೆ ಮಾಡಿದ್ದಾರೆ, ಇಟ್ ಇಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ. ಇದು ನಾನು ಅದಕ್ಕೆ ವೆರಿ ಡೀಟೇಲ್ ಆಗಿ ನಾನು ಅವತ್ತು ಉತ್ತರ ಕೊಡಕ್ಕೆ ಹೋಗಲಿಲ್ಲ ಇವ್ರಿಗೆ. ಯಾಕೆಂದರೆ ಬರೀ ಇವ್ರ ಮೇಲೆ ಮಾತು ಕಟ್ಕೊಂಡು ನಾನು ಉತ್ತರ ಕೊಡೋಕ್ಕಾಗಲ್ಲ ಇದು. ಯಾಕೆಂದರೆ ಇದು 3 ಸ್ಟೇಟ್ ಸಂಬಂಧಪಟ್ಟಂಥ ವಿಚಾರ. ಹಿಂದೆ ನಾನು ಚೀಫ್ ಮಿನಿಸ್ಟರ್ಸ್ನ ಮೀಟಿಂಗ್ ಕೇಳಿದ್ದೆ, ಅವರು ಮೀಟಿಂಗ್ ನನಗೆ ಟೈಮ್ ಕೊಡಲಿಲ್ಲ, 2-3 ಸೆಷನ್ಸ್ ಮಾಡಿದ್ರು. ಈಗ ನಾನು ತಂದಿದ್ದೀನಿ ಇದನ್ನು. ಇದಾದಮೇಲೆ ನನಗೆ ಒಂದು ಸಪ್ರೇಟ್ ಟೈಮ್ ಕೊಡಿ,
ಯಾಕೆಂದ್ರೆ ಇದ್ರ ಬಗ್ಗೆ ಚರ್ಚೆಗೆ ಬಹಳ ಮಾತಾಡ್ತಾರೆ ಕೆಲವರೆಲ್ಲ. ಖಂಡಿತ ಇದು 69 ಬಂದಿದೆ. ನಾನು ಡೀಟೇಲ್ ಉತ್ತರ ಕೊಡ್ತೀನಿ ಅದಕ್ಕೆ. ದಿಸ್ ಇಸ್ ವೆರಿ ಎಸೆನ್ಷಿಯಲ್. ರೈಟ್. ಯಾಕೆಂದ್ರೆ ಇಲ್ಲಿ ಇದೊಂದು ಉತ್ತರ ಸುಮಾರು 3 ಜಿಲ್ಲೆ, 4 ಜಿಲ್ಲೆ ಪ್ಲಸ್ ಅಲ್ಲೇ ಹೇಳಪ್ಪ, ಆಂಧ್ರ, ತೆಲಂಗಾಣ, ಅದ್ರ ಮೇಲೆಲ್ಲ ದೊಡ್ಡ ಪರಿಣಾಮ ಬೀಳುವಂತ ಉತ್ತರ ಆಗ್ತದೆ ಇದು. ಸೊ ಅದಕ್ಕೆ ನಾನು ಬೇಕಾದ್ರೆ ಮಧ್ಯಾಹ್ನ ಯಾವ್ದು ಕೇಳ್ತೀರೋ ನಾನು ಮಹಂತೇಶ್ ಕೌಜಲಿಗೆ ಮಹಂತೇಶ್ ಕೌಜಲಿಗೆ ಇವತ್ತೇ ಕೊಡ್ತೀನಪ್ಪ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳಗಾವಿ ಜಿಲ್ಲೆ ಬೈಲೊಂಗಲ್ಲು, ಕಿತ್ತೂರು, ಸೌದತ್ತಿ, ರಾಮದುರ್ಗ್ ಹಾಗೂ ಯರಗಟ್ಟಿ ತಾಲೂಕಿನಲ್ಲಿ ಸೋಯಾಬೀನ್ ಮತ್ತು ಇತರ ಮುಂಗಾರು ಬೆಳೆಗಳು ಅತಿವೃಷ್ಟಿ, ದುರ್ಬಲ ಕೀಟನಾಶಕ ಹಾಗೂ ಹೆಚ್ಚಿನ ಕೀಟ ಬಾಧೆಯಿಂದ ಸಂಪೂರ್ಣವಾಗಿ ನಾಶವಾಗಿದ್ದು, ರೈತರು ಬೆಳೆ ಪರಿಹಾರಕ್ಕಾಗಿ ಬೈಲೊಂಗಲ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟವಾದಂಥ ಮುಷ್ಕರವನ್ನು ಪ್ರಾರಂಭವನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಇದನ್ನು ಸನ್ಮಾನ್ಯ ಕೃಷಿ ಸಚಿವರ ಗಮನಕ್ಕೆ ತರಬಯಸ್ತೀನಿ. ಈ ಬಾರಿ ಬಹುಶಃ ಅತ್ಯಂತ ಒಳ್ಳೆ ರೀತಿಯಂಥ ಮಳೆ ಆಗಿರುವುದರಿಂದ ನಮ್ಮ ಭಾಗದ ರೈತರೆಲ್ಲ ಬಹಳ ಸಂತೋಷಪಟ್ಟಿದ್ದರು. ಈ ಬಾರಿ ಇದ್ರ ಸಹಿತ ಒಂದು ಒಳ್ಳೆ ರೀತಿಯಂಥ ಬೆಳೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಈ ನನ್ನ ಬೈಲೊಂಗಲ್ ಮತ್ತು ಕಿತ್ತೂರು ಇವೆರಡೇ ತಾಲೂಕಿನಲ್ಲಿ ಸುಮಾರು 40,000 ಹೆಕ್ಟೇರು, 40ರಿಂದ 45,000 ಹೆಕ್ಟೇರು ಇವತ್ತು ಸೋಯಾಬೀನ್ ಬೆಳೀತಾರೆ. 8,000 ಹೆಕ್ಟೇರ್ ಇಲ್ಲ ಸರ್, 2 ನಿಮಿಷ ಬರೀ ಹೆಕ್ಟೇರು ಏನು ಹೆಸರು ಬೆಳೀತಾರೆ. ಬಹುಶಃ ಇವತ್ತು ಅತಿವೃಷ್ಟಿ ಬಹಳ ಮಳೆ ಆಗಿರೋದರಿಂದ ಮತ್ತು ಕಳಪೆಯಾದಂಥ ಕ್ರಿಮಿನಾಶಕ ಮತ್ತು ಕೀಟ ಬಾಧೆಯಿಂದ ಇವತ್ತು ಸಂಪೂರ್ಣವಾಗಿ ರೈತರು ಕಷ್ಟದಲ್ಲಿದ್ದಾರೆ. ಸೋಯಾಬೀನ್ ಬೆಳೆ ಭಾಳ ಚೆನ್ನಾಗಿ ಬೆಳೆದ್ರು ಸಹಿತ ಒಂದು ಗಿಡದಲ್ಲಿ ಒಂದು ಕೌಜಲಿಗೆ ಅವರೇ ನಿಮ್ಗೆ ಏನಾಗ್ಬೇಕು ಝೀರೋ ಅವರಲ್ಲಿ ಪ್ರೆಸೆಂಟ್ ಮಾಡಿ ನೀವು ಕಾಲ್ ಸೀನಿಯರ್ ಎಂಎಲ್ಎ ಕ್ವಾಲಿಫಿಕೇಶನ್ ಚರ್ಚೆ ಆಗ್ತದಾ? ಸಾಧ್ಯ ಆಗಿಲ್ಲ. ಏನಾಗ್ಬೇಕು ಹೇಳಿ. ಇವತ್ತು ನಾನು ಸರ್ಕಾರಕ್ಕೆ ಇವತ್ತು ವಿನಂತಿಯನ್ನು ಮಾಡ್ಕೋತೇನೆ, ತಮ್ಮ ಮೂಲಕ ಈ ರೈತರ ಕಷ್ಟ ನೆರವಿಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಜಾಯಿಂಟ್ ಸರ್ವೆ ಮಾಡಿಸಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಬೇಕು. ಇದು ಮೊದಲೇದ್ದು. ಎರಡನೇದ್ದು, ಈಗಾಗಲೇ ಅವರೆಲ್ಲ ಇನ್ಶೂರೆನ್ಸ್ ಮಾಡಿದಾರ. ಆ ನಿಟ್ಟಿನಲ್ಲಿ ಅವರಿಗೆ ಮಿಡ್ ಸೀಸನ್ ಅಡ್ವರ್ಸಿ ಇನ್ವೋಕ್ ಮಾಡಿ ಅವರಿಗೆ ತಕ್ಷಣ ಪರಿಹಾರ ಸಿಗುವಂಥ ಒಂದು ಕೆಲಸವನ್ನು ಇವತ್ತು ತಾವು ಮಾಡಿ ಇವತ್ತು ರೈತರೇನು ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದಾರಲ್ಲ ಅವರಿಗೆ ನೆರವಿಗೆ ಬರುವ ಮೂಲಕ ಅವರಿಗೆ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತೀನಿ. ಅಧ್ಯಕ್ಷರೇ, ಬೈಲ್ವಂಗ್ಲಾ, ಕಿತ್ತೂರು ಮತ್ತು ಸವದತ್ತಿಯಲ್ಲಿ ಏನು ಸಮಸ್ಯೆ ಇದೆ ಅದು ನನ್ನ ಗಮನಕ್ಕೆ ಬಂದಿದೆ. ಶಾಸಕರು ಮಾತನಾಡಿದರು ಮೊನ್ನೆನೂ. ಇದು ಮಳೆ ಮತ್ತು ಮೋಡ ಕವಿದ ವಾತಾವರಣದಿಂದ ಏನು ಕಾಯಿ ಕಟ್ಟದೇ ಇರ್ತಕ್ಕಂಥದ್ದು, ರೋಗ ಬಂದಿರತಕ್ಕಂಥದ್ದು. ಈಗಾಗಲೇ ನಾನು ಅಧಿಕಾರಿಗಳಿಗೆ ರಿಪೋರ್ಟ್ ಕೊಡಲಿಕ್ಕೆ ಸೂಚನೆ ಮಾಡಿದ್ದೀನಿ ಮತ್ತು ಯೂನಿವರ್ಸಿಟಿಯವರೆಗೂ ಸಹ ಅದನ್ನು ಸಂಪೂರ್ಣವಾಗಿ ಸೈನ್ಸಿಸ್ಟ್ ಹೋಗಿ ರಿಪೋರ್ಟ್ ಕೊಡಲಿಕ್ಕೆ ಅವ್ರಿಗೂ ಸಹ ನಮ್ಮ ಇಲಾಖೆ ಅಧಿಕಾರಿಗಳು ಯೂನಿವರ್ಸಿಟಿಯವ್ರಿಗೆ ಇಬ್ಬರಿಗೂ ಸೂಚನೆ ಕೊಟ್ಟಿದ್ದೀವಿ ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆನೂ ಸರ್ವೆ ಮಾಡಲಿಕ್ಕೂ ಸಹ ಹೇಳಿದ್ದೀನಿ. ಇದೆಲ್ಲ ಜೊತೆಗೆ ಇನ್ಶೂರೆನ್ಸ್ ವಿಚಾರದಲ್ಲೂ ಮಿಡ್ ಸೀಸನ್ ಇದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಮತ್ತು ಅಲ್ಲಿ ಏನು ಸಮಸ್ಯೆ ಇದೆ, ಇನ್ಶೂರೆನ್ಸ್ ಎಷ್ಟು ಕವರ್ ಆಗುತ್ತೆ, ಎಲ್ಲ ವಿಚಾರದಲ್ಲಿ ನಾನು ಶಾಸಕರ ಜೊತೆಲೂ ಮಾತನಾಡಿ ನಮ್ಮ ಇನ್ನೊಂದು 2 ದಿವಸದೊಳಗಡೆ ಅಧಿಕಾರಿಗಳಿಂದ ವರದಿ ಬಂದ ತಕ್ಷಣ ಮುಂದಿನ ಕ್ರಮ ತಗೋತೀವಿ. ಮಾನ್ಯ ಸಭಾಧ್ಯಕ್ಷರೇ, ನಾನೊಂದು ಪ್ರಸ್ತಾವನೆ ಕೊಟ್ಟಿದ್ದೆ 0 ಅವರ್ಗೆ ಗುರುವಾರ. ಸ್ಪೀಕರ್ ಸಾಹೇಬ್ರೆ, ನಾನೊಂದು ಪ್ರಸ್ತಾವನೆ ಕೊಟ್ಟಿದ್ದೆ, ನೀವು 0 ಅವರ್ಗೂ ತಂದಿಲ್ಲ, ಮತ್ತೆ ನೀವು ಕಾಲಿಂಗ್ ಅಟೆನ್ಷನ್ ತರ್ತೀನಿ ಅಂದ್ರೆ ಅಲ್ಲೂ ಕೊಟ್ಟಿಲ್ಲ ನೀವು. ಅದು ಅದಕ್ಕಿಂತ ಮಹತ್ವವಾದ್ದು ಇದು ಕೊಟ್ಟದ್ದು. ಇದಕ್ಕಿಂತ ಮಿಗಿಲಾದ ವಿಚಾರ ಇರಬೇಕು, ತುಂಬಾ ಇಂಪಾರ್ಟೆಂಟ್ ಇದೆ. ಆಲೋಚನೆ ಮಾಡ್ತೇನೆ. ನೋಡ್ತೀವಿ ಅಶೋಕಣ್ಣ. ಮಾನ್ಯ ಸಭಾಧ್ಯಕ್ಷರೇ, ನಾನು ಶೂನ್ಯ ವೇಳೆಯಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಕೊಡಿಯಾಲ್ಬೈಲ್ ಪರಿಸರದಲ್ಲಿ ಬಹಳ ಹಳೆಯದಾದಂಥ ಜೈಲಿನಲ್ಲಿ ಒಳಗಡೆ ಕೈದಿಯವರು ಮೊಬೈಲನ್ನು ಉಪಯೋಗಿಸ್ತಾರೆ. ಆ ಮೊಬೈಲ್ನಿಂದ ಆ ಜೈಲಿನೊಳಗಡೆ ಕೂತು ಥ್ರೆಟ್ ಕಾಲನ್ನು ಕೊಡ್ತಾರೆ, ಬೇರೆ ಬೇರೆ ರೀತಿಯ ಹಾನಿ ಮಾಡ್ತಾರೆ ಅಂತ ಹೇಳೋ ಕಾರಣ ಆ ಜೈಲಿಗೆ ಹಾಕಿದಂಥ ಜಾಮರ್ನಿಂದಾಗಿ ಆ ಪರಿಸರದ 2-3 ಕಿಲೋಮೀಟರ್ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರಿಗೆ ಆಗ್ತಿರುವಂಥ ತೊಂದರೆಯ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರ
ಶೂನ್ಯ ವೇಳೆಯಲ್ಲಿ ಅವರ ಗಮನನ ತರಿಸಬೇಕು ಅಂತ ಹೇಳೋದು ಒಂದು ಮಾತು. ಈಗ ಇದೊಂದು ಬಹಳ ವಿಚಿತ್ರ, ಒಂದೇ ನಿಮಿಷದಲ್ಲಿ ಮಾತಾಡಿ. ಅಲ್ಲ, ಒಂದೇ ಮಿನಿಟ್ ಆಗುವಂತ ತೊಂದರೆಗಳು ನಿಮ್ಗೂ ಗೊತ್ತಿರೋ, ನಿಮ್ಗೆ 1 ಮಿನಿಟ್ ಕೊಡಿ, ಹೆಚ್ಚು ಮಾತಾಡಲ್ಲ, 1 ಮಿನಿಟ್. ಇದೊಂದು ಸಮಸ್ಯೆ ಏನಾಗಿದೆ ಅಂದ್ರೆ, ವಿಚಿತ್ರವಾದರೂ ಸತ್ಯ ಹೀಗೂ ಉಂಟೆ ಅಂತ ಹೇಳುವಂಥದ್ದು. ಏನಾಗಿದೆ, ಎತ್ತಿಗೆ ಜ್ವರ ಬಂದಿದೆ, ಎಮ್ಮೆಗೆ ಬರೆ ಹಾಕಿದ್ದಾರೆ. ಅಲ್ಲಿ ಜೈಲಿನ ಒಳಗಡೆ ಕೈದಿಗಳು ಮೊಬೈಲ್ ಉಪಯೋಗ ಮಾಡ್ತಾರೆ ಅಂತೇಳಿ ಜಾಮರ್ ಹಾಕಿದ್ದಾರೆ. ಆ ಜಾಮರ್ನಿಂದಾಗಿ ಜೈಲಿನ ಒಳಗಡೆ ಕೂತು ನೆಟ್ವರ್ಕ್ ಸಿಗುತ್ತೆ, ಜೈಲಿನ ಒಳಗಡೆ ಕೂತ್ಕೊಂಡು ಈಗಲೂ ಮಾತಾಡ್ತಾ ಇದ್ದಾರೆ. ಆದರೆ ಆ ಪರಿಸರದ 2 ಕಿಲೋಮೀಟರ್ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ, 16 ಬ್ಯಾಂಕ್ಗಳು, 8 ಇನ್ಸ್ಟಿಟ್ಯೂಷನ್, ಕಾಲೇಜು, ಹೈಸ್ಕೂಲ್ಗಳು ಮತ್ತು ಅದು ಮಾತ್ರ ಹೋಟೆಲ್ಗಳು, ಉದ್ದಿಮೆ, LIC, ಅದು ಮಾತ್ರವಲ್ಲ ನ್ಯಾಯಾಲಯದಲ್ಲಿ ಆನ್ಲೈನ್ ಏನು ವಿಚಾರಣೆ ಕೂಡ ಮಾಡ್ಲಿಕ್ಕಾಗದೆ ಪರಿಸ್ಥಿತಿಯಲ್ಲಿದೆ. 6 ತಿಂಗಳಾಯ್ತು, 10 ಪ್ರತಿಭಟನೆ ಆಯ್ತು, ಯಾವುದೂ ಆಗಿಲ್ಲ. ಕೊನೆಯದಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಯಾರೋ ಡೆಲ್ಲಿಯಿಂದ ತಂಡ ಬಂದ್ರು, ಬೊಂಬೈಯಿಂದ ತಂಡ ಬಂದ್ರು ಅಂತ ಮಂಗ ಮಾಡ್ತಾ ಇದ್ದಾರೆ. ಪೇಪರ್ನಲ್ಲಿ ದಿನನಿತ್ಯ ವರದಿ ಆಗ್ತಾ ಇದೆ. ಆದರೆ 6 ತಿಂಗಳಿಂದ ಕೂಡ ಒಂದು ಜಾಮರ್ ತೆಗಿಲಿಕ್ಕೂ ಆಗಲಿಲ್ಲ, ಒಂದು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಆಗಿಲ್ಲ. ಅದಕ್ಕಾಗಿ ಈ ಒಂದು ಜೈಲಿನಲ್ಲಿರುವಂತಹ ಜಾಮರನ್ನು ಸರಿಪಡಿಸಿ ಮಂಗಳೂರಿನ ಜನತೆಗೆ ಒಂದು ಕಷ್ಟವನ್ನು ನಿಗಾಯಿಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಗೃಹ ಸಚಿವರಿಂದ ಉತ್ತರವನ್ನು ಬಯಸ್ತೇನೆ. ಸರ್ಕಾರ ಉತ್ತರ ಸರ್ಕಾರ ಉಪಮುಖ್ಯಮಂತ್ರಿ ಮಂತ್ರಿಗಳೇ, ಈಗ ಜಾಮರ್ ಪ್ರಾಬ್ಲಮ್ 4 ಅಲ್ಲಮ್ಮ, ಜೈಲಲ್ಲಿ ಜಾಮರ್ ಹಾಕಿದ್ದು ಒಳಗಿದ್ದವ್ರಿಗೆ ಸಿಗ್ತದೆ, ಹೊರಗಿನವ್ರಿಗೆಲ್ಲರೂ ಪ್ರಾಬ್ಲಮ್ ಆಗ್ತದೆ. ಅದನ್ನು ಪ್ರಸ್ತಾನ ಮಾಡಿದ್ದಾರೆ. ಆಯ್ತು, ಟೆಕ್ನಿಕಲಿ ಐ ಆಮ್ ನಾಟ್ ಸೌಂಡ್ ಆನ್ ದಟ್. ಅಶೋಕ್ ಮೇ ಬಿ ಹೋಮ್ ಮಿನಿಸ್ಟರ್ ನಾಳೆ ಕೊಡ್ಲಿ, ಅದು ಹೋಮ್ ಮಿನಿಸ್ಟರ್ ರಿಪ್ಲೈ ಕೊಡ್ಲಿ. ಅದು ಇದೆ, ಐ ಅಗ್ರಿ ವಿತ್ ದೆಮ್. ವಾಟ್ ಎವರ್ ಇಟ್ ಟೇಕ್. ಜಾಮರ್ ಹಾಕಿದ್ರೆ ಒಂದಷ್ಟು ಏರಿಯಾ ಬರ್ತದೆ, ಬಟ್ ಒಳಗಡೆ ಸಿಗ್ತದೆ ಅಂದ್ರೆ ಇವ್ರಿಗೆ ಜೈಲ್ ಒಳಗಡೆ ಸಂಪರ್ಕ ಇದೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಜೈಲ್ ಒಳಗಡೆ ಜೈಲು ಒಳಗಡೆ 1 ಮಿನಿಟ್ ಉಪಮುಖ್ಯಮಂತ್ರಿಗಳೇ, ನಿಮಗೆ ಯಾವ್ದು ಬೇಕಾದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊತೀರಿ ನೋಡಿ ನೀವು. ನಿಮಗೆ ಯಾವ್ದು ಬೇಕಾದ್ರೆ ಮಾತ್ರ ಕರೆಕ್ಟ್ ಆಗಿ ಕೇಳಿಸ್ಕೊತೀರಿ. ಅಲ್ಲ, ಇವ್ರಿಗೂ ಒಳಗಡೆ ಇರೋ ಕೈದಿಗಳಿಗೂ ಸಂಪರ್ಕ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ. ಅಲ್ಲ, 1 ನಿಮಿಷ ಉಪಮುಖ್ಯಮಂತ್ರಿಗಳೇ, ಹೇಳಿದ್ದಕ್ಕೊಂದು ಮಾತು, ಜೈಲು ಹೃದಯ ಭಾಗದಲ್ಲಿದೆ. ಅದನ್ನ ಪ್ರಥಮತವಾಗಿ ಎಲ್ಲಾದ್ರೂ ಗ್ರಾಮಾಂತರದಲ್ಲಿ ಆಗಬೇಕು, ಆಗ್ತಾ ಇದೆ ಅಂತ ಹೇಳಿದೆ, ಅದನ್ನ ಗ್ರಾಮಾಂತರ ಕೊಂಡೋಗುವಂಥದ್ದು. ಮತ್ತೆ ಜೈಲು ಒಳಗಡೆ ಜಾಮರ್ನಿಂದಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಮ್ಮ ಜೈಲಿನ ಇಲಾಖೆ ಸಿಬ್ಬಂದಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇಡೀ ಜಗತ್ತಿಗೆ ಗೊತ್ತಾಗಿದೆ. ಒಂದು ಪ್ರಕಟಣೆ ಬಗೆಹರಿಸಿಕೊಡಿ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ 118 ಮೇರೆಗೆ ಈ ಕೆಳಕಂಡ ವಿಧೇಯಕಗಳನ್ನು ದಿನಾಂಕ 14/8/2025 ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. 1. ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ 2025, ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ 2025, ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ನೋಂದಣಿ ಕರ್ನಾಟಕ 2ನೇ ತಿದ್ದುಪಡಿ ವಿಧೇಯಕ 2025 ಗಮನ ಬಯಸ್ತೇನೆ. ಈಗ ಸನ್ಮಾನ್ಯ ನಿಲುವಳಿ ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿರೋ ಬಗ್ಗೆ ಮತ್ತೆ ಶಾಸಕೀಯ ಅನುದಾನದ ತಾರತಮ್ಯ ಮಾಡ್ತಾ ಇರೋದ್ರ ಬಗ್ಗೆ, ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಹಳ್ಳ ಬಿದ್ದಿರೋದ್ರ ಬಗ್ಗೆ, ಯಾವುದೇ ನಿಗಮಕ್ಕೆ ಹಣ ಬಿಡುಗಡೆ ಮಾಡದೇ ಇರೋದು, ಇಷ್ಟು ವಿಚಾರಗಳು ಕೂಡ ಬಹಳ ಇಂಪಾರ್ಟೆಂಟ್. 2 ವರ್ಷ ಆದರೂ ಕೂಡ ಇನ್ನ ನಮ್ಮ ರೂಲಿಂಗ್ ಪಾರ್ಟಿ ಶಾಸಕರು ಹೇಳಿದಂಗೆ ಒಂದು ತೆಂಗಿನಕಾಯಿನೂ ಹೊಡೆಯಕ್ಕಾಗಿಲ್ಲ. ಈಗ ಅದರಿಂದ ಇದು ಇಂಪಾರ್ಟೆಂಟ್ ಇದೆ. ದಯವಿಟ್ಟು ನಿಲುವಳಿ ಸೂಚನೆ ನೋಡಿದ್ದೇನೆ, ಅದು ಇದು ನಿಲುವಳಿ ಸೂಚನೆ ಬರುವುದಿಲ್ಲ. ಅದಕ್ಕೆ ನಾನು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಈಗ ಏನು ಬರಲಿಲ್ಲ ಇವತ್ತು, ನಾಳೆ ಬರ್ತದೆ. ಈಗ ಸದನವನ್ನು 3 ಗಂಟೆಗೆ ಇವತ್ತು ಮುಂದೂಡಲಾಗಿದೆ.
ಮಾತಾಡ್ತಾರೆ, ಮಾತಾಡ್ಲಿ ಬಾಲಕೃಷ್ಣ ಅವರೇ, ಮಾತಾಡ್ಲಿ. ಆಯ್ತು, ಈಗ ಆ ಮಾತೇನೆ ಅದನ್ನು ಕಡ್ದಿಂದ ಹಿಂದೆ ತೆಗೀರಿ. ಅದು ನೀವು ಸರ್ಕಾರ ಅಪಪ್ರಚಾರ ಅದು ಹೇಗಾಗ್ತದೆ, ಹೇಳಿಕ್ಕೆ ಆಗ್ತದೆ, ಅರ್ಥ ಬೇಕಲ್ಲ. ಇದನ್ನ ಅಪಪ್ರಚಾರ ಮಾಡಲಿಕ್ಕೆ ಸರ್ಕಾರನೇ ಕಾರಣ, ಸರ್ಕಾರನೇ ಕಾರಣ ಅಪಪ್ರಚಾರ ಸಕಾರಾತ್ಮಕವಾದ ಚರ್ಚೆ ಆಗಿ ಉತ್ತಮ ಪರಸ್ಪರ ಸಕಾರಾತ್ಮಕ ಚರ್ಚೆ ಆಗಲಿ ಆರೋಪ ಮಾಡಿದ್ರೆ ಹೇಗೆ? ಮಾನ್ಯ ಅಧ್ಯಕ್ಷರೇ, SIT ರಚನೆ ಮಾಡಿ ಇಡೀ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂತ ನೋಡಿ, ಆ ಗುಂಪಿನ ಜೊತೆಗೆ ಸರ್ಕಾರ ಇದೆ. ಜನ ರಸ್ತೆ ಇಡೀ ಕ್ಷೇತ್ರದ ಬಗ್ಗೆ ಹಿಂದೂ ಧಾರ್ಮಿಕ ಕ್ಷೇತ್ರದ ಇದು ಇವತ್ತು ಗೊತ್ತಾಗಬೇಕಾಗಿರೋದು. ಯಾರ್ಯಾರು ಆಯ್ತು, ದಿನೇಶ್ ಅವರು ಸರ್ಕಾರದ ಇವರ ನಿರ್ದೇಶನದಿಂದ ಯಾಕೆ ನಿಂತಿದ್ದೀರಿ? ಆಯ್ತು, ಕೂತ್ಕೊಳ್ಳಪ್ಪ ಒಮ್ಮೆ. ಗೋಪಾಲಕೃಷ್ಣ ಕೂತ್ಕೊಳ್ಳಿ. ಆಕ್ರೋಶದಿಂದ ಇವರ ಹೈಕಮಾಂಡ್ ನೀವು ಚರ್ಚೆ ನಿಮಗೆ ಸರಿಯಾದ ಚರ್ಚೆ ಮತ್ತು ಉತ್ತರ ಬೇಕಾದ್ರೆ ನೀವು ಸರಿಯಾಗಿ ಮಾತಾಡಿ. ಬರೀ ಗೊಂದಲ ಬೇಕು, ಅಲ್ಲಿ ಚರ್ಚೆ ಆಗಬೇಕು, ಆ ರೀತಿ ಆಗ್ಬೇಕು, ಈ ರೀತಿ ಮಾತಾಡ್ಬೇಕು. ಅದನ್ನು ಉತ್ತರ ಕೊಟ್ಟಿದ್ದಾರಲ್ಲ, ಈಗ ಉತ್ತರ ಕೂತ್ಕೊಳ್ಳಿ. ಈಗ ಶಿವಲಿಂಗ ಎಲ್ಲ ಯಾರಿಗೆ ಅರ್ಥ ಆಗ್ತದೆ? ಅವರೆಲ್ಲ ಕೂತ್ಕೊಂಡಿದ್ದಾರೆ, ಹೇಳ್ತೇನೆ. ಸಭಾಧ್ಯಕ್ಷರೇ, ಒಂದು ಸರ್ಕಾರ ಉದ್ದೇಶ ನಾನು ಕೇಳ್ತಾ ಇರೋದು, ಅಪಪ್ರಚಾರ ಮಾಡಿದ ಮೇಲೆ ಯಾರ ಮೇಲೆ ಈಗ ಸದನವನ್ನು 10 ನಿಮಿಷ ಮುಂದೂಡಿದೆ.